ಕಾನ್ಫರೆನ್ಸ್ ಆಗಲಿಲ್ಲ. ಸಮಸ್ಯೆ ಮಾತ್ರ ಎಲ್ಲಿದ್ದೀರ ತಾವು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪಾದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಾ ಇದ್ದೀವಿ. ಮತ್ತು KCCI ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಚಂದ್ರ ಲಹೋಟಿ ವೇದಿಕೆ ಮೇಲೆ ಬರಬೇಕಾಗಿದೆ. ಸ್ವಾಮೀಜಿಗಳ ಕಿರುಪರಿಚಯ. ಕಾರ್ಡ್ ಕೊಡ್ರಿ, ಅದು ಇದ್ರದ್ದು ಮೇನ್ ಕಾರ್ಡ್ ಇದು ಎಸ್ ಥ್ಯಾಂಕ್ ಯು ಸರ್. ಯಾವತ್ತು ವೇದಿಕೆ ಮೇಲೆ ಹರಮೂರ್ತಿ ಶ್ರೀ ಜಗದ್ಗುರು ಶ್ರೀ ಸದಾಶಿವಾನಂದ ಮಹಾಸ್ವಾಮೀಜಿಯವರ ಪಾದದಲ್ಲಿ ಪುಡಮುಟ್ಟು ಮತ್ತು ಫೆಡರೇಷನ್ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾದ ಪ್ರಸಾದ್ ಅವರೇ ಮತ್ತು ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾದ ಶಿವಾನ್ ಜವಳಿ ಅವರೇ, ಎಲ್ಲ ವೇದಿಕೆ ಮೇಲೆ ಇದ್ದಂಥ ಗೌರವಾನ್ವಿತ ಆಯಾ ಕಮಿಟಿಯ ಚೇರ್ಮನ್ರೇ ಮತ್ತು ಇಲ್ಲಿ ನೆರವೇರಿದಂಥ 32 ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರೇ ಮತ್ತು ಕಾರ್ಯದರ್ಶಿಗಳೇ ಮತ್ತು ಪದಾಧಿಕಾರಿಗಳೇ, ಎಲ್ಲರಿಗೂ ನಾನು ಸ್ವಾಗತ ಬಯಸಲು ಇಷ್ಟಪಡುತ್ತೇನೆ. ಇವತ್ತಿನ ಈ ಕಾರ್ಯಕ್ರಮ ಸ್ಪಿರಿಚುವಲ್ ಸೆಷನ್ಗೆ ಏನು ಬಂದಿದ್ದಾರೆ ಜಗದ್ಗುರುಗಳು, ಅವ್ರದ್ದೊಂದು ಕಿರುಪರಿಚಯ ನನ್ನಲ್ಲಿ ಇದೆ, ನಾನು ನಮಗೆ ಓದಲು ಬಯಸುತ್ತೇನೆ. ಜಗದ್ಗುರು ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳು, ಜಗದ್ಗುರು ಶ್ರೀ ಬಸವಾನಂದ ಬ್ರಹ್ಮಮಠ ಗದಗ.
ಅತಿ ಎಳೆಯ ವಯಸ್ಸಿನಲ್ಲಿ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಪ್ರವೇಶ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಶ್ರೀಮದ್ ಭಗವದ್ಗೀತೆ, ಉಪನಿಷತ್ತು, ಪತಂಜಲಿ ಯೋಗ ಸೂತ್ರ, ವಚನ ಸಾಹಿತ್ಯ, ಆಳವಾದ ಅಧ್ಯಯನ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದಲ್ಲಿ BA ಮತ್ತು MA ಪದವೀಧರರು. ಭಾರತೀಯ ಸಂಸ್ಕೃತಿ, ಆಚಾರ ವಿಚಾರ ಉಳಿವಿಗಾಗಿ ಪರಿಶ್ರಮ. ಭಾರತೀಯ ಗೋವಂಶ ಮತ್ತು ಸಾಂಪ್ರದಾಯಿಕ ಕೃಷಿ ಬಗ್ಗೆ ವಿಶೇಷ ಅಧ್ಯಯನ. ನಾಡಿನ ಹಲವಾರು ಹಳ್ಳಿಗಳಲ್ಲಿ ಶುದ್ಧ ಮಣ್ಣಿನ ಗಣಪತಿ ಸ್ಥಾಪಿಸಿರುವ ಮೂಲಕ ಸಾತ್ವಿಕ ಗಣೇಶೋತ್ಸವ ಆಚರಣೆ ಮಾರ್ಗದರ್ಶನ. ಜುಲೈ 20, 2018 ಗದಗಿನ ಜಗದ್ಗುರು ಶ್ರೀ ಶಿವಾನಂದ ಬ್ರಹ್ಮಮಠ ಉತ್ತರಾಧಿಕಾರಿಯಾಗಿ ಆಯ್ಕೆ. 22 ಫೆಬ್ರವರಿ 2020 ಜರುಗಿದ ಮಹಾಶಿವರಾತ್ರಿ ಶುಭ ಸಂದರ್ಭದಲ್ಲಿ ಗದಗಿನ ಜಗದ್ಗುರು ಶ್ರೀ ಶಿವಾನಂದ ಬ್ರಹ್ಮಮಠ ಮುಖೇಶ್ವರ ಪೀಠ ಪಂಚಮ ಜಗದ್ಗುರುಗಳ ಪೀಠಾವರೋಹಣ ನೆರವೇರಿತು. ಗದಗಿನ ಒಂದು ಭಕ್ತರ ಅಭಿಲಾಷೆ ಮೇರೆಗೆ ಮತ್ತು ಅವ್ರ ಒಂದು ಸ್ವಭಾವ ಮೇರೆಗೆ ಅವರು ಗದಗಿನ ಶಿವಾನಂದ ಮಠಕ್ಕೆ ಜಗದ್ಗುರಾಗಿ ಬಂದಂಥ ಒಂದು ನಮ್ಮ ಪುಣ್ಯ ಅಂಥೇಳಿ ನಾನು ಅನಿಸಿಕೊಳ್ಳುತ್ತೇನೆ. ಈಗ ಅವ್ರದ್ದು ಸ್ಪಿರಿಚುವಲ್ ಸೆಷನ್ನಲ್ಲಿ ಅವ್ರದ್ದೊಂದು ಏನೊಂದು ವೇದ ಮತ್ತು ವೇದಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರ ಹೆಂಗಿರಬೇಕು, ಅದಕ್ಕೆ ಏನದು ಒಂದು ಸಂಯೋಜನೆ ಇರ್ತೈತೆ ಅಂಥೇಳಿ ತಾವೆಲ್ಲ ಆಲಿಸ್ಬೇಕಾಗಿ ಅಂಥೇಳಿ 2 ಕಿರುಮಾತು ಪರಿಚಯ ಮಾಡಲಿಕ್ಕೆ ವೇದಿಕೆಯವರು ಅನುಮತಿ ಕೊಟ್ಟಿದ್ದಕ್ಕೆ ನನ್ನ 2 ಮಾತು ಮುಗಿಸುತ್ತೇನೆ. ಧನ್ಯವಾದಗಳು ಸರ್. ಈಗ FKCCI ಅಧ್ಯಕ್ಷರಿಂದ ಮತ್ತು KCCI ಅಧ್ಯಕ್ಷರಿಂದ ಮತ್ತು ಎಲ್ಲ ಗಣ್ಯರಿಂದ ನಮ್ಮ ಗುರುಗಳಿಗೆ ಗುರುವಂದನ ಗೌರವ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ.
ಸ್ನೇಹಿತರೆ, ಸ್ವಾಮೀಜಿಯವರಿಂದ ಆಶೀರ್ವಚನ ಮತ್ತು ಅವರೊಂದು ಒಳ್ಳೆ ಹಿತವಚನಗಳನ್ನ ಎಲ್ಲರೂ ಕೇಳಿ ನಮ್ಮೆಲ್ಲ ಉದ್ಯಮಕ್ಕೂ ಒಳ್ಳೆಯ ಆಶೀರ್ವಾದನ ಕೇಳಿ ಬಯಸೋಣ. ಸ್ವಾಮೀಜಿಗಳು ಸ್ವಾಮೀಜಿಗಳ ಆಶೀರ್ವಚನ ಆದಮೇಲೆ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳಿಗೆ ಗೌರವ ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲ ಅಧ್ಯಕ್ಷರುಗಳು ಎಲ್ಲೇ ಇದ್ದರೂ ಬರಬೇಕಾಗಿ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಸ್ವಾಮೀಜಿಗಳ ಆಶೀರ್ವಚನ ಆದಮೇಲೆ Friends, once again, I request all the district presidents to be assembled here. We are recognizing and balanced presentation of the districts after the speech of our Guruji. Please assemble. सर्वे वै सुखिनः सन्तु, सर्वे सन्तु निरामय, सर्वे भद्राणि पश्यन्तु, मा कश्चित् दुःखभाग् भवेत्. ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಅರ್ಥ ಸಂಬಂಧಿಯಾದ ಜ್ಞಾನ ಸತ್ರದಲ್ಲಿ ಭಾಗವಹಿಸಲು ಆಗಮಿಸಿರುವಂಥ ಎಲ್ಲ ವಾಣಿಜ್ಯೋದ್ಯಮಿಗಳಿಗೆ, ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಹಿರಿಯರಿಗೆ, ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು. ಬೆಳಗಿನ ಸತ್ರ ನಿನ್ನೆ ಮುಖ್ಯಮಂತ್ರಿಗಳು ಸ್ವಲ್ಪ ತಡ ಮಾಡಿ ಬಂದರು ಅಂತ ತಿಳ್ಕೊಂಡು ಬಹುಶಃ ಇವತ್ತು ತಾವೆಲ್ಲ ಇನ್ನೂ ಸ್ವಲ್ಪ ತಡ ಆಗಿ ಬಂದ್ರೇನೋ ಅಂದೀವಿ. ನಾವು ಪತ್ರಿಕೆಯೊಳಗೆ ಹಾಕಿದ ಸಮಯಕ್ಕೆ ನಾವು ಬಂದೀವಿ. ನೀವೆಲ್ಲ ಸಮೃದ್ಧವಾದ ಪ್ರಸಾದ ಸ್ವೀಕರಿಸಿ ಬಂದರಿ ಅಂತ ಭಾವಿಸಿ ನಾವು ನಾಲ್ಕಾರು ಮಾತನ್ನು ತಮ್ಮೊಂದಿಗೆ ಹಂಚ್ಕೋತೀವಿ. ನಮ್ಮ ದೇಶದಲ್ಲಿ ಭಾಳ ಮೊದಲನೇ ಕಾಲದಿಂದ ಒಂದು ಅತ್ಯಂತ ಮಹತ್ವದ ಪ್ರಾರ್ಥನೆಯನ್ನು ಮಾಡಿಸ್ತಾರೆ. ಋಷಿಗಳು ವಿದ್ಯಾರಂಭ ಮಾಡುವಾಗ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಪೂರ್ವದಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಸ್ತಾರೆ. ಜಗತ್ತಿನಲ್ಲಿ ಭಾಳಷ್ಟು ಪ್ರಾರ್ಥನಾ ಪದ್ಧತಿಗಳದಾವ, ಏನೆಲ್ಲ ಅದಾವ. ಆದ್ರೆ ಒಂದು ಅಮೂಲ್ಯವಾದ ಪ್ರಾರ್ಥನೆ ಇಡೀ ಜೀವನ ಸಾರ, ಜೀವನದ ಸರ್ವಸ್ವವನ್ನು ಒಳಗೊಂಡಿರುವಂಥ ಪ್ರಾರ್ಥನೆಯನ್ನು ಋಷಿಗಳು ಕಟ್ಟಿಕೊಟ್ರು. ತಾವೆಲ್ಲ ಅದನ್ನು ಬೆಳಂಬೆಳಗ್ಗೆ ಕೇಳಿರ್ತೀರಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಅಂತ ಪ್ರಾರ್ಥನೆ ಮಾಡ್ತಾರೆ. ನಾವೆಲ್ಲರೂ ಶಾಲಾ ದಿನಗಳಲ್ಲಿ ಈ ಪ್ರಾರ್ಥನೆಯನ್ನು ಕೇಳೇ ಬೆಳೆದವರು. ಇವತ್ತೇನು ವಿಶೇಷ ಇದ್ರದ್ದು ಅಂತ ತಾವು ಕೇಳ್ತಾ ಇರಬೇಕು. ಇದರೊಳಗೆ ಎರಡನೇದೊಂದು ಸಾಲದ ಭಾಳ ಚಂದ. ಭಗವಂತ ನಮ್ಮನ್ನೆಲ್ಲರನ್ನೂ ರಕ್ಷಣೆ ಮಾಡಲಿ ಅಂತ ಕೇಳೋದು ಸಹಜದ. ಆದ್ರೆ ನಾವೆಲ್ಲರೂ ಕೂಡಿಯೇ ಭೋಗಿಸುವಂತಾಗಲಿ ಅಂತ ಋಷಿಗಳು ಕೇಳಿದ್ರಿಂದ ಭಾಳ ದೊಡ್ಡ ತತ್ವಜ್ಞಾನ ಅದು. ಆ ತತ್ವಜ್ಞಾನ ಏನನ್ನ ಹೇಳ್ತತಿ ಅಂದ್ರೆ, ನೋಡ್ರಿ ಬೇರೆ ಬೇರೆ ದೇಶಗಳದಾವ, ಸರಿ ಅದ ಇಲ್ಲ ಕೊಡುದೇನು ಬೇಡ್ರಿ, ಇಲ್ರಿ ಇದು ಸರಿ ಐತೆ, ಸರಿ ಆಗ್ಬೋದು,
ಸರಿ ಐತೆ, ಆಗ್ಬೋದು. ಇರ್ಲಿ ಇರ್ಲಿ ಸಾಕ್ರಿ. ಇದಿತ್ತಂದ್ರೆ ಮಾತಾಡ್ಲಿಕ್ಕೆ ಬರ್ತದ್ರಿ. ಹಂಗೂ ರೂಢಿ ಅದರಿ ಈಗ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ಅಂತ ಋಷಿಗಳು ಪ್ರಾರ್ಥನೆ ಮಾಡ್ಲಿಕ್ಕೆ ವಿದ್ಯಾರ್ಥಿಗಳಿಗೆ ಕಲಿಸ್ತಿದ್ರು. ಯಾಕೆ ಅದನ್ನು ಕಲಿಸ್ತಿದ್ರು ಅಂದ್ರೆ, ಇನ್ನೊಂದಿಟ್ಟು ಕಡಿಮೆ ಯಾಕೆ ಅದನ್ನು ಕಲಿಸ್ತಿದ್ರು ಅಂದ್ರೆ, ಒಬ್ಬ ವ್ಯಕ್ತಿಯ ಜೀವನ ಪರಿಪೂರ್ಣವಾಗಬೇಕಾದ್ರೆ ಏನೇನಿರಬೇಕು ಅನ್ನುವಂಥ ಕಲ್ಪನೆಯನ್ನ ಪ್ರಾರ್ಥನೆ ರೂಪದೊಳಗೆ ತುಂಬುತ್ತಿದ್ರು. ಪ್ರಾರ್ಥನಾ ಅಂದ್ರೆ ಏನು? ನಾವು ದೇವಸ್ಥಾನಕ್ಕೆ ಹೋಗೋದು, ದೇವ್ರ ಮುಂದೆ ನಿಂದಿರೋದು, ಲೀಸ್ಟ್ ಒಪ್ಸೋದು. ಉಪನಿಷತ್ತಿನೊಳಗೆ ಎಲ್ಲೆಲ್ಲೂ ಇಂಥವುಗಳಿಲ್ಲ. ನಮ್ಮ ದೇಶ ಜಗತ್ತಿಗೆ ಕೊಟ್ಟಿರುವಂಥ ಅಮೂಲ್ಯ ಸಾಹಿತ್ಯ ಉಪನಿಷತ್ ಸಂಪದ. ಅದರೊಳಗೆ ಒಂದೊಂದು ಶಬ್ದವೂ ಕೂಡ ಬಹಳ ಮೌಲ್ಯಯುತವಾದದ್ದು, ಕಿಮ್ಮತ್ತಿಂದು. ಯಾಕಂದ್ರೆ ಈ ಕಾರಣಕ್ಕಾಗಿ ನಾವು ದೇವ್ರ ಹತ್ರ ಹೋಗಿ ನಿಂತರೂ ಏನನ್ನ ಬೇಡಬೇಕು, ಹೆಂಗೆ ಬೇಡಬೇಕು ಅನ್ನೋದನ್ನು ಹಿಡ್ಕೊಂಡು ನಾವೇನನ್ನ ಕೇಳಿದ್ರೆ ನಮ್ಮ ಜೀವನ ಅತ್ಯಂತ ಪರಿಪೂರ್ಣ, ಸಮೃದ್ಧ ಮತ್ತು ಸಂತೋಷಪೂರ್ಣ ಇರ್ತತಿ ಅನ್ನೋದನ್ನ ತುಂಬುವ ಸಲುವಾಗಿ ಈ ರೀತಿಯಾದ ಪ್ರಾರ್ಥನೆಗಳನ್ನು ಋಷಿಗಳು ವಿದ್ಯಾರ್ಥಿಗಳಿಗಾಗಿ ಮಾಡ್ತಿದ್ರು. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ. ನಾ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಸಹನೌ ಭುನಕ್ತು, ಒಬ್ಬ ವ್ಯಕ್ತಿಯ ಜೀವನ ಪೂರ್ಣಗೊಳ್ಳೋದು ಭೋಗದಿಂದ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಾದಿಗಳು ಆಯಾಯ ಇಂದ್ರಿಯಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನು ಅನುಭವಿಸುವುದರಿಂದ ಒಬ್ಬ ವ್ಯಕ್ತಿಯ ಜೀವನ ಪೂರ್ಣ ಅನ್ನೋದನ್ನು ಋಷಿಗಳು ಮೊದಲನೇದಿಂದನೂ ಹೇಳ್ತಾ ಬಂದರು. ಈ ಜೀವನ ಪೂರ್ಣ ಆಗಬೇಕಾಗಿತ್ತು ಅಂದ್ರೆ, ಸಮೃದ್ಧ ಆಗಬೇಕಾಗಿತ್ತು ಅಂದ್ರೆ ಯಾವ ರೀತಿ ಸಾಗಿಸಬೇಕು ಅನ್ನೋದಕ್ಕೆ ನಮ್ಮಲ್ಲೇ ಒಂದು ಸಿಸ್ಟಮ್ ಇಟ್ಟಾರೆ. ಈಗ ಹೇಳ್ಬೋದು ನಾವು ವಿಜ್ಞಾನ ಭಾಳ ಚಂದ, ಭಾಳ ಮುಂದುವರೆದಿದ್ದೀವಿ ಅಂತ. ನಾವು ಎಷ್ಟು ಬೇಕಾದಷ್ಟು ಮುಂದುವರೆದಿದ್ರೂ ಕೂಡ ಆ ಚೌಕಟ್ಟಿನ ರೇಷೆಯೊಳಗಿದ್ದಂಥ ಸಮೃದ್ಧಿ ಸೌಖ್ಯಗಳು ಇಂದು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇಲ್ಲ. ಬಹುಶಃ ಆಧುನಿಕ ಶಿಕ್ಷಣದ ಹೆಸರಿನಲ್ಲಿ, ಮುಂದುವರೆದಿದ್ದೀವಿ ಅನ್ನುವಂಥ ಹೆಸರಿನಲ್ಲಿ ಇವತ್ತು ಸಮಾಜ ಎದುರಿಸ್ತಾ ಇರುವಂಥ ಸಮಸ್ಯೆಗಳಿಗೆ ಉತ್ತರ ಆ ದಾರಿ, ಆ ಮಾರ್ಗ, ಆ ಚೌಕಟ್ಟಿನೊಳಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಅದಕ್ಕೆ ಒಂದು ಅದ್ಭುತವಾದ ವ್ಯವಸ್ಥೆಯನ್ನು ಇಟ್ಟಾರ. ಪುರುಷಾರ್ಥಗಳು 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 ಅಂತ ಇಟ್ಟಾರ. ಅರ್ಥ, ಸಂಪದ. ಒಬ್ಬ ಪುರುಷ ತನ್ನ ಜೀವಿತಾವಧಿಯೊಳಗೆ ಏನು ಮಾಡಬೇಕು ಅಂದರೆ ಇವು 4 ಸಂಪಾದಿಸಬೇಕು ಅಂತ ತಿಳ್ಕೊಂಡು ಹೇಳ್ತಾರ. ಈ ಪುರುಷಾರ್ಥ ಸಂಬಂಧಿಯಾದ ಜೀವನ ಕ್ರಮ ರೂಢಿಸ್ಕೊಳ್ಳೋ ಸಲುವಾಗಿ ಮೊದಲು ಪ್ರಾರ್ಥನೆಯನ್ನು ಮಾಡಿಸ್ತಾರೆ. ಅದರೊಳಗೆ ಮೊಟ್ಟ ಮೊದಲು ಪ್ರಾರಂಭ ಆಗೋದೇ ಧರ್ಮ. ಚಲೋ ಶಬ್ದ. ಇತ್ತೀಚಿನ ದಿನಮಾನಗಳಲ್ಲಿ ತಾವೆಲ್ಲ ನೋಡಿರ್ತೀರಿ, ಧರ್ಮದ ವ್ಯಾಖ್ಯಾನಗಳನ್ನು ಕೊಡುವವರು ಭಾಳ ಜನ ಅದಾರ. ಆದರೆ ಇಷ್ಟು ವ್ಯಾಪಕವಾದ ಅರ್ಥವನ್ನು ಈ ಶಬ್ದ ಹೊಂದಿದೆ. ಸಾಮಾನ್ಯವಾಗಿ ಎಲ್ಲರೂ ವ್ಯಾಪಾರಸ್ಥರು ಬಂದೇರಿ. ಒಬ್ಬ ವ್ಯಕ್ತಿ ವ್ಯಾಪಾರ ಅಂದ್ರೆ ಗ್ರಾಹಕರು ಜೊತೆಗೆ ತಯಾರಕರು, ಗ್ರಾಹಕರು ಜೊತೆಗೆ ರೈತರ ನಡುವಿರುವಂಥ ಕೊಂಡಿಯಾಗಿ ತಾನು ಬದುಕಬೇಕು. ಜೊತೆಗೆ ಅವನ ಸೇವೆಯಿಂದ ರೈತರು ಬೆಳಿಬೇಕು, ಅವನ ಸೇವೆಯಿಂದ ಗ್ರಾಹಕರು ಸಂತುಷ್ಟರಾಗಿರಬೇಕು. ಈ ಕೊಂಡಿಯೊಳಗೆ ಒಂದು ಈಟ್ ಏನಾರ ಹೆಚ್ಚಿನದನ್ನು ಸಾಧಿಸ್ಲಿಕ್ಕೆ ಹೊಂಟ ಅಂದ್ರೆ ಸುತ್ತಮುತ್ತಲು ಇದ್ದವ್ರಿಬ್ರು ಮಾತಾಡ್ತಾರೆ, ಆ ಮನುಷ್ಯ ಧರ್ಮ ಬಿಟ್ಟನ್ರಿ ಈಗ. ಈ ಟಿವಿಯಾಗಿ ಚರ್ಚೆ ಮಾಡ್ತಾರಲ್ಲ, ಆ ಧರ್ಮಕ್ಕೆ ಈ ಧರ್ಮಕ್ಕೆ ಸಂಬಂಧಪಟ್ಟಿಲ್ಲ, ಇದು ವೃತ್ತಿಯೊಳಗಿರುವಂಥ ಧರ್ಮ. ವೃತ್ತಿ ಪರಿಶುದ್ಧತೆಯೂ ಕೂಡ ಧರ್ಮದ ವ್ಯಾಪ್ತಿಗಿತ್ತು, ವ್ಯವಹಾರ ಪರಿಶುದ್ಧತೆಯೂ ಕೂಡ ಧರ್ಮದ ವ್ಯಾಪ್ತಿಗಿತ್ತು. ಆ ಕಾರಣಕ್ಕಾಗಿ ಧರ್ಮದ ಅಡಿಪಾಯದ ಮೇಲೆ ಉಳಿದದ್ದೆಲ್ಲವನ್ನು ಕಟ್ಟಿದರೂ ತಮಗೆಲ್ಲ ಗೊತ್ತಿರಬೇಕು, 2ನೇ ಅಂಗವೇ ಅರ್ಥ.
ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ನೀವೆಲ್ಲ ಈ ಶಬ್ದಗಳು ನಿಮ್ಗೆ ಕೇಳಿರಬೇಕು. ಅರ್ಥ, ಈ ಅರ್ಥ ಧರ್ಮದಿಂದ ಬರಬೇಕು ಅನ್ನುವಂಥ ಕಾರಣಕ್ಕಾಗಿ ಧರ್ಮದ ಹಿನ್ನೆಲೆಯೊಳಗೆ ಈ ಅರ್ಥದ ಸಂಪಾದನೆ ಆಯಿತು ಅಂದ್ರೆ ಮುಂದೆ ಕಾಮ ಮೋಕ್ಷಾದಿಗಳಿಗೆ ಸಮಸ್ಯೆ ಆಗೋದಿಲ್ಲ ಅನ್ನುವಂಥ ಉದ್ದೇಶಕ್ಕಾಗಿ ಈ ಚತುರ್ವಿಧ ಪುರುಷಾರ್ಥ ತತ್ವಜ್ಞಾನವನ್ನು ನಮ್ಮ ದೇಶದೊಳಗೆ ತಂದರು. ಅದರ ಭಾಗವಾಗಿ ಸಾವಿರಾರು ವರ್ಷಗಳಿಂದ ಈ ದೇಶ ನಡೀತಾ ಬಂತು. ಇತ್ತೀಚಿನ ದಿನಮಾನಗಳಲ್ಲಿ ಭಾಳಷ್ಟು ಬದಲಾವಣೆಗಳಾದರೂ ಕೂಡ ಈ ಧರ್ಮ ಅನ್ನುವಂಥ ಶಬ್ದ ಎಲ್ಲರ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮವನ್ನು ಬೀರ್ತದೆ, ಹೆಂಗೆ ಆಳ್ತದೆ ಅನ್ನೋದನ್ನು ಯಾರೂ ವ್ಯಾಖ್ಯಾನ ಮಾಡಲಿಕ್ಕಾಗೋದಿಲ್ಲ. ನಿಮ್ಮ ಅಧ್ಯಕ್ಷರು ನಾವು ಮೊದಲು ಸ್ವಲ್ಪ ಸಮಯದಾಗ ಕೂಡಿ ಕೂತಾಗ ಹೇಳ್ತಾ ಇದ್ರು, ನಾನು ಬೇಸಿಕಲಿ ಈ ಉದ್ಯೋಗವನ್ನು ಮಾಡ್ತೇನೆ, ಅದರ ಜೊತೆಗೆ ಇಂತಿಂಥ ಎಲ್ಲ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಾನು ಭಾಗವಹಿಸ್ತೇನೆ. ಹೆಚ್ಚು ಕಡಿಮೆ ನೂರಾರು ಜನ ತಾವೆಲ್ಲ ಇಲ್ಲಿ ಭಾಗವಹಿಸಿದಿರಿ. ಎಲ್ಲರೂ ಒಂದಲ್ಲ ಒಂದು ಅರ್ಥದಲ್ಲಿ ವ್ಯಾಪಾರದಲ್ಲಿ ಉನ್ನತ ಮಟ್ಟದ ಸ್ಥಿತಿವಂತರದಿರಿ. ನೀವು ಉದ್ದೇಶಪೂರ್ವಕವಾಗಿ ಸ್ವ ಇಚ್ಛೆಯಿಂದ ಸ್ವಲ್ಪ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಕೊಂಡವರದಿರಿ. ಯಾಕಿರಬೇಕು? ಯಾಕಂದ್ರೆ ಸಹನೌ ಭುನಕ್ತು. ಋಷಿ ಆ ವಿದ್ಯಾರ್ಥಿಗೆ ಹೇಳಿ ಊಟಕ್ಕೆ ಎಡಿ ಮಾಡುವಾಗ ಎದರಾ ಬದರ ಕೊಂಡಿಸ್ಕೊಂಡು ಊಟ ಮಾಡಿಸುವಾಗ ಸಹನೌ ಭುನಕ್ತು. ಮತ್ತೊಬ್ಬರು ತಾಟ್ನ್ಯಾಗಿಂದ ತಗೊಂಡು ತಿನ್ನೋದಲ್ಲ, ನಮ್ಮ ತಾಟ್ನ್ಯಾಗಿಂದ ಸರ್ವಸ್ವವನ್ನು ಮತ್ತೊಬ್ಬರಿಗೆ ಕೊಡೋದಲ್ಲ. ಈ ಥರ ಒಣ ತತ್ವಜ್ಞಾನ ನಮ್ಮ ದೇಶದಾಗ ಎಂದೂ ಇರಲಿಲ್ಲ. ಆದ್ರೆ ಇದ್ದದ್ದನ್ನು ಹಂಚಿಕೊಂಡು ತಿನ್ನೋದು ಅನ್ನುವಂಥ ಒಂದು ಅರ್ಥವನ್ನು ಕೊಟ್ಟು ಸಹನೌ ಭುನಕ್ತು. ಓಂ ಸಹನಾವವತು. ಭಗವಂತನೇ ನಮ್ಮನ್ನು ರಕ್ಷಿಸು. ಸಹನೌ ಭುನಕ್ತು. ಈ ಭೂಮಿಯ ಮ್ಯಾಲ ಸಮೃದ್ಧಿ ಅಂತ ಏನೇನದ ಆ ಎಲ್ಲ ಸಮೃದ್ಧಿಯ ಮ್ಯಾಲ ನಾನೊಬ್ಬನ ಹಕ್ಕಂತಿಲ್ಲ. ಯಾರು ಎದುರಿರ್ತಾರ, ಯಾರು ಎಡಕ್ಕಿರ್ತಾರ, ಯಾರು ಬಲಕ್ಕಿರ್ತಾರ, ಯಾರು ನಮ್ಮ ಹಿಂದಿರ್ತಾರ, ಅವರೆಲ್ಲರದು ಅದರ ಮ್ಯಾಲ ಒಂದಿಷ್ಟು ಗೌರವ ಇರ್ತದೆ, ಅವ್ರದ್ದೊಂದಿಷ್ಟು ಅದರ ಮ್ಯಾಲ ಹಕ್ಕಿರ್ತದೆ. ಅವರ ಹಕ್ಕನ್ನು ನಾವು ಗೌರವಿಸುವುದನ್ನು ಕಲಿಬೇಕು ಅನ್ನುವಂಥ ವಿಶಾಲ ಮನೋಭಾವವನ್ನು ಧರ್ಮದ ತಳಹದಿಯ ಮೇಲೆ ಕಟ್ಟಿಕೊಡಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಸಹನೌ ಭುನಕ್ತು. ಸಹವೀರ್ಯಂಕರವಾವಹೈ ಅಂದ್ರೆ ಬೆಳವಣಿಗೆ, ಶಕ್ತಿ, ಸಾಮರ್ಥ್ಯ. ಈಗ ನೋಡ್ರಿ, ಯಾವುದಾದ್ರೂ ಒಬ್ಬ ವ್ಯಕ್ತಿ ಒಂದ ರೀತಿಯಲ್ಲಿ ಬೆಳವಣಿಗೆ ಆದರೆ ತಪ್ಪದು. ಎಲ್ಲರೂ ಕೂಡಿ ಬೆಳವಣಿಗೆ ಆದರೆ, ಎಲ್ಲವೂ ಕೂಡಿ ಬೆಳೀತು ಅಂದ್ರೆ ಒಂದು ಅರ್ಥದಲ್ಲಿ ವೈಭವ ಬೇರೆ ಇರ್ತದೆ. ಸಾಮಾನ್ಯವಾಗಿ ನಾವು ಇಂಥ ಆರ್ಥಿಕ ಕಾರ್ಯಕ್ರಮಗಳಿಗೆ ಹೋದಾಗ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೇವೆ. ಅದೇನು ಅಂದ್ರೆ, ಒಬ್ಬ ಹುಡುಗ ತಾಯಿ ಹೊಟ್ಟೆಯಿಂದ ಜನ್ಮ ಪಡೆದ ಬಳಿಕ ಅವನ ಬೆಳವಣಿಗೆ ಪ್ರಾರಂಭ ಆಕತಿ. ದೈಹಿಕ ಬೆಳವಣಿಗೆ 21-22 ವರ್ಷದವರೆಗೆ ಪ್ರಾರಂಭ ಆಕತಿ. ಎಲ್ಲರೂ ಅದನ್ನು ಗಮನಿಸ್ತಾರೆ. ನೀವು ನೋಡ್ರಿ, ಅಗದಿ ಸಹಜವಾಗಿ ಒಬ್ಬ ಹುಡುಗಂದು 2 ಕೈಗಳು ಉದ್ದ ಬೆಳೀತಾ ಇದ್ದು ಹೊಟ್ಟಿ ಕಾಲ ಎಷ್ಟಿತ್ತು ಅಷ್ಟ ಇತ್ತು ಅಂದ್ರೆ ಬೆಳವಣಿಗೆ ಅನ್ನಂಗಿಲ್ಲ ಅದಕ್ಕೆ. ಅಕಸ್ಮಾತ್ ಆ ಹುಡುಗಂದು ಕೈ 2 ಕರೆಕ್ಟ್ ಇದ್ದು ಬರೀ ಹೊಟ್ಟೆ ಒಂದ ಬೆಳಿಲಿಕ್ಕತ್ತಿತ್ತು ಅಂದ್ರೂ ಬೆಳವಣಿಗೆ ಅನ್ನಂಗಿಲ್ಲ. ಒಬ್ಬ ವ್ಯಕ್ತಿಯ ಬೆಳವಣಿಗೆ ಹೆಂಗ ಸರ್ವಾಂಗ ಸುಂದರವಾಗಿರಬೇಕು ಅಂದ್ರೆ ಸಂಪೂರ್ಣ ಅವಯವಗಳು ಸರಿಯಾದ ಕ್ರಮದಲ್ಲಿ ಬೆಳಿಬೇಕು. ಹಂಗ ಒಂದು ರಾಷ್ಟ್ರ, ಒಂದು ರಾಜ್ಯ ಬೆಳಿಬೇಕಾಗಿತ್ತು ಅಂದ್ರೆ, ಸಮೃದ್ಧಿಯನ್ನು ಪಡಿಬೇಕಾಗಿತ್ತು ಅಂದ್ರೆ ಅದರ ಅಂಗ ಪ್ರತ್ಯಂಗಗಳು ಸಮಾನಾಂತರದಲ್ಲಿ ಬೆಳೀತಾ ಹೋಗಬೇಕು. ಸಮಾನಾಂತರದಲ್ಲಿ ಬೆಳಿಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು ಅಂದ್ರೆ, ಯಾರು ಈ ಬೆಳವಣಿಗೆಯ ನೇತೃತ್ವವನ್ನು ವಹಿಸ್ತಾರ, ಯಾರು ಈ ಬೆಳವಣಿಗೆಯಲ್ಲಿ ಮಹತ್ವದ ಜವಾಬ್ದಾರಿಯನ್ನು ವಹಿಸ್ತಾರ, ಅವರು ಭಾಳ ವಿಚಾರ ಮಾಡಿ ಹೆಜ್ಜೆ ಇಡಬೇಕು. ಎಲ್ಲಿಯೂ ಕೂಡ ಧರ್ಮದ ಗೆರೆ ಮೀರಲಾರ್ದಂಗ, ಧರ್ಮದ ಎಳಿ ದಾಟಲಾರ್ದಂಗ ವಿಚಾರ ಮಾಡಿ ಅಭಿವೃದ್ಧಿಯ ಸಂಕಲ್ಪವನ್ನು ಹೊತ್ತು ಸಾಗಬೇಕಾಗ್ತದೆ. ಯಾಕೆ ಈ ಮಾತು ಇಷ್ಟು ಮಹತ್ವದ್ದು ಅಂದ್ರೆ, ನಾವು ಆರ್ಥಿಕವಾಗಿ ಸಬಲರಾಗ್ತೇವೆ. ಆದ್ರೆ ಎಷ್ಟೇ ಆರ್ಥಿಕವಾಗಿ ಸಬಲರಾದರೂ ಕೂಡ ನಮ್ಮ ಆರೋಗ್ಯ
ನಮ್ಮ ದೈನಂದಿನ ಚಟುವಟಿಕೆಗಳು ಮತ್ತು ನಮ್ಮ ಮನಸ್ಥಿತಿಯನ್ನು ಅವಲಂಬಿಸಿರ್ತದೆ. ನಾವೆಷ್ಟು ಸಂತೋಷದಿಂದ ಇರ್ತೇವೆ, ಎಷ್ಟು ಸಮೃದ್ಧಿಯನ್ನು ಅನುಭವಿಸ್ತಾ ಇರ್ತೇವೆ, ಅದರ ಮ್ಯಾಲ ನಮ್ಮ ದೈಹಿಕ ಆರೋಗ್ಯ ನಿಂತಿರ್ತದೇನೆ ವಿನಃ ನಾವು ಎಷ್ಟು ಸಂಪಾದನೆ ಮಾಡೀವಿ, ಎಷ್ಟು ಚಲೋ ಹಾಸಿಗೆ ಮ್ಯಾಲೆ ಮಲಗಾಕತ್ತೀವಿ, ಎಷ್ಟು ಚಲೋ ತಾಟ್ನ್ಯಾಗ ಎಷ್ಟು ಶುದ್ಧವಾದ ಪದಾರ್ಥಗಳನ್ನು ಉಣ್ಣಾಕತ್ತೀವಿ ಅನ್ನೋದನ್ನು ಗಮನಿಸಿ ನಮ್ಮ ಆರೋಗ್ಯ ನಿಂತಿರಂಗಿಲ್ಲ. ಮನಸ್ಸು ಸಂತುಷ್ಟ ಇರಬೇಕು, ಮನಸ್ಸು ಸಂತೃಪ್ತಿಯಿಂದ ಇರಬೇಕು. ನಾವು ಮಲಗುವಾಗ ಬೆಳಗಿನ ಆರಭ್ಯ ಸಾಯಂಕಾಲದವರೆಗೆ ದುಡಿದು ಬಂದು ಶರೀರಕ್ಕೆ ಸಾಕಷ್ಟು ದಣಿವಾಗಿ ವಿಶ್ರಾಂತಿಗೆ ಹೋಗುವಾಗ ಒಂದೇ ಒಂದು ಕ್ಷಣ ನಿಂತು ಬೆಳಗಿನಿಂದ ಸಾಯಂಕಾಲದವರೆಗೆ ಕಳೆದ ಸಮಯವನ್ನು ನೋಡಿದ್ರೆ ನಮಗನ್ನಿಸ್ಬೇಕು ಇವತ್ತಿನ ಜೀವನ ನಂದು ಅರ್ಥಪೂರ್ಣವಾಗಿ ಸಾಗಿತ್ತು ಅಂತ ಅನ್ನಿಸ್ತು ಅಂದ್ರೆ ಅದರಷ್ಟು ದೊಡ್ಡ ಆರೋಗ್ಯ ಯಾವುದೂ ಇಲ್ಲ. ಜಗತ್ತಿನೊಳಗೆ ದೊಡ್ಡ ಔಷಧ ಕಂಪನಿಗಳು ಯಾಕೆ ಕೆಲಸ ಮಾಡಕತ್ತಾವಂದ್ರೆ ಸಾಯಂಕಾಲದ ಈ ಮನಸ್ಥಿತಿಯನ್ನು ಕಸ್ಕೊಳ್ಳೋ ಸಲುವಾಗಿ, ಕಸ್ಕೊಂಡಿದ್ರಿಂದ. ದೊಡ್ಡ ವ್ಯಾಜ್ಯಗಳು ಯಾಕೆ ನಡೀತಾವು ಅಂದ್ರೆ ರಾತ್ರಿ ಸಮಯ ಮಲಗುವ ಪೂರ್ವದಲ್ಲಿ ನಮಗೆ ಈ ಭಾವ ಬರಲಾರ್ದಕ್ಕಾಗಿ. ನೀವು ಮಲಗುವ ಕೋಣೆಯೊಳಗೆ ಯಾವ ದೇವ್ರ ಭಾವಚಿತ್ರ ಹಾಕೋತೀರಿ, ಯಾವ ದೇವ್ರ ಭಾವಚಿತ್ರ ಹಾಕೊಳ್ಳಂಗಿಲ್ಲ, ಬಹಳ ದೊಡ್ಡ ಸಮಸ್ಯೆ ಅಲ್ಲ. ನೀವು ಮಲಗುವ ಪೂರ್ವದಲ್ಲಿ ಯಾರನ್ನ ಧ್ಯಾನ ಮಾಡ್ತೀರಿ, ಯಾರನ್ನ ಧ್ಯಾನ ಮಾಡಂಗಿಲ್ಲ ಅಂತ ವಿಚಾರ ಮಾಡೋದು ಬಹಳ ದೊಡ್ಡ ಸಮಸ್ಯೆ ಅಲ್ಲ. ಆದ್ರೆ ಮಲಗುವ ಪೂರ್ವದಲ್ಲಿ ಬೆಳಗಿನಿಂದ ಸಾಯಂಕಾಲದವರೆಗೆ ನಾನು ಕಳೆದಿರುವಂಥ ಸಮಯ ಧರ್ಮಯುತವಾಗಿತ್ತು, ಸಂತೋಷಪ್ರದವಾಗಿತ್ತು, ನನ್ನಿಂದ ಯಾವ ಅನ್ಯಾಯವೂ ಯಾರಿಗೂ ಘಟಿಸಲಿಲ್ಲ ಅನ್ನುವಷ್ಟು ತೃಪ್ತಿ ನಿಮಗಿತ್ತು ಅಂದ್ರೆ ಅವತ್ತಿನಿಂದ ಒಂದೊಂದು ಗುಳಿಗೆ ಕಡಿಮೆ ತಗೊಂಡ್ರೆ ನಡೀತದೆ, ಆರಾಮ್ ಹೆಚ್ಚಿರ್ತದೆ. ಅಕಸ್ಮಾತ್ ಹಿಂಗೆ ಅನಿಸಲಿಲ್ಲ ಅಂದ್ರೆ ಮರುದಿವಸದಿಂದ ಗುಳಿಗೆ ಸಂಖ್ಯೆ ಹೆಚ್ಚು ಮಾಡ್ಬೇಕಾಕತ್ತೆ. ಬೆಂಗಳೂರು ಕಡೆ ಮಂದಿ ಭಾಳ ಬಂದೇರಿ, ಮಾತ್ರೆಗಳ ಸಂಖ್ಯೆ ಮರುದಿವಸದಿಂದ ಹೆಚ್ಚು ಮಾಡ್ಬೇಕಾಕತ್ತೆ. ಈ ಮಾತ್ರೆಗಳು ಇವ್ರು ಬಂದು ಹೇಳಿದ್ರು ಇದೆ, ಈಗ ನಾನು ಎಷ್ಟೋ ವರ್ಷಗಳಿಂದ ವೈದ್ಯರ ಸಂಪರ್ಕ ಮಾಡಿಲ್ಲ ಅಂತ, ಆಪರೇಷನ್ ಇಲ್ಲ. ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂದರೆ ಅನಾರೋಗ್ಯ ಅನ್ನೋದು ಯಾವಾಗರ ಒಮ್ಮೆ ಇರಬೇಕು. ವಿಶೇಷ ಅಂದರೆ ನೆಗಡಿ ಜ್ವರ, ನೆಗಡಿ ರೋಗ ಅಲ್ಲ, ಬುಗುಡಿ ಬಂಗಾರ ಅಲ್ಲ, ಯಾವಾಗರ ಒಮ್ಮೆ ಬರ್ತಾ ಹೋಗ್ತಾ ಇದ್ದರೆ ಬೇರೆ, ಶರೀರ ಒಂದ್ಸರಿ ಸ್ವಚ್ಛ ಆಕತ್ತೆ ಅಂತ ತಿಳ್ಕೊಬೋದು. ಇತ್ತೀಚಿನ ದಿನಮಾನಗಳಲ್ಲಿ ವಿಶೇಷವಾಗಿ ನಗರ ಪ್ರದೇಶದ ಜನ ಬಳಲ್ತಾ ಇರುವಂಥ ರೋಗಗಳೇನದಾವ, ಆ ಎಲ್ಲ ರೋಗಗಳಿಗೆ ದೈಹಿಕ ಕಾರಣಗಳಿಗಿಂತಲೂ ಕೂಡ ಮಾನಸಿಕ ಕಾರಣಗಳು ಅತ್ಯಂತ ಹೆಚ್ಚದಾವ. ಯಾವ ಕಾರಣಕ್ಕಿದ ಅಂದ್ರೆ ಧರ್ಮದ ಎಳಿ, ಧರ್ಮದ ದಾರಿ ತಪ್ಪಿದ್ದರಿಂದ. ಅದಕ್ಕಾಗಿ ಓಂ ಸಹನಾವವತು ಸಹನೌ ಭುನಕ್ತು ಸಹವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು. ಅವ್ರು ಹೇಳ್ತಾರ ಸಾಕಷ್ಟು ಪ್ರಕಾಶಮಾನವಾಗಲಿ ನಮ್ಮ ವ್ಯಾಪಾರ ವ್ಯವಹಾರಗಳು, ನಮ್ಮ ಉದ್ಯಮಗಳು, ನಮ್ಮ ವ್ಯವಸಾಯ ಬೆಳೀಲಿ ಅಂತ. ಕೊನೆಯದು ಕೇಳ್ತಾರ್ರಿ, ಬಹುಶಃ ಈಗಿನಕ್ಕಿಂತಲೂ ಅವಾಗ ಕಾಲ ಸೂಕ್ಷ್ಮ ಇತ್ತಂದ್ರೂ ಮಹಾಮಂತ್ರದಾಗ ಈ ಸಾಲ ಐತಂದ್ರೆ ವಿಚಾರ ಮಾಡಬೇಕು. ಮಾ ವಿದ್ವಿಷಾವಹೈ. ಈಗ ಕೇಳ್ಬೋದು, ಯಾಕಂದ್ರೆ ಇತ್ತಿತ್ಲಾಗ ಹಳೆಯವು ಗಾದಿ ಮಾಡ್ತು ಹುಟ್ಟ್ಯಾವ, ತಾಮ್ರದೊಡ್ಡ ತಾಯಿ ಮಕ್ಕಳನ್ನು ಕೆಡಿಸ್ತು ಅಂಥೇಳಿ. ಆದ್ರೆ ಆವಾಗ ಋಷಿಗಳು ಕೇಳ್ತಾರ, ನಮ್ಮ ನಡುವೆ ಒಟ್ಟ ದ್ವೇಷವು ಬಾರದಿರಲಿ. ಕೊಟ್ಟು ಕೊನೆಗೆ ಈ ಶಬ್ದ ಯಾಕೆ ಕೇಳ್ತಿರ್ಬೇಕು ಅಂದ್ರೆ ಮನುಷ್ಯನ ಮನಸ್ಸಿನ ರಚನಾನ ಹಂಗೈತಿ. ಯಾವ್ಯಾವ ವಸ್ತುಗಳದು, ಯಾವ್ಯಾವ ವಿಷಯಗಳದು ಒಂದಲ್ಲ ಒಂದು ಕ್ಷಣ ಇದಕ್ಕೆ ವ್ಯಾಮೋಹ ಗಂಟು ಬಿತ್ತು ಅಂದ್ರೆ ಅದನ್ನು ನಾವು ಸಹಜವಾಗಿ ಒಟ್ಟ ಬಿಡಬಾರದು ಅಂತ. ಅದು ಒಮ್ಮೆ ಆಳ್ಲಿಕ್ಕೆ ಶುರು ಮಾಡಿತು ಅಂದ್ರೆ ಎಲ್ಲ ರೀತಿಯ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ವಿರೋಧಿಯಾಗಿ ಅದರ ಕೆಲಸ ಕಾರ್ಯಗಳು ನಡೀತಾವೆ. ಆ ಕಾರಣಕ್ಕಾಗಿ ಇಂಥದೊಂದು ಮನಸ್ಥಿತಿಯನ್ನು ತೆಗೆದು ಹಾಕಬೇಕು. ಸಮೃದ್ಧವಾದ ನಾಡ ಕಟ್ಟುವ ಸಂಕಲ್ಪವನ್ನು ತೊಟ್ಟವರು ಧರ್ಮದ ಎಳೆಯೊಳಗಿರಬೇಕು ಅನ್ನುವಂಥ ಕಾರಣಕ್ಕಾಗಿ ಓಂ ಸಹನಾವವತು ಸಹನೌ ಭುನಕ್ತು ಸಹವೀರ್ಯಂ. ಇನ್ನೊಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಎಲ್ಲ ವಾಣಿಜ್ಯೋದ್ಯಮಿಗಳಿಗೂ ಇದೊಂದು ಮಹಾಮಂತ್ರ ಆಗಬಹುದು. ಸರ್ವೇ ವೈ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯ. ಎಲ್ಲರೂ ಸುಖಿಗಳಾಗಿರಲಿ, ಎಲ್ಲರೂ ನಿರಾಮಯರಾಗಿರಲಿ. ಆಮಯ ಅಂದ್ರೆ ರೋಗ. ವೈದ್ಯರ ಕಾನ್ಫರೆನ್ಸ್ನಾಗ ಇದನ್ನು ಹೇಳಲಿಕ್ಕೆ ಆಗೋದಿಲ್ರಿ, ಆಗ್ತದನ್ರಿ? ಎಲ್ಲರೂ ನಿರಾಮಯರಾಗಿರಲಿ,
ಅನ್ಲಿಕ್ಕೆ ಆಗ್ತದನ್? ಆಗಂಗಿಲ್ಲ. ಆದ್ರೆ ನಿಮ್ಮ ಮುಂದೆ ಅದನ್ನು ಹೇಳ್ಬೋದು. ಯಾಕಂದ್ರೆ ನೀವು ಅನ್ನದ ವಾಹಕರು, ಧರ್ಮದ ವಾಹಕರು, ವಸ್ತುಗಳದ ವಾಹಕರು ಅನ್ನುವಂಥ ಸದುದ್ದೇಶದಿಂದ. ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು. ಎಲ್ಲ ಜನ ಏನದಾರ ಅವರೆಲ್ಲ ಒಂದಲ್ಲ ಒಂದು ಸಂದರ್ಭದಲ್ಲಿ ಮಂಗಳಕರವಾದದ್ದು ಏನೈತೆ ಅದನ್ನಷ್ಟ ನೋಡ್ಕೋತ ಇರಲಿ, ಉಳಿದದ್ದೆಲ್ಲ ಯಾರ ಕಣ್ಣಿಗೂ ಬೀಳದಿರಲಿ ಅಂತ ಪ್ರಾರ್ಥನೆ. ಯಾರಿಗೂ ದುಃಖ ಆಗಬಾರ್ದು. ನಾವೆಲ್ಲ ಬಸವನಾಡಿನ ಜನ. ತಮಗೆ ಗೊತ್ತಿರಬೇಕು, ಬಸವಣ್ಣನಷ್ಟು ಕಠಿಣವಾದ ಅರ್ಥಮಂತ್ರಿ ಭಾರತ ದೇಶದ ಇತಿಹಾಸದಲ್ಲಿ ಸಿಗೋದು ಬಹಳ ಕಷ್ಟ. ಅರ್ಥಮಂತ್ರಿ ಮೊದಲ ಸೇರಿದ್ದು ಕರ್ಣಿಕ ಕ್ಲರ್ಕ್. ಯಾರ್ಯಾರಿಗೂ ಒಮ್ಮೆ ಲಕ್ ಇರ್ತದ್ರಿ, ಪಕ್ಕ ಮಾವನೇ ಮಂತ್ರಿ. ಹೀಗಾಗಿ ಒಂದೊಂದು ಹಂತ ಏರ್ತಾ ಹೋಗಿ ಪ್ರಧಾನಿ ಆದರು, ಅರ್ಥಮಂತ್ರಿ ಆದರು, ಪ್ರಧಾನಿ ಆದರು. ಅವರ ಕಾಲಾವಧಿಯೊಳಗೆ ಕಲ್ಯಾಣ ನಾಡ ಅತ್ಯಂತ ಸಮೃದ್ಧವಾದ ನಾಡು. ಉಳಿದೆಲ್ಲ ದಾಖಲೆಗಳನ್ನು ನೋಡಿದ್ರೆ ಕಲ್ಯಾಣ ಅತ್ಯಂತ ಸಮೃದ್ಧವಾದ ನಾಡ. ಯಾಕೆ ಹಂಗಿತ್ತು ಅಂದ್ರೆ ಅವರ ಅರ್ಥಶಾಸ್ತ್ರ ಅಷ್ಟು ಶುದ್ಧ ಇತ್ತು. ನಾನು ಇನ್ನೊಂದು ಮಾತನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ದೇಶದಲ್ಲಿ ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಸಂಬಂಧಿ ಚತುರ್ವಿಧ ಪುರುಷಾರ್ಥ ಇದ್ರೂ ಕೂಡ ಒಂದು ರಾಜ್ಯ, ಒಂದು ರಾಷ್ಟ್ರ ನಡೆಯೋದು ಈ ಆರ್ಥಿಕ ವ್ಯವಹಾರಗಳ ಮ್ಯಾಲಿಂದ. ಭಾಳಷ್ಟು ಜನ ಹೇಳ್ತಾರೆ, ನೀವೆಲ್ಲ ಮಾಧ್ಯಮದೊಳಗೆ ಸರ್ಕಾರದ ಪ್ರತಿನಿಧಿಗಳು, ವಿರೋಧ ಪಕ್ಷದವರು ಮಾತಾಡ್ತಿರ್ತಾರೆ. ನಾಳೆ ಇಂಥದೊಂದು ಸಾಮಾನ್ಯನ ರೇಟ್ ಭಾಳ ಏರಿತು, ಇದಕ್ಕೆ ಇಂಥವರೇ ಕಾರಣ. ಒಂದು ಸಾಮಾನ್ಯನ ರೇಟ್ ಭಾಳ ಇಳೀತು, ಇದಕ್ಕೆ ಇಂಥವರೇ ಕಾರಣ. ಪರಸ್ಪರ ನೀವೆಲ್ಲ ಚರ್ಚೆಗಳನ್ನು ನೋಡ್ತೀರಿ. ಆದ್ರೆ ಯಾವುದೇ ವಸ್ತುವಿನ ಬೆಲೆ ಏರೋದು ಇಳಿಯೋದು ಒಬ್ಬರು ಇಬ್ಬರು 3 ಜನ ಕೂಡಿ ತಗೊಳ್ಳೋ ತೀರ್ಮಾನದಿಂದ ಅಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ಅಂತಾರಾಷ್ಟ್ರೀಯ ವಿನಿಮಯ ವ್ಯಾಪಕವಾಗಿ ಚಲಾವಣೆಯೊಳಗಿರೋದ್ರಿಂದ ರಾಷ್ಟ್ರಗಳ ನಡುವೆ ಇರುವಂಥ ಸಂಬಂಧಗಳು ನಿರ್ಧಾರ ಮಾಡೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದ ಅರ್ಥಶಾಸ್ತ್ರಜ್ಞರು ಏನೇನು ನಿಯಮಾವಳಿಗಳನ್ನು ಹಾಕ್ತಾರ, ಏನೇನು ನಿಯಮಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾವ, ಅದರ ಪರಿಣಾಮ ಎಲ್ಲರ ಮೇಲೂ ಆಗ್ತಾ ಹೋಗ್ತಿರ್ತದೆ. ಯಾವಾಗ ಬದ್ನಿಕಾಯಿ ಕೊಟ್ಟು ಜ್ವಾಳ ತಗೊಳ್ಳೋದು, ಜ್ವಾಳ ಕೊಟ್ಟು ಕೊತ್ತಂಬರಿ ತಗೊಳ್ಳೋದು, ಯಾವಾಗ ನಾವು ಸಣ್ಣಾಗಿರ್ತಾಗ ಕಟಿಂಗ್ ಮಾಡೋರು ಬಂದ್ರಂದ್ರೆ ಒಬ್ರಿಗೂ ರೊಕ್ಕ ಕೊಡ್ತಿರ್ಲಿಲ್ಲ. ಎಲ್ಲರಿಗೂ 5-6 ಮಂದಿದು ಕಟಿಂಗ್ ಮಾಡಿದ ಕೂಡಲೇ ಒಂದು ಬುಟ್ಟಿ ಗೊಂಜಾಳ ತೆನಿ ಅಥವಾ ಜ್ವಾಳದ ತೆನಿ ಅವ್ನು ಕೊಟ್ಟು ಕಳಿಸೋ ಪದ್ಧತಿ ಎಲ್ಲಿ ತನ ಇತ್ತು, ಅಲ್ಲಿ ತನ ಬೇರೆ ಇತ್ತು ಜಗತ್ತ. ಈಗ ಜಗತ್ತು ಬೇರೆ ಅದ. ಈ ಜಗತ್ತ ತಂತ್ರಜ್ಞಾನದ ಜಗತ್ತ. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಸವಾಲುಗಳನ್ನು ಎದುರಿಸಬೇಕಾದಂತಹ ಜಗತ್ತ. ಆದರೆ ಈ ಎಲ್ಲ ಸವಾಲುಗಳನ್ನು ಮೀರುವಾಗ ನಾವಿಡುವ ಪ್ರತಿಯೊಂದು ಹೆಜ್ಜೆಯೂ ಕೂಡ ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ. ಋಷಿಗಳು ನಮ್ಮ ನಾಡಿಗೆ ಹಾಕಿಕೊಟ್ಟ ಅದ್ಭುತವಾದ ಪಾಠದ ಹೆಜ್ಜೆಯೊಳಗ ನಮ್ಮ ಹೆಜ್ಜೆಗಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಅದು ಯಾವುದೇ ರೀತಿಯ ತೊಂದರೆ ಆಗಲಾರ್ದಂಗೆ ಚಲೋ ನಿದ್ದೆ ಬರ್ತದೆ. ನೀವು ತಟ್ಟು ಹಾಸ್ಕೊಂಡು ಮಕ್ಕೊಳ್ರಿ, ನೆಲದ ಮೇಲೆ ಮಕ್ಕೊಳ್ರಿ, ಸೋಫಾದ ಮೇಲೆ ಮಕ್ಕೊಳ್ರಿ, ಚಲೋ ಕಾಟ ಅದ್ರ ಮೇಲೆ ಒಳ್ಳೆ ಗಾದಿಯನ್ನು ಹಾಕೊಂಡು ಮಲ್ಕೊಂಡ್ರು ಆನಂದವಾಗಿ ನಿದ್ದೆ ಬರ್ತೈತಿ. ಇಲ್ಲಂದ್ರೆ ಇಲ್ಲಿಂದ ಹಿಡ್ಕೊಂಡು ಬೆನ್ನಿನ ನೋವಿನ ತನ ಎಲ್ಲ ರೀತಿಯ ನೋವುಗಳು ಪ್ರಾರಂಭ ಆಕ. ಆಮಯ ಅಂದ್ರೆ ಆ ವ್ಯಾಧಿಗಳು ಇಂತಿಂಥ ಕಾರಣಕ್ಕೆ ಬರ್ತಾವಂತಲ್ಲ. ನೀವು ನೋಡ್ರಿ, ಆಸ್ಪತ್ರೆಯೊಳಗೆ ಹೋಗ್ರಿ, ಎಲ್ಲ ಡಾಕ್ಟರ್ಗಳನ್ನು ಕೇಳ್ರಿ. ಈ ಎಲ್ಲ ಡಾಕ್ಟರ್ಗಳು ಒಂದು ರಿಪೋರ್ಟ್ ಕೊಡ್ತಾರೆ, ಅತಿ ಸಹಜ. ಈಗ ನಿಮ್ಗೆ ನೆಗಡಿ ಬಂದದ, ಜ್ವರ ಬಂದದ, ಕೆಮ್ಮು ಹತ್ತದ ಅಂದ ಕೂಡಲೇ ಏನಾರೇ ಇನ್ಫೆಕ್ಷನ್ ಆಗಿರ್ಬೇಕ್ರಿ ಅಂತಾರೆ. ಹೌದಾ? ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಆಗ್ಯದ, ಇತ್ತಿತ್ತಲಾಗಿ ಭಾಳಷ್ಟು ಮಂದಿ ಹೇಳ್ತಾರೆ ಈ ತಂಬಾಕು ತಿಂತಿದ್ರಿ ಅದಕ್ಕೆ ಕ್ಯಾನ್ಸರ್ ಆಗ್ಯದ. ಸರಿ, ಒಟ್ಟು ತಂಬಾಕು ತಿನ್ನಂಗಿಲ್ರಿ, ಜೀವನದಾಗ ತಂಬಾಕದ ಎಲ್ಲಿನ ನೋಡಿಲ್ಲ, ಆದರೂ ಅವನಿಗೆ ಕ್ಯಾನ್ಸರ್ ಆಗ್ಯದ ರೀ. ಅತ್ಯಂತ ಆರೋಗ್ಯಪೂರ್ಣವಾಗಿ ಅವ್ರ ಶರೀರ ದಿನ ಬೆಳಗಾದ್ರೆ ವ್ಯಾಯಾಮ, ಯೋಗ ಇದನ್ನೆಲ್ಲ ಮಾಡ್ತಾರ್ರಿ. ಮೊನ್ನೆ ಹೃದಯಾಘಾತ ಆಯಿತು, ಹೋದ್ರಿ. ಕೇಳ್ತೀವಲ್ಲ ನಾವು ಇವನ್ನೆಲ್ಲ. ಅದಕ್ಕೆ ನಮ್ಮ ಇದನ್ನೆಲ್ಲವನ್ನೂ ಮೀರಿ ನಮ್ಮ ಮಾನಸಿಕ ಸ್ವಾಸ್ಥ್ಯ, ಸ್ಥಿರತೆ, ಅದರಲ್ಲೂ ವಿಶೇಷವಾಗಿ
ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರತಿನಿತ್ಯ ಎದುರಿಸುವಂಥ ಕ್ಷೇತ್ರ ನಿಮ್ಮದು. ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರತಿನಿತ್ಯ ಎದುರಿಸುವಂಥ ಕ್ಷೇತ್ರ. ಭಾಳಷ್ಟು ಜನ ದೂರದಿಂದ ಹ್ಯಾಂಡಲ್ ಮಾಡೋರದು ಇರ್ಬೋದು. ಸಾಮಾನ್ಯವಾಗಿ ಹೇಳ್ತೇನೆ, ಕೆಲವೊಂದಿಷ್ಟು ಜನ ತಾಯಂದಿರು ಬಂದಾರ, ಒಂದು ಬಟ್ಟೆ ಅಂಗಡಿಗೆ ಇಬ್ಬರು ತಾಯಂದಿರು ಹೋದ್ರೆ ತಿಟ್ಕೋರಿ, ಅವನ ತಾಳ್ಮೆ ಗತಿ ಏನ್ರಿ? ಬಟ್ಟೆ ತೋರ್ಸೋಂದು 1 2 3 4 5 6 10 15 20 ಎಲ್ಲ ತೆಗೆದ ನಂತರ ಕೊಟ್ಟ ಕೊನೆಗೆ ಅವ್ರ ಪ್ರಶ್ನೆ ಒಂದೇ, ಏನು? ಇದ ಕಲರ್ನಾಗ ಬೇರೆ ಡಿಸೈನ, ಇದ ಡಿಸೈನ್ನಾಗ ಬೇರೆ ಕಲರ. ಈ ಸಾಲ ಇದ್ದೇ ಇರ್ತದೆ. ನಾ ಯಾಕೆ ಈ ಮಾತು ಹೇಳ್ತಾ ಇದ್ದೇನೆಂದ್ರೆ, ವ್ಯಾಪಾರ ಕ್ಷೇತ್ರ ಅನ್ನೋದು ಪ್ರತಿಯೊಬ್ಬ ಗ್ರಾಹಕನ ಸಂತೃಪ್ತಿಯ ಮೇಲೆ ನಿಂತಿರ್ತದೆ. ವಾಣಿಜ್ಯ ಅನ್ನೋದು ಪ್ರತಿಯೊಬ್ಬ ಗ್ರಾಹಕನ ಸಂತೃಪ್ತಿಯ ಮೇಲೆ ನಿಂತಿರ್ತದೆ. ಆ ಕಾರಣಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಯನ್ನೂ ಕೂಡ ಸಮಾಧಾನ ಪಡಿಸುವಂಥ ಜವಾಬ್ದಾರಿ, ದಿನ ತರತರಾವರಿಯ ಜನ ಬಂದು ಎದುರುಗೊಳ್ಳುವಂಥ ಕ್ಷೇತ್ರ ವ್ಯಾಪಾರ ವ್ಯವಸಾಯ ಕ್ಷೇತ್ರ. ಇದು ವಾಣಿಜ್ಯ ವ್ಯವಸಾಯ ಭಾಳಷ್ಟು ಸವಾಲನ್ನು ಉಳ್ಳಂಥ ಕ್ಷೇತ್ರ. ಯಾರು ನಮ್ಮ ಜೀವನ ಹಿಂಗೆ ಇರಬೇಕು ಅಂತ ಬಯಸ್ತಾರ ಅವರು ಸರ್ಕಾರಿ ನೌಕರಿ ಹುಡುಕ್ತಾರೆ. ಆದರೆ ಯಾರು ತಮ್ಮ ಜೀವನವನ್ನು ಛಲದಿಂದ ನಡೆಸಬೇಕು ಅಂತಾರೆ ಅವರು ವಾಣಿಜ್ಯೋದ್ಯಮಕ್ಕೆ ಬರ್ತಾರೆ. ಯಾಕಂದ್ರೆ ಪ್ರತಿನಿತ್ಯವೂ ಕೂಡ ಸವಾಲುಗಳೊಂದಿಗೆ ಬದುಕಿಗೊಂದು ಅರ್ಥವನ್ನು ಕಟ್ಟಿಕೊಡುವಂಥ ಉದ್ದೇಶಕ್ಕಾಗಿ ಯಾರು ಛಲದಿಂದ ಬದುಕಬೇಕು ಅಂತ ಬರ್ತಾರ ಅವರು ವಾಣಿಜ್ಯೋದ್ಯಮಿಗಳಾಗ್ತಾರನ್ನುವಂಥ ಒಂದು ಮಾತು ಭಾಳ ಪ್ರಸಿದ್ಧದ. ಆ ಕಾರಣಕ್ಕಾಗಿ ತಾವೆಲ್ಲ ಈ ನಾಡಿನ ಮೂಲೆ ಮೂಲೆಯಿಂದ ಬಂದಿದ್ದೀರಿ. ಹತ್ತತ್ರ 100 ವರ್ಷದ 2 ಬೃಹತ್ತಾಗಿರುವಂಥ ಸಂಸ್ಥೆಗಳ ಸಹಯೋಗ ಅನ್ನೋಕ್ಕಿಂತ ಒಂದೇ ಸಂಸ್ಥೆ ಅನ್ನುವ ಅರ್ಥದಲ್ಲಿ ಇದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಕನ್ನಡ ನಾಡಿನ ಹೃದಯ ಭಾಗವಾಗಿರುವಂಥ ಈ ಹುಬ್ಬಳ್ಳಿಯಲ್ಲಿ, ವಿಶೇಷವಾಗಿ ಹುಬ್ಬಳ್ಳಿ ನಗರದ ಹೃದಯ ಭಾಗವಾಗಿರುವಂಥ ಈ ಸಭಾಂಗಣದಲ್ಲಿ ನಡೆದದ್ದು ಬಹಳ ಸಂತೋಷಪ್ರದವಾದ ವಿಚಾರ. ಸಾಮಾನ್ಯವಾಗಿ ಆರ್ಥಿಕ ಕಾರಣಗಳಿಗಾಗಿ ಮನಸ್ಸುಗಳು ಒಡೆಯೋದು ಹೆಚ್ಚು. ಆದರೆ ಇಲ್ಲಿರುವಂಥ ಹಿರಿಯರು ಇಂಥದೊಂದು ಸಾಹಸವನ್ನು ಮಾಡ್ಯಾರ, ಎಲ್ಲರ ಮನಸ್ಸುಗಳನ್ನು ಕಟ್ಟುವ ಕೆಲಸವನ್ನು ಮಾಡ್ಯಾರ. ಭಾಳಷ್ಟು ಮಂದಿ ಟಿ ವಿ ಒಳಗೆ ಹೇಳಿಕೆಯನ್ನು ಕೊಡ್ತಿರ್ತಾರೆ, ಉತ್ತರ ದಕ್ಷಿಣ ಭಾಳ ಹಿಂಗೆ ಅಂತ ತಿಳ್ಕೊಂಡ. ಇದೊಂದು ಸಮಾವೇಶ ಅಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಗಬೇಕು. ಯಾಕಂದ್ರೆ ಒಂದು ಯಂತ್ರ ಅತ್ಯಂತ ಸರಿಯಾಗಿ ನಡಿಬೇಕಾಗಿತ್ತು ಅಂದ್ರೆ ಅದರೊಳಗಿರುವಂಥ ನಟ್ಟು ಬೋಲ್ಟು ಭಾಳ ಕರೆಕ್ಟಾಗಿ ನಡಿಬೇಕು. ಹಂಗೆ ನಾಡ ಸಮೃದ್ಧಿ ಆಗಬೇಕಾಗಿತ್ತು ಅಂದ್ರೆ ವಾಣಿಜ್ಯೋದ್ಯಮ ವ್ಯವಹಾರದ ನಟ್ಟು ಬೋಲ್ಟು ಟೈಟ್ ಇರಬೇಕು. ಅವೆಷ್ಟು ಸರಿಯಾಗಿರ್ತಾವೆ ಅಷ್ಟು ನಾಡ ಸಮೃದ್ಧಿಯನ್ನು ಹೊಂದತಿ. ಇದರೊಳಗೆ ಉತ್ತರ ಇಲ್ಲ, ಇದರೊಳಗೆ ದಕ್ಷಿಣ ಇಲ್ಲ, ಅಖಂಡ ಕರ್ನಾಟಕ ಒಂದೇ ಆಗಿರಬೇಕು ಯಾವಾಗಲೂ. ಅದು ಯಾರ್ಯಾರು ಈ ದೃಷ್ಟಿಯೊಳಗೆ ವಿಚಾರ ಮಾಡಕತ್ತಾರ ಅವ್ರಿಗೆಲ್ಲ ಉತ್ತರ ಆಗುವಂಗೆ ಈ ಕನ್ನಡ ನಾಡಿನ ಹೃದಯ ಭಾಗದೊಳಗೆ ಇಂಥದೊಂದು ಸಭಾಂಗಣದೊಳಗೆ ಈ ಕಾರ್ಯಕ್ರಮ ಆಯೋಜನೆಗೊಂಡದ್ದು ಭಾಳ ಸಂತೋಷಕರವಾದ ವಿಚಾರ. ಸರ್ ಎಂ ವಿಶ್ವೇಶ್ವರಯ್ಯನವರು ಭಾಳ ದೊಡ್ಡ ದೂರದರ್ಶಿಗಳು, ಜೊತೆಗೆ ಜಂಗಿನ ಮುರುಗಯ್ಯನವರು ಭಾಳ ದೊಡ್ಡ ದೂರದರ್ಶಿಗಳು. ಅವರು ಮನಸ್ಸುಗಳು ಒಡಿಲಿ ಅಂತ ಇಂಥ ಸಂಸ್ಥೆಗಳನ್ನು ಹುಟ್ಟುಹಾಕಲಿಲ್ಲ. 4-6 ಜನ ಪರಸ್ಪರ ಸಹಕಾರದಿಂದ ನಾಡ ಸಮೃದ್ಧಿಗಾಗಿ ದುಡಿಯೋಣ ಅಂತ ತಿಳ್ಕೊಂಡು ಈ ಸಂಸ್ಥೆಗಳನ್ನು ಕಟ್ಟಿದರು. ಆ ಕಾರಣಕ್ಕಾಗಿ ಅದೊಂದು ಧ್ಯೇಯೋದ್ದೇಶವನ್ನು ಇಟ್ಕೊಂಡು ಈ ಸಂಘಟನೆ ಇದೇ ರೀತಿ ಬೆಳೆಯಲಿ. ಇಲ್ಲಿದ್ದಿರುವಂಥ ಪ್ರತಿಯೊಬ್ಬ ಅರ್ಥ ವ್ಯವಸಾಯಿಗಳೂ ಕೂಡ ಸಮೃದ್ಧಿಯನ್ನು ಕಾಣಲಿ. ಜೊತೆಗೆ ಸಹನೌ ಭುನಕ್ತು ಸಹವೀರ್ಯಂಕರವಾವಹೈ. ಇಡೀ ಚಾಣಕ್ಯನಿಗೆ ತನ್ನ ಪುಸ್ತಕದ ಹೆಸರನ್ನು ದಂಡನೀತಿ ಅಂತ ಇಡ್ಲಿಕ್ಕೆ ಬರ್ತಿತ್ತು, ರಾಜ್ಯಶಾಸ್ತ್ರ ಅಂತ ಇಡ್ಲಿಕ್ಕೆ ಬರ್ತಿತ್ತು. ಯಾಕೆ ಅದಕ್ಕೆ ಅರ್ಥಶಾಸ್ತ್ರ ಅಂತ ಇಟ್ರಂದ್ರೆ ರಾಜ್ಯ ಚಕ್ರ ನಡೆಯೋದೇ ಅರ್ಥದ ಮೇಲಿಂದ ಅನ್ನುವಂಥ ಕಾರಣಕ್ಕಾಗಿ. ಅರ್ಥ ವ್ಯವಸಾಯಿಗಳೇ ಇಡೀ ರಾಜ್ಯ ಚಕ್ರದ ನಿಯಂತ್ರಕರು ಅನ್ನುವಂಥ ಕಾರಣಕ್ಕಾಗಿ ಆ ಕೃತಿಗೆ ಅರ್ಥಶಾಸ್ತ್ರ ಅಂತ ಹೆಸರಿಟ್ಟರು. ಅಷ್ಟು ಮಹತ್ವದ ಕ್ಷೇತ್ರ ತಮ್ಮದೆಲ್ಲ ಇರೋದರಿಂದ ತಾವೆಲ್ಲ ಅಷ್ಟೇ ಜವಾಬ್ದಾರಿಯಿಂದ ಈ ಕ್ಷೇತ್ರದಲ್ಲಿ ತೊಡಗಿದ್ರಿಂದ ತಮ್ಮ ಮಾನಸಿಕ ಆರೋಗ್ಯದ ಕಾಳಜಿಯೊಂದಿಗೆ ಧರ್ಮಪರವಾದ 2 ಮಾತುಗಳನ್ನು ನಾನು ಈ ವೇದಿಕೆಯ ಮೇಲೆ ಹಂಚಿಕೊಂಡಿದ್ದೇನೆ. ಇಂಥದೊಂದು ಅವಕಾಶಕ್ಕಾಗಿ ಈ ಸಂಘಟನೆಯ ಎಲ್ಲ ಹಿರಿಯರಿಗೆ ನಾನು ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೆ ವಂದಿಸಿ ಮಾತನ್ನು ಮುಗಿಸ್ತೇವೆ. ಶರಣು ಶರಣಾರ್ಥಿಗಳು.
ಸ್ನೇಹಿತರೆ, ಸ್ವಾಮೀಜಿಗಳು ಮತ್ತು ಗುರುಗಳಿಂದ ಧರ್ಮದ ರೀತಿಯಲ್ಲಿ ನಾವು ನಡ್ಕೋಬೇಕು. ನಡ್ಕೊಳ್ಳೋದಲ್ಲಿ ಒಂದು ಒಳ್ಳೆ ಉದ್ಯಮಿಗಳಾಗಬೇಕಾದ್ರೆ ಏನೆಲ್ಲ ಗುಣಗಳನ್ನು ನಾವು ಅಳವಡಿಸ್ಕೋಬೇಕಂತೇಳಿ ಹಿತವಚನ ಕೇಳಿ ನಾವೆಲ್ಲರೂ ಅದೃಷ್ಟಶಾಲಿಗಳು. ಅವರ ಹಿತವಚನಗಳಿಂದ ನಮ್ಮ ದಿನನಿತ್ಯ ಕಾರ್ಯಕ್ರಮಗಳಲ್ಲಿ ನಾವು ಮಾಡೋ ಎಲ್ಲ ಆಕ್ಟಿವಿಟೀಸ್ನಲ್ಲೂ ಅಳವಡಿಸ್ಕೊಂಡ್ರೆ ಡೆಫಿನೆಟ್ಲಿ ಯು ಆರ್ ಆಲ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್ ಎಂಟರ್ಪ್ರಿನರ್ಸ್. ಥ್ಯಾಂಕ್ ಯು. ಈಗ ಜಿಲ್ಲಾ ಅಧ್ಯಕ್ಷರುಗಳಿಗೆ ಗೌರವ ಸೂಚಿಸುವ ಕಾರ್ಯಕ್ರಮ ಇದೆ ಗುರುಗಳಿಂದ. ದಯವಿಟ್ಟು ನಾನು 5 ಜಿಲ್ಲಾ ಅಧ್ಯಕ್ಷರುಗಳನ್ನ ಕರಿತೀನಿ. ತಾವೆಲ್ಲರೂ ವೇದಿಕೆ ಮೇಲೆ ಬರಬೇಕಾಗಿ ನನ್ನ ವಿನಂತಿ. ನಾವೆಲ್ಲರೂ ಗುರುಗಳಿಂದ ಆಶೀರ್ವಾದ ತೊಡ್ಕೊಳ್ತಾ ಇರೋದ್ರಿಂದ ತಮ್ಮೆಲ್ಲರಲ್ಲೂ ನನ್ನ ಮನವಿ, ದಯವಿಟ್ಟು ತಮ್ಮ ಪಾದರಕ್ಷೆಗಳನ್ನು ವೇದಿಕೆ ಪಕ್ಕದಲ್ಲಿ ಬಿಟ್ಟು ಬನ್ನಿ. ಎಲ್ಲ ಅಧ್ಯಕ್ಷರು ಪಾದರಕ್ಷೆಗಳನ್ನು ವೇದಿಕೆ ಪಕ್ಕದಲ್ಲಿ ಬಿಟ್ಟು ಬನ್ನಿ. ಗುರುಗಳಿಂದ ಆಶೀರ್ವಾದನ ಪಡ್ಕೊಳ್ಳೋಣ. ಮೊದಲನೇದಾಗಿ ಬೆಳಗಾಂ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್, ರೋಹನ್ ಜೋಲಿ ಅವರು ಬರಬೇಕಾಗಿ ವಿನಂತಿ. ಎರಡನೇದಾಗಿ ಬಳ್ಳಾರಿ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಶ್ರೀ ಶ್ರೀನಿವಾಸ ರಾವ್ರವರು. ಚಳ್ಳಕೆರೆ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್, ಚಿಕ್ಕಮಗಳೂರು ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್, ಬೆಳಗಾಂ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್, ಬಳ್ಳಾರಿ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್, ಚಳ್ಳಕೆರೆ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್, ಚಿಕ್ಕಮಗಳೂರು ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್. ಧಾರವಾಡ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್, ಮೈಸೂರು ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್, ಗದಗ್ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್, ಮತ್ತೆ ನಮ್ಮ KCCI ಮಾಜಿ ಅಧ್ಯಕ್ಷರಾದಂಥ EP ಲಿಂಗನಗೌಡರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಮತ್ತು ನಮ್ಮ FKCCI ಮಾಜಿ ಅಧ್ಯಕ್ಷರಾದಂಥ ಡಾಕ್ಟರ್ J. ಕ್ರಾಸ್ಟಾ, ಶ್ರೀ NS ಶ್ರೀನಿವಾಸ ಮೂರ್ತಿ, MC ದಿನೇಶ್, KM ಶ್ರೀನಿವಾಸ ಮೂರ್ತಿ ವೇದಿಕೆ ಮೇಲೆ ಬರಬೇಕಂತೇಳಿ ವಿನಂತಿ. ಮತ್ತು R. ಶಿವಕುಮಾರ್, ಎಲ್ಲ ಮಾಜಿ ಅಧ್ಯಕ್ಷರುಗಳಿಂದ ನಮ್ಮ ಡಿಸ್ಟ್ರಿಕ್ಟ್ ಅಧ್ಯಕ್ಷರುಗಳಿಗೆ ಗೌರವ ಸೂಚಕವಾಗಿ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅವ್ರ ಕಡೆಯಿಂದ ಸನ್ಮಾನ. ಹೌದು,
Ballari District Chamber of Commerce and Industries. Ballari District Chamber of Commerce and Industries. ಜನ ಇಲ್ಲ ಸರ್ ಮಾಡ್ತಾರೆ ಚಳ್ಳಕೆರೆ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್. ಚಳ್ಳಕೆರೆ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್. ಅಲ್ಲಿ ಮೊಮೆಂಟು ಡಿಸ್ಟ್ರಿಕ್ಟ್ ವೈಸ್ ಮಾಡ್ತಾರೆ. ಚಿಕ್ಕಮಗಳೂರು ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಮಾಡ್ತಾರೆ. ಧಾರವಾಡ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್. ಸರ್ ಇಲ್ಲಿ ಟಿಕ್ ಮಾಡೋದ್ರಲ್ಲಿ 5 ಜನ ಕರೆದಿದ್ದೀನಿ. ಇನ್ನೊಂದು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲಿದೆ. ನಾನೇ ಅದು ಫಾಲೋ ಮಾಡ್ತೀನಿ. ಇದಾದ್ಮೇಲೆ ಇಲ್ಲಿಂದ ಶುರು ಮಾಡ್ಕೊಳ್ಳಿ ಸರ್. ನೀವು ಇರಲಿಲ್ಲ ಹಜಾರ್ದು ನೋಡೋದಿಲ್ಲ ಈಗ ಇಲ್ಲೇ ಮಾಡ್ತೀವಿ ಇಲ್ಲ. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ಲಿಂದ ಡಾಕ್ಟರ್ ವಿ ಸುರೇಶ್ ಬಾಬು ಅವರು ಸ್ಟೇಜ್ ಮೇಲೆ ಬರಬೇಕಂತ ಕೇಳ್ಕೊತೀನಿ. ಟಿಕ್ ಮಾಡಿದ್ದಿದೆ. ಈ ನಂಬರ್ ಕರೆದಿರೋದು ಆಲ್ರೆಡಿ ಟಿಕ್ ಮಾಡೋದು ಇದ್ದಾರೆ. ಇಲ್ಲಿ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಮೂವ್ ಕೊಡು. ಫೆಡರೇಷನ್ ಆಫ್ ದಾವಣಗೆರೆ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯಿಂದ ವಾಯಂ ವೀರಣ್ಣ ಅವರು ದಯವಿಟ್ಟು ಬರಬೇಕಂತ ಕೇಳ್ಕೊತೀನಿ. ದಾವಣಗೆರೆ ಡಿಸ್ಟ್ರಿಕ್ಟ್ಲಿಂದ ಶ್ರೀ ವಾಯಂ ವೀರಣ್ಣ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕಂತ ಕೇಳ್ಕೊತೀನಿ. ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಬಾಲಕೃಷ್ಣ ಇದ್ದಾರೆ. ಬಾಗಲಕೋಟೆ ಬರ್ರಿ ಅಲ್ಲಿವರೆಗೂ ನೀವು ಬರ್ರಿ. ಹಾಂ ಕರೆದಿ ಸರಿ ನೀವು ಬರ್ರಿ. ಅದು ಅಂದ್ರೆ ಯಾವ ಹೆಸರು ಹೋದ್ರಿ? ಇದು ಅಲ್ರಿ ಬಾಗಲಕೋಟೆ ನಮ್ಮ ಬೆಂಗಳೂರು ಅಂತಾರೆ. ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ಲಿಂದ ಬೀದರ್ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ಲಿಂದ. ಹಲೋ ಹಾಸನ್ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಇಂದ ಕಿರಣ್. ಹಾವೇರಿ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್. ರವಿ ಮೆಣಸಿನ್ಕಾಯಿ. ಹಾಂ ಬಂದು ಆಯ್ತು. ಇವಾಗ 5 ಜನ ಆಯ್ತು. ನೆಕ್ಸ್ಟ್ 6 ಜನ. ನೆಕ್ಸ್ಟ್ ವೇದಿಕೆ ಮೇಲೆ ಬಂದು ನಿಲ್ಕೋಬೇಕಂತೇಳಿ ಕೇಳ್ತೀವಿ. ಹೈದರಾಬಾದ್ ಕರ್ನಾಟಕ
ಪ್ರಶಾಂತ್. ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಶಶಿಧರ್. ಇಲ್ಲ ಇಲ್ಲ ಇಲ್ಲಿ ಎಕ್ಸಾಮ್ ವೇಟ್ 5. ಕೊಡಗು ಚೇಂಬರ್ ಆಫ್ ಕಾಮರ್ಸ್ MB ದೇವಯ್ಯ. ಕೋಲಾರ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ನಾಗಶೇಖರ್. ಕೊಪ್ಪಲ್ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಅಶೋಕ್ ಸ್ವಾಮಿ. ಮಂಡ್ಯ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಪ್ರಭಾಕರನ್. ಇಲ್ಲ ಇಲ್ಲ ಮಾಡಬೇಡ. ಇಲ್ಲ ನೀವು ಫೋಟೋ ಇಲ್ಲ ಅವ್ರು ಬರ್ತಾರೆ, ಸುರೇಶ್ ಬಾಬು ಅವ್ರು ಬರ್ತಾರೆ. ಅದ ಈಗ ಬಂದು 5 ಜನ ಆಗಿದ್ರಲ್ಲ, 4 ಒಬ್ಬರು. ಸೊ 5. ಕೋಲಾರ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ನಾಗಶೇಖರ್. ಮಂಡ್ಯ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಪ್ರಭಾಕರನ್. ಕೆನರಾ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಶಶಿಧರ್. ಹೈದರಾಬಾದ್ ಕರ್ನಾಟಕ ಪ್ರಶಾಂತ್ ಮಾನ್ಕರ್. ಕೊಡಗು ಚೇಂಬರ್ ಆಫ್ ಕಾಮರ್ಸ್ ದೇವಯ್ಯ. ಕೊಪ್ಪಲ್ ಚೇಂಬರ್ ಆಫ್ ಕಾಮರ್ಸ್ ಅಶೋಕ್ ಸ್ವಾಮಿ. ಬೆಳಗಾಂ ಚೇಂಬರ್ ಆಫ್ ಕಾಮರ್ಸ್ ರೋಹನ್.
Ramnagara District Chamber of Commerce, Shivamoga District Chamber of Commerce. ನಿಮ್ದು ಯಾವುದು? ತುಮಕೂರು ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಎಂ ಲೋಕೇಶ್. ಬೀದರ್ ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಸೋಮಶೇಖರ್ ಪಡ್ಲಾಡ್ಗಿ. ತುಮಕೂರು ಇಂಡಸ್ಟ್ರೀಸ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್, ಶಿವಮೊಗ್ಗ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್, ರಾಮನಗರ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್, ರಾಯಚೂರು ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್. ಒಂದು ನಿಮಿಷ ಬೀದರ್ ನಾರ್ತ್ ಕ್ಯಾನ್ರಾ ಒಂದು. North Canara District Chamber of Commerce and Industries, ಬೀದರ್ ಆಯಿತು, ತುಮಕೂರು ಆಯಿತು, ಇನ್ನೊಂದು ಯಾರಿಗೆ ಬರ್ದಿದ್ದು ಶಿವಮೊಗ್ಗ. ಹಾಂ ಸಿಕ್ಕಿದೆ ನಡೆದೈತೆ. ಹಾಂ ರಾಯಚೂರು ಆಯಿತು ಮುಗಿಸ್ಕೊಂಡು ಬಂದುಬಿಡ್ರಿ. ಹಾಂ ತುಮಕೂರು ಆಯಿತು, ಹಾಂ ಉಡುಪಿ ಇದ್ದಾರೆ. ಹಾಂ ಅದಾಗಲ್ಲ. ಹಾಂ ಮುಗಿಸ್ಕೊಂಬಂದು ಇವರು ಹಾಂ ಇದಾದ ತಕ್ಷಣ ಸ್ಟಾರ್ಟ್ ಆಗ್ತದೆ. FMCG ನೆಕ್ಸ್ಟ್ ವೀಕ್ ಬಂದಿಲ್ಲ. FMCG ಕಾಲ್ ಮಾಡಂಗೆ ಮಾಡೋಣ. ಆಯ್ತು, ಕಾಲ್ ಮಾಡಿ. ಬಿಜಾಪುರ ಕಾಲ್ ಮಾಡೋಣ. ಓಕೆ, ಚಳ್ಕೆರೆ ಆಯಿತು.
Bijapur District Chamber of Commerce and Industries, Shri D.S. Gudgodgi. Udupi Chamber of Commerce and Industries, Shri A. Devi Prasad Shetty. J.C.Nagar District Chamber of Commerce and Industries, Shri Ashwin Kotambari. Yadgiri District Chamber of Commerce and Industries, Shri Dinesh Kumar Jain. Udupi Chamber of Commerce and Industries, J.C.Nagar District Chamber of Commerce and Industries, Yadgiri District Chamber of Commerce and Industries, Bijapur Mata, Yadgiri District Chamber of Commerce and Industries, Bani sir. ಅಧ್ಯಕ್ಷರಲ್ಲಿ ಮನವಿ, ಜಿಲ್ಲಾ ಅಧ್ಯಕ್ಷರಲ್ಲಿ ಮನವಿ. ಮೊದಲನೇ ದಿನ ನಿನ್ನೆ ಕಾರ್ಯಕ್ರಮದಲ್ಲಿ ಯಾರ್ಯಾರು ಪ್ರೆಸೆಂಟೇಷನ್ಸ್ ಕೊಟ್ಟಿದ್ದೀರಾ ಅವರನ್ನು ಹೊರತುಪಡಿಸಿ ಉಳಿದವರೆಲ್ಲ ಈಗ ಕಾರ್ಯಕ್ರಮ ಪ್ರೆಸೆಂಟೇಷನ್ ಇದೆ. ಬಂದಿಲ್ಲ ಅವರು. ಉಡುಪಿ ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಚೇಂಬರ್ಸ್ ಆಫ್ ಉಡುಪಿ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್, ದೇವಿ ಪ್ರಸಾದ್ ಶೆಟ್ಟಿ. ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಉಡುಪಿ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಇಂದ ಯಾರಾದರೂ ರೆಪ್ರೆಸೆಂಟೇಟಿವ್ಸ್ ಇದ್ರು ಬರ್ಬೋದು ದಯವಿಟ್ಟು. ಅಷ್ಟೇ ಸರ್. ಉಡುಪಿ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್. ಸರಿ, ನೀವು ಹೇಗೆ ಇದು ಪ್ರೆಸೆಂಟೇಷನ್ ಸರಿ ಆಯಿತು. ರೆಪ್ರೆಸೆಂಟೇಷನ್ ಆಯಿತು. ಬನ್ನಿ 2 ನಿಮಿಷ. 10 ಡಿಸ್ಟ್ರಿಕ್ಟ್ ಪ್ರೆಸೆಂಟೇಷನ್ ಇದೆ. ಇವಾಗ ನಿನ್ನೆ ಪ್ರೆಸೆಂಟೇಷನ್ ಮತ್ತೆ ಮಾಡು ಅಂತ ಹೇಳಿದ್ವಿ. ಪ್ರೆಸೆಂಟೇಷನ್ ನಿನ್ನೆ ಹೇಳಿದ್ವಲ್ಲ, ಅವರು ಇಂಡಸ್ಟ್ರಿ ಬಗ್ಗೆ ರಿಕ್ವೈರ್ಮೆಂಟ್ ಬಗ್ಗೆ ಹೇಳಿ, ಇಂಡಸ್ಟ್ರಿ ಏನು ವಾಟ್ ಆ್ಯಕ್ಚುಲಿ ಡಿಸ್ಟ್ರಿಕ್ಟ್ ರಿಕ್ವೈರ್ಸ್ ಅಂತ ಹೇಳಿ ನಾಳೆ ಹೇಳಿ ಅಂತ ಹೇಳಿದ್ರು. ಅದಕ್ಕಾಗಿ ಮತ್ತೆ ಬಳ್ಳಾರಿ ಅವರು ಕರೆದುಬಿಡಿ. ಆಯ್ತು ಆಯ್ತು. ಎಲ್ಲ ಗಣ್ಯ ವ್ಯಕ್ತಿಗಳು ವೇದಿಕೆ ಮೇಲೆ ಎಲ್ಲ KCCI ಮತ್ತು FKCCI ಆಫೀಸ್ ಬೇರರ್ಸು ರಿಕ್ವೆಸ್ಟ್ ಟು ಆಕ್ಯುಪೈ ದ ಚೇರ್ಸ್ ಪ್ಲೀಸ್. ಆಲ್ FKCCI and KCCI ಆಫೀಸ್ ಬೇರರ್ಸ್ kindly occupy the chairs. And conference committee chairs kindly occupy the chairs. Now we are starting the district presentations. ನಿನ್ನೆ ಸಂಜೆ ಕೆಲವೊಂದು ಡಿಸ್ಟ್ರಿಕ್ಟ್ ಜಿಲ್ಲೆಗಳು ಪ್ರೆಸೆಂಟೇಷನ್ಸ್ ಕೊಟ್ಟಿದ್ದಾರೆ. ಉಳಿದ ಕೆಲವು ಜಿಲ್ಲೆಗಳನ್ನು ಈಗ ಕರೀತಾ ಇದ್ದೀನಿ. ದಯವಿಟ್ಟು ಎಲ್ಲ ಅಧ್ಯಕ್ಷರುಗಳು ಬಂದು ತಮ್ಮ ತಮ್ಮ ಡಿಸ್ಟ್ರಿಕ್ಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಏನು, ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋ ಪ್ರೆಸೆಂಟೇಷನ್ ಕೊಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಕರಿತೀವಿ ಸರ್, ಒಂದು 5 ನಿಮಿಷ ದಯವಿಟ್ಟು. ನಾನು ರಿಕ್ವೆಸ್ಟ್ ಮಾಡಿದೆ, ನನಗೆ ಗೊತ್ತಾ ಪ್ರೆಷರ್ ಏನಿರ್ತದೆ ಅಂತ. Hyderabad Karnataka Chambers of Commerce and Industries. Hyderabad Karnataka Chamber of Commerce and Industries, Shri Prashant S. Mankar.
ಹೈದರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿ ಶ್ರೀ ಪ್ರಶಾಂತ್ ಎನ್ ಮನ್ಕರ್ ತಾವೊಂದು ತಮ್ಮ ಜಿಲ್ಲೆಯ ಅವಕಾಶಗಳನ್ನು ಪ್ರೆಸೆಂಟೇಷನ್ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಪೂಜಾರಿಗೂ ನಮಸ್ಕರಿಸುತ್ತಾ I take this opportunity to thank our conference for this great conference to be held in Hubballi over here. I also thank our President of FKCCI, Dr. C.A.I.S. Prasad, and Karnataka Chamber of Commerce and Industries President Shri Vinayji Jawli, President and Secretaries of all district chambers, and members of Trade and Commerce. It's my proud privilege to share with you that our chamber started in the year 1966. It caters to the needs of trade and commerce of Karnataka region, considering Kalburgi district, Bidar, Yadgir and Raichur, and Koppal. The mainstay of Karnataka region, including Kalburgi district, is agriculture, and the economy of the region is an agrarian economy. Request all the members to be silent. The main agriculture produce of our region is tuar, cotton and paddy. Some of the other agriculture produces of green gram, Bengal gram and black gram. Even oil seeds are also grown there. Kalburgi is situated ಪ್ರಶಾಂತ್ ಒಂದು ನಿಮಿಷ ದಯವಿಟ್ಟು ಎಲ್ಲರೂ ಸೈಲೆನ್ಸ್ ಆಗಿರಬೇಕು ವಿನಂತಿ. Purpose of District Chamber of Commerce is to compile all the inputs, submit to the Chief Minister of Karnataka for the further action. ದಯವಿಟ್ಟು ನೀವು ಗಮನದಲ್ಲಿ ದಯವಿಟ್ಟು ಸೈಲೆನ್ಸ್ ಆಗಿದ್ದರೆ ಮನವಿ ಕೊಡ್ತಾ ಇದ್ವಿ. ಪ್ಲೀಸ್ ಹ್ಯಾವ್ ಎ ಸೈಲೆನ್ಸ್ ಪ್ಲೀಸ್. Kalburgi district and Kalburgi is situated on Mumbai-Chennai Central Railway line, which is one of the oldest lines of railways. It's connecting two important cities, port cities, Mumbai and Chennai. And a lot of connectivity is through rails. We have one of the most important road linkage is Bidar to Srirangapatna road, which is connecting the interland of Mysore region as well as Karnataka, northern Karnataka. Industrial estates of our region are considered developed. We have around 4 industrial estates. 2 are already occupied and completely filled. And another 2 areas, Nandur, Kesrati and Belun, are still developing, which is having more than 1,200 acres of land. We have one IT park, K.Onyx, considered by K.Onyx, maintained by them. It's having about 50,000 square feet of IT park space available for development of IT industries. When coming down to red gram in agriculture, we have tuar growing areas, and our northern Karnataka region in tuar bowl of Karnataka, it is considered as tuar bowl of Karnataka. And that tuar is already given accredited with J tag, and we have our separate schemes coming under Pulses board, which is having Bima Pulses as a brand for marketing of tuar of J tag. So we have a number of dal mills, around 400 dal mills in our region, and still it has to be maximum extent has to be considered there. Then we have other paddy regions going mainly near Raichur and Yadgir districts. I have a number of rice mills there. Then ಸರ್ ಒಂದು ನಿಮಿಷ ಪ್ರಶಾಂತ್ ಸರ್ ವೇದಿಕೆಗೆ ಯಾರು ಬರಬೇಡ್ರಿ, ದಯವಿಟ್ಟು ಗುರುಗಳು ಇರ್ತಾರೆ. ಪ್ರೆಸೆಂಟೇಷನ್ ಆದಮೇಲೆ ಫೋಟೋ ತಗೊಳ್ಳೋಣ, ಯಾಕಂದರೆ ಅವರು ಮಾತಾಡ್ತಾ ಇರುವಾಗ ನೀವು ಕಂಪ್ಲೀಟ್ ಬಂದರೆ ಗುರುಗಳಿಗೆ ಡಿಸ್ಟರ್ಬ್ ಆಗುತ್ತೆ, ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ. ದಯವಿಟ್ಟು ಒಂದು 15 ಮಿನಿಟ್ಸ್ ಟೈಮ್ ಇದ್ದರೆ ಎಲ್ಲ ಪ್ರೆಸೆಂಟೇಷನ್ ಕಂಪ್ಲೀಟ್ ಆಗುತ್ತೆ. ಎಲ್ಲ ಡಿಸ್ಟ್ರಿಕ್ಸ್ ಅವರು ಬಂದು ಫೋಟೋ ತಗೋಬೋದು, ಗುರುಗಳು ಇರ್ತಾರೆ, ದಯವಿಟ್ಟು. Cotton is another mainstay of agriculture over here, and Raichur, Yadgir and parts of Gulbarga district of Jevargi and all are high cotton growing areas. The industries like cotton and ginning are most sought after over here. And one more important thing is the state government has considered Gulbarga of 1,500 acres for mega textile park. It has reserved for mega textile, and it has to be approved by central government, which is into consideration. So that textile industry will be a big boom in our region next.
North Karnataka is known for mineral wealth, and limestone industries, based industries are maximum here. Cement production is around more than 7 cement companies are located in Gulbarga district, and so we have a huge potential in coming up for cement industries there. Another limestone-based mineral wealth is our Shabat stone, which is world famous, and most of the Maharashtra and markets are captured by Shabat stones, which is also available in the very near to Gulbarga, around 30 kilometers from Gulbarga. One more mineral wealth we have is fuller's earth, which is activated earth, or which is used in petroleum industries, oil refining industries as a catalyst. So it's more sought after, fuller's earth is more sought after rare earth minerals. Then in considering the Yadgir district chamber, we have Kadechur Badial Pharmaceutical Park, which the government of Karnataka is putting a huge marketing of a huge potential area for more than 3,000 acres of land for pharmaceutical industries. That's a very huge one, and we request our upcoming investments, those in pharmaceutical, to take that opportunity to invest there. Even in Yadgir, we have one more rail coach factory, which is central government controlled, and this factory is production into rail coach, the chassis, what we call the chassis and wheel and axle plants, that's coming up there, and already it's start functioning. It's functioned. So ancillary units of coach building is an opportunity there. And Karnataka, Kalyan Karnataka as a whole, under Karnataka Industrial Policy 2022-25 has given much more impetus and a lot of subsidies in that. So with these few things, other than that, tourism is there, which has to be still developed. It's still in nascent stage. And one more important infrastructure coming up is industrial corridor of Surat Chennai as a greenfield project, and it passes through Karnataka, Gulbarga district, as well as Raichur and Yadgir. So that is where the central government is planning industrial parks connected to this corridor. So with these few words, I request all investors and entrepreneurs to come and explore Gulbarga district as well as Yadgir and Raichur. Thank you, one and all. Thank you. ಧನ್ಯವಾದಗಳು. ತಮ್ಮೆಲ್ಲರಲ್ಲೂ ಮನವಿ, ಗುರುಗಳು ನಮ್ಮ ಜೊತೆ ಇನ್ನೂ ಸ್ವಲ್ಪ ಕಾಲ ಇರ್ತಾರೆ. ದಯವಿಟ್ಟು ಅವರ ಆಶೀರ್ವಾದ ತಗೊಳ್ಳಿಕ್ಕೆ ತಾಳ್ಮೆಯಿಂದ ಎಲ್ಲರೂ ಸಹಕರಿಸಬೇಕಾಗಿದೆ. ನಮ್ಮ ಉಳಿದ ಜಿಲ್ಲಾ ಅಧ್ಯಕ್ಷರುಗಳ ಪ್ರೆಸೆಂಟೇಷನ್ನ ತಾವೆಲ್ಲ ಕೇಳಿ ತಮ್ಮೆಲ್ಲ ಸಲಹೆಗಳು ನಮಗೆ ಬೇಕಾಗಿದೆ. ದಯವಿಟ್ಟು ಸಹಕರಿಸಿ, ತಾಳ್ಮೆ ಸಹನೆಯಿಂದ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಧನ್ಯವಾದ. ಮುಂದಿನ ಡಿಸ್ಟ್ರಿಕ್ಟು ಚಳ್ಳಕೆರೆ ಜಿಲ್ಲಾ ಅಧ್ಯಕ್ಷರಾದಂಥ ಚಳ್ಳಕೆರೆ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್. ವೇದಿಕೆ ಮೇಲೆ ಅಲಂಕರಿಸಿಕೊಂತಿರುವ ಸ್ವಾಮಿಗಳು, ಸದಾಶಿವಾನಂದ ಮಹಾಸ್ವಾಮಿಗಳ ಸನ್ನಿಧಾನಕ್ಕೆ ಹಾಗೂ ಎಲ್ಲ ವೇದಿಕೆ ಮೇಲೆ ಅಲಂಕರಿಸತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ನಮ್ಮ FKCC, KCCI ಮತ್ತು ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳಿಗೆ ನನ್ನ ವಂದನೆಗಳು. ಈ ದಿನ ಸುದಿನ ಅಂತ ಹೇಳ್ಬೋದು, ನಿನ್ನೆ ಮತ್ತು ಈ ದಿನ. ಕಾರಣ ಇಷ್ಟೇ, ನಾನು ಚಳ್ಳಕೆರೆ ಚೇಂಬರ್ ಆಫ್ ಕಾಮರ್ಸಲ್ಲಿ 32 ಇಯರ್ಸಿಂದ ಸರ್ವಿಸ್ ಮಾಡ್ತಿದ್ದೀನಿ ಮತ್ತು ನಮ್ಮ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ನಾವು ಬಡವರ ಕಲ್ಯಾಣಕ್ಕೋಸ್ಕರ ಕಲ್ಯಾಣ ಸಮುದಾಯ ಭವನ ಕಟ್ಟಿಸಿರ್ತೇವೆ. ನಾವು ಮಿನಿಮಮ್ 10,000 ರೂಪಾಯಿಗೆ ಬಡವರಿಗೆ, ಮೀಡಿಯಮ್ ಕ್ಲಾಸ್ನವ್ರಿಗೆ ಅನುಕೂಲ ಆಗಲಿ ಅಂತೇಳಿ 12 ವರ್ಷದಿಂದ 10,000 ರೂಪಾಯಿಗಳಿಗೆ ಕಲ್ಯಾಣ ಮಂಟಪ 15 ರೂಮು ಫ್ರೀಯಾಗಿ ಕೊಡ್ತಾಯಿದ್ದೀವಿ. ಮತ್ತು ನಮ್ಮ ಚೇಂಬರ್ ಆಫ್ ಕಾಮರ್ಸಲ್ಲಿ ಈಗ ನಿಧನ ಹೊಂದಿರತಕ್ಕಂಥವ್ರಿಗೆ ಉಚಿತವಾಗಿ ವಾಹನ ಮತ್ತು ಅವ್ರ ಮನೆ ಮುಂದೆ ಬಾಡಿ ಇದ್ದ ಟೈಮ್ನಲ್ಲಿ ಪ್ರಿಜರ್ ಅನ್ನು ಉಚಿತವಾಗಿ ಸಹಾಯ ಮಾಡುತ್ತಿದ್ದೇವೆ. ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಸ್ಥಾಪನೆ ಆಗಿ
ಸುಮಾರು 50 ವರ್ಷಗಳಾಗಿದೆ. ನಾವು ಈ 50 ವರ್ಷಗಳಲ್ಲಿ ಮಳೆ ಬಾರದ ಕ್ಷಾಮ ಬಂದ ಟೈಮ್ನಲ್ಲಿ ಇಡೀ ಚಳ್ಳಕೆರೆ ತಾಲೂಕಿಗೆ 10 ಟ್ಯಾಂಕರ್ನಲ್ಲಿ ಕುಡಿಯೋ ನೀರು ಪ್ರತಿ ಏರಿಯಾಕ್ಕೆ ಪ್ರತಿ ವಾರ್ಡ್ಗೆ ಕಳಿಸಿ 2 ತಿಂಗಳ ಕಾಲ ನೀರು ಸಪ್ಲೈ ಮಾಡಿದ್ದೀವಿ. ಮತ್ತು ಪೂರ್ತಿ ಕ್ಷಾಮ ಬಂದಾಗ 75 ಪೈಸೆ 1 kg ರಾಗಿ 1 ತಿಂಗಳು ಸತತವಾಗಿ ಬಡವರಿಗೆ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಕಳಿಸಿದ್ದೀವಿ. ಮತ್ತು ಹಿಂದೆ ನಮ್ಮ ಕರ್ನಾಟಕದ ದೇವೇಗೌಡ ಸಾಹೇಬರು ಪ್ರಧಾನಮಂತ್ರಿ ಆದಾಗ ಚಳ್ಳಕೆರೆಗೆ FKCC ನಮ್ಮ ಸಂಸ್ಥೆಯವರು ಬೆಂಗಳೂರಲ್ಲಿ ಇದೇ ರೀತಿ ಫಂಕ್ಷನ್ಗೆ ವೆಲ್ಕಮ್ ಮಾಡಿದಾಗ ನಮ್ಮ ಆ ದಿನ ಇರ್ತಕ್ಕಂಥ FKCC ಅಧ್ಯಕ್ಷರು ನಮಗೆ ಯಾವ ರೀತಿ ಆರ್ಥಿಕ ಸಹಾಯ ಮಾಡ್ರಿ ಅಂದರೆ ಎಲ್ಲರಿಗಿಂತ ಮೊದಲನೇದಾಗಿ ನಾವು ಸಹಾಯ ಮಾಡಿದ್ದೀವಿ ನಮ್ಮ ಚಳ್ಳಕೆರೆ ಚೇಂಬರ್ ಆಫ್ ಕಾಮರ್ಸ್ ಅಂತ ಹೇಳಲಿಕ್ಕೆ ಇಚ್ಛಿಸ್ಪಡ್ತೀನಿ. ಆದರೆ ಎಷ್ಟು ನಾವು ಮಾಡಿದ್ರು ನಮ್ಮ ಚಳ್ಳಕೆರೆಯಲ್ಲಿ ಎಲ್ಲ ಮೆಂಬರ್ಸು ಒಗ್ಗಟ್ಟಾಗಿದ್ದೇವೆ. ಇವತ್ತಿಗೂ ಅದೇ ರೀತಿ ಎಲ್ಲ ಚೇಂಬರ್ ಆಫ್ ಕಾಮರ್ಸ್ನವರು ಒಗ್ಗಟ್ಟಾಗಿ ಮುಂದುವರಿಬೇಕು. ಆಮೇಲೆ ಈಗ ನಮ್ಮ FKCC ಅಧ್ಯಕ್ಷರು ಇವತ್ತು ಮಾಡಿರೋದು ತುಂಬ ಘನಕಾರ್ಯವಾಗಿದೆ. ಒಂದು ಸಣ್ಣ ಎಕ್ಸಾಂಪಲ್ ಹೇಳಬೇಕಂದ್ರೆ, ಇಷ್ಟು ದೊಡ್ಡ ಫಂಕ್ಷನ್ಗೆ ನಮ್ಮ ಚಳ್ಳಕೆರೆ ಚೇಂಬರ್ ಆಫ್ ಕಾಮರ್ಸವರು ಎಷ್ಟು ಜನ ಬರ್ತೀರಿ ಅಂತ ಲೀಸ್ಟ್ ಕೇಳಿದರು. ಲೀಸ್ಟ್ ಕೊಟ್ಟಿದ್ದೇವೆ. ಆದರೆ ಈವನ್ ಒಂದು ಲಾಡ್ಜ್ನವ್ರು ಸಹ ನಮಗೆ ಫೋನ್ ಮಾಡಿ ನೀವು ಎಷ್ಟು ಗಂಟೆಗೆ ಬರ್ತೀರಿ, ಎಷ್ಟು ಜನ ಬರ್ತೀರಿ, ನಿಮ್ಗೆ ಇಷ್ಟು ರೂಮ್ ರಿಸರ್ವ್ ಮಾಡಿದ್ದಾರೆ FKCC KCCರು ಅಂತ ನಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಾವೇ ಯಾವುದೇ ಒಂದು ಸ್ವಂತ ಮದುವೆ ಮಾಡಿದ್ರು ಬಂದವ್ರಿಗೆ ರೂಮ್ ಕೇಳಿದ್ರೆ 5 ನಿಮಿಷ ಲೇಟ್ ಮಾಡ್ತೀವಿ, ಅಲ್ಲಿ ಇಲ್ಲಿ ಅಂತ ಸ್ವಲ್ಪ ಓಡಾಡಿಸಿ ಎಲ್ಲರೂ ಜನರಲಾಗಿ ಹೇಳೋದು ನಾನು. ಇವತ್ತು ಅಂಥ ಒಂದು 32 ಜಿಲ್ಲೆಯವ್ರನ್ನ ಕರೆಸಿ ಅಂಥ ಒಂದು ಅರೇಂಜ್ಮೆಂಟ್ ಕೂಡ ಅವ್ರು ಮಾಡಿದ್ದಾರೆ. ಊಟ ಆಗಲಿ ಯಾವುದೇ ರೀತಿ ಅವರು ತೊಂದರೆ ಇಲ್ದಂಗೆ ಎಲ್ಲರಿಗೂ ಮನೋರಂಜನಾ ಕಾರ್ಯಕ್ರಮ ಸಮೇತವಾಗಿ ಭಾಳ ತುಂಬ ಸುಂದರವಾಗಿ ಮಾಡಿದ್ದಾರೆ. ಇದು ಮುಂದೆ ಬರ್ತಕ್ಕಂಥ ಅಧ್ಯಕ್ಷರು ಕೂಡ ಇದಕ್ಕಿಂತ ಅತಿ ಹೆಚ್ಚವಾಗಿ ಮಾಡಬೇಕು ಅಂತಂದೇಳಿ ನಾನು ತಮ್ಮ FKCC ಅಧ್ಯಕ್ಷರ ಹತ್ರ ಮನವಿ ಮಾಡ್ತಾ, ಮತ್ತು ಈಗ ನಮ್ಮ ಕರ್ನಾಟಕದ ಇಂಡಸ್ಟ್ರಿನೂ ಹೇಳಿದ್ದೀನಿ, ಇದು ಯಾರು ಗಮನಕ್ಕೆ ತಗೊಂಡಿಲ್ಲ. ಸಣ್ಣದಾಗ 50,000 60,000 ಅವ್ರವ್ರ HP ಮೇಲೆ ದುಡ್ಡು ಬರುತ್ತೆ. ಇದನ್ನು ಸರ್ಕಾರಕ್ಕೆ ತಾವು ಮನಸ್ಸು ಮಾಡಿ ಇದನ್ನು ಎಲ್ಲ ಇಂಡಸ್ಟ್ರೀಸ್ನೊಳಗೆ ಲೈನ್ ಮಿನಿಮಮ್ ಚಾರ್ಜ್ ಮನ್ನಾ ಮಾಡಿಸಿದರೆ ಸುಮಾರು ಸೇವ್ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಇದನ್ನು ಅಧ್ಯಕ್ಷರು ಹೋರಾಡಿ ಉಳಿಸ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಇನ್ನು ಮುಂದಿನ ವಿಚಾರ ನಮ್ಮ ಮಾಜಿ ಅಧ್ಯಕ್ಷರು ಮತ್ತು ಈಗ FKCC ಡೈರೆಕ್ಟರ್ ಆಗಿರ್ತಕ್ಕಂಥ ಸತೀಶ್ ಬಾಬು ಅವರು ಮಾತಾಡೋದಕ್ಕೆ ಮುಂದುವರಿಸಿ ನನ್ನ ಒಂದೆರಡು ಮಾತುಗಳು ಆಡೋದಕ್ಕೆ ಕೊಟ್ಟಿದ್ದಕ್ಕೆ ಎಲ್ಲ FKCC KCC ಅಧಿಕಾರಿಗಳಿಗೆ ಧನ್ಯವಾದಗಳು ಹೇಳುತ್ತಾ ನನ್ನ ಒಂದೆರಡು ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪರಮ ಪೂಜ್ಯ ಗುರುಗಳಿಗೆ ಪಾದಾರವಿಂದಕ್ಕೆ ನಮಸ್ಕರಿಸ್ತಾ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವಂಥ ನನ್ನ ಎಲ್ಲ ವ್ಯಾಪಾರ ಮಿತ್ರರೇ, ನಮ್ಮ ಚಿತ್ರದುರ್ಗ ಡಿಸ್ಟ್ರಿಕ್ಟಲ್ಲಿ 6 ತಾಲೂಕಿದೆ. ನಮ್ಮ 6 ತಾಲೂಕು ಹೇಗಿದೆ ಅಂದರೆ, ಒಂದು ಕಡೆ ಒಂದು ಭಾಗದಲ್ಲಿ ಬರಗಾಲ ಕಾಣುತ್ತೆ, ಒಂದು ಭಾಗದಲ್ಲಿ ಮಲೆನಾಡಿದೆ. ಸೊ ಮಲೆನಾಡಿನ ಅಂಚಿನಲ್ಲಿರುವಂಥ ನಮ್ಮ ಚಿತ್ರದುರ್ಗ ಡಿಸ್ಟ್ರಿಕ್ಟಲ್ಲಿ ಇನ್ವೆಸ್ಟ್ಮೆಂಟ್ಗೆ ಭಾಳ ಹ್ಯೂಜ್ ಅಂದರೆ ಭಾಳ ದೊಡ್ಡ ಪ್ರಾಮಾಣಿಕವಾಗಿ ಒಂದು ಆಪರ್ಚುನಿಟಿಯಲ್ಲಿ 60,000 ಕೋಟಿ ಸೆಂಟ್ರಲ್ ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ ಇದೆ. ಇನ್ನೊಂದು ವಿಷಯ ಭಾಳ ಜನಕ್ಕೆ ಗೊತ್ತಿಲ್ಲ, ಇದು ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಒಂದು ಏರ್ ಸ್ಟ್ರಿಪ್ ಇದೆ, ಅಂದರೆ ಏರ್ಪೋರ್ಟ್ ಇದೆ ನಮ್ಮಲ್ಲಿ. ಸೊ ರೀಸೆಂಟಾಗಿ ತಮಗೆಲ್ಲ ಗೊತ್ತಿರ್ಬೋದು, ಒಂದು ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಏನು DRDO ಡೆವಲಪ್ ಮಾಡಿದೆ, ಭಾಳ ರೀಸೆಂಟಾಗಿ 1 ತಿಂಗಳ ಮುಂಚೆ ಸಕ್ಸಸ್ಫುಲ್ಲಾಗಿ ಅದನ್ನ ಹಾರಾಟ ಮಾಡಿ ಡಿಫೆನ್ಸ್ ಕಾರ್ಪ್ಸಿದೆ ಅದು. ಸೊ ಇದೊಂದು ಭಾಳ ಗರ್ವದ ಸಂಗತಿ. ಒಂದು ಡಿಫೆನ್ಸ್ಗೆ ನಮ್ಮ DRDOದಲ್ಲಿ ಡೆವಲಪ್ ಮಾಡಿದ್ವಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ. ಸುಮಾರು 60,000 ಕೋಟಿ ಸೆಂಟ್ರಲ್ ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ ಇದೆ. 8,000 ಕೋಟಿ 8,000 ಎಕರೆ ಆಗಲೇ ನಮ್ಮಲ್ಲಿ ಅಕ್ವಿಷನ್ ಆಗಿದೆ. ಸೊ ಇಲ್ಲಿ ಭಾಳ ಹ್ಯೂಜ್ ಡೆವಲಪ್ಮೆಂಟ್ ಇದೆ. ಮತ್ತು ರೀಸೆಂಟಾಗಿ ಈಗ 4-ವೇ ಲೈನ್ ಇದೆ, ಮತ್ತು ಎಕ್ಸ್ಪ್ರೆಸ್ ಹೈವೇ ಅಂತ ಹೇಳ್ಬಿಟ್ಟು ದೊಡ್ಡಬಳ್ಳಾಪುರ ಟು ಪೂನಾ ಎಕ್ಸ್ಪ್ರೆಸ್ ಹೈವೇ ಐಡೆಂಟಿಫೈ ಮಾಡಿದ್ದಾರೆ, ನೋಟಿಫಿಕೇಷನ್ ಆಗಿದೆ. ಸೊ ಇದೇ ಎಲ್ಲದಕ್ಕಿಂತ ಒಂದು ಸಂತೋಷ ಸುದ್ದಿ ಅಂದರೆ, ತಮ್ಮ ಯಾವುದೇ ಇನ್ವೆಸ್ಟ್ಮೆಂಟ್ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಬರಬೇಕಂದ್ರೂ ನಮ್ಮಲ್ಲಿ ಎಕ್ಸ್ಪ್ರೆಸ್ ಹೈವೇ ಪಕ್ಕದಲ್ಲಿ ಭಾಳ ಮಿನಿಮಮ್ ಅಂದರೆ ಒಂದು 3 to 5 ಲಕ್ಷ ರೂಪಾಯಿ ಎಕರೆ ಸಿಗುತ್ತೆ. ಮತ್ತು ಲೈಟಿಂಗ್ ಟೆಕ್ನಾಲಜಿ ಅಂತ ಏನು ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಬಜೆಟಲ್ಲಿ ಕುಮಾರಸ್ವಾಮಿ ಇದ್ದಾಗ ಅನೌನ್ಸ್ ಮಾಡಿದರು ಕ್ಲಸ್ಟರು, ಅದು ನಮ್ಮಲ್ಲೇ ಬರ್ತಾಯಿದೆ.
ಸೊ ಇನ್ನೊಂದು ಡಿಫೆನ್ಸ್ ಸೆಕ್ಟರ್ ಬರ್ತಾ ಇದೆ, ಅದಕ್ಕೊಂದು ಆಕ್ಸಿಲರಿ ಯೂನಿಟ್ಸ್ಗೆ ಅಂತ ಹೇಳ್ಬಿಟ್ಟು 125 ಎಕರೆ ಈಗ ಆಗಲೇ ಡೆವಲಪ್ಮೆಂಟ್ ಆಗಿದೆ. KCCI ಡೆವಲಪ್ಮೆಂಟ್ ಆಗಿದೆ ಲ್ಯಾಂಡು. ಸೊ ಇದೆಲ್ಲ ಅವೈಲಬಲ್ ಇದೆ. ಸೊ ನನ್ನ ಒಂದು ರಿಕ್ವೆಸ್ಟ್ ಅಂದರೆ ಭಾಳ ಜನಕ್ಕೆ ಅಲ್ಲಿ ನಮ್ಮ ಡಿಸ್ಟಿಕಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅಪ್ಪರ್ ಭದ್ರಾ ವಾಟರ್ ಪ್ರಾಜೆಕ್ಟು ಮತ್ತು ತುಂಗಭದ್ರಾ ಹಿನ್ನೀರು ನಮ್ಮಲ್ಲಿ ಈಗ ವಾಟರ್ ಇರೋದ್ರಿಂದ ಈಗ ನಮಗೆ ವಾಟರ್ ಅವೈಲಬಿಲಿಟಿ ಇದೆ. ಸೊ ಇದೆಲ್ಲ ಸೋರ್ಸ್ ಇರೋದಕ್ಕೆ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ಟಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿಗೆ ಯಾವುದು ಇನ್ವೆಸ್ಟ್ಮೆಂಟ್ ಮಾಡೋಂಗಿದ್ರೆ ಒಂದು ಒಳ್ಳೆಯ ಆಪರ್ಚುನಿಟಿ ಇದೆ. ಮತ್ತು ನಮ್ಮಲ್ಲಿ ಕ್ರಾಪು ಮೆಕ್ಕೆಜೋಳ ಆಗಲಿ, ನಮ್ಮ ಚಿತ್ರದುರ್ಗ ಡಿಸ್ಟ್ರಿಕ್ಟಲ್ಲಿ ಹತ್ತಿ ಭಾಳ ಬೆಳಿತೀವಿ. ಸೊ ಆಮೇಲೆ ಇದೆ. ಸೊ ಯಾರಾದರೂ ಅಗ್ರಿಕಲ್ಚರಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋಂಗಿದೆ ಒಂದು ಒಳ್ಳೆಯ ಆಪರ್ಚುನಿಟಿ ಇದೆ. ಸೊ ನಾನೆಲ್ಲ ನಮ್ಮ ಕರ್ನಾಟಕದ ಸ್ನೇಹಿತ ಮಿತ್ರರಿಗೆ ಈ ಒಂದು ಆಪರ್ಚುನಿಟಿ ತಾವು ಉಪಯೋಗಿಸ್ಕೋಬೇಕು, ನಮ್ಮ ಚಿತ್ರದುರ್ಗ ಡಿಸ್ಟ್ರಿಕ್ಟಲ್ಲಿ ತಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಕೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದ ಸತೀಶ್ ಅವರೇ. ಸ್ನೇಹಿತರೆ, ಈಗಾಗಲೇ 11 ಗಂಟೆ ಆಗಿದೆ. ನಮ್ದು ಇನ್ನೂ ಹಲವಾರು ತಾಂತ್ರಿಕ ಅಧಿವೇಶನಗಳಿದೆ. ಸೊ ಹಾಗಾಗಿ ಎಲ್ಲ ಉಳಿದ ಅಧ್ಯಕ್ಷಗಳಲ್ಲಿ ಸಮಯವನ್ನು ನೋಡಿ ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈಗ ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್, ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್, ಕೊಡಗು ಓಕೆ ಬನ್ನಿ. ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರೀಸ್, ಶಶಿಧರ್ ಪೈ ಮನೋರರ್ ಮಾರೂರ್. ಕೊಡಗು ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರೀಸ್ನವರು ರೆಡಿಯಾಗಿರ್ಬೇಕಂತ ಕೇಳ್ಕೊತಾ ಇದ್ದೀನಿ. Respected Jagadguru Shri Shivanand Maharaj Guruji, respected President of FKCCI I.S. Prasad Ji, Shri Vinay Javli Ji of Canara Chamber of Commerce and Karnataka Chamber of Commerce and Industry, other dignitaries on the dais, as well as my dear members and friends. As our President was unable to attend this event, he had deputed me to provide with a presentation. So first, let's play a video, a short video actually, a 2-minute video, please. And in 1940, the Canara Chamber of Commerce and Industry came into being. Today, KCCI is one of the most respected chambers of commerce in the country, and the government and the foreign missions alike value its opinion. Apart from its natural beauty, Bangalore is known for its innovations, its people's enterprising nature and sustainable industrial and commercial activities. Large industries have been prospering alongside robust SMEs. Bangalore has developed into the service sector with banking, education, medical care, IT services adding to its growth. Post-independence, the chamber was mostly responsible for laying down National Highway 17 and constructing bridges across rivers that connected Mumbai to Kerala through Mangalore, spurring economic growth. Under the stewardship of Mr. U. Srinivas Mallya and Mr. V.S. Kuduva, the chamber led a crusade to build the new Mangalore port, the gateway to Karnataka. A fully upgraded Mangalore airport provided an impetus to the import-export trade of this region. In the year 2000, the chamber played a lead role in establishing Mangalore SEZ by signing MOUs with ONGC and KIADB. Realizing the need to create an IT incubation center, the chamber actively lobbied with the government to establish CEOL, the Center of Learning. In accordance with the Government of India's policy for a litigation-free society, the chamber has launched a full-fledged alternate dispute resolution center, which was inaugurated by the Honorable Supreme Court Justice S. Abdul Nazir in March 2020. Today, the critical areas of focus are building an affordable IT park with a complete ecosystem for the growth of IT enterprises in the city, assisting the DK Bus Operators Association to build a world-class city bus service in Bangalore, promoting industry-academia connect, the need for a honey testing lab during every possible business activity. KCCI, empowering enterprise, facilitating growth.
I would not take a long time. Anyhow, I would like to, at the outset, I would like to thank FKCCI for proposing to hold the upcoming state level conference in Mangalore on the recommendation of Sri Ullas Kamarji. Thank you, Ullas Kamarji, for that. Anyways, once again, I'd like to thank you all for giving us this opportunity to be here. Thank you. Kodagu Chamber of Commerce and Industries. Kodagu Chamber of Commerce and Industries. ಎಲ್ರಿಗೂ ನಮಸ್ಕಾರ. ನಿನ್ನೆ ಮತ್ತು ಇವತ್ತು ನಡೆದ ಈ ಸುಂದರ ಸಭೆಯನ್ನು ಯಶಸ್ವಿಯಾಗಿ ನಡೆಸ್ತಿರುವತಕ್ಕಂಥ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸಿನ ಅಧ್ಯಕ್ಷರಾದ IS ಪ್ರಸಾದ್ ಅವರೇ ಹಾಗೂ ವಿಜಯ್ ಜೆ ಜವಳಿ ಅವರೇ, ದಯಾಸಿನಲ್ಲಿರತಕ್ಕಂಥ ಎಲ್ಲ ಪ್ರಮುಖರೇ, ಕ್ಷಮೆ ಇರಲಿ, ನಾನು ಸ್ವಾಮೀಜಿಯವರ ಹೆಸರನ್ನ ಪ್ರಥಮವಾಗಿ ಪ್ರಸ್ತಾಪ ಭಾಳಷ್ಟು ಪ್ರದೇಶಗಳು ಅರಣ್ಯ ಇಲಾಖೆಗೆ ಸೇರಿದ್ದು ರಿಸರ್ವ್ ಫಾರೆಸ್ಟಿಗೆ ಸೇರಿರ್ತೇವೆ. ಕೊಡಗು ಬೆಂಗಳೂರಿನಿಂದ ಹಿಡಿದು ಚೆನ್ನೈ, ಕೇರಳ ಮತ್ತು ತಮಿಳುನಾಡಿಗೆ ಕೂಡ ಕಾವೇರಿ ಮಾತೆಯ ನೀರನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಈ ಜಿಲ್ಲೆಯಲ್ಲಿ ಇಂಡಸ್ಟ್ರಿಯಲ್ ಅಂತ ಹೇಳೋದು ಇರುವುದು ಕಾಫಿ ಪ್ರೊಸೆಸಿಂಗ್ ಇರತಕ್ಕಂಥ ಕಾಫಿ ಕ್ಯೂರಿಂಗ್ ವರ್ಕ್ಸ್ ಬಿಟ್ಟರೆ ಬೇರೆ ಯಾವುದೇ ಇಂಡಸ್ಟ್ರಿಯಲ್ ಕೊಡಗಿನಲ್ಲಿ ಪ್ರಯತ್ನ ಆಗಲಿಲ್ಲ. ನನ್ನ ಸಹೋದರಿ ನಿನ್ನೆ ಮೋಂತಿ ಗಣೇಶ್ ಅವರು ಹೇಳಿದಾಗೆ, ಯಾರ ಮಂತ್ರಿ ಬರಲಿ, ಯಾರೇ ಸರ್ಕಾರ ಬರಲಿ, ಸರ್ಕಾರದ ಇಲಾಖೆಯ ಅಧಿಕಾರಿಗಳಿರಲಿ, ಯಾವುದೇ ಸಂದರ್ಭದಲ್ಲಿ ಕೊಡಗನ್ನು ಮರೆಯತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಬಂದರೆ ಮಾತ್ರ ವೀರರು, ಸೂರರು, ಧೀರರು, ದೇಶದ ರಕ್ಷಕರು ಅಂತ ಹೇಳತಕ್ಕಂಥ ಭಾಷಣಗಳನ್ನು ಮಾಡೋದು ಬಿಟ್ಟರೆ ಇದೇನು ನಮಗೆ ಕಾಣ್ತಾ ಇಲ್ಲ. ಆದರೂ ಕೂಡ ಇಷ್ಟವರೆಗೆ ನಡೆದು ಹೋಗಿದೆ. ಇನ್ನು ಮುಂದಕ್ಕಾದರೂ ನಮ್ಮ ಮೇಲೆ ದಯೆ ಇರಲಿ. ನಮ್ಮಲ್ಲಿ ಓದಿದಂಥ ಯುವಕ ಯುವತಿಯರು ಯಾವುದೇ ಕಾರಣಕ್ಕೆ ನಮ್ಮಲ್ಲಿ ಕೆಲಸ ಇಲ್ಲದೆ ಹೊರ ಜಿಲ್ಲೆಗೆ, ಹೊರ ದೇಶಕ್ಕೆ ಹೋಗಿ ನೆಲೆಸ್ತಾ ಇದ್ದಾರೆ. ಕೊಡಗಿನ ಮೂಲ ನಿವಾಸಿಗಳಾದಂಥ 16-20 ಒಂದು ವರ್ಗದವರಿದ್ದೀವಿ. ಅವರಲ್ಲಿ ಭಾಳಷ್ಟು ಕ್ಷೀಣಿಸುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಬಿಕಾಸ್ ಆಫ್ ನಮ್ಮ ವ್ಯವಸಾಯ ಪದ್ಧತಿ ನಾವು ಗದ್ದೆಯನ್ನು ಮಾಡ್ತಿದ್ದೋ, ಗದ್ದೆಯನ್ನು 90% ನಿಲ್ಲಿಸಿದ್ದೀವಿ. ಕಾಫಿ ಪ್ರಮುಖ ಕೊಡಿ ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಕಾಫಿ ಹೆಚ್ಚು ಬೆಳೆಯುವ ಜಿಲ್ಲೆ. ಆದರೆ ಕಾಫಿಯಲ್ಲಿ ಜಾಬ್ ಆಪರ್ಚುನಿಟಿ ಇಲ್ಲ. ನಮ್ಮಲ್ಲಿ ಹಲವಾರು ಹಣ್ಣುಗಳನ್ನು ನಾವು ಬೆಳೀತೇವೆ. ಅದರಲ್ಲಿ ಬಟರ್ ಫ್ರೂಟ್ ಇರ್ಬೋದು, ಒಳ್ಳೆ ಮೆಣಸು ಇರ್ಬೋದು, ಕಾಫಿ, ಏಲಕ್ಕಿ, ಆರೆಂಜ್ ನಮಾವಾಸ್ಯೆ ಸಾಕಾಗಿದೆ, ಏಲಕ್ಕಿ ನಮಾವಾಸ್ಯೆ ಸಾಕಾಗಿದೆ. ಮಾನವ ಚಂದ್ರಲೋಕ ಹೋಗ್ತಾನೆ, ಮಂಗಳ ಗ್ರಹಕ್ಕೆ ಹೋಗುವ ಪ್ರಯತ್ನ ಆಗ್ತಾ ಇದೆ. ಆದರೆ ಏಲಕ್ಕಿಗೆ ಬರತಕ್ಕಂಥ ಒಂದು ಸಣ್ಣ ಕ್ರಿಮಿಗೆ ಔಷಧಿ ಕಂಡು ಹಿಡಿಯೋಕ್ಕಾಗದೆ ಅದು ಇವತ್ತು ನಾಮಾವಶೇಷ ಆಗಿದೆ. ಕೊಡಗಿನಲ್ಲಿ ಬಹುಶಃ ಬಂದರೆ ಟೂರಿಸ್ಟ್ಗೆ ಬಂದರೆ ಭಾಳಷ್ಟು ಏಲಕ್ಕಿಗಳನ್ನು ನಾವು ನೋಡ್ತೀವಿ. ಇದು ಸುಮಾರು ಏಲಕ್ಕಿ ಕೇರಳದ ಇಡುಕಿ ಜಿಲ್ಲೆಯಿಂದ ಬರತಕ್ಕಂಥ ಏಲಕ್ಕಿ ಅಂತ ನಾನು ಭಾವಿಸ್ತೇನೆ. ನಾನು ಹಲವಾರು ವರ್ಷಗಳಿಂದ ಆ ಜಿಲ್ಲೆಯಲ್ಲಿ ವಾಸವಾಗಿದ್ದ 1ನೇ ಕ್ಲಾಸಿಂದ ಡಿಗ್ರಿ ತನಕ ಅಲ್ಲೇ ಓದಿದ್ದು. ಅದರಿಂದ ನನ್ನ ಜಿಲ್ಲೆಯ ಅಗಲಕ್ಕೂ ಗೊತ್ತಿದೆ. ನಮ್ಮಲ್ಲಿ ನನ್ನ ಸ್ನೇಹಿತರು ಹಿಂದೆ ಹೇಳಿದಂಥ ಸ್ನೇಹಿತರು ಹೇಳಿದಂಗೆ ಸಾವಿರಾರು ಎಕರೆಯನ್ನು ಸರ್ಕಾರ ಕೊಡುವುದಕ್ಕೆ ಅವಕಾಶ ಇಲ್ಲ. ಕಾರಣ ಅರಣ್ಯ ಇಲಾಖೆಯವರು ಪ್ರತಿಯೊಂದಕ್ಕೂ ಅಡ್ಡ ಬರೋದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಕೂಡ ಒಂದು ಅರಣ್ಯವನ್ನು ನಮ್ಮಲ್ಲಿ ಯಾವುದಾದರೂ ಒಂದು ಇಂಡಸ್ಟ್ರಿಯಲ್ಲಿ ಬರಬೇಕಾದ್ರೆ ಕನ್ವರ್ಷನ್ ಆಗಬೇಕು. ಕನ್ವರ್ಷನ್ಗೆ ಆಗಬೇಕಾದ್ರೆ ಅಲ್ಲಿರತಕ್ಕಂಥ ಪರಿಸರವಾದಿಗಳು ಬಹಳ ವಿರೋಧ ಮಾಡ್ತಾರೆ. ಮೊನ್ನೆ ಸಹ ಚೇಂಬರಿಂದ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೇವೆ. ಪತ್ರಿಕಾ ನಾವು ಗೋಷ್ಠಿಯನ್ನು ಕರೆದು ಅದನ್ನು ಭಾಳಷ್ಟು ತೊಂದರೆ ಆಗ್ತಾ ಇದೆ. ಇದನ್ನು ಸರಿಪಡಿಸುವಂಥ ಕೆಲಸ ಆಗಬೇಕಾಗಿದೆ. ನಮ್ಮಲ್ಲಿ ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳನ್ನು ಮಾಡೋದು, IT ಪಾರ್ಕ್, BT ಪಾರ್ಕ್ ಮಾಡೋದಕ್ಕೂ ಅವಕಾಶ ಇದೆ. ಆದರೆ ನಮ್ಮಲ್ಲಿ ರೈಲು ಇಲ್ಲ, ಏರೋಡ್ರೋಮ್ ಇಲ್ಲ. ಇದರಿಂದ ಟ್ರಾನ್ಸ್ಪೋರ್ಟೇಷನ್ಗೆ ಕಷ್ಟ ಆಗತಕ್ಕಂಥ ಪರಿಸ್ಥಿತಿ ಇದೆ. ಇದರಿಂದ ನಾನು ಕೆಲವು ಜನರನ್ನ ಕೇಳಿಕೊಂಡೆ, ಬನ್ನಿ ಅಪ್ಪ ಅಂತ. ಇಲ್ಲ, ನಮಗೆ ಇಲ್ಲಿಂದ ಬೆಂಗಳೂರಿಗೆ 5 ಗಂಟೆ ಪ್ರಯಾಣ ಮಾಡಬೇಕು, ಆ ಸಮಯ 5 ಗಂಟೆ ವೇಸ್ಟ್ ಆಗ್ತದೆ. ಈಗಿನ ಕಾಲದಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ ಎಷ್ಟು ದೂರ ಬರೋದಕ್ಕೆ ಅಂತ. ಅದರಿಂದ ನಮ್ಮಲ್ಲಿ ಬೆಳೆಯತಕ್ಕಂಥ ಬಟರ್ ಫ್ರೂಟು, ಫ್ಯಾಷನ್ ಫ್ರೂಟು, ಜಾಕ್ ಫ್ರೂಟು ಇದನ್ನೆಲ್ಲ ಸಣ್ಣ ಸಣ್ಣ ಗುಡಿಗಾರಿಕೆಯಲ್ಲಿ ಮಾಡಬಹುದು. ನಾನು ಕೆಲವು ಸಲಹೆಗಳನ್ನು ನಮ್ಮ ಈ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡ್ತೇನೆ.
ಈ ಎಲ್ಲದನ್ನು ಗುಡಿ ಕೈಗಾರಿಕೆ ರೀತಿಯಲ್ಲಿ ಮಾಡಬೇಕಾಗುತ್ತೆ. ದೊಡ್ಡ ಪ್ರಮಾಣದಲ್ಲಿ ನಮ್ಮಲ್ಲಿ ಇದನ್ನೆಲ್ಲ ಮಾಡಿದ್ರೂ ಕೂಡ ಕೋಲ್ಡ್ ಸ್ಟೋರೇಜ್ಗಳಿಲ್ಲ, ಎಲ್ಲೂ ಒಂದು ಕೋಲ್ಡ್ ಸ್ಟೋರೇಜ್ ಇಲ್ಲ. ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ ಅಂತೂ ಇಲ್ಲವೇ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಇಲಾಖೆ ಇದೆ, ಅಲ್ಲಿ ಒಬ್ಬ ಡೆಪ್ಟಿ ಅಧಿಕಾರಿಗಳೇ ಇಲ್ಲ, ಯಾರೋ ಒಬ್ಬ ಕ್ಲರ್ಕ್ ಮಾತ್ರ ಇದೆ. ಈ ಪರಿಸ್ಥಿತಿಯಲ್ಲಿ ನಮ್ಮ ಜಿಲ್ಲೆ ಹೋಗ್ತಾ ಇದೆ. ಹೇಳಿ ಕೇಳಿ ನಮ್ಮ ಸ್ನೇಹಿತರುಗಳೇ MLAಗಳಿದ್ದಾರೆ, ಭಾಳಷ್ಟು ವರ್ಷಗಳಿಂದ MLAಗಳಿದ್ದಾರೆ, ಮಂತ್ರಿ ಆಗಿದ್ದಾರೆ, ಸ್ಪೀಕರ್ ಆಗಿ ಈಗ ನಮ್ಮಲ್ಲಿ ಇದ್ದಾರೆ. ಯಾರೂ ಇದನ್ನು ಕೆಲಸ ಮಾಡಲಿಲ್ಲ. ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗಿದೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ಮತ್ತು ನಮ್ಮಲ್ಲಿ ಟೂರಿಸಮ್ನ ಸ್ವಲ್ಪ ಅಭಿವೃದ್ಧಿಪಡಿಸಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಯುವತಿಯರಿಗೆ ಎಂಪ್ಲಾಯ್ಮೆಂಟಿಗೆ ಆಪರ್ಚುನಿಟಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ನಾನು ಈಗಾಗಲೇ ಜಿಲ್ಲಾಧಿಕಾರಿ ಹತ್ರ 2-3 ಸಲ ಮಾತಾಡಿದ್ದೇನೆ. ಹಿಂದೆ ಒಬ್ಬರು ಜಿಲ್ಲಾಧಿಕಾರಿ ಇರುವಾಗ ಅಬ್ಬಿ ಫಾಲ್ಸ್ ಅಂತ ಹೇಳೋ ಒಂದು ಟೂರಿಸ್ಟ್ ಪ್ಲೇಸ್ ಇದೆ, ಮಲ್ಲಳ್ಳಿ ಫಾಲ್ಸು, ಇಂಥ ಕೆಲವು ಜಲಪಾತಗಳಿಗೆ ಹೋದರೆ ಅಲ್ಲಿ ನಾವು ತುಂಬ ಕಡೆ ನೋಡ್ತಾ ಇದ್ವಿ. ನಾನು ಇತ್ತೀಚೆಗೆ ಉತ್ತರಾಖಂಡಕ್ಕೆ ಹೋಗಿದೆ, ಅಲ್ಲಿ ಕೂಡ ಭಾಳಷ್ಟು ಡೆವಲಪ್ ಮಾಡಿದ್ದಾರೆ. ಗೌರ್ಮೆಂಟ್ ಅವರು ಇಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಬರೀ ನ್ಯಾಚುರಲ್ ಆಗಿರತಕ್ಕಂಥ ವ್ಯವಸ್ಥೆಯನ್ನು ಮಾತ್ರ ನಾವು ನೋಡಿಕೊಂಡು ಬರಬೇಕೇ ವಿನಃ ಯಾವುದೇ ಒಂದಿಷ್ಟು ಹಣವನ್ನು ಖರ್ಚು ಮಾಡಿದ್ದು ಕಾಣ್ತಾ ಇಲ್ಲ. ಇದಕ್ಕೆ ಸರ್ಕಾರ ಸ್ವಲ್ಪ ಇದಕ್ಕೆ ಹಣದ ವ್ಯವಸ್ಥೆಯನ್ನು ಒದಗಿಸುವಂತಾಗಿ ಮತ್ತು ಅರಣ್ಯ ಇಲಾಖೆಯ ಮಧ್ಯದಲ್ಲೂ ಕೆಲವು ಮಾಂದಳಪಟ್ಟಿ ಅಂತ ಹೇಳತಕ್ಕಂಥ ಒಂದು ಪ್ರದೇಶ ಇದೆ. ಅಲ್ಲಿಯ ಶಾಸಕರಿಗೆ ಅಪ್ಪಚ್ಚು ರಂಜನ್ ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ನೋಡಪ್ಪ ಏನಾದರೂ ಒಂದು ಮಾಡು, ಒಂದು ಲೇಕ್ ಮಾಡು, ಒಂದು ಸ್ವಿಮ್ಮಿಂಗ್ ಫೂಲ್ ಮಾಡು, ಅಥವಾ ಏನಾದರೂ ಮಾಡು, ಅದರ ಬಂದಂಥ ಇನ್ಕಮನ್ನು ಅವರೇ ತಗೊಳ್ಳಿ ಅಂತ ಯಾವುದನ್ನು ಮಾಡ್ತಾ ಇಲ್ಲ. ಈಗ ತಾವೇನಾದರೂ ಮನಸ್ಸು ಮಾಡಿ ಮಾಡುವುದಾದರೆ ನಮ್ಮಲ್ಲಿ ಇರತಕ್ಕಂಥ ಯುವಕರನ್ನು ನಮ್ಮಲ್ಲಿ ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಸಹಕಾರ ಬೇಕು. ಜೊತೆಗೆ ನಮ್ಮಲ್ಲಿ ನಾನು ಕಾವೇರಿ ಹಿತರಕ್ಷಣಾ ಸಮಿತಿ ಅಂತೇಳಿ ಒಂದು ಟ್ರಸ್ಟ್ ಮಾಡಿದ್ದೇವೆ. ಆ ಟ್ರಸ್ಟಿನ ಮೂಲಕ ಜಿಲ್ಲಾಧಿಕಾರಿಗೆ ನಮ್ಮಲ್ಲಿ ಏನಾಗಿದೆ ಅಂದರೆ ಕಾವೇರಿಯ ದೋಷ ಇಡೀ ಕರ್ನಾಟಕದ ಈ ದಕ್ಷಿಣ ಭಾಗಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಬಹುಶಃ ಸ್ವಾಮೀಜಿಗಳು ಇದನ್ನು ಹೇಳಿದರೆ ಆಶ್ಚರ್ಯ ಆಗಬಹುದು. ನಾವು ನೋಡಿದ ಪ್ರಕಾರ ತುಂಬ ತಾಪತ್ರಯ ಇದೆ. ಇದನ್ನು ಸರಿಪಡಿಸಬೇಕಾದರೆ ನಾವು ಕೆಲವು ಕೆಲಸಗಳನ್ನು ಮಾಡಬೇಕಾಗಿದೆ. ಅಲ್ಲಿಗೆ ಟೂರಿಸ್ಟ್ ಪ್ಲೇಸ್ ಅಂತ ಆಗಿದೆ, ಟೂರಿಸಂ ಸ್ಥಳ ಅಂತ ಇದೆ. ಕಾವೇರಿ ಪವಿತ್ರವಾದದ್ದು. ಅದರ ಜೊತೆಗೆ ಅಗಸ್ತ್ಯ ಮಹರ್ಷಿಗಳು ಅವ್ರು ಯಾವ ರೀತಿಯಲ್ಲಿ ದಕ್ಷಿಣ ಭಾರತಕ್ಕೆ ಬಂದಿದ್ದು ಅಂತ ಹೇಳತಕ್ಕಂಥ ಪುರಾಣ ಬಹುಶಃ ಸ್ವಾಮೀಜಿಗೆ ಮತ್ತು ಕೆಲವು ವಿಚಾರವಾದಿಗಳಿಗೆ ಗೊತ್ತಿರಬಹುದು ಅಂತ ಭಾವಿಸ್ತೇನೆ. ಇವರ ಕ್ಷೇತ್ರದಲ್ಲಿ ಅಪವಿತ್ರ ಆಗಿದೆ ಮತ್ತು ಬರತಕ್ಕಂಥ ಟೂರಿಸ್ಟ್ಗಳು ಹಿಡಿತ ಇಲ್ಲದೆ ಹೋಗ್ತಾ ಇದೆ. ಅದನ್ನು ತಡೆಗಟ್ಟಬೇಕು ಅಂತ ಹೇಳಿ ಒಂದು ತಲಕಾವೇರಿ ಭಾಗಮಂಡಲ ಇಗುತ್ತಪ್ಪ ಈಶ್ವರನ ಸನ್ನಿಧಿ, ಇರುಪು ಮತ್ತು ವಂಕರೇಶ್ವರ ದೇವಸ್ಥಾನವನ್ನು ಟೆಂಪಲ್ ಟೌನ್ ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ DC ಅವರು ರೆಕಮೆಂಡ್ ಮಾಡಿದ್ರು. ಇದು ಆಗಲಿಲ್ಲ. ಈ ಕಾವೇರಿ ಮಾತೆಯ ಸಮಸ್ಯೆಯನ್ನು ಪರಿಹಾರ ಮಾಡಿದರೆ ಬಹುಶಃ ಕೊಡಗು ಜಿಲ್ಲೆ ಮತ್ತು ದಕ್ಷಿಣ ಭಾರತದ ಭಾಳಷ್ಟು ಕಡೆಗಳಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳತಕ್ಕಂಥ ಅಭಿಪ್ರಾಯ ಇದೆ. ಇದಕ್ಕೂ ಕೂಡ ತಾವು ಮನಗಣಬೇಕು, ತಮಗೆ ಸಹಕಾರ ಕೊಡಬೇಕು. ಸಣ್ಣ ಪ್ರಮಾಣದಲ್ಲಾದರೂ ನಮ್ಮಲ್ಲಿ ಕೈಗಾರಿಕೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಕರ್ನಾಟಕ FKCC ಅವ್ರನ್ನ ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅವ್ರನ್ನ ಕೂಡ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದನ್ನು ನಮ್ಮ ಕೊಡತಕ್ಕಂಥ ಮನವಿಗೆ ನಮ್ಮ ಜಿಲ್ಲೆಯವರು ಬಂದರೆ ಟೈಮ್ ಆಗುತ್ತೆ ಅನ್ನೋ ಗೊತ್ತಿಲ್ಲ, ಬಂದರೆ ನಾವೆಲ್ಲ ಸೇರಿ ಮನವಿಯನ್ನು ತಮ್ಮ ಮುಂದೆ ಅರ್ಪಿಸ್ತೇನೆ ಅಂತೇಳಿ ಕೇಳ್ಕೊಳ್ತಾ ನನಗೆ ಎಷ್ಟು ಮಾತನಾಡೋ ಅವಕಾಶ ಕೊಟ್ಟ ನಮಗೆಲ್ಲರಿಗೂ ಒಳ್ಳೇದು ಮಾಡುತ್ತಾ ತಾಯಿ ಕಾವೇರಿ ಮಾತೆ ನಮ್ಮ ಎಲ್ಲರಿಗೂ ಆಶೀರ್ವಾದ ಮಾಡಲಿ. ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ, ಶುಭವಾಗಲಿ, ಮಂಗಳವಾಗಲಿ ಅಂತ ಹೇಳಿ ನಾನು ಮುಗಿಸ್ತೇನೆ. ಜೈ ಕಾವೇರಿ ಮಾತೆ, ಜೈ ಕರ್ನಾಟಕ, ಜೈ ಭಾರತ್. ಧನ್ಯವಾದಗಳು ಸರ್. ಸ್ನೇಹಿತರೆ, ಸಮಯ ತುಂಬ ಕಡಿಮೆ ಇರೋದ್ರಿಂದ ಎಲ್ಲ ಬಾಕಿ ಅಧ್ಯಕ್ಷಗಳಲ್ಲಿ 2 ರಿಂದ 3 ನಿಮಿಷಗಳಲ್ಲಿ ತಮ್ಮ ಪ್ರೆಸೆಂಟೇಷನ್ ಕೊಡಬೇಕಾಗಿ ವಿನಂತಿಸ್ಕೊತಾ ಇದ್ದೇನೆ. ನಿಮ್ಮೆಲ್ಲ ಪ್ರೆಸೆಂಟೇಷನ್ಸು ಅಥವಾ ಮಾಹಿತಿಗಳನ್ನು ನಮ್ಮ ಅಧ್ಯಕ್ಷರಿಗೆ ನಮಗೆ ಕಾಪಿ ಕಳಿಸ್ಕೊಡಿ, ನಾವು ಅದನ್ನೆಲ್ಲ ಕನ್ಸಿಡರ್ ಮಾಡ್ತೀವಿ. ಮತ್ತು ಮೈಸೂರು ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್. ಅಷ್ಟೇ ಸರ್, ನಾವು ಅಷ್ಟೇ ಮಾಡೋದು. ನಮ್ಮ ಅಧ್ಯಕ್ಷರ ಮಾಹಿತಿ ಮೇರೆಗೆ ನಿಮ್ಮ ಜಿಲ್ಲೆಗಳಲ್ಲಿ ಯಾವ್ಯಾವ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿದೆ, ಏನು ಅವಕಾಶಗಳಿದೆ ಅನ್ನೋದನ್ನು ಮಾತ್ರ ನಮಿಸುತ್ತಾ ನಾನು ಮೈಸೂರು ಸಂಸ್ಥೆಯು ಸುಮಾರು ದಶಕಗಳ ಹಿಂದೆ ಪ್ರಮುಖ ವಾಣಿಜ್ಯ ಮತ್ತು ಕೈಗಾರಿಕೆಗಳ ನಾಯಕರುಗಳ ಅಧ್ಯಕ್ಷತೆಯಲ್ಲಿ 1964ರಲ್ಲಿ ಅಧಿಕೃತವಾಗಿ ಸ್ಥಾಪಿಸಲಾಯಿತು. ಮೈಸೂರಿನಲ್ಲಿ ಆಗಿನ ಗಣ್ಯ ಕೈಗಾರಿಕೋದ್ಯಮಿಯಾದ
ಸಂಸ್ಥಾಪಕರಾದಂಥ FK ಇರಾನಿ ಹಾಗೂ ವ್ಯಾಪಾರಸ್ಥರು ಮತ್ತು ಚಾಮುಂಡೇಶ್ವರಿ ಚಿತ್ರಮಂದಿರದ ಮಾಲೀಕರಾದ ಶ್ರೀ MB ಬಸವಯ್ಯನವರ ಜೊತೆಗೂಡಿ ಮೈಸೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಮೈಸೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯು 1964ರಿಂದಲೂ ಮೈಸೂರು ನಗರದಲ್ಲಿ ಕೈಗಾರಿಕೋದ್ಯಮಿಗಳು ಹಾಗೂ ವ್ಯಾಪಾರಸ್ಥರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಸುಮಾರು 30 ಸಂಘ ಸಂಸ್ಥೆಗಳಿದ್ದು ಇದೆ. ರಾಜರ ಕಾಲದಲ್ಲಿ ಮತ್ತು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ದೂರದೃಷ್ಟಿಯಿಂದ ಮೈಸೂರಿನಲ್ಲಿ ಹಲವಾರು ಕಾರ್ಖಾನೆಗಳು, ಟೂರಿಸಮ್ಮು, ಅಣೆಕಟ್ಟೆಗಳು, ವಿದ್ಯುತ್ ಶಕ್ತಿ ತಯಾರಿಸುವ ಕಾರ್ಖಾನೆಗಳು ಬರುವಲ್ಲಿ ಸಾಕಷ್ಟು ಪರಿಶ್ರಮವನ್ನು ಪಟ್ಟಿರುತ್ತಾರೆ. ಇದರ ನೆರಳಲ್ಲಿ ಈಗ ಮೈಸೂರು ಕರ್ನಾಟಕದ 2ನೇ ಅತಿ ದೊಡ್ಡ ನಗರವಾಗಿದ್ದು ಸಾಕಷ್ಟು ನೇರ ಬಂಡವಾಳವನ್ನು ತರಲು ಸಫಲವಾಗುವಲ್ಲಿ ಯಾವುದೇ ಸಂಶಯವಿಲ್ಲ. ಈ ಮುಖಾಂತರ ಬೆಂಗಳೂರಿಗೆ ವಲಸೆ ಹೋಗುವವರ ಸಂಖ್ಯೆಯನ್ನು ತಡೆಗಟ್ಟುವಲ್ಲಿ ಸರ್ಕಾರ ಮತ್ತು ನಾವುಗಳು ಕಾರ್ಯಪ್ರಮುಖರಾಗಿರಬೇಕಾಗಿ ಇದೆ. ಇದರ ಪ್ರಯತ್ನವಾಗಿ 10 ಪಥದ ಬೆಂಗಳೂರು ಮೈಸೂರು ಎಕನಾಮಿಕ್ ಕಾರಿಡಾರ್ ರಸ್ತೆಯು ಈ ವರ್ಷದ ಅಕ್ಟೋಬರ್ನಲ್ಲಿ ಅನಾವರಣಗೊಳ್ಳಲಿದೆ. ಈ ರಸ್ತೆಗೆ ಸುಮಾರು 8,172 ಕೋಟಿ ಖರ್ಚಾಗಿದ್ದು ಎರಡು ನಗರದ ಪ್ರಯಾಣ ಸಮಯವನ್ನು ಅಂದರೆ ನಂಜನಗೂಡನ್ನು ಈಗಾಗಲೇ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಲು ರಾಜ್ಯ ಸರ್ಕಾರ ಯೋಜನೆ ಮಾಡಲಿದ್ದು ಮಾಡಿಫೈಡ್ ದಿ ಎಲೆಕ್ಟ್ರಾನಿಕ್ ಕ್ಲಸ್ಟರ್ ಸ್ಕೀಮ್. ಮಿನಿಸ್ಟ್ರಿ ಆಫ್ ದಿ ಎಲೆಕ್ಟ್ರಾನಿಕ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ has come out with a plan to create a component supply ecosystem ಮತ್ತು first strengthening and existing cluster and the creating cluster spread across the country. Mysore having had a startup ESDM sector was selected to the set up the cluster by the name of Lahari. Lahari is a one-stop shop for the product development and compliance work the dedicated the electronic manufacturing sector. ಭಾರತ ಸರ್ಕಾರದ ವಾಣಿಜ್ಯ ಸಚಿವಾಲಯದ ಆದೇಶದಂತೆ ಮೈಸೂರು ಜಿಲ್ಲೆಯಿಂದ IC ಬೋರ್ಡ್ ಮತ್ತು ಮೆಡಿಕಲ್ ಡಿವೈಸ್ ಉತ್ಪನ್ನಗಳ ರಫ್ತು ಹೆಚ್ಚಿಸಲು ಮೈಸೂರು ಜಿಲ್ಲೆಯಲ್ಲಿ ಇಂಡಸ್ಟ್ರಿಯಲ್ ಕಾರಿಡಾರ್ ಯೋಜನೆಯಡಿ ಆಯ್ಕೆ ಮಾಡಲಾಗಿದೆ. ಇದರಿಂದ ಮೈಸೂರಿನಲ್ಲಿ ಖಂಡಿತವಾಗಿಯೂ ಈ ಯೋಜನೆಯ ಲಾಭವನ್ನು ನಮ್ಮ ಕೈಗಾರಿಕೋದ್ಯಮಿಗಳು ಉಪಯೋಗಿಸಿಕೊಳ್ಳುತ್ತಾರೆ ಎಂಬ ದೃಢ ವಿಶ್ವಾಸವಿದೆ. ಆತ್ಮೀಯರೇ, ಮೈಸೂರು ಅರಮನೆಯ ನಗರ, ಸಾಂಸ್ಕೃತಿಕ ನಗರ, ಇಂಡಸ್ಟ್ರಿಯಲ್ ಕಾರಿಡಾರ್, ಟ್ರಾಫಿಕ್ ಸಮಸ್ಯೆಗಳಿಲ್ಲದ ನಗರ, ಸುಂದರವಾದ ಹವಾಗುಣ ಹೊಂದಿರುವ ನಗರ ಮೈಸೂರು. ಸಿಲ್ಕ್ ಮತ್ತು ಗಂಧದ ವಸ್ತುಗಳು, ಗಂಜೀಫಾ, ಚಿತ್ರಕಲೆ, ಬಾಯೂರಿಸುವ ಮೈಸೂರು ಪಾಕ್, ಘಮಘಮಿಸುವ ಮಲ್ಲಿಗೆ, ಬಾಯಿ ಕೆಂಪಾಗಿಸುವ ಮೈಸೂರು ವಿಳ್ಳೆದೆಲೆ, ನಂಜನಗೂಡಿನ ರಸವತ್ತಾದ ರಸಬಾಳೆ, ಯೋಗದ ಯಾರಿಗಿದೆ ಯಾರಿಗಿಲ್ಲ, ಏನಿದೆ ಏನಿಲ್ಲ, ವಾರಾಂತ್ಯ ಬಂದರೆ ಸಾಕು ಶಾಂತ ನಗರ ಜನನಿ. ಕಾರಣ ಇಲ್ಲಿನ ಹವಾಗುಣ ಹಾಗೂ ಕಡಿಮೆ ವೆಚ್ಚದ ಮೈಸೂರಿಗೆ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳನ್ನು ಆಕರ್ಷಿಸುವಲ್ಲಿ 5ನೇ ಸ್ಥಾನವನ್ನು ಗಳಿಸಿದೆ. ನಾನು ಇಷ್ಟು ಹೇಳಿ ತಮ್ಮ ಇದು ಅವಕಾಶ ಕೊಟ್ಟದಕ್ಕೆ ಅಧ್ಯಕ್ಷರಿಗೆ ವಂದಿಸುತ್ತಾ ನಮಸ್ಕಾರ. ಎಸ್ ಸರ್, ಧನ್ಯವಾದ. ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ವಿನಂತಿ, 1 ನಿಮಿಷದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ ಏನು ಅವಕಾಶಗಳಿದೆ ಅಷ್ಟು ಮಾತ್ರ ಮಾತಾಡಿ. ದಯವಿಟ್ಟು ಎಲ್ಲರಿಗೂ ಕಾಲಾವಕಾಶ ಕೊಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಮುಖ್ಯ. ಇನ್ನು ಟೆಕ್ನಿಕಲ್ ಸೆಷನ್ಸ್ ಇದೆ, ಹಲವಾರು ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ, ಅವರಿಂದ ಸುಮಾರು ಮಾಹಿತಿಗಳನ್ನು ತಿಳ್ಕೊಳ್ಳೋಂಥ ಅವಕಾಶಗಳಿದೆ. ದಯವಿಟ್ಟು ಸಮಯಕ್ಕೆ ಎಲ್ಲರೂ ಬೆಲೆ ಕೊಟ್ಟು 1 ನಿಮಿಷದಲ್ಲಿ ತಮ್ಮ ಪ್ರೆಸೆಂಟೇಷನ್ ಮುಗಿಸ್ಬೇಕಂತೆಲ್ಲ ಕೇಳ್ಕೊಳ್ತಾ ಇದ್ದೇನೆ. ಈಗ ಕೋಲಾರ ಡಿಸ್ಟ್ರಿಕ್ಟ್ ಅಧ್ಯಕ್ಷರು ಬರ್ತಾ ಇದ್ದಾರೆ. ಎಲ್ಲರಿಗೂ ವಂದನೆಗಳು. ಈ ವೇದಿಕೆಯಲ್ಲಿ ಜಗದ್ಗುರು ಶ್ರೀ ಸದಾಶಿವ ಶಿವಾನಂದ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಎಲ್ಲ ರಾಜ್ಯದ ಇಂಡಸ್ಟ್ರೀಸು, ಚೇಂಬರ್ ಆಫ್ ಕಾಮರ್ಸ್ ಎಲ್ಲರೂ ಬಂದಿರತಕ್ಕಂಥ ಇವತ್ತಿನ FKCC ಅಧ್ಯಕ್ಷರು ಪ್ರಸಾದ್ ಅವರು ಇವತ್ತು ನಮ್ಮನ್ನು ಹುಬ್ಬಳ್ಳಿ ತನಕ ಬರಮಾಡಿಕೊಂಡಿದ್ದಾರೆ. ಅವರಿಗೆ ನಮ್ಮ ಜಿಲ್ಲಾ ಪರವಾಗಿ ಧನ್ಯವಾದಗಳು ಹಾಗೂ KCCನವರಿಗೂ ಧನ್ಯವಾದಗಳು. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಹಾಗೂ ಇಲ್ಲಿ ನಡೆದಿರ್ತಕ್ಕ ಎಲ್ಲ ನನ್ನ ಸಹಭಾಗಿಗಳು, ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ವಾಣಿಜ್ಯವರು ಎಲ್ಲರಿಗೂ ನನ್ನ ನಮಸ್ಕರಿಸ್ತಾ, ನಮ್ಮದು ಕೋಲಾರ ಜಿಲ್ಲೆ ಅಂದರೆ ನಿಮ್ಗೆ ಗೊತ್ತೇ ಇದೆ. ಕೋಲಾರ ಅಂದ ತಕ್ಷಣ ಚಿನ್ನ ಅಂತ ಗೊತ್ತಿದೆ, ಆದರೆ ಇವತ್ತು ಚಿನ್ನ ಅಂತೂ ಸಿಗ್ತಾ ಇಲ್ಲ, ಬರೀ ಎಲ್ಲ ಮುಚ್ಕೊಂಡೋಗಿದೆ. ಈಗ ಏನಿದ್ರು ನಮ್ಮದು ಅಗ್ರಿಕಲ್ಚರ್ ಅಂದರೆ ವ್ಯವಸಾಯ, ಎಲ್ಲರೂ ನಮ್ಮ ಜಿಲ್ಲೆಯಲ್ಲಿ ಬರೀ ರೈತರೇ ಇರೋದು. 90% ಬೆಂಗಳೂರಿಗೆ ಹತ್ತಿರ ಆದ್ರೂ 90% ಎಲ್ಲ ನಮ್ಮ ರೈತರೇ ಇರೋದ್ರಿಂದ ನಮಗೆ ಈ ನಮ್ಮ FKCC ಪರವಾಗಿ ನಾನು ಒಂದೇ ಕೇಳೋದು, ನಮ್ಮ ಜಿಲ್ಲೆ ಪರವಾಗಿ ನಮಗೆ APMCಯಲ್ಲಿ ತುಂಬ ತೊಂದರೆ ಇದೆ. ಅಂದರೆ ಇವತ್ತಿನ ಪರಿಸ್ಥಿತಿ
ನಿಮಗೆ ಎಷ್ಟು ಮಟ್ಟ ಗೊತ್ತಿಲ್ಲ, 1 ರೂಪಾಯಿಗೆ 1 kg ಹೋಗ್ತಾ ಇದೆ ಟೊಮೆಟೊ ಬೆಲೆ. ನಿನ್ನೆ ಆದರೂ ಅದರಲ್ಲಿ ಅವಾಗ ಆಗತ್ತೆ, ಅನುಕೂಲ ಆಗ್ತದೆ ಅಂತ ನಾನು ಕೋಲಾರ ಜಿಲ್ಲೆ ಪರವಾಗಿ ನಮ್ಮ FKCC ಸರ್ಕಾರಕ್ಕೆ ಒಂದು ಮನವಿ ಪತ್ರನ ಕೊಡ್ತಾ ಇದ್ದೇನೆ ಆದಷ್ಟು ಬೇಗ. ಹಾಗೂ ಅದೇ ನಮ್ಮ APMCಯಲ್ಲಿ ಇವತ್ತು ಆ ನ್ಯಾಷನಲ್ ಹೈವೇ, ನೀವು ಆಂಧ್ರಕ್ಕೆ ತಿರುಪತಿ ಹೋಗ್ಬೇಕಾದ್ರೆ ನೋಡ್ಬೇಕು, ಹೈವೇಗೆ ಇದೆ. ಆ ಹೈವೇನಲ್ಲಿ 2 ತಾಸು ಬೇಕಾಗುತ್ತೆ ಏನಾದರೂ ಕ್ರಾಸ್ ಮಾಡಬೇಕಾದ್ರೆ, ಅಷ್ಟು ಟ್ರಾಫಿಕ್ ಜಾಮ್ ಇದೆ. ಯಾಕಂದರೆ APMC ಸುಮಾರು 18 ಎಕರೆ ಜಾಗದಲ್ಲಿ ಇರೋದು. ಅದು ಅಟ್ಲೀಸ್ಟ್ ನಮಗೆ ಈ ಸೀಸನಲ್ಲಿ ಒಂದು 50 ಎಕರೆ ಬೇಕಾಗತ್ತೆ. ಅದು ಸರ್ಕಾರದಲ್ಲಿ ಆಲ್ರೆಡಿ ಸುಮಾರು ಪ್ರಯತ್ನ ಪಡ್ತಾ ಇದ್ವಿ, ಇನ್ನೂ ಆಗ್ತಾ ಇಲ್ಲ. ಅದನ್ನು ಸಹ ನಮ್ಮ APMCನ ಬೇರೆ ಕಡೆಗೆ ಜಾಗ ಕೊಡಿಸ್ಬೇಕಾಗಿ ಆದಷ್ಟು ನೆಕ್ಸ್ಟ್ ಸೀಸನ್ ಒಳಗಡೆ ಮಾಡಬೇಕಂತ ಹೇಳ್ತೇನೆ. ಇಷ್ಟೇ ನಮ್ಮ ಕೋಲಾರ ಜಿಲ್ಲೆ. ಬೇಕಾದ್ರೆ ಇಂಡಸ್ಟ್ರೀಸ್ ನಮ್ಮಲ್ಲಿ ಬೇಕಾದಷ್ಟು ಈಗ ಬಂದಿದ್ದಾವೆ, ಎಂಪ್ಲಾಯೀಸು ಇದೆ, ನೀರು ಕುಡಿಯೋಕ್ಕಿದ್ದಿಲ್ಲ, ಈಗ ನೀರು ಸಹ ಆರಾಮಾಗಿದ್ದೀವಿ. ನಮ್ಗೇನಾದ್ರು ರೈತರಿಗೆ ಇದೊಂದೇ ಹೊತ್ತು ನಮ್ಮ ಇಂಡಸ್ಟ್ರೀಸ್ ಏನಾದರೂ ಟೊಮೆಟೊ ಮ್ಯಾಂಗೋಗೆ ಒಂದು ಇಂಡಸ್ಟ್ರಿ ಬರಬೇಕಂತ ಹೇಳ್ಕೊಳ್ತಾ 2 ನಿಮಿಷ ನನಗೆ ನಮ್ಮ ಕೋಲಾರ ಬಗ್ಗೆ ಬೇಕಾಗಿರೋ 2 ನಿಮಿಷದಲ್ಲಿ ನಾನು ಮುಗಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಸರ್. ಈಗ ಮಂಡ್ಯ ಜಿಲ್ಲೆಯಿಂದ ಪ್ರೆಸೆಂಟೇಷನ್ ಇದೆ. ಮಂಡ್ಯ ಆದಮೇಲೆ ರಾಯಚೂರು, ಕೊಪ್ಪಳ, ರಾಮನಗರ, ಶಿವಮೊಗ್ಗ, ತುಮಕೂರು ಎಲ್ಲ ಅಧ್ಯಕ್ಷರು ತಯಾರಾಗಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ ಸರ್. ಹೊಗಳ್ಕೊಂಡಿದ್ದಾರೆ, ಹೊಗಳಿ ಅವರು ಯಾವ ಥರ ಇನ್ನೂ ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂತೆಲ್ಲ ದೊಡ್ಡದಾಗಿ ವಿಷನ್ ಮಾಡಿದ್ದಾರೆ. ನಮ್ಗೆ ದುಃಖ ಆಗುತ್ತೆ ಏನಂತಂದರೆ ಮಂಡ್ಯ ಜಿಲ್ಲೆ ಬರೀ ಮಂಡ್ಯಕ್ಕೆ ಹೆಸರಷ್ಟೇ, ಮಂಡ್ಯ ಅಂತೆಲ್ಲ ಸ್ಲೋಗನ್ ಹೇಳ್ತಾರೆ. ಆದರೆ ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ ಅತಿ ಹಿಂದುಳಿದ ಜಿಲ್ಲೆ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಇದಕ್ಕೆ ಕಾರಣ ಏನು ಅಂದರೆ ನಮ್ಮಲ್ಲಿರುವ ರಾಜಕೀಯ ನಾಯಕರ ಇಚ್ಛಾ. ಇಂಡಸ್ಟ್ರೀಸ್ ತೊಗೊಂಬಂದು ಹಾಕೋತೀವಿ ಬೆಂಗಳೂರಲ್ಲಿ ಅಂತಾರೆ. ಒಂದು 10% ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ಕೊಡಲಿ. ಮಂಡ್ಯ ಡಿಸ್ಟ್ರಿಕ್ಟ್ ಇರೋದು ಎಷ್ಟು ಸರ್? ಮಂಡ್ಯ ಬೆಂಗಳೂರಿಂದ ಒಂದು 100 ಕಿಲೋಮೀಟರ್ಸು, 1 ಅವರಲ್ಲಿ ಬರ್ಬೋದು. ರೈಲ್ವೆ ಫೆಸಿಲಿಟೀಸ್ ಇದೆ, ಬಸ್ ಫೆಸಿಲಿಟಿ ಇದೆ, ಎಲ್ಲ ಇದೆ. ಎಲ್ಲ ತೊಗೊಂಡೋಗಿ ಬೆಂಗಳೂರಲ್ಲಿ ತುಂಬ್ಕೋತಾರೆ. ಸೊ ನಮ್ಮ ಅಧ್ಯಕ್ಷರು ಕೇಳ್ಕೊಳ್ಳೋದು ಇಷ್ಟೇ, ಒಂದು 10% ಇಂಡಸ್ಟ್ರೀಸ್ ನಮಗೊಂದು ಮಾಡಿ ಸರ್. ನೀವು ಎಲ್ಲ ಮಿನಿಸ್ಟ್ರುಗಳ ಹತ್ರ ನೀವು ಚೆನ್ನಾಗಿದ್ದೀರಾ, ಚೀಫ್ ಮಿನಿಸ್ಟರ್ ಹತ್ರ ಇದ್ದೀರಾ, ತಾವುಗಳು ರೆಕಮೆಂಡ್ ಮಾಡಬೇಕು. ಯಾಕೆಂದರೆ ಇದ್ದಿದ್ದು ಒಂದು ಬ್ರಿಟಿಷ್ನವ್ರ ಕಾಲದಲ್ಲಿ, ಮಹಾರಾಜರ ಕಾಲದಲ್ಲಿ ಒಂದು ಮಂಡ್ಯ ಜಿಲ್ಲೆ ಶುಗರ್ ಫ್ಯಾಕ್ಟ್ರಿ ಅಂತ ಶುರುವಾಯಿತು. ಸಕ್ಕರೆ ಜನ ಅಂತಾರೆ, ಸಕ್ಕರೆ ನಮಗೆ ಇಲ್ಲ ಸರ್. ಅಲ್ಲಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಕ್ಲೋಸ್ ಆಗಿ 15 ವರ್ಷ ಆಯಿತು, ಪಾಳು ಬಿದ್ದೋಗಿದೆ. ಅಸ್ಟೇಟ್ ಫ್ಯಾಕ್ಟ್ರಿ ಅಂತ ಮಾಡಿದ್ರು, ಏಷ್ಯಾದಲ್ಲೇ ನಂಬರ್ 1 ಅಸ್ಟೇಟ್ ಫ್ಯಾಕ್ಟ್ರಿ ಅಂತ ಮಾಡಿದ್ರು. ಅದು ಹೇಳಿ ಹೆಸರಲ್ದಿದ್ದಂಗೆ ಎಲ್ಲನೂ ಮಾರ್ಬಿಟ್ರು, ಇನ್ಫ್ರಾಸ್ಟ್ರಕ್ಚರ್ ಸೇರಿಸಿ. ಯಾವುದೇ ಅದು ತರವಾದ ಇಂಡಸ್ಟ್ರಿಗಳಿಲ್ಲ, ಎಲ್ಲ ಸಿಕ್ಕ ಇಂಡಸ್ಟ್ರಿಗಳಿದೆ. 3 ಇಂಡಸ್ಟ್ರಿಯಲ್ ಏರಿಯಾಸ್ ಇದೆ, 3 ಸಿಕ್ಕ ಇಂಡಸ್ಟ್ರೀಸೇ. ಏನಂತಂದರೆ ಮಂಡ್ಯದಲ್ಲಿ ಎಲ್ಲ ಗ್ರೀನ್ ಬೆಲ್ಟ್ ಏರಿಯಾ ಇದೆ. ಅಫ್ಕೋರ್ಸ್ ಇದ್ರೂ ಯಾವುದೇ ರೀತಿಯಾದ ಕರ್ನಾಟಕ ರಾಜ್ಯದಿಂದ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಫೆಸಿಲಿಟಿ ಕೊಡ್ತಾ ಇಲ್ಲ, ಇಂಡಸ್ಟ್ರೀಸ್ಗೆ ಎಂಕರೇಜ್ಮೆಂಟ್ ಕೊಡ್ತಾ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಬಹಳ ಕಡೆಗಣನೆ ಮಾಡಿದ್ದಾರೆ. ದುರದೃಷ್ಟ ಏನು ಅಂದರೆ ನಮಗೆ ಒಂದು 15 ವರ್ಷದಿಂದ ಅಪ್ಪ ಅಮ್ಮ ಇಲ್ಲದಿರೋ ಡಿಸ್ಟ್ರಿಕ್ಟ್ ಆಗಿಬಿಟ್ಟಿದೆ. ಯಾವುದೇ ಮಿನಿಸ್ಟ್ರುಗಳು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ, MLA ಮಾಡ್ತಾಯಿಲ್ಲ. 2013ನೇ ಇಸ್ವಿಯಲ್ಲಿ ಒಂದು ಅಂಡರ್ ಬ್ರಿಡ್ಜು, ರೈಲ್ವೆ ಅಂಡರ್ ಬ್ರಿಡ್ಜ್ಗೆ ಸತತವಾಗಿ ಚೇಂಬರ್ ಆಫ್ ಕಾಮರ್ಸ್ ಹೋರಾಟ ಮಾಡಿ ಒಂದು ಲೆವೆಲ್ಗೆ ತಂದಿದ್ದೀವಿ. ರಾಜಕೀಯದವರ ದೊಂಬರಾಟದಿಂದ ಅದು ಇನ್ನೂ ಇನ್ಫ್ರಾ ಆಗಿಲ್ಲ. ಗೌರ್ಮೆಂಟಲ್ಲಿ ಸ್ಯಾಂಕ್ಷನ್ ಆಗಿ ಅದಕ್ಕೆ 5 ವರ್ಷ ಆಯಿತು, ದುಡ್ಡು ಹಾಗೇ ಇದೆ. ಇವತ್ತವರೆಗೂ ಅದು ಆಗಲಿಲ್ಲ. ಇವತ್ತಾಗುತ್ತೆ, ನಾಳೆ ಆಗುತ್ತೆ ಅಂತೇಳಿ ಒಂದು MP ಮತ್ತು MLAಗಳ ತಿಕ್ಕಾಟದಿಂದ ಅದು ಆಗಿಲ್ಲ. ಈ ಒಂದು ನತದೃಷ್ಟ ಸ್ಥಿತಿಯಲ್ಲಿ ಸಿಗಾಕೊಂಡಿದ್ದೀವಿ. ಅದರಿಂದ ನಾನು ಕೇಳ್ಕೊಳ್ಳೋದೇಂದ್ರೆ ಅಟ್ಲೀಸ್ಟ್ ನಾವು ಚೇಂಬರ್ ಆಫ್ ಕಾಮರ್ಸ್ನವ್ರು ಏನಾದ್ರು ಒಂದು ಇದಕ್ಕೆ ಒಂದು ಕಾಯಕಲ್ಪ ಮಾಡಬೇಕು ಅಂತ ಕೇಳಿ ತಮ್ಮೆಲ್ಲರಿಗೂ ಈ ಒಂದು ನನಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನಮಸ್ಕಾರ ಹೇಳ್ತೀನಿ, ವಂದನೆ ಮಾಡ್ತೀನಿ. ಥ್ಯಾಂಕ್ ಯು. ಧನ್ಯವಾದ ಪ್ರಭಾಕರ್ ಅವರೇ. ಮುಂದೆ ಒಂದು ಮಾತಿಗೆ 100 ಅರ್ಥ ಇದೆ, ತಿಳ್ಕೋಬೇಕು ನಾವು. ಇನ್ನು ಎರಡನೇದು ಡೆವಲಪ್ಮೆಂಟು. ನಮ್ಮ ರಾಮನಗರದಲ್ಲಿ 250 ಕೋಟಿ ಡೆವಲಪ್ಮೆಂಟ್ಗೆ ನನ್ನ ಹತ್ರನೇ ಜನ ಇದ್ದಾರೆ ಸರ್, ನಿಮ್ಗೆ ಕೊಡ್ತೇನೆ. ಸರ್ಕಾರದ ಫೈಟ್ ಮಾಡಿ ನಮ್ಮ ಜನಕ್ಕೆ ನೀವು ಕೊಡಿಸ್ಬೇಕು. ಹೆಡ್ರೋ ಎಕ್ನೋಪೋಕಿಸ್ ಪ್ರೈವೇಟ್ ಲಿಮಿಟೆಡ್ 100 ಕೋಟಿ ಕಂಪ್ನಿ ಓಪನ್ ನೋಡೋಣ. ಈಗ FKCC ಅವರು ನಮ್ಗೆ ಯಾವ ಥರ ನೀವು ಮಾಡ್ತೀರಾ ಅಂತ ಎರಡನೇದು. ಇನ್ನು ಎಲ್ಲ ಡಿಸ್ಟಿಕ್ನವ್ರಿಗೂ ನಾನು ಕೇಳ್ಕೊಳ್ಳೋದು ಏನಂತ ಹೇಳಿದರೆ, 2006ರಲ್ಲಿ ಎಲ್ಲರಿಗೂ ಗೊತ್ತಿರೋದು, ಚಿಕ್ಕಮಗಳೂರಿನಲ್ಲಿ 9 ಮಿನಿಸ್ಟರ್ನ ಕರೆದು ಡಿಸ್ಟಿಕ್ ಬಗ್ಗೆ ಇದೇ ಥರ ಕಾನ್ಫರೆನ್ಸ್ ಮಾಡಿದ್ದೇವೆ. ಆದರೆ ಆಗಬೇಕು ಇದಕ್ಕೆಲ್ಲ ನೀವು ಈ ಸಲ ಮೀಟಿಂಗನ್ನು ಇಟ್ಟು FKCCಯಲ್ಲಿ ಮಾತಾಡಿ ನಾವು ಬಂದಾಗ ಡಿಸ್ಟಿಕ್ಕಿನ ಸಮಸ್ಯೆಗಳ ಬಗೆಹರಿಯುತ್ತೆ, ಇಲ್ಲಾಂದ್ರೆ ಬಗೆಹರಿಯೋದಿಲ್ಲ. ಸುಮಾರು 30,000 ಜನ ನಾನು 33 ವರ್ಷದವನಿದ್ದಾಗ
30-40 ಜನ ಕಾರ್ಮಿಕರು ನಮ್ಮ ಮೇಲೆ ಬಿದ್ದರು. ಕೋರ್ಟ್ಗೆ ಅಡ್ಡಾಡಿ ಇವತ್ತು ಎಲ್ಲ ರೈಸ್ ಮಿಲ್ಲರು ನಿರಾಳವಾಗಿದ್ದಾರೆ. ಕಾರ್ಮಿಕ ಸಮಸ್ಯೆ ಇಲ್ಲ. ನಮಗೆ ಸ್ವತಂತ್ರ ಬಂದಾಗಿಂದನೂ ರೈಲ್ವೆ ಇರಲಿಲ್ಲ. ಚೇಂಬರ್ ಆಫ್ ಕಾಮರ್ಸಿಂದ ರೈಲ್ವೆನೂ ತಂದಿದ್ದೀವಿ. ಪ್ರತಿ ತಿಂಗಳ 1.5 ಕೋಟಿ ಬಾಡಿಗೆಯನ್ನು ಕೊಡ್ತಾಯಿದ್ದೀವಿ. ನಮಗೆ ಗದ್ವಾಲ್ ಮತ್ತು ಗಿಣಿಗೇರ ಬಂದಿದೆ ಸರ್. ಈ ಗಂಗಾವತಿ ಬಂದಿದೆ. ಈಗ ನಾವು ಬೆಂಗಳೂರಿಗೆ ಟ್ರೈನ್ ಮಾಡಿದ್ದೀವಿ, ಹುಬ್ಳಿಗೂ ಮಾಡಿದ್ದೀವಿ. ಇನ್ನೊಂದು ಹೊಸದು ಕೂಡ ಮೊನ್ನೆ ಸರ್ವೆ ಬಜೆಟ್ ತೊಗೊಂಡಿವಿ 18 ಲಕ್ಷ. ಬಳ್ಳಾರಿ ಜಿಲ್ಲೆ ಬರ್ತದೆ. ಸ್ವಲ್ಪ FKCCI ಅವರು ಭೂಗು, ಅದಕ್ಕೆ ಎಲ್ಲ ಚೇಂಬರ್ನವರು ಸಮಸ್ಯೆಗಳು FKCCI ಹೇಳಿದ್ರೆ ಅದು ಅವ್ರು ಏನು ಮಾಡಬೇಕು? ನಮ್ಮ ಸ್ಥಳೀಯ ಸಮಸ್ಯೆಗಳನ್ನ ನಮ್ಮ MLA ನಂಗೆ ಹಿಡ್ಕೊಂಡು ಕೇಳಬೇಕು, MP ಹಿಡ್ಕೊಂಡು ಕೇಳಬೇಕು. ಇದುವರೆಗೆ ನಾನು ಯಾವ MLA ಮನೆಗೆ ಹೋಗಿಲ್ಲ, MP ಮನೆಗೆ ಹೋಗಿಲ್ಲ, ಮಿನಿಸ್ಟ್ರ್ ಮನೆಗೆ ಹೋಗಿಲ್ಲ. ನಮ್ಮ ಚೇಂಬರಿಗೆ ಬರ್ತಾರೆ, ಮನವಿ ಆರ್ಡಿನರಿ ಪೋಸ್ಟ್ನಲ್ಲಿ ಕಳಿಸ್ತೀವಿ, ಕೆಲಸ ಮಾಡ್ತಾರೆ. ನೀವು ಗಟ್ಟಿಯಾಗ್ರಿ. ನಿಮ್ಮ ಜಿಲ್ಲೆಯಲ್ಲಿ FKCCI ಮಾಡಬೇಕು ಅಥವಾ ನಮ್ಮ ಹುಬ್ಬಳ್ಳಿಯವ್ರು ಮಾಡ್ಬೇಕಂತ ಇಲ್ಲ. ನಾವು ಗಟ್ಟಿಯಾಗಿ ನಾವು ಬಿಡಿಸ್ತೀವಿ. ಸುಮ್ಮನೆ ಏನಪ್ಪ ಅಂದರೆ ಇಲ್ಲಿ ಬಂದು ಲೆಟರ್ ಓದಿ ಹೋಗ್ಬಿಟ್ರೆ ಸಮಸ್ಯೆ ಬಗೆರಂಗಿಲ್ಲ. ಒಂದು ಅವ್ರ ಸರ್, ನೀವು ಹೇಳಿದ್ರಲ್ಲ 23 ವರ್ಷದಿಂದ ನೀವೇ ಇದ್ದೀರಿ ಅಂತ. ಈಗ ಹೇಳಿದ್ರಿ 224 ಅಂತಲ್ಲ, ಇಂಪಾರ್ಟೆಂಟ್ ಅಂತ ಎಲ್ಲರೂ ಒಟ್ಟಾಗಿ ಸೇರಿ ನಾವೇನು ಮಾಡ್ಬೋದು? ಇವತ್ತು 2 ವರ್ಷದಲ್ಲಿ ಬರೀರಿ, ಡಿಬೇಟ್ ಮಾಡೋಣ. 2 ವರ್ಷದಲ್ಲಿ ಸರ್ಕಾರದಿಂದ ನಮ್ಮ ಇಂಡಸ್ಟ್ರಿಗೆ ಅನುಕೂಲ ಆಗೋಷ್ಟು 60 ವರ್ಷದಿಂದ ಆಗಲಿಲ್ಲ. ಪ್ರತಿಯೊಂದು ಆಗ್ತಾಯಿದೆ. ಆಗಿರೋದಕ್ಕೆ ನೀವು ಇದು ಮಾಡಿರಿ. ಏನೇನು ಆಗಬೇಕು ನಾವು ನೋಡೋಣ. ಅದು ಬಿಟ್ಬಿಟ್ಟು ನಾವು FKCCI ನಿಮ್ಮ ಥರನೇ ನಾವು ಹೋಗಬೇಕು ಬರಬೇಕು. ನಾನು ನೋಡು, ಬಿಫೋರ್ ಪ್ರೆಸಿಡೆಂಟ್ ಫೋಟೋ ತೊಗೊಂಡಿದ್ದೀನಿ, ಆಫ್ಟರ್ ಪ್ರೆಸಿಡೆಂಟ್ ಫೋಟೋ ತೋರಿಸ್ತೀನಿ. ಸೊ ದಯವಿಟ್ಟು ನಾವೆಲ್ಲ ಬಂದಿರೋದು ಆಂಧ್ರಿಗೆ ನಾವು ನಿಸ್ವಾರ್ಥ ಸೇವೆ ಮಾಡೋಕ್ಕೆ, ಒಬ್ಬರ ಮೇಲೆ ಒಬ್ಬರು ಇದು ಅಂತಲ್ಲ. ಇವತ್ತು ಸ್ವಾಮಿಗಳು ಹೇಳಿದ್ರು, ನಾವು ಸದಾ ಒಳ್ಳೆಯದು ಥಿಂಕ್ ಮಾಡಿದ್ರೆ ಇದಾಗುತ್ತೆ. ಇಲ್ಲಿ ಕೂತ್ಕೊಂಡು ನಾವು ಬಟ್ಟೆ ಇಳಿಯೋದು ಎಲಿಯೋದಂದ್ರೆ ಆಗಲ್ಲ. ಅರ್ಥ ಆಯ್ತಾ? ದಯವಿಟ್ಟು ಎಲ್ಲ ಸೇರಿ ಇದೊಂದು, ನನಗೆ ಗೊತ್ತಿಲ್ಲ 30 ವರ್ಷ 8 ವರ್ಷ ಅಂತಿಲ್ಲ, ಈ 2 ವರ್ಷದಲ್ಲಿ ಆ್ಯಂಡ್ 1 ವರ್ಷದಲ್ಲಿ ಆಗಿರೋದು ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ನೀವು 100 ವರ್ಷ ನೋಡಿರಿ. ಪ್ರಧಾನಮಂತ್ರಿಯಿಂದ, ನಮ್ಮ ಯಡಿಯೂರಪ್ಪಯಿಂದ, ನಮ್ಮ ಮುಖ್ಯಮಂತ್ರಿಯವರು, ಇಂಡಸ್ಟ್ರಿಯಲಿಸ್ಟ್ ನಿರಾಣಿ ಅವರಿಂದ ಆಗಿರೋ ಕೆಲಸ ಯಾವತ್ತೂ ಆಗಲಿಲ್ಲ. ಸೊ FKCCI ಬಂದು ರೆಪ್ರೆಸೆಂಟೇಷನ್ ಮಾಡ್ಬೋದು. ತಾವೆಲ್ಲ ಸೇರಬೇಕು. ಇವಾಗ ನಮ್ಮ ಪತ್ರ ಕೊಟ್ಟರೆ ನೀವು ಹೇಳ್ದಂಗೆ ದಿನ ಪತ್ರ ಬರ್ತೀರಾ, ಮೀಟಿಂಗ್ ಕರಿತೀವಿ. ಟ್ರೈನಲ್ಲಿ ಬರುವಾಗ ಅದೇ ಮಾಹಿತಿ ಅವ್ರೇನು ಮಾಡಬೇಕು, ಅಲ್ಲಿ ಚರ್ಚೆ ಮಾಡಿ ನಮ್ಗೆ ಕಲಿಸ್ಬೇಕು. ಇವತ್ತೆಲ್ಲ ಇದಿದೆ, ಏನು ಡಿಜಿಟಲ್ ಇದೆ. ಅವ್ರ ಮಾಹಿತಿನ ಕಲಿಸಿದ್ರೆ ನಾವು ಅವ್ರ ಜೊತೆಯಲ್ಲಿ ಬರಬೇಕು. ಸೊ ಒಟ್ಟಾರೆ ಆದ್ರೆ ಆಗೋದು. ಯಾಕಂದರೆ 224 MPLSನಲ್ಲಿ 160 ಈ ಕಡೆ ರಾಜ್ಯದಿಂದ ಬಂದಿದೆಯೋ, ನಾವೇನು ದೇಶಕ್ಕೆ ಕೊಡೋದು ಅಂತ ಚರ್ಚೆ ಮಾಡೋದು. ಇದು ಒನ್ಲಿ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಆಪರ್ಚುನಿಟೀಸ್, ಬೇರೆ ಮಾತುಗಳು ಮಾತಾಡಬಾರ್ದು. ದಯವಿಟ್ಟು ಇದು ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಆಪರ್ಚುನಿಟೀಸ್ ಬಗ್ಗೆ ಸಮ್ಮೇಳನ. ಲೆಟ್ ಅಸ್ ಥಿಂಕ್ ಒನ್ಲಿ. ಮುಖ್ಯಮಂತ್ರಿಯವರು ಕರೀತಾ ಇದ್ದಾರೆ ನೆಕ್ಸ್ಟ್ ಮಂತು, ನಿಮ್ಮನ್ನೆಲ್ಲ ಕರಿತೀನಿ. ಥ್ಯಾಂಕ್ ಯು. ನಮ್ಮೆಲ್ಲ ಸಮಸ್ಯೆಗಳನ್ನ ಕರಿತೀನಿ. ನಾವು ಬಗೆಹರಿಸ್ಕೊಂಡಿದ್ದೀವಿ ಸರ್. ನಮ್ಮ ಹತ್ರ ಬಗೆಹರಿದಿಲ್ಲ, ನಿಮ್ಮ ಹತ್ರ ಬರ್ತೀವಿ. ಆಯ್ತು, ಧನ್ಯವಾದಗಳು. ಧನ್ಯವಾದ ಸರ್. ಮುಂದಿನ ಜಿಲ್ಲಾ ನಾರ್ತ್ ಕನ್ನಡ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಆ್ಯಂಡ್ ಅಗ್ರಿಕಲ್ಚರ್, ಶ್ರೀ G.G. ಹೆಗ್ಡೆ ಕಡ್ಕೋಡಿ. ನಾರ್ತ್ ಕನ್ನಡ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಅಗ್ರಿಕಲ್ಚರ್. ಎಲ್ಲರಿಗೂ ನಮಸ್ಕಾರ. ಜಗದ್ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ. ನಮ್ಮ ಜಿಲ್ಲೆ ಒಂದು ವಿಶಿಷ್ಟವಾದಂಥ ಜಿಲ್ಲೆ ಅಂತ ಹೇಳಬೇಕು. ಉತ್ತರ ಕನ್ನಡ ಜಿಲ್ಲೆ. ಮುಂದೆ ಹೋದರೆ ಕರಾವಳಿ, ಹಿಂದೆ ತಿರುಗಿ ನೋಡಿದರೆ ಪಶ್ಚಿಮ ಘಟ್ಟ, ಪಕ್ಕದಲ್ಲಿ ನೋಡಿದರೆ ಬಯಲು ಸೀಮೆ ಅಂತಂದರೆ ಕರಾವಳಿ, ವೆಸ್ಟರ್ನ್ ಘಾಟ್ ಮತ್ತು ಬಯಲು ಸೀಮೆ, ಇವು 3 ಚಿತ್ರಗಳನ್ನು ನೋಡಲಿಕ್ಕೆ ಸಿಗೋದು ಉತ್ತರ ಕನ್ನಡ ಜಿಲ್ಲೆ ಮಾತ್ರ. ನಮ್ಮ ಜಿಲ್ಲೆಗೆ ಯಾವುದೇ ರೀತಿಯಾದಂಥ ಇಂಡಸ್ಟ್ರಿಗಳು, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಪರಿಸರ ನಮಗೆ ದೊಡ್ಡ ಆತಂಕ. ಸಾಕಷ್ಟು ಉತ್ತರ ಕನ್ನಡ ಜಿಲ್ಲೆಗೆ ರೈಲ್ವೆ ಬರಬೇಕು ಅಂತಂದರೆ ಯಾರೋ ಒಬ್ಬರು, ನಮ್ಮಲ್ಲಿ ಏನು ಲಭ್ಯ ಅಂತಂದರೆ, ನೀವು ಕರಾವಳಿಯಲ್ಲಿ ಮೀನುಗಾರಿಕೆ ಮಾಡಿಸ್ಬೇಕು ಬನ್ನಿ. ಆಮೇಲೆ ಪ್ರವಾಸೋದ್ಯಮಕ್ಕೆ ಸಾಕಷ್ಟು ಅವಕಾಶ ಇದೆ.
ಒಳ್ಳೆ ರೆಸಾರ್ಟ್ ಮಾಡ್ತೀರಾ, ಇಲ್ಲಿ ರೆಸಾರ್ಟು ಬರ್ರಿ. ಇರುವಂಥ ಫಾಲ್ಸ್ಗಳು ಸಾಕಷ್ಟು ನಮ್ಮಲ್ಲಿದೆ, ನಿಮಗೆ ಎಲ್ಲೂ ಸಿಗಲಿಕ್ಕಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಹಣ ಇದ್ದರೆ ಗೋಕರ್ಣ, ತ್ರಾಣ ಇದ್ದರೆ ಯಾಣ ಅಂತ. ರೋಗಗಳನ್ನು ನಾಶ ಮಾಡಲಿಕ್ಕೆ ಸರ್ಕಾರಕ್ಕೂ ಆಗಲಿಲ್ಲ, ಯಾರಿಗೂ ಆಗಲಿಲ್ಲ, ತಜ್ಞರಿಗೂ ಕೂಡ ಆಗ್ತಾ ಇಲ್ಲ. ಕೊಳೆ ರೋಗ ಅಂತ ಹೇಳ್ಕೊಂಡು, ಆ ಕೊಳೆ ರೋಗ ಅಡಿಕೆ ಇದ್ದಷ್ಟು ದಿವಸನೂ ರೋಗ ಇದ್ದೇ ಇರ್ತದೆ. ಫಸಲು ಬಂದರೆ ನಮ್ಮ ನಶೀಬ. ಜೊತೆಯಲ್ಲಿ ಮಳೆ ಜಾಸ್ತಿ ಇರ್ತದೆ, ನೀರಿನ ಸುತ್ತಮುತ್ತಲೂ ನೀರು ಆಗಬೇಕು. ಇಷ್ಟೇ, ನಾವು ಅದಕ್ಕಿಂತ ಹೆಚ್ಚು ಅಭಿವೃದ್ಧಿ ಹೊಂದಬೇಕು ಅನ್ನೋ ನಮ್ಮ ಆಕಾಂಕ್ಷೆ ಇದೆ. ಆದರೆ ಸರ್ಕಾರ ನಮ್ಮ ಕಡೆ ದೃಷ್ಟಿ ಹರಿಸಬೇಕಾಗಿದೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಶಿವಮೊಗ್ಗ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರೀಸ್ ಶ್ರೀ ಎನ್ ಗೋಪಿನಾಥ್, ಮತ್ತು ತುಮಕೂರು ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್, ರಾಯಚೂರು ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರೀಸ್ ಇದೆ. ಅವರಿಗೆಲ್ಲ ಮಾತಾಡ ನಾವು ಮಾತಾಡಲ್ಲ, ಅವರಿಗೆಲ್ಲ ಡಿಸ್ಟರ್ಬ್ ಮಾಡ್ತೀನಿ, ನಾವು ಮಾತಾಡಲ್ಲ. ಹೌದು ಸರ್, ಅದನ್ನೇ ಹೇಳ್ತಾ ಇರೋದು. ಜಗದ್ಗುರು ಶ್ರೀ ಸದಾಶಿವಾನಂದ ಸ್ವಾಮೀಜಿಗಳ ಪಾದಕ್ಕೆ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ, ಶಿವಮೊಗ್ಗ ಕರ್ನಾಟಕದ ಮಧ್ಯಭಾಗದಲ್ಲಿದ್ದು ತುಂಗಾ, ಭದ್ರಾ, ಶರಾವತಿ, ಕುಮದ್ವತಿ ನದಿಗಳ ಸುತ್ತುವರೆದಿದ್ದು ಹರಿಸಿದ ಪ್ರಾಕೃತಿಕ ಸಂಪನ್ಮೂಲವುಳ್ಳ ಶಿವಮೊಗ್ಗ. ಅದರ ಬಗ್ಗೆ ಮಾತಾಡಬೇಕು ಅಂದಾಗ ಒಂದು ರೀತಿ ಸಂತೋಷ ಆಗುತ್ತೆ, ಹೆಮ್ಮೆ ಆಗುತ್ತೆ. ಶಿವಮೊಗ್ಗ ಕೃಷಿ ಪ್ರಧಾನವಾದ ಜಿಲ್ಲೆ. ಯಾವುದೇ ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ಸಂಪರ್ಕ ಅತ್ಯುತ್ತಮವಾಗಿರಬೇಕು, ಮೂಲಭೂತ ಸೌಕರ್ಯಗಳಿರಬೇಕು ಅಂತಾರೆ. ಸ್ವಾತಂತ್ರ್ಯ ನಂತರ ಶಿವಮೊಗ್ಗ ಅಭಿವೃದ್ಧಿ ಆಗಬೇಕಾದಷ್ಟು ಅಭಿವೃದ್ಧಿ ಆಗಲಿಲ್ಲ. ನಂತರದ ದಿನಗಳಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ನಾಯಕರುಗಳ ಬದ್ಧತೆ ಮತ್ತು ಪ್ರಯತ್ನದಿಂದ, ವಿಶೇಷವಾಗಿ ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಶ್ರೀಯುತ BS ಯಡಿಯೂರಪ್ಪನವರ ಅವಧಿಯಲ್ಲಿ ಶಿವಮೊಗ್ಗ ಒಂದು ಅಭಿವೃದ್ಧಿಯ ಪರ್ವ ಕಂಡಿತು ಅಂತ ಹೇಳ್ಬೋದು. ನಂತರದ ದಿನಗಳಲ್ಲಿ BY ರಾಘವೇಂದ್ರ ಅವರ ದೂರದೃಷ್ಟಿತ ಕಾರ್ಯಯೋಜನೆಗಳು ಮತ್ತು ಯೋಜನೆಗಳನ್ನು ಬದ್ಧತೆಯಿಂದ ಕಾರ್ಯಗತಗೊಳಿಸುವುದರಿಂದ ಶಿವಮೊಗ್ಗದಲ್ಲಿ ಇವತ್ತು 3 ನ್ಯಾಷನಲ್ ಹೈವೇಸ್ ಹೋಗಿದೆ, 2 ಟ್ರೈನು ದಿವಸ ಓಡಾಡ್ತಿದ್ದೆ, ಇವತ್ತು 15 ಟ್ರೈನಿಗೆ ಹೋಗಿದೆ. ಕೋಚಿಂಗ್ ಸೆಂಟರ್ ಬಂದಾಗ 25 ಟ್ರೈನ್ಗಳು ಓಡಾಡುವ ವ್ಯವಸ್ಥೆ ಆಗುತ್ತೆ. ಹಾಗೆಯೇ ಸಂಪರ್ಕದಿಂದ ವಾಯುಯಾನ ಕೂಡ ಈ ವರ್ಷದ ಕೊನೆಯಲ್ಲಿ ಬರೋದಿದೆ. ಸಂಪರ್ಕದಿಂದ ಸಮೃದ್ಧಿಯನ್ನು, ಅದು ಮೋದಿಯವರ ಆಶಯ. ಆ ನಿಟ್ಟಿನಲ್ಲಿ ಶಿವಮೊಗ್ಗ ಅಭಿವೃದ್ಧಿ ಹೊಂದ್ತಾ ಇದೆ. ಇಲ್ಲಿ ಅವಕಾಶಗಳು ಬಹಳಷ್ಟಿವೆ. ಕೃಷಿ ಪ್ರಧಾನ ಜಿಲ್ಲೆ ಆಗಿರೋದ್ರಿಂದ ಆಹಾರ ಸಂಸ್ಕರಣೆ ಮಾಡೋದಕ್ಕೆ ಮತ್ತು ಕೋಲ್ಡ್ ಸ್ಟೋರೇಜ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ಸ್ ಬೇಕಾಗಿದೆ. ಸರ್ಕಾರ ಇದಕ್ಕಾಗಿ 100 ಎಕರೆ ಜಾಗವನ್ನು ಫುಡ್ ಪಾರ್ಕ್ ಮೀಸಲಿಟ್ಟಿದೆ. ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕಾದ ಅವಶ್ಯಕತೆ ನಮ್ಮ ಮೇಲಿದೆ. ಹಾಗೆಯೇ ಇಂಡಸ್ಟ್ರಿ ಅಂತ ಬಂದಾಗ ಫೌಂಡ್ರಿ ಉದ್ಯಮ ಮೊದಲಿಗೆ ಬರುತ್ತೆ. ಫೌಂಡ್ರಿಯಲ್ಲಿ ಶಿವಮೊಗ್ಗದಲ್ಲಿರೋಂಥ ಫೌಂಡ್ರಿ 70 ಘಟಕಗಳಿದ್ದು ಸುಮಾರು 30 ರಾಷ್ಟ್ರ ಇದೆ. ಶಿವಮೊಗ್ಗದ ಆರ್ಥಿಕತೆಗೆ ತನ್ನದೇ ಆದ ಕೊಡುಗೆ ನೀಡ್ತಾ ಇದೆ. ಇಂಡಿಯಾದಲ್ಲಿ ಉತ್ಪಾದನೆ ಆಗ್ತಿರುವ 2 ವಾಹನಗಳಲ್ಲಿ 1 ವಾಹನದಲ್ಲಿ ಶಿವಮೊಗ್ಗದಲ್ಲಿ ತಯಾರಾದ ಬಿಡಿ ಭಾಗ ಇದ್ದೇ ಇರುತ್ತದೆ. ಇದು ನಮ್ಮ ಶಿವಮೊಗ್ಗದ ಹಾಗೂ ಕರ್ನಾಟಕದ ಹೆಮ್ಮೆ. ಇನ್ನೂ ಫೌಂಡ್ರೀಸ್ ಕೂಡ ಓಪನ್ ಮಾಡೋಕ್ಕೆ ಅವಕಾಶಗಳಿದೆ. ಟೂರಿಸಂ ಸೆಕ್ಟರ್ಗೆ ಬಂದಾಗ ಜೋಗ ಜಲಪಾತವನ್ನು 380 ಕೋಟಿ ರೂಪಾಯಿ ಮಾಡಿ ವೆಚ್ಚ ಮಾಡಿ ಸರ್ವ ಋತು ಜಲಪಾತವನ್ನು ಮಾಡ್ತಾ ಇದ್ದಾರೆ. ಇನ್ವೆಸ್ಟ್ಮೆಂಟ್ಗೆ ಅಂದರೆ ರೆಸಾರ್ಟ್ ಮಾಡೋದಕ್ಕಾಗಲಿ, ಹೋಮ್ ಸ್ಟೇಸ್ಗಾಗಲಿ, ಅಮ್ಯೂಸ್ಮೆಂಟ್ ಪಾರ್ಕ್ಸ್ ಮತ್ತು ಸಾಹಸ ಕ್ರೀಡೆಗಳನ್ನು ಮಾಡೋದಕ್ಕೆ ಅವಕಾಶಗಳು ಇದೆ. ಆ ಎಲ್ಲ ಅವಕಾಶಗಳನ್ನು ಬಳಸ್ಕೊಳ್ಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತಾ, ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ಭಾಳ ಪಾಸಿಟಿವ್ ಆಗಿ ಮಾತಾಡಿದ್ರು. ಹಾಗೆ ನಿರಾಣಿಯವರು ಕೂಡ ಮಾತಾಡಿದ್ರು. ಅವರಿಗೆ ಮಾತಾಡೋಕ್ಕೆ ವೇದಿಕೆಯನ್ನು ಮಾಡಿಕೊಟ್ಟಂಥ ಆಯೋಜಕರಾದ FKCCI ಅಧ್ಯಕ್ಷರಾದ ಪ್ರಸಾದ್ ಮತ್ತು KCCI ಅಧ್ಯಕ್ಷರಾದ ಜವಳಿ ಅವರಿಗೆ ಮೊದಲನಾಗಿ ವಂದಿಸ್ತೇನೆ. ಹಾಗೆ ಇನ್ನೊಂದು ಆಶೆ ಇದೆ, ಇವರಿಬ್ಬರು ಸೇರಿ ಬಹಳಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ. ಇನ್ನೊಂದು ಆಶೆ ಏನೆಂದರೆ, ನಮ್ಮ ಜಿಲ್ಲೆ ಅಭಿವೃದ್ಧಿ ನಮ್ಮ ಕೈಲಿದೆ ಅಂತೇಳಿ. ನೀವು ಈಗಾಗಲೇ ಇಲ್ಲಿ 600 ಜನ ಬಂದಿದ್ದಾರೆ.
10,000 ಜನ ಚೇಂಬರ್ ಮೆಂಬರ್ಸ್ ಸೇರಿಸ್ಕೊಂಡು ಅಲ್ಲಿ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಮಾರ್ಕೆಟಿಂಗ್ ಕಂಪನಿ ಒಂದು ಓಪನ್ ಮಾಡಿ ಅದನ್ನು ಡಿಸ್ಟ್ರಿಕ್ಟ್ಗಳಲ್ಲಿ ಪ್ರಾರಂಭ ಮಾಡಿ ಆ ಇನ್ವೆಸ್ಟ್ಮೆಂಟ್ಗೆ ಬರಲಿ, ನಮ್ಮ ಜಿಲ್ಲೆ ನಾವೇ ಮಾಡೋಣ, ಅಭಿವೃದ್ಧಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ವಂದನೆಗಳು. ದಯವಿಟ್ಟು ಧನ್ಯವಾದಗಳು ಸರ್. ನಂತರ ತುಮಕೂರು ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರೀಸಿಂದ ಶ್ರೀ ಎನ್ ಲೋಕೇಶ್ ರವರು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಜಗದ್ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತಾ FKCCI ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಹುಬ್ಬಳ್ಳಿ ಅಧ್ಯಕ್ಷರು, ಪದಾಧಿಕಾರಿಗಳು, ನಗರದಲ್ಲಿ ನಾವು ಸಣ್ಣದಾಗಿ ನಾವು ಏನು ಕಾರ್ಯಕ್ರಮ ಮಾಡೋವಂಥವ್ರಿಗೆ ನಾವೇನು ಚಾರ್ಜಸ್ ಜಾಸ್ತಿ ಮಾಡಲ್ಲ. ಮೇಂಟೆನೆನ್ಸ್ ಚಾರ್ಜಸ್ ಅಂತ 5,000 ತಗೊಂಡು ನಾವು ಫ್ರೀಯಾಗಿ ಕೊಡ್ತಾರೆ. ಪ್ರತಿ ತಿಂಗಳು ನಾವು GST 1,500 GST ಫ್ರೀಯಾಗಿ ನಾವು ನಮ್ಮ ಚೇಂಬರಿಂದ ನಾವು ಗ್ರಾಹಕರುಗಳಿಗೆ ಮಾಡಿಕೊಡ್ತಾ ಇದ್ದೀವಿ. ಹಾಗೆ ನಾವು ಇವತ್ತವರೆಗೂ ನಮ್ಮ ಚೇಂಬರಿಂದ ಒಂದು 40ರಿಂದ 50 GST ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಹಾಗೆ ಮುಂದುವರಿಯುತ್ತಾ ನಮ್ಮ ತುಮಕೂರು ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಅತಿ ದೊಡ್ಡ ಕೈಗಾರಿಕಾ ಈಗ ಬೆಂಗಳೂರು ನಂತರ ತುಮಕೂರು ಕೈಗಾರಿಕಾ ಹಬ್ಬಾಗಿ ಬೆಳೆದಿದೆ. ಜಪಾನ್, ಇಂಗ್ಲೆಂಡ್ ದೇಶಗಳಿಂದ ಬಂದು ಬಂಡವಾಳನ ಸಹ ಹೂಡಿದ್ದಾರೆ. ಹಾಗೆಯೇ ಇಲ್ಲಿ ಫುಡ್ ಪಾರ್ಕ್ ಮತ್ತು ಮಿಷಿನ್ ಟೂಲ್ ಪಾರ್ಕ್ ಕೂಡ ಬಂದಿದೆ. ಸೋಲಾರ್ ವಿದ್ಯುತ್ ಪಾರ್ಕ್ ಸಹ ಆಗಿದೆ. ನಮಗೆ ವಿದ್ಯುತ್ ಕೊರತೆ ಅಷ್ಟಾಗಿಲ್ಲ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದ. ನಮ್ಮ ತುಮಕೂರಿನ ಹೋರಾಟದ ಫಲವಾಗಿ ವಿದ್ಯುತ್ ಚಾಲನೆ ರೈಲು ಅನ್ನು ತುಮಕೂರವರೆಗೂ ನಾವು ಮುಂದುವರಿಸಿದ್ದೇವೆ. ಅದು ನಮ್ಮ ತುಮಕೂರು ಚೇಂಬರ್ ಹೋರಾಟದ ಫಲವಾಗಿ ಆಗಿದೆ. ನಮ್ಮ ತುಮಕೂರಿಂದ ಸುಮಾರು 17 ಜಿಲ್ಲೆಗೆ ನಮ್ಮ ತುಮಕೂರು ಹೆಬ್ಬಾಗಿಲು. ಎಲ್ಲ ಜಿಲ್ಲೆಗೂ ಇಲ್ಲಿಂದನೇ ಹೋಗೋದ್ರಿಂದ ಮೂಲಭೂತ ಸೌಕರ್ಯ ಅಗತ್ಯವಿದೆ. ನಮ್ಮ ತುಮಕೂರಿಗೆ ಮೂಲಭೂತ ಇದು ಇಂಪಾರ್ಟೆಂಟಾಗಿ ಹೆಲಿಪ್ಯಾಡ್ ಬೇಕಾಗಿದೆ. ನಮ್ಮ ಬೆಂಗಳೂರಿಗೆ ಹತ್ತಿರ ಇರೋದ್ರಿಂದ ನಮಗೆ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೇಕಾಗಿರ್ತದೆ. ಹಾಗೆ ನಮ್ಮ 15 ಜಿಲ್ಲೆಗೆ ಅದು ಅನುಕೂಲ ಆಗ್ತದೆ. ನಮ್ಮ ಬೆಂಗಳೂರಿಗೂ ಹತ್ತಿರ ಇರೋದ್ರಿಂದ ತುಮಕೂರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆದರೆ ಎಲ್ಲರಿಗೂ 15 ಜಿಲ್ಲೆವರೆಗೂ ಅನುಕೂಲ ಆಗ್ತದೆ. ನಮ್ಮ ತುಮಕೂರು ಜಿಲ್ಲೆಗೂ ಅನುಕೂಲ ಆಗ್ತದೆ. ನಮ್ಮ ಅತಿ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ನಮಗೆ ಇಂಪಾರ್ಟೆಂಟಾಗಿ ಇಂಡಸ್ಟ್ರಿ ಇದು ಬೇಕಾಗಿದೆ. ಮತ್ತು ಮೆಟ್ರೋ ರೈಲು ನೆಲಮಂಗಲದವರೆಗೂ ಬಂದಿದೆ. ಅದನ್ನು ನಮ್ಗೆ ಅಪ್ ಟು ಇಂಡಸ್ಟ್ರಿಯಲ್ ಏರಿಯಾದವ್ರಿಗೆ ಮುಂದುವರಿಸಿದೆ, ತುಂಬ ಒಳ್ಳೆಯದಾಗ್ತದೆ. ಹಾಗೆ ನಮ್ಮಲ್ಲಿ ಶಿಲಾ ಬೆಟ್ಟಗಳಿದೆ, ಟೂರಿಸ್ಟ್ ಪ್ಲೇಸ್ಗಳಿದೆ, ಏಕಶಿಲಾ ಬೆಟ್ಟ ಇದೆ. ಮತ್ತು ಆಯುರ್ವೇದಿಕ್ ಹಿಂದೆ ನಮ್ಮಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ವೀರೇಂದ್ರ ಪಾಟೀಲ್ ಅವರು ನಮ್ಮ ಕಲ್ಲಿ ಬಂದು ಒಂದು 10 ಡೇಸ್ ನಮ್ಮ ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಹೇಳ್ತಾ ನೆಲಮಂಗಲಿಂದ 50 ಕಿಲೋಮೀಟರ್ ನಮಗಿರೋದ್ರೆ ರೈಲು ಒಂದು ಆಗಬೇಕಾಗಿದೆ. ಆಮೇಲೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಹೀಗೆ ಈಗ ತುರುವೇಕೆರೆಯಲ್ಲಿ ಒಂದು 1,000 ಕೋಟಿ ಪ್ರಾಜೆಕ್ಟಲ್ಲಿ ಸೋಲಾರ್ದೊಂದು ಆಗಬೇಕು ಅಂತ ಸೋಲಾರು, ಹಾಗೆ ಮತ್ತು ಇದು ವಿಂಡ್ ಪವರು ಇದನ್ನು ಮಾಡಬೇಕು ಅಂತ ನಾವು ಆಗ ಸ್ಥಿತಿಯಲ್ಲಿದೆ. ಸೊ ಈಗ ಅಂತ ಹೇಳ್ತೇವೆ, ನಮಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಚೇಂಬರ್ ಆಫ್ FKCCI ಅವರಿಗೆ ಹಾಗೂ ನಮ್ಮ ಎಲ್ಲರಿಗೂ ಹೊಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಕೊನೆ 2 ಜಿಲ್ಲೆಗಳು ಉಳಿದಿವೆ. ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟಿಂದ ಶ್ರೀ MG ಬಾಲಕೃಷ್ಣ ಅವರು. ಇದಾದ ನಂತರ ಟೆಕ್ನಿಕಲ್ ಸೆಷನ್ಸ್ ಇದೆ. ಅಮೆಜಾನ್ ಕಾಮರ್ಸಿಂದ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಬಂದಿದ್ದಾರೆ. ತುಂಬ ಮುಖ್ಯವಾದ ವಿಷಯಗಳು ತಿಳ್ಕೊಳ್ಳೋದು ಅವಕಾಶಗಳಿದೆ. ದಯವಿಟ್ಟು ಎಲ್ಲರೂ ಸಹಕರಿಸಿ ತಾಳ್ಮೆಯಿಂದ ಆಸೀನರಾಗಬೇಕಂತಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಲ್ಲಿ ವಿನಂತಿ. ಹಲೋ, ಇಲ್ಲಿ ಪ್ರೆಸೆಂಟೇಷನ್ ನಡೆಯುವಾಗ ಎಲ್ಲರೂ ದಯವಿಟ್ಟು ತಮ್ಮ ಸೀಟ್ ಮೇಲೆ ಕುಂದಿರ್ಬೇಕಂತೇಳಿ ಕೇಳ್ಕೊತೀನಿ. ಇಲ್ಲಿ ಭಾಳ ಡಿಸ್ಟರ್ಬ್ ಆಗುತ್ತೆ. ಇದರ ಮೇಲೆ ಯಾವ ಜಿಲ್ಲೆಯವರು ಒಂದು ಪ್ರತಿನಿಧಿಗಳು ಇಲ್ಲಿ ಒಂದು ಪ್ರೆಸೆಂಟೇಷನ್ ಮಾಡುವಾಗ ದಯವಿಟ್ಟು ಅದನ್ನು ಕೇಳ್ಕೊಳ್ಳಿ, ಅಂದರೆ ಅದರಿಂದ ಅನುಕೂಲ ಆಗುತ್ತೆ ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ತಮ್ಮ ಸೀಟ್ ಮೇಲೆ ಕೂತ್ಕೋಬೇಕು. ಮತ್ತು ದಯವಿಟ್ಟು ಈಗ ಗ್ರೂಪ್ ಫೋಟೋಗೆ ಸದ್ಯ ಬರಬೇಡ್ರಿ. ಇನ್ನು 2 ಜಿಲ್ಲೆದು ಪ್ರೆಸೆಂಟೇಷನ್ ಇದೆ, ಅದಾದ ನಂತರ ಗ್ರೂಪ್ ಫೋಟೋ ತೊಗೊಳುವ. ದಯವಿಟ್ಟು ಎಲ್ಲರಲ್ಲಿ ವಿನಂತಿಸ್ಕೊಳ್ತೀನಿ. ವೇದಿಕೆಯ ಅಲಂಕರಿಸುತ್ತಿರುವ ಪೂಜ್ಯ ಜಗದ್ಗುರುಗೆ ಪಾದಾರ್ಪಣ ನಮಸ್ಕಾರಗಳನ್ನು ತಿಳಿಸುತ್ತಾ, ಪ್ರೆಸಿಡೆಂಟ್ FKCCI ಮಿಸ್ಟರ್ IS ಪ್ರಸಾದ್, ಪ್ರೆಸಿಡೆಂಟ್
Karnataka Chamber, Mr. 17. The district chamber covers Nelamangala, Doddaballapur, Devanhalli and Hoskote taluks. As per the census of 2011, the population in the Bangalore rural district is around 10. The literacy rate of Bangalore rural district is around 78%. The easy accessibility for the leading institutions like University of Agriculture and Science, Indian Institute of Science, Indian Institute of Horticulture and Resources. Scope to enhance the productivity of agricultural productions. Initiative of transferring the technologies through contract farming. Total 10% of the micro and medium small enterprises in this location. There are several industrial hubs. There's a major 3 industrial estates, 6 industrial parks, availability of international airport, and all the industrial hubs are connected to national highways. The contribution of Bangalore Rural District to the GSDP of Karnataka. In the agriculture sector, we are, for the year of 2014 and 15, agriculture we were 845 crores. The industry we had given 4,000 crores. Services like real estates, hotels, restaurants, banking and legal, we are given around 3,000 crores. This is the major hubs for the industries. Looking for industries, all the industries, we have a direct industrial power line for the industries so that we will not have the interruptions on the powers. When you come to the tourism, we have a Devanhalli Fort, Tippagunnalli Reservoir. We call it as a Dakshina Kashi, that is Shivaganga Hills, Nandi Hills, Shirdi Ghat Subramanya Temple, Arkavati Dam and Hulikaddi Dams. These are the major tourism spots. For the industries, I would say that it's a good area for investment. Thank you. ಧನ್ಯವಾದಗಳು ಸರ್. ಯಾದಗಿರಿ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರೀಸ್ ಇಂದ ಅಧ್ಯಕ್ಷರು. ಮೈ ವಾರ್ಮ್ ಗ್ರೀಟಿಂಗ್ಸ್ ಟು ಸ್ವಾಮೀಜಿ. ಪಾದಗಳಿಗೆ ನಮಸ್ಕಾರಗಳು. all dignitaries and dice and people, thank you. At the outset of the behalf of Yadgiri District Chamber of Commerce and Industry, I would like to express thanks to FKCCI and KCCI, Bengaluru and Hubballi, organizing conference, also providing opportunity to the President of all district and commerce and chamber place. Yadgiri district is formed recently as a 30th district of the state. There are ample opportunity to invest in Yadgiri district for the development of trade and industrialization. District can be viewed as a aspiration district as announced in the Niti Aayog by the Honorable Prime Minister Mr. Sri Narendra Modi ji. The district Chamber of Commerce Industries is struggling since 11 years for the industrial and overall development of the district. Near about 3,332 acres at Kadechur industrial area, there is a good opportunity and have a good infrastructure developed by and scope to establish a new industries. Already there is a pharma industries which are having development. Sir, Asnal village is near to Yadgiri city, and for the establishment of industrial estate of approximately 302 acres of land is identified, and the process of acquisition is at the completed. Since Yadgiri city is a centrally located, many industries and an access to established industries, and due to their large demand for industrial sites, view of the rapid industrialization of district, particularly development of MSME, we request to the required process for the formalities for the establishment industrial area as taken the industrial area should. There is a quality courts here at the Yadgiri district, so please come and invest at Yadgiri district, sir. Now Bharat, there is a, sir, it is learned that Bharat Mala project is passing through Shapur Taluk in Yadgiri district. Hence we request
you to kindly use our good offices and taking up the initiative for the commencement of the said project at the earliest, due to which distance Chennai will be the reduced, will the beneficial for the traders and industries. Thank you and all. Thank you. KCCI ಮ್ಯಾನೇಜಿಂಗ್ ಕಮಿಟಿ ಸದಸ್ಯರು ಮತ್ತು ಗೌರವಾನ್ವಿತ KCCI ಎಲ್ಲ ಸದಸ್ಯರು, ಮಾಜಿ ಅಧ್ಯಕ್ಷರು, ಮಾಜಿ ಪದಾಧಿಕಾರಿಗಳು ಎಲ್ಲರೂ ಸ್ಟೇಜ್ ಪಕ್ಕಕ್ಕೆ ಬರಬೇಕು ಫೋಟೋ ಸೆಷನ್ಗೆ ಪ್ಲೀಸ್. ಕೊನೆಯದಾಗಿ ರಾಯಚೂರು ಜಿಲ್ಲಾ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಇಂದ ಅಧ್ಯಕ್ಷರು ಬಂದಿದ್ದಾರೆ, ತ್ರಿವಿಕ್ರಮ ಜೋಶಿ. ರಾಯಚೂರು ಲಾಸ್ಟ್. ಕೊನೆಯದಾಗಿ ಸಮಯಾವಕಾಶ ಕಡಿಮೆ ನೋಡಿಕೊಂಡು ಸನ್ಮಾನ್ಯ ಕರ್ನಾಟಕ ರಾಜ್ಯ ವಾಣಿಜ್ಯೋದ್ಯಮ ಮಂಡಳಿ ಅಧ್ಯಕ್ಷರು, ನನ್ನ ಆತ್ಮೀಯರಾದ IS ಪ್ರಸಾದ್ ಅವರೇ ಹಾಗೂ KCCI ಅಧ್ಯಕ್ಷರಾದ ಜವಳಿ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾದ ಗುರುಗಳ ಸಾನ್ನಿಧ್ಯದಲ್ಲಿ ಪಡಮಟ್ಟು ಕರ್ನಾಟಕ ರಾಜ್ಯದಿಂದ ಬಂದಂಥ ಎಲ್ಲ ಜಿಲ್ಲೆಗಳ ವಾಣಿಜ್ಯೋದ್ಯಮ ಮಿತ್ರರೇ, ರಾಯಚೂರು ಜಿಲ್ಲೆ ಬಗ್ಗೆ ನಾನು ಮಾತಾಡೋದಕ್ಕಿಂತ ನಿನ್ನೆ ಸನ್ಮಾನ್ಯ ಕೈಗಾರಿಕಾ ಮಂತ್ರಿಗಳಾದಂಥ ಮುರುಗೇಶ್ ನಿರಾಣಿಯವರೇ ಹೇಳಿದ್ದಾರೆ. ದೇಶದ ಪ್ರಧಾನಮಂತ್ರಿಗಳು ಆಸ್ಪಿರೇಷನಲ್ ಜಿಲ್ಲೆ ಅಂತ ಮಾಡಿದಾಗ ಕರ್ನಾಟಕದಲ್ಲಿ ಇರೋದು 2 ಜಿಲ್ಲೆ, ಅದು ಒಂದೇ ಪಾರ್ಲಿಮೆಂಟು, ಅದು ರಾಯಚೂರು ಲೋಕಸಭಾ ಕ್ಷೇತ್ರ. ಅಂದರೆ ರಾಯಚೂರು ಮತ್ತು ಯಾದಗಿರಿ ಈ 2 ಜಿಲ್ಲೆಗಳನ್ನ ಒಳಗೊಂಡಂತೆ ಆಸ್ಪಿರೇಷನಲ್ ಜಿಲ್ಲೆ ಅಂದರೆ ಮಹತ್ವಾಕಾಂಕ್ಷೆ ಜಿಲ್ಲೆಗಳಾಗಿ ಕೇಂದ್ರ ಸರ್ಕಾರ ಗುರುತಿಸಿ ಇವತ್ತು ಉನ್ನತಿಗಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು ನಮಗೆ ಹೇಳಬೇಕು ಅಂತಂದರೆ ಏರ್ಪೋರ್ಟ್ ಮುಂದಿನ ತಿಂಗಳು ಶಂಕುಸ್ಥಾಪನೆಗೆ ತಯಾರಾಗಿದೆ. ಕಳೆದ ವಾರನೇ ನಮ್ಮ KSIDT ಅಧ್ಯಕ್ಷರು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿಗಳಾದಂಥ ಸನ್ಮಾನ್ಯ V ಸೋಮಣ್ಣ ಅವರು ರಾಯಚೂರಿಗೆ ಬಂದು ವೀಕ್ಷಣೆ ಮಾಡಿ ಬರೋ ತಿಂಗಳು ಮಾನ್ಯ ಮುಖ್ಯಮಂತ್ರಿಗಳಿಂದ ಶಂಕುಸ್ಥಾಪನೆಯನ್ನು ನೆರವೇರಿಸುವಂಥ ಕಾರ್ಯಕ್ರಮವನ್ನು ಜೋಡಿಸಿದ್ದಾರೆ. ಅದಲ್ಲದೆ ಇವತ್ತು 2000 ಎಕರೆ ಹಾಸನ, ರಾಯಚೂರು ಮತ್ತು ಧಾರವಾಡ ಐಡೆಂಟಿಫೈ ಆದಾಗ 96ರಲ್ಲಿ ಗ್ರೋತ್ ಸೆಂಟರ್ ಆಗಿತ್ತು ರಾಯಚೂರಲ್ಲಿ. ಇವತ್ತು ಸ್ಥಳಾಭಾವ ಇದೆ. 2000 ಎಕರೆ ಅಲಾಟ್ಮೆಂಟ್ ಆದಮೇಲೆ ಇವತ್ತು 1 ಎಕರೆ ಜಾಗನೂ ಇರಲಿಲ್ಲ. ಹಾಗಾಗಿ ನಿನ್ನೆ ನಾನು ಮಾನ್ಯ ಮಂತ್ರಿಗಳಿಗೆ ಒತ್ತಾಯ ಮಾಡಿದಾಗ 692 ಎಕರೆ ಆಲ್ರೆಡಿ ಅಕ್ವಿಜೇಷನ್ ಪೈಪ್ಲೈನ್ ಇದೆ ಮತ್ತು ಈಗ 3700 ಎಕರೆ ಐಡೆಂಟಿಫೈ ಮಾಡಿದ್ರಲ್ಲಿ 2000 ಎಕರೆನ ನಿನ್ನೆ ಏನು ಮಂತ್ರಿಗಳು ಘೋಷಣೆ ಮಾಡಿದರು ಆ ಪ್ರಕಾರವಾಗಿ ನಾವು ಇವತ್ತು 2690 ಎಕರೆ ಏರಿಯಾವನ್ನು ಹೊಂದತಕ್ಕಂಥ KIDB ಏರಿಯಾ ನಮ್ಮಲ್ಲಿದೆ. ಅಂದರೆ ಬರ್ತಕ್ಕಂಥ ಅಪಾರ್ಚುನಿಟಿ ಜಾಸ್ತಿ ಇದೆ. ಪಕ್ಕದಲ್ಲೇ ನಮಗೆ 2 ನದಿಗಳಿರೋದ್ರಿಂದ ಒಂದು ಕಡೆ ತುಂಗಭದ್ರಾ, ಒಂದು ಕಡೆ ಕೃಷ್ಣ, ದೋಹಾ ಪ್ರದೇಶ ಅಂತ ಕರಿತೇವೆ ನಾವು. 20 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ರಾಯಚೂರಲ್ಲಿದೆ. ಹಾಗಾಗಿ ನೀರಿನ ಅವಕಾಶ ಇದೆ. ಇಡೀ ರಾಜ್ಯಕ್ಕೆ 40% ಪವರನ್ನು ಕೊಡುವಂಥ ಕರ್ನಾಟಕ ಪವರ್ ಕಾರ್ಪೊರೇಷನ್ನ 2 ಯೂನಿಟ್ಗಳು ಅದು ರಾಯಚೂರು ಜಿಲ್ಲೆಯಲ್ಲಿದೆ. 40%. ಅದೇ ರೀತಿಯಾಗಿ ಇದೇ ಬೇಡಿಕೆಯನ್ನು ತಗೊಂಡು ಮಾಡುವಂಥ ಒಂದು ವೇದಿಕೆಯನ್ನು ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇವತ್ತು 2500 ಎಕರೆ ಅಂದರೆ ಸಣ್ಣದೇನಲ್ಲ. ಯಾವುದೇ ರೀತಿ ಇಂಡಸ್ಟ್ರಿ ಬರಲಿಕ್ಕೂ ಅವಕಾಶಗಳಿದೆ. ನಾನು ಕೇಳೋದಿಷ್ಟೇ, ಇವತ್ತು ಕರ್ನಾಟಕ ವಾಣಿಜ್ಯೋದ್ಯಮ ಮಾಡಿದ್ದಾರೆ. ಮುಂಬರ್ತಕ್ಕಂಥ 4 ತಿಂಗಳಲ್ಲಿ ನವೆಂಬರ್ ರಾಯಚೂರಲ್ಲೇ ಇದೆ. ಅದಕ್ಕೆ ಬೇಕಾದಂಥ ಒಂದು ಫಾರ್ಮಾಸ್ಯೂಟಿಕಲ್ ಕ್ಲಸ್ಟರನ್ನು ಇವತ್ತು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ನಮಗೆ ಒಂದು ಅವಕಾಶ ಆಗಬೇಕಾಗಿತ್ತು, ಅದು ಜವಳಿ ಪಾರ್ಕು, ಕೇಂದ್ರ ಸರ್ಕಾರ ಜವಳಿ ಪಾರ್ಕು. ಆದರೆ ಏನಾಗಿದೆ, ನಮ್ಮಲ್ಲಿ ಸ್ಥಳಾಭಾವ ಇರೋದ್ರಿಂದ ಕಲಬುರಗಿಗೆ ಅದನ್ನು ಕಳಿಸ್ತೀವಿ ಅಂತಂದರೂ ನಮ್ಮದೇನು ಅಭ್ಯಂತರ ಇಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆ ಅಭಿವೃದ್ಧಿ ಆದರೂ ಆ ಒಂದು ಇಡೀ ಭಾಗಕ್ಕೆ ಲಾಭ ಆಗುತ್ತೆ ಅನ್ನೋ ಉದ್ದೇಶದಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಟೆಕ್ನಾಲಜಿ ಡ್ರಿವನ್ ಇಂಡಸ್ಟ್ರಿಗಳು ಬರಲಿ ಅನ್ನೋ ಒಂದು ಬೇಡಿಕೆಯನ್ನು ನಾನು ಹೇಳ್ತಾ ನನ್ನ 2 ಮಾತಿಗೆ ವಿರಾಮ ಕೊಡ್ತೇನೆ. ಮತ್ತೊಮ್ಮೆ IS ಪ್ರಸಾದ್ ಅವರಿಗೂ ಜವಳಿಯವರಿಗೂ ಆ ಇಡೀ ತಂಡಕ್ಕೂ ಈ ಒಂದು ಸಮಾವೇಶವನ್ನು ಏನು ಆಯೋಜನೆ ಮಾಡಿದ್ದಾರೆ ನಾನು ಅತ್ಯಂತ ಹೃತ್ಪೂರ್ವಕವಾಗಿ ರಾಯಚೂರು ಜಿಲ್ಲಾ ವಾಣಿಜ್ಯೋದ್ಯಮ ಸಂಘದಿಂದ ಧನ್ಯವಾದಗಳು ಹೇಳ್ತಾ ನನ್ನ 2 ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದಗಳು. ಸ್ನೇಹಿತರೆ,
ನೀವು ಅನ್ನಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಸೊ ನಾನು ಗೌರ್ಮೆಂಟ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟ್ರಿಂದ ಬಂದಿದ್ದೀವಿ, GTTC ಅಂತ. GTTC ವಿದ್ಯಾರ್ಥಿಗಳಾದ ಇಬ್ಬರು ಫರ್ಹಾನ್ ಮತ್ತು ಗಣೇಶನ್ ಅವರು ಇವತ್ತು ಅಂತಾರಾಷ್ಟ್ರೀಯ ಸ್ಕಿಲ್ ಕಾಂಪಿಟೇಷನಲ್ಲಿ ರಾಷ್ಟ್ರೀಯ ಚಾಂಪಿಯನ್ ಆಗಿದ್ದಾರೆ. ದೇ ಹ್ಯಾವ್ ಬಿಕಮ್ ನ್ಯಾಷನಲ್ ಚಾಂಪಿಯನ್ಸ್ ಇನ್ ಸ್ಕಿಲ್ ಕಾಂಪಿಟೇಷನ್ಸ್. ಸೊ ದೇ ಆರ್ ರೀಪ್ರೆಸೆಂಟಿಂಗ್ ಇಂಡಿಯಾ ಇನ್ ಜರ್ಮನಿ ಆ್ಯಂಡ್ ಸೌತ್ ಕೊರಿಯಾ. ಅವರಿಬ್ಬರು ವಿದ್ಯಾರ್ಥಿಗಳು ಮುಂದೆ ನಡೆಯುವ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್, ಸ್ಕಿಲ್ ಒಲಿಂಪಿಕ್ಸಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ. ನಿಮ್ಮೆಲ್ಲರ ಹಿರಿಯರ ಆಶೀರ್ವಾದ ಅವ್ರಿಗೆ ಇರಲಿ ಅಂತ ನಾವು ಒಂದು 2 ನಿಮಿಷ ಸಮಯ ತೊಗೊಂಡಿರು. ಸೊ ಧನ್ಯವಾದ. ಎಲ್ಲ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳಿಗೆ ವಂದನೆಗಳು ಹೇಳ್ತಾ, ತಮ್ಮ ಪ್ರೆಸೆಂಟೇಷನ್ಸ್ ಎಲ್ಲ ತುಂಬ ಅರ್ಥಬದ್ಧವಾಗಿ ಕೊಟ್ಟಿದ್ದೀರಾ. ತುಂಬ ಮತ್ತೊಮ್ಮೆ ಧನ್ಯವಾದಗಳು. ಯಾವುದಾದ್ರೂ ಜಿಲ್ಲೆ ಅಧ್ಯಕ್ಷರು ಮಿಸ್ ಆಗಿದ್ರೆ ದಯವಿಟ್ಟು ನನಗೆ ತಿಳಿಸಬೇಕಾಗಿದೆ. ಮುಂದಿನ ಕಾರ್ಯಕ್ರಮ ಟೆಕ್ನಿಕಲ್ ಸೆಷನ್. ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅಡ್ವಾಂಟೇಜಸ್ ಆಫ್ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಆಫ್ ಗ್ಲೋಬಲ್ ಆಕ್ಸೆಸ್ ಮಾರ್ಕೆಟ್. ಪ್ರಪಂಚದಲ್ಲಿ ಇ-ಕಾಮರ್ಸ್ ಮುಖಾಂತರ ಹೇಗೆ ನಾವು ಮಾರ್ಕೆಟಿಂಗ್ ಮಾಡ್ಬೋದು ಅನ್ನೋ ವಿಚಾರಗಳನ್ನು ಅಮೆಜಾನ್ ಸೀನಿಯರ್ ಮ್ಯಾನೇಜರ್ ಆದಂಥ ಲಕ್ಷ್ಮೀಚಾರಿ ಅವರು ಬಂದಿದ್ದಾರೆ ಮತ್ತು ಅವರ ಕೊಲೀಗ್ ಆದಂಥ ಹಿತೇಶ್ ಛತ್ರಪತಿ ಬಂದಿದ್ದಾರೆ. ಸೊ ತಾವೆಲ್ಲರೂ ತಾಳ್ಮೆಯಿಂದ ನಿಶ್ಶಬ್ದವಾಗಿ ಅವರನ್ನು ಮಾತುಗಳನ್ನು ಕೇಳಬೇಕಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಐ ವೆಲ್ಕಮ್ ಲಕ್ಷ್ಮೀಚಾರಿ ಆ್ಯಂಡ್ ಹಿತೇಶ್ ಛತ್ರಪತಿ. ಸುರೇಶ್, ಸ್ವಾಮಿಗಳಿಗೆ ಬೀಳ್ಕೊಟ್ಟು ಹೋಗಬೇಕು. ಸ್ವಾಮಿಗಳು ಕೆಳಗಡೆ ಬರ್ತಾ ಇದ್ದಾರೆ. ತಮ್ಮೆಲ್ಲರ ಗಮನಕ್ಕೆ ಸ್ವಾಮೀಜಿಗಳು ನಮ್ಮ VIP ಕೆಳಗಡೆ ಆಸೀನರಾಗಿರ್ತಾರೆ. ತಾವೆಲ್ಲರೂ ಅವರ ಆಶೀರ್ವಾದನ ಪಡೆದುಕೊಳ್ಬೋದಂತೇಳಿ ಕೇಳ್ತಾ ಇದ್ದೀನಿ. ಸ್ವಾಮೀಜಿಗಳಿಗೆ ಮತ್ತೊಮ್ಮೆ ನಮಸ್ಕರಿಸ್ತಾ, ತಮ್ಮೆಲ್ಲ ಹಿತವಚನಗಳು ನಮ್ಮೆಲ್ಲ ಉದ್ಯೋಗಸ್ಥರುಗಳಿಗೆ ದಿನನಿತ್ಯ ಅಳವಡಿಸಿಕೊಂಡು ಸಕ್ಸಸ್ಫುಲ್ ರಿಸಲ್ಟ್ ಎಂಟರ್ಪ್ರಿನರ್ಸ್ ಆಗಲಿ ಅಂತ ಆಶಿಸ್ತೇವೆ. ಎಲ್ಲರಿಗೂ ನಮಸ್ಕಾರ. ಈ ಸೆಷನ್ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಅಡ್ವಾಂಟೇಜ್ ಫಾರ್ ಎಂಟರ್ ಮಾರ್ಕೆಟ್ ಗ್ಲೋಬಲ್ ಆಕ್ಸೆಸ್ ಅಂತ ಅಮೆಜಾನ್ MOU ಸೈನ್ ಮಾಡಿದ್ದೀವಿ. ಇದು ತುಂಬ ಇಂಪಾರ್ಟೆಂಟ್ ಸೆಷನ್. ಎಲ್ಲ 30 ಡಿಸ್ಟ್ರಿಕ್ಟ್ಸ್ ಅವರಿಗೆ ಮತ್ತೆ ಸಂಪರ್ಕ ಮಾಡ್ತಾರೆ ಅವರು. ದಯವಿಟ್ಟು ಈ ಒಂದು ಟೆಕ್ನಿಕಲ್ ಸೆಷನ್ ಮತ್ತು ಕ್ಲಸ್ಟರ್ ಮತ್ತು ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ 3 ಸೆಷನ್ ವೆರಿ ಇಂಪಾರ್ಟೆಂಟ್ ಇದೆ. ಇ-ಕಾಮರ್ಸ್ ಬಗ್ಗೆ ಅವರು 45 ಮಿನಿಟ್ಸ್ ಪ್ರೆಸೆಂಟೇಷನ್ ಮಾಡ್ತಾರೆ. ಮತ್ತು ಅವರು 30 ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಸ್ ಅವರ ಸಂಪರ್ಕ ಕೊಡ್ತಾ ಇದ್ದೀವಿ. ಈಚ್ ಡಿಸ್ಟ್ರಿಕ್ನಲ್ಲಿ ಮತ್ತೆ ಅವರು ಟ್ರೈನಿಂಗ್ ಆ್ಯಂಡ್ ವರ್ಕ್ಶಾಪ್ ಕೊಡ್ತಾರೆ. ದಯವಿಟ್ಟು ಹ್ಯಾವ್ ಎ ಪೇಷನ್ಸ್ ಆ್ಯಂಡ್ ಕಂಪ್ಲೀಟ್ ದ ಕಾನ್ಫರೆನ್ಸ್. ವಿ ರಿಕ್ವೆಸ್ಟ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಟು ಡೆಲಿಗೇಟ್ ಟು stay here and take the advantage of every session. Thank you. ಸ್ನೇಹಿತರೆ, ಎಲ್ಲ ತಾವು ಹಸಿರಾಗಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. So now I request Lakshmi Chari from Amazon to take over. Thank you and good afternoon to everyone here. Thank you so much for having both of us here, Hitesh and myself. I'm Lakshmi. I lead the local shops on Amazon program and Hitesh is part of the global selling team. And we're going to walk you, both of us are actually part of the team that looks at the
product and processes that help sellers to list, sell, and be successful on Amazon. So that's the large part, or mostly the entire part of what we do. So we're very excited to be here today, and it was very interesting to also hear some of the comments made. I know challenges, but I also heard the word investments and opportunities, right? So it's too loud or too soft? No, it's mic no set. Is that better? Yeah. Thank you so much. So as I was saying, both of us are from the side of the business that looks at how we enable sellers and make it easier for them to sell and be successful on Amazon. There are specific programs that we design for different seller cohorts and for different kind of businesses. For example, Hitesh will talk about global selling, whereas I'll talk about local. But before we get there, I'll just take one step back and introduce you to broadly the 3 or 4 models under which sellers can list, sell on Amazon, right? Fundamentally, 4, 5 processes are part of how you sell on Amazon. It starts with just creating your presence on the marketplace on Amazon. Then you list your products. There's a certain amount of effort that goes into cataloging listing. Then there's the operational piece of when you receive an order, then you pick, pack, and ship it. So where you hold inventory, how you pick, how you pack is fundamental to the economics of the business, right? So at that stage, there are multiple options that are available to sellers. Before I go to local shops, I just wanted to briefly touch upon them. So I'm sure most of you all who are familiar with Amazon would have heard about FBA. This is the program where sellers can share, send their inventory into Amazon warehouses, where we do the pick, pack, ship on behalf of the sellers. The other one is Seller Flex. Now, Seller Flex gives you the flexibility to retain the inventory within your warehouses while you still use Amazon processes to pick and pack and ship. The third is something called Easy Ship, and the last is Self Ship. Now, both of these models are fundamentally different because they allow you to retain inventory with yourself, right? In case of Easy Ship, what happens is the inventory is with you. Sorry. Request all of the members to take the seat. It is a very important thing. Amazon is your competitor. If you are not listening, then I think you will lose lot of information. Not competitors. We're here to be friends. To be fair, that's fundamentally what I do, and hopefully we can see some success out of that partnership. So before I get there, right, the last part that I was talking about, which should be most relevant to folks who want to get started, right? When you get started, there is always the question of how much inventory should I log into the warehouse, when will I get it back? There's a little bit of learning which products sell online, which do better, etc., right? And how to market them, how to scale it up. So both Easy Ship and Self Ship are models that really help at that point in time, where the inventory is with you. Once you receive an order, you pick and pack it, and then somebody from Amazon comes and picks it up and delivers it to the customer. The logistics is taken care of because that's the most difficult to handle kind of part of it. You benefit from the scale that Amazon has and the speed that Amazon has built into systems. Alternately, you could choose to self-ship it, and what I'm going to talk about today, local shops on Amazon, is fundamentally about how you can build your own business. This local shops on Amazon is about bringing offline retailers online, offline sellers online, and helping them to build and grow their business. So this is to address the community that we were not working with traditionally. We launched this program around 2 years back, and we already have 1.5 lakh sellers registered, right? So I'm just going to quickly walk through the nuances of the program. Then after Hitesh speaks to you about global trade also, we are happy to take questions for 5-10 minutes. I believe we are constrained on time, but we'll see how much we can address today, right? Let me just get started with the definition of what is local shops. Local shops is basically a program for sellers who are able to offer a fast delivery. The advantage of offline
presence is that you are able to address a local community very, very quickly, and speed is what the customers today are looking for, right? Someone who is able to offer the same kind of experience, a prime experience that Amazon is known for, in their own respective cities and maybe even states, right? What kind of profile are these sellers? They're typically someone who has an offline store, a retailer or an offline store, and has the ability to deliver themselves. This is where we differentiate between EasyShip and this program. We're looking, this does not mean that the seller needs to have their own delivery fleet. They can tie up with any other third-party logistics, and the country has moved a lot in that area, right? So there are a lot of hyper-local options available, and this program gives you the flexibility to opt for. And the last and final piece, which is really a differentiator and a success driver for this category, is the ability to provide a high-touch experience for customers, which is in terms of giving service delivery, installation, and any other, at the point of delivery kind of services that can be enabled. The key feature that customers look for in this, why do they look at local shops to do this? I've taken two examples. One is, sorry, if you could move, please. I've taken two examples. One is of a large appliances, which is obviously an easy to understand kind of reason why we would, the next slide please. Yeah, so I've taken two examples. One is of a large appliance, a dishwasher or a washing machine, which makes maximum sense to ship locally, and it obviously is more feasible, even price-wise, to do it locally and for a local retailer to do it. The second is something like fresh flowers, which inherently the nature of the product lends itself to local deliveries only. And if you look at the speeds, both of them are talking about same-day delivery, right? And this is how this program wins over many others. Next slide, please. Yeah. So why do customers buy the things that are broadly spoken about? Buy from their trusted retailers. That is, retailers that they already know, they prefer to buy from the known local names. There's a lot of awareness in the community for wanting to support their own regions and communities also, right? And brands, and in terms of product nuances, so that gets addressed. And then you have, like I said, value-added systems. The last is that they also get the Amazon guarantee. A typical resistance used to be for online shopping, that we don't know what we'll get and how it will get addressed. So in case of local shops, the entire customer care experience is still handled by us, it offline. And when you list it online, the additional sales is riding on that same inventory. So, it helps you to leverage what you already have. If your performance is good, then you get a Prime badge, which obviously helps. And you can start selling unique products. The couple of examples I gave was to make it easier, because not everything is shippable from a very large setup, right? Large appliances can't travel Delhi, Bangalore. So there's some unique products which are, and these are niches for you to identify and you to build, right? And obviously you build your reputation and offer services, etc., which differentiates your offer from the other offers available on the marketplace. I'd just like you all to kind of spend 2 minutes on this, because this is a critical differentiator for the program. The next slide, please. The first one is you can average. Now, typically on Amazon, most programs require you to deliver to a large area, right? In this case, you can define how many pin codes. You can start with 1, you can start with 10, you can go up to the entire, state or beyond, depending on the delivery speed. The only restriction is that you need to be able to deliver same day, next day, or 2 days, right? As far as you're able to deliver within 2 days, you can define what your coverage is, and you can slowly scale it up. So when you start off, it's a very good that you can take, could get together and set up something. So it's entirely free for you to choose. You choose your operating hours and days. You need to put up the holiday days on the system, and we'll work according to that. And obviously build on your existing inventory. The next thing is in terms of the range of products that you can sell, and there is no limitation. You can do furniture, you can do, fresh flowers, you can do batteries, DTH, digital products. So we have sellers
in every category today. Like I said, we have a 1.5 lakh sellers. We have sellers today with considerable selection on this already. And the growth that we have seen in the last 2 years, the next slide please. We have seen exponential growth in terms of both number of sellers and in terms of the business they're doing. So I'll just wait for the next slide. Yeah. So if you can see, we've gone from this program didn't exist in 2019. It was just a pilot, and then we've grown exponentially over the last 2 years. Even through COVID, the little bit of spike and drop you see is the COVID effect. But if you look at the trend, it has been a continuous upward trajectory that our sellers have seen. And the line graph is the number of units sold, right? We have got very positive responses from the sellers also. I'm not able to play the videos for you today, but this is a bake shop in Mumbai where Huzefa started selling online, and she's been able to really ramp up their business. Bake shop has 2 or 3 stores across Mumbai, but selling online has helped them reach out to more people in more cities, right? So it's in multiple cities. They've expanded to multiple cities, and they do fresh flowers. Mart is be done by yourself locally and on Easy Ship or delivered by Amazon nationally. So there's a lot of combinations you can work through. In terms of getting started, how do you get started on this? I'm hoping that the program sounds interesting enough to give it a try, because it's honestly a very easy one to experiment with. The 4-5 steps that I talked about initially in terms of registering, adding products. This is the cataloging piece, which typically is something that of inputs that we provide sellers. You can configure. The rest of it is actually a function of the flexibility the program gives, because what we want is for people to experiment, try out and grow. So we've tried to make it as flexible as possible. And once you get orders and you keep a performance, you get the Prime badge. The next slide please. I'm sorry, I'm going through this a little quickly, but between Hitesh and me, we'll try and reach out in some manner to the entire team so that we're able to collect the inputs of who's interested and maybe do detailed webinars dedicated, focused on people who are interested. How do you stay successful on Amazon, right? You maintain the performance of your account. This is by ensuring you deliver as per promise, you deliver products which are as per the quality detailed and things like that, basic hygiene. And then we also continuously keep giving inputs to sellers. One of the asks has always been that people want nudges on when to list more quantity, when is a sale coming, when is a event coming, or how do I prep for it. So before each event we send nudges. We also hold webinars for these sellers to inform them what they should do, how they should prep, what kind of products work better, right? Then the next one is in terms of what we provide. We provide technology and enablement. I'm not going to get into too much. In terms of the enablement piece, if you look at it, we're really trying to simplify the cataloging experience through a tool called Easy Catalog, where if you take an image, half of your catalog is auto-generated, right? And you fill in the rest. So that will soon be, within a month or so, it will be available to all our sellers. On local shops, it's already available to most sellers. And the last one is training. We do weekly webinars in a couple of languages. We are also trying to extend it to other languages. But there are dedicated programs, webinars for local shops to help sellers who are first time online, sellers who are got a few orders and want to see how to scale it more. So people can choose the one they want to attend, when they want to attend. And there is also a lot of ready content available in terms of, ready videos they can watch and learn. The other thing that we do, typically sellers are, how do we promote these sellers? We do a lot of dedicated merchandising for them for every event. There is, as you can say, during Valentine's Day, now we've taken Onam as an example, but it is for every regional event, right? For that state, we will promote it. We'll promote it in the areas where the sellers are there, they're selling that festive selection. It may not be relevant to the rest of the country, but because it is local shops, it allows us to do very dedicated efforts there. In addition to that, we also have very shop backward.
the next slide please, a very shop backward kind of experience. If you see the markets of Delhi, right, we've already launched Delhi, we are in the process of doing Bangalore soon. What we do is, you have Chandni Chowk, Sadar Bazaar, I don't know how many of you all are familiar, but every city tends to have markets which are famous for a certain kind of good, right? So what we've done is we've tried to create a market experience there, so that customers looking for that market and wanting to look for that shop, within that market also when they go, they'll see the names of the shops. So we're trying to create a seller identity which is like a brand identity, right? And whoever's known to the customer offline, the affinity for the customer to buy from there is very, very high. The rest of the others are gateway campaigns that we typically keep doing. Like this is whenever any of you shop on Amazon, you'll see a lot of ads. There's a focused effort to promote small and medium businesses. So we continue to promote them, and at any point in time, we have 8 or 10 campaigns running for small businesses, right? The last one is also about all the efforts we've made in terms of, you know, specific businesses. These are just some articles also in our blogs and in newspapers across the country where we've been called out for the kind of effort we've made. The last couple of questions that we have, the usual question is, what is the fees? I don't know how many of you are curious to get started, but typically Amazon has 3 fees: referral, closing, and shipping. In this program, there's no shipping because there's a self-ship model. Referral fee starts with 2% but varies by category, and closing fee is based on it's at an item level, right? And I'm sorry I'm running through this. We'll take questions at the end of it. So how do you get started? I hope the last 10-15 minutes got you interested in at least wanting to experiment or encouraging businesses that are in your respective districts to start addressing their own customers online, right? And also getting started with local and maybe expanding and trying and seeing how we can address the market, which is the customers also slowly moving online, right? How can we address that? These are the details. I'll skip the FAQs for now, I think, and hand over to Hitesh. But yeah, the key one is whether if you're already on the other programs, can you stay on local shops also? Yes, you can. I think that's it from me. Hitesh, you want to take over? Yeah. Thank you so much. Thanks a lot. Thanks. Good afternoon, everyone. So today I'll be taking on this session. It is like Amazon Global Selling, like how do we export, which provides services for your export opportunities. So in today's agenda, I'll be covering one, like what are the e-commerce export opportunities overview, and about Amazon Global Selling overview, seller success stories, and how to get started with our program. So when it comes to overall view, by 2025, we have around 125 billion market, which is there. And the other encouraging part of it is like 48% contributing through MSMEs, which means that we are growing at a very good pace. And our top attractive destination marketplaces are USA, UK, UAE, Germany, and Australia. And we have done a tremendous job. The target from the government was taken 400 billion. We have achieved 480 billion, 18 billion excess in 2021 and 2022. So the highest ever which I have seen was this year exports, that was around 40.38 billion, where our overall India export to 190 plus countries. The key factors was like what we see in the growth is like rigorous push from the government, providing subsidies in terms of when you export. One is that, and high demand for made in India products. The other one, and the particular is high disposable income. That is nothing but the purchasing power overall have increased, so we are seeing a tremendous increase. The next is like rise in e-commerce exports. The next part which I take is like how to, our program about our Amazon Global Selling program, how it started and where are we currently. So till now cumulative we have done
5 billion cumulative exports through this program. We have 1 lakh plus exporters who are enrolled for this program currently and selling across 30 different product categories. And we cater to almost 200 plus countries and territories with 18 marketplaces which are present. So this is our progress. We have launched in 2015, where we launched with few 19. As we evolved, we have signed MOU with Himachal government, Punjab government, and we conduct various workshops with UP government and also engagement with GJPC, FICI and EPCH. So these organizations, we usually conduct webinars on a quarterly or half-yearly basis to educate our sellers. In 2020, which was a good milestone which we have taken, that is 2 billion mark we have achieved through this program with around 70,000 plus exporters. In 2021, we have launched a particular program called Amazon Propel program, which helps it's nothing but an incubator type, which helps like an accelerator program for the brands to grow. And similar here, we have signed an MOU with Karnataka government to help and educate and improvise in terms of exports. So in 2022, this year, we have reached 1 lakh plus sellers who have registered on our program, and this tremendous is huge, which we can see. From 2015 when we started, it was only 100, and reaching 1 lakh and reaching the 2 billion is all because of the overall exporters we are enrolled in this program. So here are it's not this. Back. Can you go back? Yeah. After this, yeah. So here, overall, what are the opportunities exports? Currently, Amazon is present. With these particular, we are present in 18 different marketplaces, catering to 200 plus countries, and we have a customer base of 300 million plus customers globally. So if you see, usually the best and what are the exports we see from the major part is coming from USA, Canada, Mexico, Brazil. You have UAE, Dubai, Australia, Japan, Singapore, and the complete European countries, UK, France, and all. Next. So here are some brands which we have built through this program who were like MSMEs, and they have built a very big brands today with this global selling program. Under textiles, we have California Design, Threadspread, and Gia Fashions. If you look at leather, this is a Clifton and Estalon, who are doing almost the top MSME brands for us are like Mamaearth, Wow, Vadam. There are well-known brands also who are enrolled for the program, ITC, Biba, Haldirams, we have Himalaya, Dabar, and Titan. So here is one of the success story where he has started when we started the program 2 years back. So this is one of the toy seller. He was initially a startup which he has started. Now he is currently expanding, exporting to almost 35 plus countries, where the first marketplace for him was US. Now he has built a global brand with our particular program. So with all the support, you can see there are customer reviews also who have written from Amazon, the customers who have purchased. How good. Part is like, how do you start selling globally with Amazon? First, you need to register with us, have a seller account, add your products, ship the products to our Amazon warehouse, and receive the payment in your respective bank in INR. For the registration process, we need an email ID. One, a registered email ID, the two, the address of a valid business address, a credit card, and a VAT. VAT is required only for the Middle East and the Europe market. For USA and other markets, we don't require any VAT. It's directly with your Indian business address, you can directly sell through this program. So benefits of Amazon FBA are order messages, and in the marketplace, you can see overall sales, what you have done for a specific month, week, overall YTD. So the next is like logistic support. This is the other support which we provide in terms of, we have UPS, FedEx, Porta Logistics. These are our service providers who will help you export your product from your India to whichever country you want.
So the other services which we provide is advertising is one platform which will help you increase or boost sales through new launches or getting the products enhanced visibility on our platform. Like whenever you are new to the platform, you would need a bit of an advertising which will help you increase the visibility. And the other thing which we have is like Cellular University. These are very useful videos which are uploaded for the new beginners who come onto this program, which cataloging, getting the products added, fulfillment centers, daily account management, advertising, all this will be handled by the SPN partners firm. Earlier, which was like around 10 billion for 2025, but seeing at the growth, we have taken this pledge of increasing to 20 billion. So for any queries or something, you can reach out to this particular email ID, IN Global Direct Selling at the Amazon.com. So we are free, we will be free. Okay, sir, I have a question. Yeah. Yeah, yes, we can hear. It is about local business actually, and thank you for your presentation. Yeah. When Google has started already My Business and it is providing the e-commerce facility also, how exactly Amazon Local is going to differentiate between the Google My Business Local and Amazon Locals? Also, I have a question that Amazon gives the benefit to the consumer, right? Basically, whatever funders' money they take, that is the benefit is getting passed towards the consumer, the buyer, and the sellers returns. And many times they are not getting that kind of benefit also from those orders. So they are a little bit worried about selling on Amazon. And also for women entrepreneurs like micro businesses, GST is the main concern. So you gave example of flower business. So whether GST... The third one was on GST. The second one was on returns. Yeah. See, one of the things on local shops specifically, right, the thing I was calling out was the shipping is done by the sellers themselves or through their 3PL partner. So what happens is the product is in your control at all times till it gets delivered to the customer, and even if you want to initiate a return on the product, you can talk to your 3PL partner, or if it is your own person going and delivering, it is up to you to control that. I think the reason why we have we're suggesting that sellers themselves do it is to take away that concern. Right? So once they experiment, they get an understanding of what is the return percentage on their category, because it varies by category, what kind of reasons do customers return it for, then one, you are able to fix the underlying problem, and two, you don't have to worry about what happens to the product, because end to end it's in your control. Right? The third piece was about the GST and the women entrepreneurs. There's a specific program for women entrepreneurs called Saheli, where we give a marginal waiver on the referral fee. This is only for women-owned businesses to sell with the intra-state. So it becomes based on the turnover guidelines. So you're already offline has the same thing, right? Online, because this was a concern that many sellers brought up. I hope I've been able to address your question. Madam. Thank you, madam. Yeah. Second question, please. Yes, I am here. Mike, please. Yeah. Madam, I have got two questions for you. Yeah. One is, say for example, in a particular product category, there are n number of suppliers. Mm-hmm. When somebody goes to your portal and searches for that product category, then which one will you display the first criteria so that the products become more economical on the e-platform? Thank you. Indicative answer. The first one is on which is the product that shows up first, right? Now, this is not something that when internally disputes, but there is no single answer to that question. There is no transparency on it. We'll move on to the next one, I think, which was about the commissions, right? We're still not profitable. I think, we still have some way to go. I don't think a fee revision is also something that I am honestly, but it's not. Hello. Yep. Excuse me. Yeah, this is regarding that exports. Yeah. To register for exports, the basic criteria is one among them was the credit card holder. Why it is credit card? Why can't a debit card? So for international transaction enabled, right? So suppose in future you want to advertise, for advertising a product, right? Even any platform, there would be some advertising. We have a CPC based model.
So through debit card, the transactions might not happen. So we are moving it to credit card, and your credit card should have an international transaction enabled. So that is one. And in terms of, there is a particular monthly subscription fee of $39.99 if you want to sell in all these 18 marketplaces. So it's a single time. In terms of few marketplaces, you have Dubai, which you can run. In India also, there is no credit card requirement. For only few of the marketplaces, that credit card is required, and that is their, we are following as per their country norms. I think we are also planning to conduct some webinars individually at a district level with all of that. Business would request Team Amazon to share this so that FKCCI and KCCI can share to all the email IDs, thousands of members we have. Yeah. If we can have this presentation, that will educate everyone. Yeah, sure. We'll be sharing it. Yeah, that's it. Thank you. Thank you so much. Thank you. Also, I request Sandeep Badasia, Vice President KCCI, to come on the dais to honor our speakers. For the information for all the delegates and all the district chambers of commerce, Amazon signed MOU with FKCCI to penetrate in all the districts, and this is the first session of that. And all these presentations will be uploaded on website and communicate through KCCI. And this Initiatives of government in clusters related to FMCG and food parks. I request Shri K. Ullas Kamath, Chairman, FICCI, Karnataka State Council, to come forward. Yes, sir. You want me to chair your session? You can. No problem. ಈ ಒಂದು ಪ್ರೋಗ್ರಾಮಲ್ಲಿ ಎಲ್ಲ ಥರದ ಟೆಕ್ನಿಕಲ್ ಸೆಷನ್ ನೀವು ನೋಡಿದ್ದೀರ ನೀವು. ಈ ಟೆಕ್ನಿಕಲ್ ಸೆಷನ್ಸು ಈಸ್ ವಾಟ್ ದ ಫ್ಯೂಚರ್ ಈಸ್. At one end, we have seen that in Ola, we have seen that in Zomato, we have seen that in Swiggy. Everybody are losing money. One day they start making money. And the person who pays the money is the consumer, you and me, and you and me, and only you and me. And the day will be not too far. Everything is transparent, everything is confidential. Everything is transparent, everything is confidential. Everything they know, nobody tells. End of the day, we as a business people, we believe in profit and loss account. They believe in customer acquisition. We never paid any rupee to acquire a customer in our life. Jyoti is available in 37% of the Indian population. We have never acquired them. We only gave proper service to them. Where our products are available in 30 lakh retail outlets, we never paid any money to the retailer other than the respect and a good margin and a credit whenever it is required. But that business is changing now. That business is changing. You should be careful about it. Consumer will remain. Consumer wants better for cheaper. If you say 1 + 1, he will say, ಎರಡು ಫ್ರೀ ಕೊಟ್ಬಿಡಿ ಸರ್, ಹೆಂಗೋ 1 + 1 ಫ್ರೀ ಕೊಡ್ತಾ ಇದ್ದಾರೆ, ಅದನ್ನು ಫ್ರೀ ಕೊಟ್ಬಿಡಿ ಅಂತ ಹೇಳ್ತಾರೆ. ಕನ್ಸ್ಯೂಮರ್ ವಾಂಟ್ಸ್ ಮೋರ್. Consumer will never agree for less. Consumer is habituated asking for little more, little more, little more. ಆದರೆ ಮ್ಯಾನುಫ್ಯಾಕ್ಚರರ್ ನಮಗೆ ಒಂದು ಲಿಮಿಟ್ ಇರುತ್ತೆ. 20% ಮಾರ್ಜಿನ್ ಇರೋದು 15% ಆಯಿತು, 15% ಮಾರ್ಜಿನ್ ಇರೋದು 10% ಆಗುತ್ತೆ, 10 ಇರೋದು 8 ಆಗುತ್ತೆ, 8 ಇರೋದು 5 ಆಗುತ್ತೆ, 5 ಇರೋದು 0 ಆಗುತ್ತೆ. So manufacturer should be very, very careful. So my topic today is FMCG cluster in Hubballi. This is a great opportunity for anyone to come to Hubballi FMCG cluster. ಅದರ ಬಗ್ಗೆ ನಿಮಗೆ ನಾನು ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ, ನಿಮ್ಗೆ ಐಡಿಯಾ ಬರುತ್ತೆ ನಾವು ಯಾತಕ್ಕೆ ಮಾಡ್ತಾ ಇದೀವಿ ಅಂತ ಹೇಳಿ. ಐ ಆಮ್ ಎ ಫರ್ಮ್ ಬಿಲೀವರ್ ಇನ್ ಕ್ರಿಯೇಟಿಂಗ್ ದ ಜಾಬ್ಸ್.
I'm a firm believer in having unit and scale economics together. I'm a firm believer in India company good enough to service Indians. I don't hate MNCs, but I respect Indian companies. In FMCG, ನಮ್ಮವರಿಗೆ ಏನು ಮ್ಯಾನುಫ್ಯಾಕ್ಚರ್ ಮಾಡಬೇಕು, ನಮ್ಮ ಕನ್ಸ್ಯೂಮರ್ಗೆ ಏನು ಕೊಡಬೇಕು, ನಮ್ಮ ಹತ್ರ ಕೆಪಾಸಿಟಿ ಇದೆ. ಒಂದೊಂದು ಡಿಸ್ಟ್ರಿಕ್ಟಲ್ಲೂ ಇದೆ, ಒಂದೊಂದು ಸ್ಟೇಟಲ್ಲೂ ಇದೆ, ಒಂದೊಂದು ರೀಜನಲ್ಲೂ ಇದೆ. ನಮಗೆ ಹೊರಗಡೆ ಬಂದು ನಮಗೆ ಟಾಯ್ಲೆಟ್ ಸೋಪ್ನ ಯಾವ ಥರ ಮಾಡಬೇಕು, ಡಿಟರ್ಜೆಂಟ್ ಪೌಡರ್ ಯಾವ ಥರ ಮಾಡಬೇಕು, ಶಾಂಪೂನ ಯಾವ ಥರ ಮಾಡಬೇಕು, ನಮ್ಮ ಟಾಯ್ಲೆಟ್ನ ಕ್ಲೀನ್ ಮಾಡಲಿಕ್ಕೆ ಯಾವ ಥರ ಐಟಮ್ಗಳು ಯೂಸ್ ಮಾಡಬೇಕು ಹೇಳ್ಕೊಡೋ ಅಗತ್ಯ ಎಲ್ಲ ನಮಗೆಲ್ಲ ಗೊತ್ತಿದೆ ನಮಗೆ. ಸೊ ವಿ ಆರ್ 5 trillion economy. We are now about 2.6, 2.7. We want to go towards 5 trillion economy. It can only happen when we take it very, very seriously. So here is the FMCG part. What is FMCG? It's a fastener consumer goods. Fastener consumer goods ಅಂತ ಹೇಳಿದ್ರೆ ಇದು ಪರ್ಸನಲ್ ಕೇರ್ ಇರ್ಬೋದು, ಹೇರ್ ಕೇರ್ ಇರ್ಬೋದು, ನಿಮ್ಮದು ಫ್ಯಾಬ್ರಿಕ್ ಕೇರ್ ಇರ್ಬೋದು, ಸರ್ಫೇಸ್ ಕ್ಲೀನಿಂಗ್ ಇರ್ಬೋದು, ಪ್ರಾಡಕ್ಟ್ ಲೈಕ್ ಟೂತ್ ಪೇಸ್ಟ್, ಶಾಂಪೂ, your detergents, everything comes in FMCG, food and non-food. ಫುಡ್ ಅಲ್ಲಿ ಹೋಯ್ತು ಅಂತಂದರೆ ಪ್ಯಾಕೇಜ್ ಪ್ರಾಡಕ್ಟ್ಸ್ ನಿಮಗೆ ಲೇಸ್ ಚಿಪ್ಸ್ ಇರ್ಬೋದು, ಇಲ್ಲ ನಿಮಗೆ ಡಾಬರ್ ಐಟಮ್ಸ್ ಇರ್ಬೋದು, ಇಲ್ಲ ಗಾಡ್ರೇಜ್ ಐಟಮ್ಸ್ ಇರ್ಬೋದು, ಜ್ಯೋತಿ ಐಟಮ್ಸ್ ಇರ್ಬೋದು. ಎನಿಥಿಂಗ್ ಟು ಡೂ ವಿತ್ ದ ಫುಡ್ ಆ್ಯಂಡ್ ನಾನ್ ಫುಡ್ ಕಮ್ಸ್ ಇನ್ FMCG. In India, it is about 10 lakh crore market size, 10 lakh crore organized market size. One of the biggest and one of the growing marketplace as far as the FMCG is concerned. Number of players are plenty. ಹಳೆ ಕಾಲದಲ್ಲಿ ಒಂದೊಂದು ಡಿಸ್ಟ್ರಿಕ್ಟಲ್ಲೂ FMCG ಅವ್ರು ಮಾಡೋರು ಇದ್ದರು, ಬಟ್ ಈಗ ಸ್ಟೇಟ್ ಲೆವೆಲ್ಗೆ ಬಂದಿದ್ದಾರೆ, ನ್ಯಾಷನಲ್ ಲೆವೆಲ್ಗೆ ಬಂದಿದ್ದಾರೆ. So companies like Dabur in the north, companies like Ricket in the north, companies like Imami in the east, company like Godrej in the west, and Marico in the west, and in south you have Jyoti, you have, coming from the Jyoti, but all are national, Kevin Care, Cholel, ಆ ಥರದ್ದು ತುಂಬ ಕಂಪ್ನಿಗಳು ಇರುತ್ತೆ. ಈ ಕಂಪ್ನಿಗಳು ಇಡೀ ದೇಶದಲ್ಲಿ ಎಲ್ಲ ಕಡೆನೂ ಸಪ್ಲೈ ಮಾಡ್ತಾರೆ. ಆ್ಯಂಡ್ ದೇ ಆರ್ ದ ಬಿಗ್ಗೆಸ್ಟ್ ಸ್ಪೆಂಡರ್ ಆನ್ ಅಡ್ವರ್ಟೈಸ್ಮೆಂಟ್ ಇನ್ TV ಚಾನಲ್ಸ್ ಮಚ್ ಬಿಫೋರ್ ದಿಸ್ e-commerce players come. Today we don't get much space in advertising because every advertisement is spent by now e-commerce players because they have lots of money to spend. And FMCG are spending, but not as much as a e-commerce player can spend on advertising. So these are all the products are branded products. And history is since till 1991, ಎಲ್ಲರೂ ಲೋಕಲ್ಲೇ ಪ್ರೊಡಕ್ಷನ್ ಮಾಡ್ತಾಯಿದ್ರು, ಲೋಕಲ್ಲೇ ಸೇಲ್ಸ್ ಮಾಡ್ತಾಯಿದ್ರು. 1991 ತನಕ. 1991ನಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಇರಬೇಕಾದ್ರೆ ಫಸ್ಟ್ ಟೈಮ್ ಎಕನಾಮಿಕ್ ಲಿಬರಲೈಸೇಷನ್ ಪಾಲಿಸಿಗಳು ಬಂತು. ಆ ಟೈಮಲ್ಲಿ ಎಲ್ಲೆಲ್ಲಿ ಬ್ಯಾಕ್ವರ್ಡ್ ರೀಜನ್ಸ್ ಇದೆ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ದ ಫಸ್ಟ್ ಇನ್ 1991 ಇಟ್ ಕೇಮ್ ಇನ್ ಪಾಂಡಿಚೇರಿ, ಸಿಲ್ವಾಸಾ, ದಿಯು, ದಮನ್ ಅಂಥ ಜಾಗಗಳೆಲ್ಲನೂ ಈ ಬೆನಿಫಿಟ್ಗಳು ಬಂತು. ಈ ಬೆನಿಫಿಟ್ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ನೀವು ಪ್ರೊಡ್ಯೂಸ್ ಮಾಡ್ತೀರೋ ಅದ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ಕೊಡೋ ಅಗತ್ಯ ಇಲ್ಲ, ಅಷ್ಟೇ ಬೆನಿಫಿಟ್ಟು. ಬಟ್ ದಟ್ ಇಸ್ ಅ ಹ್ಯೂಜ್ ಅಡ್ವಾಂಟೇಜ್ ಫಾರ್ FMCG ಪ್ಲೇಯರ್ಸ್. FMCGನಲ್ಲಿ ಸಾಮಾನ್ಯವಾಗಿ ಎಲ್ಲ ಪ್ರಾಡಕ್ಟನ್ನು ಕ್ರೆಡಿಟ್ ತೊಗೊಳ್ತಾರೆ, ಎಲ್ಲ ಪ್ರಾಡಕ್ಟನ್ನು ಕ್ಯಾಶಿಗೆ ಮಾರ್ತಾರೆ. ಇನ್ನೊಂದ್ಸಲ ಹೇಳ್ತೀನಿ, FMCG ಬಿಸ್ನೆಸ್ಸಲ್ಲಿ ಎಲ್ಲ ತೊಗೊಳ್ಳೋದು ಕ್ರೆಡಿಟಲ್ಲೇ, ಎಲ್ಲ ಮಾರೋದು ಕ್ಯಾಶ್ಗೇನೆ. ಸಾಮಾನ್ಯವಾಗಿ ಅವ್ರು ಇನ್ವೆಸ್ಟ್ ಮಾಡೋ ಅಗತ್ಯನೇ ಇಲ್ಲ. ಅದಕ್ಕೆ ನಾವು ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ನಾವು ಕೊಡೋದು 45 ದಿನ ಆದಮೇಲೆ, ನಾವು ಸೇಲ್ ಮಾಡೋದು ಅಡ್ವಾನ್ಸ್ ಬಂದ ಮೇಲೆ. ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಬಿಸ್ನೆಸ್ ಅಂತ ಹೇಳಿ. ATIA ಡಿಡಕ್ಷನ್ ಅಂತೇಳಿ 1991 ಬಂದಿತ್ತು. ಹಾಗಾಗಿ ಎಲ್ಲ ದುಡ್ಡನ್ನು ಪುನಃ ಅಡ್ವರ್ಟೈಸ್ಮೆಂಟಲ್ಲಿ ಹಾಕಿದ್ರು, ಎಲ್ಲರೂ ಬಿಸ್ನೆಸ್ ಚೆನ್ನಾಗಾಯಿತು. From that, FMCG companies started moving their manufacturing facilities to the fiscal benefit zones. ಫಿಸ್ಕಲ್ ಬೆನಿಫಿಟ್ ಝೋನ್ ಅಂದರೆ ಎಲ್ಲೆಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಇದೆ ಅಲ್ಲಿಗೆ ಹೊರಟೋಗ್ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಹೋದರು. ಪಾಂಡಿಚೇರಿಗೆ ಹೋದರು, ಸಿಲ್ವಾಸಾಗೆ ಹೋದರು, ದಿಯು ಹೋದರು, ದಮನ್ ಹೋದರು. ಅದಾದಮೇಲೆ ನೆಕ್ಸ್ಟ್ ಬ್ಯಾಚಲ್ಲಿ ಕೆಲವು ಸ್ಟೇಟ್ಸ್, ಜಮ್ಮು ಬಂತು, ಹಿಮಾಚಲ್ ಪ್ರದೇಶ್ ಬಂತು, ಉತ್ತರಾಖಂಡ್ ಬಂತು, ಗೌಹಾಟಿ ಬಂತು. ಸೊ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಎಕಾನಮಿ ಯಾವ ಥರ ಚೇಂಜ್ ಆಗುತ್ತೆ when consumer goods companies or the manufacturing companies goes to one region. I'll give one example of Guwahati. ಗೌಹಾಟಿಯಲ್ಲಿ 1997ನಲ್ಲಿ ಅದಕ್ಕೆ ವಾಜಪೇಯಿ ಪಾಲಿಸಿ ಅಂತ ಹೇಳ್ತಾರೆ, NEP ಪಾಲಿಸಿ ಅಂತ ಬಂತು. ನಾವೆಲ್ಲ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಿದ್ರು 1997ನಲ್ಲಿ. ಆಗ ಗೌಹಾಟಿಗೆ ನಾವೆಲ್ಲ ಅಲ್ಲಿ ಫ್ಯಾಕ್ಟ್ರಿ ಹಾಕಬೇಕಾದ್ರೆ ದೂರದಿಂದ ನಮಗೆ ಜಾಗ ತೋರಿಸ್ತಾ ಇದ್ರು. ಯಾಕಂದ್ರೆ ಹತ್ರ ಹೋಗೋ ತನಕ ಅಲ್ಲಿ ಕಷ್ಟ ಇತ್ತು, ನೀರೆಲ್ಲ ಇತ್ತು. ಸೊ ದೂರದಲ್ಲಿ ನಮಗೆ ಜಾಗ ತೋರಿಸ್ತಾ ಇದ್ರು. ಅಲ್ಲಿ ಒಂದು ಜಾಗ ಇದೆ, ಇಲ್ಲೇ ಒಂದು ಜಾಗ ಇದೆ ಅಂದ್ಕೊಂಡು ನಾವು ವಿ ಆರ್ ದ ಫಸ್ಟ್ ಒನ್ ಟು ಗೋ ಟು ಗೌಹಾಟಿ. ಈಗ ನಮ್ಮ ಹತ್ರ 5 ಫ್ಯಾಕ್ಟ್ರಿ ಇದೆ. ಆಗ ಒಂದೇ ಒಂದು ಫ್ಯಾಕ್ಟ್ರಿ ನಾವು ಹಾಕಿದ್ವಿ 98-99ನಲ್ಲಿ NEP ಪಾಲಿಸಿನಲ್ಲಿ. ಇನ್ಕಮ್ ಟ್ಯಾಕ್ಸ್ ಇಲ್ಲ, ಎಕ್ಸೈಸ್ ಡ್ಯೂಟಿ ಇಲ್ಲ. Together it's about 30% benefit, 40% benefit.
ಇನ್ನೊಂದು ಸಾಮಾನ್ಯವಾಗಿ ಕನ್ಸ್ಯೂಮರ್ ಗೂಡ್ಸ್ ಬಿಸ್ನೆಸ್ಸಲ್ಲಿ ಗ್ರಾಸ್ ಮಾರ್ಜಿನ್ ನಿಮಗೆ 40% 50% ಇರುತ್ತೆ. 40% 50% ಗ್ರಾಸ್ ಮಾರ್ಜಿನ್ ಇಟ್ಕೊಂಡು ಅದ್ರ ಮೇಲೆ ಎಕ್ಸೈಸ್ ಡ್ಯೂಟಿ ಇಲ್ಲ, ಅದ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ಹೇಳಿದ್ರೆ ಇದು ಕೇಕು ಕ್ರೀಮು ಎಲ್ಲನೂ ಕೊಟ್ಟು ಎಲ್ಲನೂ ಫ್ರೀ ಕೊಟ್ಟಂಗೆ. ಆ ಥರದೊಂದು ಅಪರ್ಚುನಿಟಿ ಬಂತು, ಎಲ್ಲರೂ ಗೌಹಾಟಿಗೆ ಹೋದರು. ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಆಗ ದಿನಕ್ಕೆ 2 ಫ್ಲೈಟ್ ಹೋಗ್ತಾ ಇತ್ತು, ಬೆಳಗ್ಗೆ 2, ಬೆಳಗ್ಗೆ 1 ಕಲ್ಕತ್ತಾ. ಗೌಹಾಟಿಯಲ್ಲಿ ಪ್ರೀ ಕೋವಿಡ್ 89 ಫ್ಲೈಟ್ಸ್ ಲ್ಯಾಂಡ್ ಆಗುತ್ತೆ. 89 ಫ್ಲೈಟ್ಸ್ ಗೌಹಾಟಿಯಲ್ಲಿ ಲ್ಯಾಂಡ್ ಆಗುತ್ತೆ ಪ್ರೀ ಕೋವಿಡಲ್ಲಿ. ಈಗ ಒಂದು 70-75 ಇರ್ಬೋದು. ನಮ್ಮ ಸೀನಿಯರ್ಸ್ ಎಲ್ಲ ಕಳಿಸಿದ್ರೆ, ಸರ್ ಗೌಹಾಟಿಗೆ ಹೋಗ್ತೀನಿ, ಯಾರು ಮಕ್ಕಳಿಗೆ ಶಾಲೆಗೆ ತೊಂದರೆ ಉಂಟು ಅಂತೇಳಿ. ಈಗ ಅಲ್ಲಿ NPS ಇದೆ, DPS ಇದೆ, ಯಾವ ಕಾಲೇಜ್ ಬೇಕು, ಯಾವ ಸ್ಕೂಲ್ ಇದೆ ಅಲ್ಲಿದೆ. ಆವಾಗ ಆ್ಯಂಡ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ FMCG ಪಾರ್ಕ್. ಇವತ್ತಿನ ದಿನ ಗೌಹಾಟಿಯಲ್ಲಿ 1820 ಕಂಪ್ನಿಗಳು FMCG ಕೆಲಸ ಮಾಡ್ತಾ ಇದ್ದಾರೆ. 1820. ಅದರಲ್ಲಿ 3,45,000 ಜನ PFಗೆ ರಿಜಿಸ್ಟರ್ ಆಗಿದ್ದಾರೆ. 3,45,000 ಜನ ರಿಜಿಸ್ಟರ್ ಆಗಿದ್ದಾರೆ PFಗೆ. ಒಟ್ಟು ಪಾಪ್ಯುಲೇಷನ್ನು ಗೌಹಾಟಿದು 10 ಲಕ್ಷಕ್ಕಿಂತ ಎಕನಾಮಿಕ್. ನಮ್ಮ CM ಅವ್ರು ಹೇಳಿರೋ ಪ್ರಕಾರ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಹೇಳಿ 45,000 ಜನಗಳಿಗೆ ಡಾಕ್ಯುಮೆಂಟ್ NEP ಪಾಲಿಸಿ ಇಂಪ್ಯಾಕ್ಟ್ ಇವಾಗಲೂ ನಮಗೆ ಬರ್ತಾ ಇದೆ ಅದರದ್ದು. ಅದನ್ನೇ ನಾನು ನಮ್ಮ ಗೌರ್ಮೆಂಟ್ ಜೊತೆ ತುಂಬ ಸಲ ಮಾತಾಡಿ, ನಮ್ಮ ಜಗದೀಶ್ ಶೆಟ್ಟರ್ ಟೈಮಲ್ಲೂ ಮಾತಾಡಿ, ನಿರಾಣಿ ಸಾಹೇಬ್ರ ಹತ್ರ ಮಾತಾಡಿಕೊಂಡು, ಬಸವರಾಜ ಬೊಮ್ಮಾಯಿಯವ್ರ ಹತ್ರ ನಮಗೆ ಕೆಲಸ ಮಾಡಿಸ್ಕೊಟ್ಟಿರೋದು ನಮ್ಮ ವಿನಯ್ ಜಾವಳಿ ಅವರೇ. ಪಾಪ ಅವರ ಹಿಂದೆ ಬಿದ್ದು ನಂತರ ಎಷ್ಟು ಸಲ ಬೆಂಗಳೂರಿಗೆ ನಂತರ ಬಂದ್ಯಾರೆ, ಮಾತಾಡ್ಯಾರೆ. ಕೊನೆಗೆ ಬಸವರಾಜ ಬೊಮ್ಮಾಯಿಯವರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ನನಗೆ, ಇಲ್ಲ ಸರ್ ಇದು ಮಾಡಬೇಕು, ಗೌಹಾಟಿ ಥರ ನಾವು ಮಾಡ್ಬೋದು ಅಂದ್ಕೊಂಡು. ಗೌಹಾಟಿಲಿ ಆ ಥರ ಟ್ರಾನ್ಸ್ಫರ್ ಆಗಿತ್ತು ಅಂತ ಹೇಳಿದ್ರೆ ಹುಬ್ಬಳ್ಳಿ ಬೆಂಗಳೂರಿಗಿಂತ ಬೆಟರ್ ಆಗೋಗ್ಬಿಡುತ್ತೆ. ಯಾಕಂದರೆ ಹುಬ್ಬಳ್ಳಿಯಲ್ಲಿ ನಮ್ಮಲ್ಲಿ ಹಾರ್ಡ್ ವರ್ಕಿಂಗ್ ಎಜುಕೇಟೆಡ್ ಯಂಗ್ಸ್ಟರ್ಸ್ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ನಮಗೆ ಬೆಸ್ಟ್ ಆಫ್ ದ ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಹುಬ್ಬಳ್ಳಿಯಲ್ಲಿ ಬೆಸ್ಟ್ ಏರ್ಪೋರ್ಟ್ ಇದೆ. ಏರ್ಪೋರ್ಟ್ ಇದ್ರೆ ಸಾಕು, ಏರ್ಕ್ರಾಫ್ಟ್ಗಳು ಬರುತ್ತೆ. ಏರ್ಕ್ರಾಫ್ಟ್ಗಳಿಗೆ ಏನೋ ವೇಟ್ ಮಾಡೋ ಅಗತ್ಯ, ಅದು ಬಂದ್ಬಿಡ್ತದು. ಹುಬ್ಬಳ್ಳಿನಲ್ಲಿ ಬೆಸ್ಟ್ ಆಫ್ ದ ಹಾಸ್ಪಿಟ್ಲ್ ಇದೆ. ಹುಬ್ಬಳ್ಳಿಯಲ್ಲಿ ಇಂಥ ಡ್ಯಾನಿಸನ್ ಅಂತಾರ, ರ್ಯಾಡಿಸನ್ಗಿಂತ ಚೆನ್ನಾಗಿದೆ ಡ್ಯಾನಿಸನ್ ಹೋಟೆಲ್. ಎಷ್ಟು ಅಡಿಗೆ ಹೋಗಿ ಯಾವುದೇ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ, 10 ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ, ಮ್ಯಾನುಫ್ಯಾಕ್ಚರ್ ಎಲ್ಲಿ ಆಗಿದೆ ಅಂತ ನೋಡಿ. ನೀವು ಒಂದು ಐಟಮು ಕನ್ನಡದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿಲ್ಲ. ಒಂದು ಐಟಮ್ ಕನ್ನಡದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದ್ದರೆ ನಾನು ನಿಮ್ಮ ಹತ್ರ ಒಂದಿನ ಕೆಲಸಕ್ಕೆ ಬರ್ತೀನಿ. ನಾನು ಒಂದೇ ದಿನಕ್ಕೆ ನಿಮ್ಮ ಹತ್ರ ಕೆಲಸ ಮಾಡ್ತೀನಿ ನಾನು ಬಂದು ಬೇಕಾದರೆ. ಯಾಕಂದರೆ ಎಲ್ಲನೂ ಈಗ ಬರ್ತಾ ಇರೋದು ಇಲ್ಲಿ ಹುಬ್ಬಳ್ಳಿನಲ್ಲಿ. ಈಗ ನೀವು ಯಾವ್ದಾದ್ರು ಒಂದು ಶ್ಯಾಂಪು ತೆಗೆದು ನೋಡಿ, ಅದು ಹಿಮಾಚಲ್ ಪ್ರದೇಶದಿಂದ ಬಂದಿರುತ್ತೆ. ಒಂದು ಟಾಯ್ಲೆಟ್ ಸೋಪ್ ತಗೊಂಡು ನೋಡಿ, ಅದು ಬಂದಿರುತ್ತೆ ಪಾಂಡಿಚೇರಿಯಿಂದ. ಯಾತಕ್ಕೆ ಅಂದರೆ ಅಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಇದೆ, ಅದಕ್ಕೋಸ್ಕರವಾಗಿ ಅಲ್ಲಿ ಮ್ಯಾನುಫ್ಯಾಕ್ಚರ್ಗೆ ಬರುತ್ತೆ. ಕಾಮನ್ ಸೆನ್ಸ್ ಹೇಳುತ್ತೆ, ಹಿಮಾಚಲಲ್ಲಿ ನೀವು ಪ್ರೊಡಕ್ಷನ್ ಮಾಡಿ ಇಲ್ಲಿ ನೀವು ಶ್ಯಾಂಪು ಮಾಡಿ ದುಡ್ಡು ಮಾಡೋಂಗಿತ್ತು ಅಂತ ಹೇಳಿದ್ರೆ, ಇಲ್ಲೇ ಶ್ಯಾಂಪು ಮಾಡಿ ಇಲ್ಲೇ ನೀವು ಕೊಡ್ತು ಅಂದರೆ ಅದಕ್ಕೆ ದುಡ್ಡು ಮಾಡೋಕ್ಕಾಗೋದಿಲ್ವಾ? ಹಾಗೆ ಆಗುತ್ತೆ. ಯಾಕಂದರೆ ಇಲ್ಲಿ ಕನ್ಸಂಪ್ಷನ್ ಇದೆ. ಸೊ ಹುಬ್ಬಳ್ಳಿ ಅಂತ ಒಂದು ಜಾಗದಲ್ಲಿ ನಮಗೆ ಆಂಧ್ರ ಪ್ರದೇಶ ಅಂದರೆ ತೆಲಂಗಾಣನೂ ನಮಗೆ ಕನೆಕ್ಟ್ ಆಗುತ್ತೆ, ನಮಗೆ ಮಹಾರಾಷ್ಟ್ರನೂ ಕನೆಕ್ಟ್ ಆಗುತ್ತೆ. ಬೆಂಗಳೂರಿಗಂತೂ 5 ಗಂಟೆಯಲ್ಲಿ ಬೆಂಗಳೂರು ಮುಟ್ಬಿಡುತ್ತೆ. ಸೊ ಎಂಟೈರ್ ಸೌತ್ ಇಂಡಿಯಲ್ಲಿ ಬೆನಿಫಿಟ್. ಸೊ FMCGನ ನಾವಿಲ್ಲಿ ಮಿನಿಸ್ಟರ್ ಹತ್ರ ಎಲ್ಲ ಮಾತಾಡಿಕೊಂಡು ಈಗ ಅಪ್ರೂವಲ್ ಆಗಿದೆ. ಮಮ್ಮಿಗಟ್ಟಿ ಇಂಡಸ್ಟ್ರಿಯಲದಲ್ಲಿ 280 ಎಕರೆ ಜಾಗ ಕೊಟ್ಟಿದ್ದಾರೆ. ಮಮ್ಮಿಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ IIT ಪಕ್ಕದಲ್ಲೇ ಮುಂದ್ಗಡೆ ಟಾಟಾದವ್ರದ್ದು ಇದೆ ಹೈವೇನಲ್ಲಿ, ನಮ್ಮದು ಲೆಫ್ಟ್ ಸೈಡಲ್ಲಿ ಬರುತ್ತದು. ಅದರಲ್ಲಿ ನಾವು ಸುಮಾರು ಒಂದು 20, 30, 40 ಕಂಪ್ನಿಗಳನ್ನ ನಾವು ಕರ್ಕೊಂಡು ಬರ್ತೀವಿ. ಅವರು ಅದರಲ್ಲಿ ಅಲ್ಲಿ ಲ್ಯಾಂಡಲ್ಲಿ ಇನ್ವೆಸ್ಟ್ ಮಾಡಿ, ಬಿಲ್ಡಿಂಗ್ ಮಾಡಿ, ಮೆಷಿನರಿ ಹಾಕಿ ಅಲ್ಲಿಂದ ಪ್ರೊಡಕ್ಷನ್ ಮಾಡಿ ಅದನ್ನು ಕಂಪ್ಲೀಟ್. ಇಟ್ ಈಸ್ ಮೆಂಟ್ ಫಾರ್ ಹುಬ್ಳಿ ಧಾರವಾಡ ರೀಜನ್, ನೆಕ್ಸ್ಟ್ ಲೆವೆಲ್ ಆಫ್ ಡೆವಲಪ್ಮೆಂಟ್. ಅದನ್ನು ನೀವು ಸುಮ್ಮನೆ ಹೊರಗಡೆಯಿಂದ ನೋಡೋಕ್ಕೆ ಹೋಗಬೇಡಿ. ಹೊರಗಡೆಯವ್ರು ಬರ್ತಾರೆ ಇಲ್ಲಿ, ನೀವೇ ಅದ್ರ ಬಗ್ಗೆ ಯೋಚನೆ ಮಾಡಿ. ಒಂದು ಟಾಯ್ಲೆಟ್ ಸೋಪ್ ಮಾಡೋದಾಗಲಿ, ಇಲ್ಲ ಒಂದು ಡಿಟರ್ಜೆಂಟ್, ಯಾರು ರಾಕೆಟ್ ಡಿಟರ್ಜೆಂಟ್ ಪೌಡ್ರ್ ನಾವು ಬಿಸ್ನೆಸ್ ಮೆನ್ಗಳೆಲ್ಲ ಮಾಡಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗತ್ತದು. ಸೊ ನಾವು ಮಾಡಬೇಕು, ಮಾಡಿ ಬ್ರ್ಯಾಂಡ್ ಮಾಡಬೇಕು. ಯಾವುದೇ ಬ್ರ್ಯಾಂಡು ಫಾರ್ ಎವರ್ ಇರೋದಿಲ್ಲ ರೀ, ಯಾವ ಬ್ರ್ಯಾಂಡು ಫಾರ್ ಎವರ್ ಇರೋದಿಲ್ಲ. ಈ MNCಗಳೆಲ್ಲ ಬಂದು ಇಂಡಿಯಾದಲ್ಲಿ ಅಂತ ಹೇಳಿ ಅವ್ರು ಏನೂ ಮಾಡಿಲ್ಲ ಲಾಸ್ಟ್ 30 ವರ್ಷದಲ್ಲಿ. ಬರೀ MRP ಮಾತ್ರ ಇನ್ಕ್ರೀಸ್ ಮಾಡಿದ್ದಾರೆ ವಿನಃ ಇನ್ನೇನು ಇನ್ಕ್ರೀಸ್ ಮಾಡಿಲ್ಲ. ಅವರು ಮಾಡಿರೋರು ಲಾಸ್ಟ್ 30 ಇಯರ್ಸಲ್ಲಿ FMCGನಲ್ಲಿ ಗಾಡ್ರೇಜ್ ಅವ್ರು ಮಾಡಿದ್ದಾರೆ, ಡಾಬರ್ ಅವ್ರು ಮಾಡಿದ್ದಾರೆ, ಇಮಾಮಿ ಅವ್ರು ಮಾಡಿದ್ದಾರೆ, ಮ್ಯಾರಿಕೋ ಅವ್ರು ಮಾಡಿದ್ದಾರೆ, ಜ್ಯೋತಿ ಅವ್ರು ಮಾಡಿದ್ದಾರೆ, ಮ್ಯಾರಿಕೋ ಮಾಡಿದ್ದಾರೆ, ಇದು ನಮ್ಮ ಚೋಲೆಯಲ್ಲಿ ಮಾಡಿದ್ದಾರೆ, ಮೆಡಿಮಿಕ್ಸರ್ ಮಾಡಿದ್ದಾರೆ, ಕೆವಿನ್ ಕೇರ್ ಅವ್ರು ಮಾಡಿದ್ದಾರೆ. ವಿನಃ ಇಂಡಿಯಾ ಕಂಪ್ನಿಗಳು ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಇಂಡಿಯಾ ಬಗ್ಗೆ ಅರ್ಥ ಆಗುತ್ತೆ. ಸ್ಟಾರ್ಬಕ್ಸ್ ಅವರಿಗೆ ತುಂಬ ಟೈಮ್ ಆಯಿತು ಡಿಕಾಕ್ಷನ್ ಕಾಫಿ ಕೊಡಬೇಕು ಅಂತೇಳಿ ಈಗ ಲಾಂಚ್ ಮಾಡ್ತಾ ಇದ್ದಾರೆ. ಡಿಕಾಕ್ಷನ್ ಕಾಫಿ 175 ರೂಪಾಯಿಗೆ. ಇಷ್ಟು ವರ್ಷ ಅರ್ಥ ಆಯ್ತು ಅವ್ರಿಗೆ.
ಮೆಕ್ಡೊನಾಲ್ಡ್ಸ್ಗಳಿಗೆ ಮೊದಲೇ ಗೊತ್ತಾಯಿತು, ಅದಕ್ಕೆ ಅವ್ರು ಆಲೂ ಟಿಕ್ಕಿ ಬರ್ಗರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು. ಯಾಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ನಮ್ಮ ಜನಗಳಿಗೆ ನಮಗೇನು ಬೇಕೋ ಅವ್ರು ಮಾಡಿಕೊಟ್ರೆ ನಾವು ತೊಗೋತೇವೆ, ಅವರೇನೋ ಮಾಡ್ತಾರೆ ಅಂತ ಹೇಳ್ಕೊಂಡು ನಾವಿಲ್ಲಿ ತೊಗೊಳಕ್ಕಾಗೋದಿಲ್ಲ. ಸೊ ಈ FMCG ಪಾರ್ಕಲ್ಲಿ ನನ್ನ ರಿಕ್ವೆಸ್ಟ್ ನಿಮಗೆ, ಹಣ ದುಡ್ಡು ಇಂಪಾರ್ಟೆಂಟ್ ಅಲ್ಲ. ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡೋದಕ್ಕೆ ಕಾನ್ಸೆಪ್ಟ್ ಅರ್ಥ ಆಗಬೇಕು ನಿಮಗೆ. FMCG ಪಾರ್ಕಲ್ಲಿ ಬೆನಿಫಿಟ್ ಏನು ಸಿಗುತ್ತೆ ಅಂತ ಹೇಳ್ತೀನಿ ನಿಮಗೆ. ನೀವು 100 ರೂಪಾಯಿ ಹಾಕಿದರೆ 20 ರೂಪಾಯಿ ಗೌರ್ಮೆಂಟ್ ನಿಮಗೆ ವಾಪಸ್ ಕೊಡ್ತಾರೆ. ಎಲ್ಲೇ ಯಾವುದೇ ಸ್ಟೇಟಲ್ಲೂ ಇಂಡಿಯಾದಲ್ಲಿ ಇವತ್ತಿನ ದಿನಕ್ಕೆ ಇಲ್ಲ ಅದು. ಸೊ 100 ರೂಪೀಸ್ನಿಂದ ಇನ್ವೆಸ್ಟ್ಮೆಂಟ್ ನೀವು ಮಾಡಿದ್ರೆ 20 ರೂಪಾಯಿ ಗೌರ್ಮೆಂಟ್ ಕೊಡ್ತಾರೆ. ಅದು ಫಸ್ಟ್ 20% ಇನ್ವೆಸ್ಟ್ಮೆಂಟ್ ಸಬ್ಸಿಡಿ. ಅದರ ನೆಕ್ಸ್ಟ್ 100 ರೂಪಾಯಿ ನೀವು ವ್ಯಾಪಾರ ಮಾಡಿದ್ರೆ 3 ರೂಪಾಯಿ ನಿಮಗೆ ವಾಪಸ್ ಕೊಡ್ತಾರೆ. 100 ರೂಪಾಯಿ ನೀವು ವ್ಯಾಪಾರ ಮಾಡ್ತು ಅಂತ ಹೇಳಿದ್ರೆ 3 ರೂಪಾಯಿ ನಿಮಗೆ GSTಯಿಂದ ವಾಪಸ್ ಬರುತ್ತೆ. ಅದು ನಿಮಗೆ 100% ಇನ್ವೆಸ್ಟ್ಮೆಂಟದು ದುಡ್ಡು ವಾಪಸ್ ಬರುತ್ತೆ. ಸೊ ಟೋಟಲಿ ನೀವು 100 ರೂಪಾಯಿ ದುಡ್ಡು ಇನ್ವೆಸ್ಟ್ ಮಾಡಿದ್ರೆ ಫ್ಯಾಕ್ಟ್ರಿನಲ್ಲಿ 120 ರೂಪಾಯಿ ನಿಮ್ಗೆ ವಾಪಸ್ಸು ಗೌರ್ಮೆಂಟ್ ಆಫ್ ಕರ್ನಾಟಕದ ರೂಪಾಯಿ ಇನ್ವೆಸ್ಟ್ ಮಾಡಿದರೆ ನಿಮಗೆ 120 ರೂಪಾಯಿ ನಿಮಗೆ 5 ವರ್ಷದಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅವರು ನಿಮಗೆ ವಾಪಸ್ ಕೊಡ್ತಾರೆ. ದಟ್ ಈಸ್ ದ ಪ್ರಪೋಸಲ್ ವಾಟ್ ವಿ ಹ್ಯಾವ್ ಫಾರ್ FMCG ಕ್ಲಸ್ಟರ್ ಇನ್ ಹುಬ್ಳಿ. ಇಲ್ಲಿ ನೀರಿದೆ, ಪವರ್ ಇದೆ, ಸ್ಕಿಲ್ ಲೇಬರ್ ಇದೆ, ಪ್ಲಸ್ ಇಲ್ಲೆಲ್ಲ ದುಡ್ಡೆಲ್ಲ ಸಿಗೋದೆಲ್ಲ ನಮಗೆ 8%, 10%, 100%. ಚಿಕ್ಕವ್ರು ಆದಂಗೆ ಅವ್ರಿಗೆ FD ಇಡೋ ದುಡ್ಡಿತ್ತು ಅಂದ್ರೆ ಅವ್ರು ಬ್ಯಾಂಕ್ಗೆ ಹೋಗ್ತಾರೆ, ಅವರು ಲೋನ್ ತೊಗೊಳೋದಕ್ಕೆ. ಅವರು ಆ ಥರ ನಮಗೆ ಅವ್ರ ಅಗತ್ಯ ಇಲ್ವೋ ನಾವು ಆಮೇಲೆ ಡಿಸೈಡ್ ಮಾಡ್ತೀವಿ. ನಮಗೆ ಅವ್ರ ಅಗತ್ಯ ಇದೆಯೋ ಇಲ್ವೋ ನಾವು ಆಮೇಲೆ ಡಿಸೈಡ್ ಮಾಡ್ತೀವಿ. ಅವ್ರಿಗೆ ನಮ್ಮ ಅಗತ್ಯ ಅಂತೂ ಇದ್ದೇ ಇದೆ. ನೀವು ಯಾವುದೇ ಥರ ನೋಡಿ, ಲೆಫ್ಟಿಂದ ರೈಟ್ ನೋಡಿ, ರೈಟಿಂದ ಲೆಫ್ಟ್ ನೋಡಿ, ಟಾಪಿಂದ ಬಾಟಮ್ ನೋಡಿ, ಬಾಟಮಿಂದ ಟಾಪ್ ನೋಡಿ, ಇಂಡಿಯಾದಲ್ಲಿ ಇಂಡಿಯನ್ ಮ್ಯಾನುಫ್ಯಾಕ್ಚರ್ಸ್ ಬೇಕೇ ಬೇಕು ಅವ್ರಿಗೆ. ಅದಕ್ಕೋಸ್ಕರವಾಗಿ ಹೇಳಬೇಕು, ನಮ್ಮ ಚೇಂಬರ್ ಆಫ್ ಕಾಮರ್ಸಲ್ಲಿ ಯಾರ್ಯಾರು ಮೆಂಬರ್ ಆಗಿದ್ದಾರೆ, ಯಾರ್ಯಾರು ಮೆಂಬರ್ಶಿಪ್ ಕೊಟ್ಟಿದ್ದಾರೆ, ಅವರಿಗೆ ರಿಜಿಸ್ಟ್ರೇಷನ್ ಫೀ 0 ಒಂದು 5 ವರ್ಷಕ್ಕೆ. ಆಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಯಾಕಂದರೆ ಎಲ್ಲ ಕಡೆಯೂ ನಿಮ್ಗೆ ಈ ಥರ ನಿಮಗೆ ಬಿಸ್ನೆಸ್ ಮೇಲೆ ಒಟ್ಟಿಗೆ ಸಿಗೋದಿಲ್ಲ, ಭಾಳ ಕಷ್ಟ ಇದೆ. ಎರಡನೇದು, ಏನು ಪ್ರಾಫಿಟ್ ಇದೆ ನೀವು ಶೇರ್ ಮಾಡಬೇಕು, ಅದನ್ನೊಂದು ಫಿಕ್ಸ್ ಮಾಡಿಬಿಡಿ ಸರ್. ಅಗ್ರಿಮೆಂಟ್ ಸೈನ್ ಮಾಡಬೇಕು. ಅದು ಯಾರೋ ಡಿಸೈಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಸೈನ್ ಮಾಡೋಕ್ಕಾಗೋದಿಲ್ಲ. ನಮ್ಗೆ ಗೊತ್ತಾಗಬೇಕು, ಈ ವರ್ಷ ಎಷ್ಟು ತೊಗೋತೀರಾ, ನೆಕ್ಸ್ಟ್ ಇಯರ್ ಎಷ್ಟು ತೊಗೋತೀರಾ, 5 ವರ್ಷ ಆದಮೇಲೆ ಎಷ್ಟು ತೊಗೋತೀರಾ, 10 ವರ್ಷ ಆದಮೇಲೆ ಎಷ್ಟು ತೊಗೋತೀರಾ ಅಂತ ಹೇಳ್ಕೊಂಡು. ಯಾಕಂದರೆ ಓಲಾ, ಊಬರ್, ಝೊಮ್ಯಾಟೊ, ಸ್ವಿಗ್ಗಿ ನೋಡೋ ನಮ್ಗೆ ಗೊತ್ತಾಗುತ್ತೆ. ಕೋವಿಡ್ ಟೈಮಲ್ಲಿ 35% ತೊಗೊಂಡಿದ್ದಾರೆ ನಮ್ಮ ರೆಸ್ಟೋರೆಂಟ್ಗಳಿಂದ ಅವರು. ಫಸ್ಟ್ ಆಫ್ ಆಲ್ ಕೋವಿಡ್ ಟೈಮಲ್ಲಿ ಅವನಿಗೆ ಮ್ಯಾನುಫ್ಯಾಕ್ಚರ್ ಮಾಡೋದೇ ಕಷ್ಟ, ಇಡ್ಲಿ ವಡೆ ದೋಸೆ. ಅದರಲ್ಲಿ ನಾವು ತಿನ್ನೋದು, ಅವರು ಮಾಡೋದು, ತೊಗೊಳೋದು ಇವರು 30%, 35% ಅಂದರೆ ಹೊಟ್ಟೆ ಉರಿಯುತ್ತೆ. ಇಡ್ಲಿ ವಡೆ ತಿನ್ನೋರು ನಾವು, ಮಾಡೋರು ಅವರು. ಯಾರು? ನಮ್ಮ ವೀಣಾ ಸ್ಟೋರ್ ಅವರು, ಇಲ್ಲ ಗಣೇಶ್ ದರ್ಶನ್ ಅವರು ಮಾಡೋರು. ಯಾರು ಕೊಡ್ತಾರೆ ನಮಗೆ, ಅವರು 30%, 25% ತೊಗೊಳ್ತು ಅಂತ ಹೇಳಿದ್ರೆ ನಮ್ಗೆ ಕೆಲವು ಸಲ ಅನಿಸುತ್ತೆ, ಎಷ್ಟು ಜನರಲ್ಲೂ ಸ್ಯಾಲ್ರಿ ಹೊರಟೋಗ್ಬಿಟ್ಟಿದೆ ಇದರಿಂದ, ಎಷ್ಟೋ ಜನ ಕೆಲಸ ಕಳ್ಕೊಂಡ್ಬಿಟ್ಟಿದ್ದಾರೆ. ಇವತ್ತಿನ ದಿನ ಬೆಂಗಳೂರಲ್ಲ ಕೆಲವು ಹೋಟ್ಲಲ್ಲಿ 70% ಕಾಮರ್ಸ್ ಆಗುತ್ತೆ, 30% ಜನ ಅಲ್ಲಿ ಬಂದು ಕೂತ್ಕೊಂಡು ಊಟ ಮಾಡ್ತಾರೆ. ಆದರೆ ಎಷ್ಟು ಜನ ವೇಟರ್ ಕೆಲಸ ಹೋಯ್ತು, ಎಷ್ಟು ಜನ ಟೇಬಲ್ ಕ್ಲೀನ್ ಮಾಡೋ ಕೆಲಸ ಹೋಯ್ತು, ಎಷ್ಟು ಕ್ಯಾಶಿಯರ್ಸ್ ಕೆಲಸ ಹೋಯ್ತು, ಅದನ್ನು ನಾವು ಯೋಚನೆ ಮಾಡಬೇಕು. ಯಾಕಂದ್ರೆ ನಮಗೆ ಇಲ್ಲಿ ಎಂಪ್ಲಾಯ್ಮೆಂಟ್ ನಮಗೆ ಜನ್ರೇಟ್ ಮಾಡೋದು ಭಾಳ ಇಂಪಾರ್ಟೆಂಟ್. ನಮಗೆ ಎಂಪ್ಲಾಯ್ಮೆಂಟ್ ನಮಗೆ ಜನ್ರೇಟ್ ನಾವು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ, ಈ ಡಿಸ್ರಪ್ಷನ್ ಆಗಬೇಕಾದ್ರೆ ಇಟ್ ಶುಡ್ ಬಿ ಫ್ರೆಂಡ್ಲಿ ಡಿಸ್ರಪ್ಷನ್, ಇಟ್ ಶುಡ್ ಬಿ ಎ ಫೇರ್ ಡಿಸ್ರಪ್ಷನ್, ಇಟ್ ಶುಡ್ ಬಿ ಎ ಟ್ರಾನ್ಸ್ಪರೆಂಟ್ ಡಿಸ್ರಪ್ಷನ್. ದೆನ್ ವಿ ನೋ ವಾಟ್ ವಿ ಆರ್ ಗೆಟಿಂಗ್ ಇನ್ ಟು. ನಾವು ಮೊದಲೆಲ್ಲಾನು ನಾವು ಹುಬ್ಳಿಗೆ ಬರಬೇಕಾದ್ರೆ 2,000 ರೂಪಾಯಿ ಬರ್ತಾ ಇದೀವಿ ನಾವು. ಈಗ ಹುಬ್ಳಿಗೆ ನಮ್ಗೆ 4,000 ರೂಪಾಯಿ ಟಿಕೆಟ್ ಸಿಗ್ತಾಯಿಲ್ಲ, 5,000 ರೂಪಾಯಿ ಟಿಕೆಟ್ ಸಿಗ್ತಾಯಿಲ್ಲ ಬೆಂಗಳೂರಿಂದ. ಯಾತಕ್ಕಾಯ್ತು? ಎಲ್ಲೋ ಯಾರೋ ಸಬ್ಸಿಡಿ ತೆಗೆದುಬಿಟ್ರು, ನ್ಯಾಚುರಲಿ ದ ಪ್ರೈಸ್ ವಿಲ್ ಗೋ ಅಪ್. ಹೂ ವಿಲ್ ಪೇ ಫಾರ್ ಇಟ್? ಕನ್ಸ್ಯೂಮರ್ ವಿಲ್ ಪೇ ಫಾರ್ ಇಟ್. ಸೊ ಎನಿಥಿಂಗ್ ವಿಚ್ ವಿ ಡೂ, ಪ್ಲೀಸ್ ಎನ್ಶ್ಯೂರ್ ದಟ್ ನೆಕ್ಸ್ಟ್ 5 years, this is what we are going to pay, this is how much we are going to pay, and you get into that. I'm not against e-commerce, I'm not against manufacturing, I'm not against consumer, I'm not against anything. I'm only for transparent transaction wherein you sign for what you know. You sign for what you know, and you should know what you are. ನಾವು ಯಾವುದೋ ಮನೆ ಬಾಡಿಗೆ ತೊಗೊಂಡೋಗ್ಬಿಟ್ಟು ಈ ವರ್ಷ ನೀವು ಬಾಡಿಗೆ ನಂಗೆ 10,000 ರೂಪಾಯಿ ಕೊಡಿ, ನೆಕ್ಸ್ಟ್ ವರ್ಷ ಯಾರೇ ಬಾಡಿಗೆ ಹೋಗ್ತಾರೆ, ಒಂದು 5% ಇಂಕ್ರೀಸ್ ಅಂತ ಹಾಕಿ ನಾವು ಮನೆಗೆ ಬರ್ತೀವಿ. ನಾವು ಕರೆಕ್ಟ್ ತಾನೆ? ಬಿಲ್ಡಿಂಗ್, ಮೆಷಿನರಿ, ಪೀಪಲ್, ಮ್ಯಾನುಫ್ಯಾಕ್ಚರಿಂಗ್, ಟ್ರಾನ್ಸ್ಪೋರ್ಟೇಷನ್, ಎವ್ರಿಥಿಂಗ್ ಈಸ್ ಅವರ್ಸ್. Every responsibility is ours, but we should know that the consumer also belongs to us, because consumer is buying your product, and that consumer belongs to you, and we should know that consumer also. ನಮಗೆ ಒಂದೇ ಕನ್ಸ್ಯೂಮರ್ ಅಂತ ಹೇಳಿ ನಾವು ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಇಟ್ಕೊಳ್ತು ಅಂತ ಹೇಳಿದ್ರೆ ನಮಗೆ ಅದರಿಂದ ಆಚೆ ಏನೂ ಗೊತ್ತಾಗೋದಿಲ್ಲ. ನಮಗೆ ಅದು ಸಮುದ್ರ ಥರ, ಅದು ಸಮುದ್ರದ ಒಳಗಡೆ ಏನಿದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ನಮಗೆ ನೀರು ಮಾತ್ರ ಕಾಣಿಸುತ್ತೆ, ಕುಡಿಯೋಕ್ಕಾಗೋದಿಲ್ಲ.
ಸಮುದ್ರ ತಾನೆ, ನಮಗೆ ಬಾವಿ ನೀರು ಕೊಟ್ಟರೆ ಸಾಕು, ನಮಗೆ ಏನೋ ಕುಟ್ಕೊಂಡು ಇಟ್ಕೊಂಡ್ಬಿಡ್ತೀವಿ ನಾವು. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ FMCG ಕ್ಲಸ್ಟರ್. ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಆಲ್ ಆಫ್ ಯು ಇಸ್ ದಟ್ ಕರ್ನಾಟಕ ಬಿಲಾಂಗ್ಸ್ ಟು ಅಸ್. ಕರ್ನಾಟಕ ಕನ್ಸ್ಯೂಮರ್ ಬಿಲಾಂಗ್ಸ್ ಟು ಅಸ್. ಕರ್ನಾಟಕದಲ್ಲಿ ಕನ್ಸ್ಯೂಮರ್ಗೆ ಏನು ಕೊಡಬೇಕು ಅದನ್ನು ನಾವು ಮಾಡ್ಬೋದು. ಅದೇನು ದೊಡ್ಡ ವಿಚಾರ ಅಲ್ಲ. ನೀವು ಯಾವುದೇ ನೀವು FMCG ಪ್ರಾಡಕ್ಟ್ನು ಮಾಡ್ಬೋದು. ಅದನ್ನು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ, ಇಲ್ಲಿ ಸೇಲ್ಸ್ ಮಾಡಿ, ಇಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿ, ಇಲ್ಲಿ ಬ್ರ್ಯಾಂಡ್ ಬಿಲ್ಡ್ ಮಾಡಿಕೊಂಡು ವಿ ಕ್ಯಾನ್ ಡೂ ವಂಡರ್ಸ್. ಆ್ಯಂಡ್ ದಿಸ್ FMCG park is the first FMCG park in the country, and that entire credit goes to Vinay Javli sir and Praveen Agadi. ಅವರಿಬ್ಬರು ಇಲ್ಲ ಅಂತ ಹೇಳಿದ್ರೆ ಆಗ್ತಾ ಇರಲಿಲ್ಲ. ನೆನ್ನೆ ಇವ್ರು ಹೇಳಿದರು, CMಗಳು ಹೇಳಿದರು ನೆನ್ನೆ ಅವ್ರ ಪಾಪ ಅವರಿಬ್ಬರು ಇಲ್ಲ ಅಂತ ಹೇಳಿದ್ರೆ ಇದು ಪಾರ್ಕ್ ಬರೋಗಿರಲಿಲ್ಲ. ನನಗೆ ಹುಬ್ಳಿನಲ್ಲಿ ಯಾಕೆ ನನಗೆ ಪ್ರೀತಿ ಜಾಸ್ತಿ ಅಂತ ಹೇಳಿದ್ರೆ, ಕಷ್ಟಪಟ್ಕೊಂಡು ಕರ್ನಾಟಕದಲ್ಲಿ ಕೆಲಸ ಮಾಡೋರು ಈ ರೀಜನಲ್ಲೇ ಇದ್ದಾರೆ. ಹುಬ್ಳಿ ಮೇಲೇ ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡೋರು. ಬೆಂಗಳೂರೆಲ್ಲನೂ ಈ ತಿಂಗಳು ಬಂದರೆ ನೆಕ್ಸ್ಟ್ ತಿಂಗಳು ಇರ್ತಾನೆ ಇಲ್ಲ ಅಂತಲೂ ಗೊತ್ತಿರೋದಿಲ್ಲ ನಿಮಗೆ. ಯಾಕಂದರೆ ಆಪರ್ಚುನಿಟಿ ಅಷ್ಟಿದೆ. ಆ್ಯಂಡ್ ಐ ಡೋಂಟ್ ವಾಂಟ್ ಅವರ್ ಯೂಸ್ ಫ್ರಮ್ ನಾರ್ದರ್ನ್ ಕರ್ನಾಟಕ to come to Bangalore and work there. They should work here only. They should work here only. They should earn here only. ತಂದೆ ತಾಯಿ ಜೊತೆನೇ ಇಟ್ಕೊಂಡ್ಬಿಟ್ಟು ಇಲ್ಲೇ ನೀವು ಕೆಲಸ ಮಾಡ್ಕೊಂಡ್ರೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಇರುತ್ತೆ. ಸೊ ನ್ಯಾಚುರಲಿ ವಿ ವಾಂಟ್ ಅವರ್ ಯಂಗ್ಸ್ಟರ್ಸ್ ಇನ್ ನಾರ್ದರ್ನ್ ಕರ್ನಾಟಕ ಟು ಡಿಪೆಂಡ್ ಆನ್ ಮ್ಯಾನುಫ್ಯಾಕ್ಚರಿಂಗ್, ಸೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, FMCG ಥ್ರೂ FMCG ಕ್ಲಸ್ಟರ್. ಆ್ಯಂಡ್ ಎಲ್ಲರದ್ದು ನಿಮ್ಮದು ಸಪೋರ್ಟ್ ಬೇಕು. ನೀವು ಎಲ್ಲೇ FMCG ಬಿಸ್ನೆಸ್ ಇದ್ರೂ ಆ ಕಂಪ್ನಿಯವ್ರು ಹೇಳಿ, ಏನೋ ಉಲ್ಲಾಸ್ ಕಾಮತ್ ಹೇಳ್ಯಾರ FMCG ಕ್ಲಸ್ಟರ್ ಅಂತೆ, ₹100 ಹಾಕಿದ್ರೆ ₹120 ವಾಪಸ್ ಕೊಡ್ತಾರೆ ಅಂತ ಹೇಳಿ, ಅವಾಗ ಕರೆಕ್ಟಾಗಿ ಅರ್ಥ ಆಗುತ್ತೆ ಅವ್ರಿಗೆ. ₹100 ಇನ್ವೆಸ್ಟ್ ಮಾಡಿದ್ರೆ ₹120 ಕೊಡ್ತಾರೆ ಅಂತ ಹೇಳಿದ್ರೆ ಯಾರೇ ಬರೋದಿಲ್ಲ ಕ್ಲಸ್ಟರ್ಗೆ. ಅದು ಅರ್ಥ ಆಗಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಬಿಡಿ. ಇದೂ ಅರ್ಥ ಆಗಲಿಲ್ಲ, ಅದೇನು ₹100 ಕೊಟ್ಬಿಟ್ಟು ₹120 ವಾಪಸ್ ಕೊಡ್ತಾರಂತೆ, ಬೇಡಪ್ಪ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗೋದಿಲ್ಲ. ನೆನ್ನೆ ನಿರಾಣಿ ಸಾಹೇಬ್ರು ಹೇಳಿದ್ರು, 1,000 ಕೋಟಿದೊಂದು ಪ್ರಾಜೆಕ್ಟ್ ಹಾಕಬೇಕಾದ್ರೆ 40% ಗೌರ್ಮೆಂಟ್ ಕೊಡ್ತಾರೆ, 70% ಬ್ಯಾಂಕ್ ಕೊಡ್ತಾರೆ, ನೀವೇನು ಹಾಕೋ ಅಗತ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು. ದಟ್ ಈಸ್ ಬಿಸ್ನೆಸ್. ಸೊ ರಿಕ್ವೆಸ್ಟ್ ಟು ಆಲ್ ಆಫ್ ಯು ಇಸ್, ನಿಮ್ಮ ಊರಿಗೆ ಹೋದಾಗ ಹುಬ್ಳಿಯವ್ರಿಗೆ ಇದು ನಾವು ಸೀಮಿತ ಮಾಡಿಟ್ಟಿಲ್ಲ. ಇಲ್ಲಿಗೆ ಡೆಲ್ಲಿಯಿಂದನೂ ಬರ್ತಾರೆ, ಇಲ್ಲಿ ವೆಸ್ಟ್ ಬೆಂಗಾಲಿಂದ ಬರ್ತಾರೆ, ಇಲ್ಲ ಮುಂಬೈಯಿಂದನೂ ಬರ್ತಾರೆ, ಇಲ್ಲ ಬೆಂಗಳೂರಿಂದನೂ ಬರ್ತಾರೆ. ಅವ್ರು ಎಲ್ಲರೂ ಬಂದು ಇಲ್ಲಿ ನಿಮ್ಮ ಮುಂದೆ ವ್ಯಾಪಾರ ಮಾಡಿಕೊಂಡು ಹೋಗ್ಬೇಕಾದ್ರೆ ನೀವು ಸಹ ಪಾರ್ಕಲ್ಲಿ ಇತ್ತು ಅಂತ ಹೇಳಿದ್ರೆ ಅಲ್ಲೂ ಒಂದು ಅಸೋಸಿಯೇಷನ್ ಮಾಡಿಕೊಂಡು ಇಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಇರೋ ಪ್ರೆಸಿಡೆಂಟು, ಸೆಕ್ರೆಟರಿ, ಟ್ರೆಷರರ್ಗಳನ್ನ ಅಲ್ಲೂ ಮಾಡಿಬಿಟ್ಟು ನೆಕ್ಸ್ಟ್ ಟೈಮ್ ಇಲ್ಲಿ ನಾವೆಲ್ಲಿ ಕರಿಬೇಕಾದ್ರೆ ಅಸೋಸಿಯೇಷನ್ ಅವರು ಬರ್ಬೋದು, ಅವರು ಹೇಳ್ಬೋದು FMCG ಕ್ಲಸ್ಟರಲ್ಲಿ ಏನೊಂದು ಆಪರ್ಚುನಿಟಿ ಇದೆ ಅಂತ ಹೇಳ್ಬಿಟ್ಟು. ಐ ವಿಲ್ ವೆಲ್ಕಮ್ ಆಲ್ ಆಫ್ ಯು. ದಯವಿಟ್ಟು ಬನ್ನಿ. FMCG ಕ್ಲಸ್ಟರ್ನ ವಿಲ್ ಮೇಕ್ ಇಟ್ ಇಸ್ ಅ ಗ್ರ್ಯಾಂಡ್ ಸಕ್ಸಸ್. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಫಾರ್ ದ ಟೈಮ್ ಗಿವನ್. ಥ್ಯಾಂಕ್ ಯು. ಶ್ರೀ ಉಲ್ಲಾಸ್ ಕಾಮತ್ ಅವರು ತುಂಬ ವಿವರವಾಗಿ FMCG ಬಗ್ಗೆ ಹೇಳ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಬಟ್ ಒಂದೇ ಒಂದು ಸಮಸ್ಯೆ, ಅವ್ರಿಗೆ 20 ನಿಮಿಷ ಅಂತ ಹೇಳಿದೆ, ಕರೆಕ್ಟಾಗಿ 20 ನಿಮಿಷಕ್ಕೆ ಅವರು ಭಾಷಾಂಶಿಸಿದ್ರೆ ತುಂಬ ಧನ್ಯವಾದಗಳು ಸರ್. Ullas Kamath is the brand ambassador of India. I'm very happy. This is what exactly the state level conference in the 90 years of both FKCCI and KCCI talked about the investment and opportunities. If the government and through Ullas Kamath, like every year, come and address, give the information how to make the investment in Karnataka. CM wanted very clearly, before allowing global investors, because he's also bringing global investments, I want our Indian investments in India. So with this, I think Ullas Kamath is a very provocative statement. Make everyone to make invest in Karnataka, harvest in Karnataka. That is what the CM wants. That is what the PM wants. So thank you, Ullas Kamath, for provocating. And also I want you, why can't you make an angel investment? You said that actually a government is going to give 20% every year, 120. Why can't you make investment? Make the JV with all the Karnataka districts and everything. Make the Karnataka proud. I think you can capable. Thank you. I request our President and KCCI President to honor our speaker. ಸಮಯ ಇಲ್ಲ ಸರ್, ದಯವಿಟ್ಟು ಕ್ಷಮಿಸಿ ಸರ್. ಐ ಆಲ್ಸೋ ರಿಕ್ವೆಸ್ಟ್ ಗೋಪಾಲ್. ಮಾಡ್ತೀನಿ ಅದಕ್ಕೆ ನಿಮ್ಮನ್ನೆಲ್ಲ ಕರೀದು ಬನ್ನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. Sir, request Dr. I.S. Prasi, Ramesh Chandra Lahoti, Parikal M. Sundar, Arvind Burjibi on the dais, and also request
I also request KCCI committee, Shri Vinay J. Javali, President of KCCI, please occupy the chair. SP Sushant Math, Vice President KCCI, Sandeep Bidasaya, Vice President KCCI, B.S. Satish, Vice President KCCI, Praveen S. Agadi, Shankar S. Koliwat, Joint Secretary KCCI, Mate Ramesh Patil, Past President KCCI, Sugnan S. Hiremat, Chairman District Coordination Committee FKCCI. Ready. Yeah. Good afternoon. We have another two, three technical session. Before that, I have a pleasant task from FKCCI. This initiative, once we are taken, I think supported by KCCI President Javali, Vinay Javali, and also the first person to come forward and have interaction is with the experience of Ramesh Patil, past President of KCCI. We would like to recognize the team of KCCI for having joined with FKCCI, and we have taken a lot of responsibilities and they have also been shared. But ultimately, all the speakers have come, all the guests have come. The delegates and the districts has to take out for next month when CM comes, invite all of you. We should be able to fulfill or complete or even achieve some targets. I would like to recognize the President of Karnataka Chamber of Commerce, Hubballi, the District Coordination Sugnan Hiramat, the Advisor for District Coordination Arvind Burji, and Convener Ravindra Kore, and all the young team who have been supported this event to make. We have 3-4 more sessions. No, I know the strength of Ullah sir. I am a 40 years chartered accountant. Member of INMART to bring investment in Karnataka. Why can't you bring the JV of foreign angel investors, make investment the promoters from the Karnataka? That should be the change of. ಸ್ನೇಹಿತರೆ, ಒಂದು ಎಮರ್ಜೆನ್ಸಿ, ಇಲ್ಲಿ ಯಾರನ್ನ ಡಾಕ್ಟರ್ಸ್ ಇದ್ದೀರಾ? ಜಮಖಂಡಿ ಸೆಕ್ರೆಟರಿ ಅವರು ಎಮರ್ಜೆನ್ಸಿ ಆಗ್ತಾ ಇದೆ, ಯಾರೋ ಡಾಕ್ಟರ್ಸ್ ಇದ್ದೀರಾ? ನಾಗರಾಜ್ ಮಂಜುಗಟ್ಟಿ ಅವರು ಎಮರ್ಜೆನ್ಸಿ ಆಗಿದೆ, ಇಲ್ಲಿ ಯಾರನ್ನ ಡಾಕ್ಟರ್ಸ್ ಇದ್ದೀರಾ? ಇಲ್ಲಿ ದಯವಿಟ್ಟು ಎನಿ ಡಾಕ್ಟರ್ಸ್ ಹೂ ಕ್ಯಾನ್ ಟೇಕ್ ದ ಫಸ್ಟ್ ಏಡ್ ಇಮಿಡಿಯೇಟ್ಲಿ ಪ್ಲೀಸ್. ಹೊರಗಡೆ ಯಾರನ್ನ ಎಮರ್ಜೆನ್ಸಿ ಇಲ್ಲೇ ಡಾಕ್ಟರ್ ಇದ್ದರೆ ದಯವಿಟ್ಟು ಫಸ್ಟ್ ಏಡ್ ಮಾಡಬೇಕಂತ ಕೇಳ್ಕೊಳ್ತೀನಿ. ಇಲ್ಲ ಅಂದರೆ ಆಂಬುಲೆನ್ಸ್ ಅರೇಂಜ್ ಮಾಡಿ ಹಾಸ್ಪಿಟಲ್ಗೆ ಕರ್ಕೊಂಡೋಗೋ ಅವಶ್ಯಕತೆಯನ್ನು ಒಂದು ವ್ಯವಸ್ಥೆಯನ್ನು ಮಾಡ್ತಿರ್ತೀವಿ. ನಾಗರಾಜ್ ಜಮಖಂಡಿ. ಯಾ, ಥ್ಯಾಂಕ್ ಯು. ಸೊ ನಾವು ಐ ರಿಕ್ವೆಸ್ಟ್ ಅವರ್ FKCCI President I.S. Prasad and Ramesh Chandra Lohoti to honor our esteemed conference partners KCCI, Vinay J. Javali, SP Sanchumat, Sandeep Bidasaya, B.S. Satish, Praveen S. Agadi, Shankar S. Koliwat, ಮೊದಲನೇದಾಗಿ ರಾಜ್ಯ ಮಟ್ಟದ ಕೈಗಾರಿಕಾ ಹಾಗೂ ವಾಣಿಜ್ಯ ಸಂಸ್ಥೆಗಳ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಕ್ಕಂಥ ನಮ್ಮ ಎಲ್ಲ ಅಸೋಸಿಯೇಟ್ಸ್ KCCIಗೆ ನಮ್ಮೆಲ್ಲರಿಂದ ಗೌರವನ ಕಾರ್ಯಕ್ರಮ. ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ನೋಡಿಬೇಕಂತೇಳಿ ಕೇಳ್ಕೊಳ್ತೀನಿ.
ಇದಾದ ನಂತರ ಇನ್ನೂ 3 ತಾಂತ್ರಿಕ ಚರ್ಚೆಗಳಿದೆ. ಸ್ಕೀಮ್ಸ್ ಆಫ್ SD SIDBI, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್, ಮತ್ತು ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಇಂದ ಕ್ವಾಲಿಟಿ ಬಗ್ಗೆ ಇದೆ. ರಮೇಶ್ ಕೋಳಿವಾಡ್, ಎಸ್ ಸರ್, ಸಾರಿ ಶಂಕರ್ ಕೋಳಿವಾಡ್ ಕರೆದಲ್ಲ, ಎಲ್ಲಿದ್ದಾರೆ ಸರ್ ಈ ಲಿಸ್ಟಲ್ಲಿ? ಸರ್ ಮತ್ತೆ ರಮೇಶ್ ಪಾಟೀಲ್ ಅವರು ಮುಂದೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ರಮೇಶ್ ಪಾಟೀಲ್. ಸುಗುಣನ್ ಎಸ್ ಹಿರೇಮಠ್, ಚೇರ್ಮನ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಷನ್ ಕಮಿಟಿ. ಅರವಿಂದ್ ಎನ್ ಬುರ್ಜಿ, ರಾಮನ್ ಗೌಡ, ದಾನಪ್ಪ ಗೌಡರ್, ಅರವಿಂದ್ ಬುರ್ಜಿ, ಸುಗುಣ ಹಿರೇಮಠ್, ಯಾರ್ದು ನಾನು ಇಲ್ಲ ಪ್ರೆಸೆಂಟ್ ಹೇಳಿಲ್ಲ, ಇಷ್ಟೇ ಏನು ಬಳಸಿದೆ, ಏನು ಬಳಸಿದೆ. ಸ್ನೇಹಿತರೆ, ತಮ್ಮೆಲ್ಲರ ಸಹಕಾರದಿಂದ ಇದೊಂದು ದೊಡ್ಡ ಸಮ್ಮೇಳನವನ್ನು ತುಂಬ ಯಶಸ್ವಿಯಾಗಿ ನಡೆಸಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಮತ್ತೊಮ್ಮೆ ಚಪ್ಪಾಳೆ, ಹ್ಯಾಪಿ ಕ್ಲಾಪ್ಸ್ ಅಂತ ಇದೆ, ಸಂತೋಷದ ಚಪ್ಪಾಳೆ ಹೊಡೆಯೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಹ್ಯಾಪಿ ಕ್ಲಾಪ್ಸ್ ಅಂದರೆ 1 1 2 1 2 3. ಇಟ್ ಎನರ್ಜೈಸ್ ಯುವರ್ ಬಾಡಿ. ಊಟ ಮಾಡಲಿಕ್ಕೆ ಮುಂಚೆ ನಿಮ್ಮ ದೇಹವನ್ನು ಎನರ್ಜೈಸ್ ಮಾಡುತ್ತೆ. I would also like Mr. Suresh Babu to be honored. Thank you, Suresh Babu, for conducting the technical sessions so well. Also, Sadanand Kamath, to make everybody happy, Sadanand Kamath and Mr. Suresh Babu. Mr. Sadanand Kamath, the key person to keep everybody happy. Thank you, sir. Taking care of all the hotels. Mr. Sadanand Kamath has taken care of all the accommodations for every person here. It requires a round of applause. It's not easy to take care of hotel bookings for more than 200 delegates. Hats off to him. Thank you, sir, for everything. I've done my duty. You've done it brilliantly. All are coming to our city. They should feel appreciated. They should more than 20. Next program, I request I request all the office bearers and chairmen to come on the dais to have the photograph. Thank you, sir. Thank you. Sir. I request all the office bearers
to come on the dais for the photograph. ಆದರೂ ನಮ್ಮ ಶೆಡ್ಯೂಲ್ ಪ್ರಕಾರ ಇನ್ನೊಂದು 3 ಸೆಷನ್ಸ್ನ ಮುಗಿಸ್ಬೇಕಾಗಿದೆ. ತಮ್ಮೆಲ್ಲರ ಸಹಕಾರದಿಂದ 10 ನಿಮಿಷದಲ್ಲಿ ಎಲ್ಲ ಮುಗಿಸ್ತೀವಿ ಅಂತ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿದೆ. ಮುಂದಿನ ಕಾರ್ಯಕ್ರಮ ಸ್ಕೀಮ್ಸ್ ಆಫ್ SIDBI ಫಾರ್ MSMEs. I request Shri Satyakai Rastogi to come on the dais, please. ಊಟೋಪಚಾರ ಸಹ ರೆಡಿಯಾಗಿದೆ. ತಾವೆಲ್ಲರೂ ಊಟ ಸಹ ಮಾಡಬಹುದು. I request Kotekar, our registration committee chairman, just to request him to please announce. I request Sri K.D. Kotekar, registration committee chairman, please come on dais for getting felicitated. And also I request Shashwat Pujar. I request Ashok Ladwa. I request Ashok Ladwa. Request Nagaraj Eligar, food committee chairman. शाश्वत पुजार वो टीम नहीं होती नहीं आया ಯಾ ಕಳಿಸ್ರಿ ಅವನ್ನ ಎಲ್ಲಿಗಾರನ್ನ ಏನು ಯಾಕೆ ಅಲ್ಲೇ ಕೊಂಡ್ರಿ ಅವ್ರು ಇರ್ತಾರೆ ಇಲ್ಲಿ ಬರ್ರಿ ಗುಡ್ಡದ್ ವಿಜಯ್ ಕುಮಾರ್ ಗುಡ್ಡದ್ ಮಾಲ್ತೇಶ್ ಅರಳಿಮಟ್ಟಿ ಬಂದಿಲ್ಲ ಅಶೋಕ್ ಗಡದ್ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ. ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಗಳಿಗೆಯಲ್ಲಿ ಶುರು ಆಗ್ತಾ ಇದೆ. ಸ್ಕೀಮ್ಸ್ ಆಫ್ SIDBI ಇಂದ ಇವ್ರದ್ದು ಮುಗಿಸ್ಬಿಟ್ಟು ಮಾತಾಡಿ ಸರ್. KCCI ಅಧ್ಯಕ್ಷರಿಂದ ಕೆಲವೊಂದು ಹಿತವಚನಗಳು ಮಾಡಿ ಸರ್. ಹಿತವಚನ ಕೊಡ್ತಾ ಇದ್ದೀನಿ. Good afternoon, all the members. We are very grateful to all the Chamber of Commerce presidents and the members who very positively responded and came to this conference jointly organized by FKCCI and KCCI, which are both state level bodies. And as earlier Prasad had also mentioned that, saying that for 90 years we have never come together, and this is a historic meeting, we can say. So friends, I would like to tell you that businesses are always a challenge, and the government continues to impose many taxes or rules they continue to make, and it is only our cohesiveness of all the associate chambers which can consent of all our past presidents, and in the MC meeting we saw to it that we should go ahead with this conference. All these years which we had not done, we were able to do it. And Mr. Prasad personally KCCI to honor KCCI president or all the office bearers and some of the committee members. I was more keen to honor most of the chairmen who have helped us in organizing this committee rather than take the credit. And for this reason, we were under the impression we will not be honoring ourselves. We are not honoring Mr. Prasad today because we had not made any MC meeting. Sir, kindly
I request you, We are honored with the divine blessings of Swamiji and we have Joli, because next year I will not be there. So let me have the privilege of the honor, and certainly it's from my heart. And we already been honored by Sadan Kamath, Hospitality, and Sandeep Sir, Praveen, everybody been honored us. And all my delegates are very happy. And this conference, favorable destination. Thank you, sir. So good afternoon, everybody. After a very enterprising presentation and our speech by Mr. Kamath, I think you are getting to hear a bland presentation from a banker, and that too also not a commercial banker, a development banker. So I represent SIDBI, and we are a Government of India organization set up under the Act of Parliament. Can I play this from here? So, can I have the next slide, please? MSMEs play a vital role in the country's economy that contributes I'm very unhappy with it, but extremely unhappy. Finance is a very small part of what we do. We are basically developers. So I will, of course, most of the people who have remained here will be more interested in knowing what we do directly financing MSMEs. But just to bring a focus into what we do developmentally, we are the people who have come with the concept of credit guarantee, with the concept of MSME rating, with PSB loans in 59 minutes, which are online lending platform. We do a lot of cluster development. We have gone into venture capital, startup investments. So this is all that we have developed, including the receivable finance, which is now in the form of trades that we know three of the trade platforms are there. We do a lot of development, but I will just straight away come to what we do in direct finance. So next slide, please. This is our work which constitutes 10 regional offices, 1 zonal office and 80 branches spread across the country. In Karnataka, we have presence in 4 places, including Hubballi. Next slide, please. While we finance basically manufacturing units, basically their entire projects, but we always come out with very innovative products where we are able to customize our financing to the needs of the industry. For equipment finance, for buying rooftop solar, for green finance, means getting into a environment friendly manufacturing practices. We do working capital, and for that reasons, we have come out with very good quick dispensation products. That is where the turnaround time is less than a week from the time of application to giving the sanction, less than a week turnaround time. Next slide, please. This is a scheme called Arise, which is meant for MSMEs which are already into business, performing well for the last 2 to 3 years, and they are going into expansion, diversification or modernization. Here the rate of interest is linked to repo rate, and maximum loan tenure is 7 years. We can go up to 100 per week. We have a provision for financing 100% when it comes to equipment or machinery. This product has been a very successful product in the last 1 year, wherein we have been able to sanction more than 2,000 crore across India in just 1 year. Next slide, please. This is one of the
very big problem for MSMEs, especially for first generation entrepreneurs or people who are going into manufacturing. Maybe they have a experience in trading manufacturing. Here what we are looking at is there is a, and interest rates are linked to MCLR, which are as low as 6.9%, and we are giving repayment up to 7 years. Up to 20 crore finance is available for even the first generation entrepreneur. Next slide please. One of the program of Government of India, Ubharte Sitare, where they government finance minister informed the parliament that they will be looking at future export champions, and for that SIDBI and Exim Bank apex for importing capital goods. And in this we have provision for joint financing with Exim Bank also. Next please. Working capital, SIDBI being a development financial institution did not have the facility of working capital. With the approval of Reserve Bank of India, they have been kind enough to allow us to do working, who are coming. Entire operations are handled by SIDBI in a very seamless manner. Next slide please. On the one overdraft product, which is called, we call it stocks, runs on the same platforms, but we do not use IDBI, is not in that. We only Yes Bank and CUB. It is an overdraft, so we do only up to 150 lakh here on the same working capital lines. Next. These are quick dispensation products where we have arrangements with more than 70 original equipment manufacturers across the country. They may be international OEM manufacturer for an MSME to be in existence in the business, and there we are going for very high-end, high-cost machines. So that is why lending we have kept up to 5 crore. Pratham is for non-MOU OEMs, where we are seeking slightly higher cash collateral because we do not have the experience with those OEMs. But in all the three schemes, our turnaround time is just barely 7 days. Next, please. This is STAR program, which is for funding of solar rooftop. And for all the MSMEs, electricity is a major expense. Installation of solar rooftops for their captive generation, for their captive usage, helps in reducing their cost of electricity. Over a period of time, installation of solar rooftops is beneficial. We have OEM arrangements, we have MOUs with all the big solar rooftop manufacturers like Tata, and wherein we are financing these rooftops at very competitive prices. Next. Proof of SIDBI's reputation in the market, where in international or Google have come and partnered with SIDBI. They are bringing in the funds, and they want us to get into the get to the micro lending space. Micro industries, especially which are coming from people enterprises, from they get the loan at 5.5%. We call this as scheme as Sangam, Sangam of Indian financial institution and an international organization which is interested in CSR in India. Next. As a responsible organizations, we have also looked into environmental benefit of good green manufacturing practices, and to bring MSMEs into the value chain, green financing value chain. So we finance all these kinds of environment friendly energy efficiency schemes for all these purposes, which is energy efficiency or climate change or water treatment, any type of green and sustainable schemes, mobility, waste management, etc. We have two schemes in this. Next slide, please. One is we call end-to-end energy efficiency, and another that we call as green financing scheme. And end-to-end energy efficiency is a, next slide please. Here the quantum of assistance is restricted to 3 crore,
The major purpose is they getting into energy efficient, renewable energy or green building, all the MSMEs. Rate of interest is very competitive, linked to repo rate between 5.4 to 6 there. Next scheme, please. Next one is where we want MSMEs to get into the green value chain, either on the supply side or the demand side. This is called Green Finance Scheme, where we give loans up to 20 crore. Rate of interest is 6.15 to 7.45%. And here we also have the cover of, means option of giving a cover of 75% of the loan under the partial risk sharing facility, which is funded by World Bank, and in that 75% is covered at a very nominal cost of, I think, 1% of the loan amount. So the requirement of collateral is not there in this. Next, please. And I am proud to say SIDBI is one of the first banks in the country which is end-to-end digital. So today our financing, right from taking application to giving and to recovery of money, including documentation. Of course, documentation we have still some limit, digital, end-to-end digital. So that is all about SIDBI and its schemes and what we've been doing in the finance. ಸರ್ ಎಷ್ಟು ಮಸ್ತ್ ಮಾಡ್ತೀನಿ. Thank you, President. I request now Batnal to take this session, please. ಆತ್ಮೀಯರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊಟ್ಟ ಮೊದಲನೇದಾಗಿ ಪ್ರೊಡ್ಯೂಸ್ ಪ್ರೊಸೆಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್, ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮ ಇಸ್ ಅ ರಿಜಿಸ್ಟರ್ಡ್ ಅಂಡರ್ ಕಂಪನೀಸ್ ಆ್ಯಕ್ಟ್. ಇದು 1996ದಲ್ಲಿ ಪ್ರಾರಂಭವಾಗಿದ್ದು, ಉದ್ದೇಶ ಏನಂದ್ರೆ ವಿ ಫೆಸಿಲಿಟೇಟ್ ಪ್ರೊಸೆಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟ್. ತಮ್ಮೆಲ್ಲರಿಗೆ ಹೇಳಬೇಕಂದ್ರೆ ಈ ವರ್ಷ ಕರ್ನಾಟಕ ಸರ್ಕಾರ ಕೆಪೆಕ್ಸ್ ಸಂಸ್ಥೆಗೆ 50 ಕೋಟಿ ರೂಪಾಯಿ ಕೊಟ್ಟು ಇದರಲ್ಲಿ ವಿವಿಧ ಇಂಪೋರ್ಟ್ ಎಕ್ಸ್ಪೋರ್ಟ್ ರಿಲೇಟೆಡ್ ಟ್ರೈನಿಂಗ್ಸ್ ಆಗಿರ್ಬೋದು, ಹಾಗೂ ಬೈಯರ್ ಸೆಲ್ಲರ್ ಮೀಟ್ ಆಗಿರ್ಬೋದು, ಇದನ್ನು ಆರ್ಗನೈಸ್ ಮಾಡಲಿಕ್ಕೆ, ಹಾಗೂ ಯಾರ್ಯಾರು ಪ್ರೊಸೆಸಿಂಗ್ ರಿಲೇಟೆಡ್ ಟು ಫುಡ್ ಪ್ರೊಸೆಸಿಂಗ್ದಲ್ಲಿ ಯಾರ್ಯಾರು ಫೆಸಿಲಿಟಿಯನ್ನು ಅಪೇಡ್ ಅಕ್ರಿಡೇಟೆಡ್ ಲ್ಯಾಬ್ಲಿಂದ ಫೆಸಿಲಿಟಿಯನ್ನು ಪ್ಯಾಕೇಜಿಂಗ್ ಫೆಸಿಲಿಟಿ ಆಗಿರ್ಬೋದು, ಎಕ್ಸ್ಪೋರ್ಟ್ ಫೆಸಿಲಿಟಿ ಸಭೆಯನ್ನು ಆಯೋಜನೆ ಮಾಡಲು ನಾವು ಸಿದ್ಧರಿದ್ದೇವೆ. ನಾವು ಕೃಷಿ ಇಲಾಖೆ ನೋಡಲ್ ಇಲಾಖೆ ಆಗೋದ್ರಿಂದ ಕೃಷಿ ಇಲಾಖೆ ಮುಖಾಂತರ ನಾವು ಈಗಾಗಲೇ ಎಲ್ಲ ಜಂಟಿ ನಿರ್ದೇಶಕರಿಗೆ ಹೇಳಿದ್ದೀವಿ, ಅವರು ಅಪ್ರೋಚ್ ಮಾಡ್ತಾರೆ. ದಯಮಾಡಿ ತಾವು ಇಫ್ ವಾಂಟ್ ಟು ಗೋ ಫಾರ್ ಇಂಪೋರ್ಟ್ FPO ಆಗಿರ್ಬೋದು, ಬೇರೆಯವ್ರಿಗೆ ಆಗಿರ್ಬೋದು, ವಿ ಕ್ಯಾನ್ ಟುಗೆದರ್ ಜಾಯಿನ್ ಹ್ಯಾಂಡ್ಸ್ ಆ್ಯಂಡ್ ವಿ ಕ್ಯಾನ್ ಕಂಡಕ್ಟ್ ಏನು ಎಕ್ಸ್ಪೋರ್ಟ್ ಫೆಸಿಲಿಟೇಷನ್ ಸಭೆಯನ್ನು ಆಯೋಜನೆ ಜಿಲ್ಲಾ ಮಟ್ಟದಲ್ಲಿ ಮಾಡಿ. ಆತ್ಮೀಯರೇ, ಹೊರಗಡೆ ಸ್ವಲ್ಪ ಅಲ್ಲಿ ಹಿಂದಿದ್ದವರು ಸಪ್ಲ ಆಗ್ತಾ ಇದೆ, ದಯಮಾಡಿ ಮಾಡಬೇಡಿ. ದಿಸ್ ಈಸ್ ಆನ್ ವೆರಿ ಇಂಪಾರ್ಟೆಂಟ್ ಸ್ಕೀಮ್. ಸೋಷಿಯಲ್ ಕನ್ಸರ್ನ್ ಇದ್ದವ್ರಿಗೆ ಬಹಳ ಮಹತ್ವವಾದಂಥ ಯೋಜನೆ. ಸೋಷಿಯಲ್ ಕನ್ಸರ್ನ್ ಇದ್ದವರಿಗೆ, ಬಡ ಬಗ್ಗರಿಗೆ ಯಾರಿಗೆ ಸಹಾಯ ಮಾಡುವಂಥ ಒಂದು ಮಹತ್ವವಾದಂಥ ಯೋಜನೆ. ಸೆಂಟ್ರಲ್ ಗೌರ್ಮೆಂಟ್ ಒಂದು ಟೈಪ್ ಇದ್ದು, ಜ್ಯೋತಿ ಅವರು ಹೇಳಿದ್ರು ಪಾರ್ಕ್ಸ್ ಎಲ್ಲ ಮಾಡ್ತೀವಿ ಅಂತೇಳಿ. ಅದರಲ್ಲಿ ವಿ ಕ್ಯಾನ್ ಲಿಂಕ್ ದಿಸ್ ಒನ್ ಸ್ಕೀಮ್. ಈ ಯೋಜನೆ ನೋಡಿ, ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ, ಫಾರ್ಮಲೈಸೇಷನ್ ಮಾಡುವಂಥ ಇದು. ಸೊ ನೆಕ್ಸ್ಟ್ ಸ್ಲೈಡ್. ಫಾರ್ಮಲೈಸೇಷನ್ ಅಂದರೆ ಏನು? ತಮಗೆಲ್ಲ ಗೊತ್ತಿದೆ,
ನೀವೆಲ್ಲ ಇದ್ದಿದ್ದೀರಾ. ಎಲ್ಲೆಲ್ಲೋ ಹೋಗಿ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೀವು ಹಳ್ಳಿಯಲ್ಲಿ ಎಲ್ಲೇ ವಿವಿಧ ಹೋಗ್ತಾ ಇದ್ದೀರಾ. ಪರ್ಟಿಕ್ಯುಲರ್ ರೆಸ್ಟೋರೆಂಟಿಗೆ ಹೋಗ್ತೀರಾ, ಪರ್ಟಿಕ್ಯುಲರ್ ಇದರಲ್ಲೇ ಹೋಗ್ತೀರಾ. ಯಾವ ದೋಸೆನೇ ಇರ್ಬೋದು, ಚಟ್ನಿ ಪುಡಿ ಇರ್ಬೋದು, ಭಜಿ ಇರ್ಬೋದು, ಉಂಡೆ ಇರ್ಬೋದು, ಶೇಂಗಾ ಚಟ್ನಿ ಇರ್ಬೋದು, ರೊಟ್ಟಿ ಇರ್ಬೋದು, ಹಪ್ಪಳ ಇರ್ಬೋದು. ಅದನ್ನೇ ನೀವು ತಗೊಳಕ್ಕೆ ಹೋಗ್ತಾ ಇರ್ತೀರ. ಯಾವುದೋ ಒಂದು ಮುದುಕಿ ಮಾಡ್ತಿರ್ತಾಳೆ, ಯಾರೋ ಒಬ್ಬ ಮಾಡ್ತಿರ್ತಾನೆ, ಅದನ್ನ ಟೇಸ್ಟ್ ಇದ್ದಿರ್ತದೆ, ಮಾಡೋಕ್ಕಿದ್ದಿರ್ತದೆ, ಮುಂದೆ ಬರೋಕೆ ಚಾನ್ಸ್ ಇರಲ್ಲ. ಯಾಕೆ ಇರ್ತಾಳೆ, ದುಡ್ಡು ಅಷ್ಟು ದುಡ್ಡು ಇರಲ್ಲ ಆಕೆಗೆ, ಯಾವುದು ನೆಟ್ವರ್ಕ್ ಇರಲ್ಲ, ಮುಂದೆ ಹೇಗೆ ಹೋಗ್ಬೇಕನ್ನೋದು ಗೈಡೆನ್ಸ್ ಆಕೆಗೆ ಯಾರು ಕೊಡ್ತಾ ಇರಲ್ಲ. ಮುಂದೆ ಬರಬೇಕಂದ್ರೂ ಅವರಿಗೆ ಬ್ಯಾಂಕಿಗೆ ಹೇಗೆ ಲಿಂಕ್ ಆಗಬೇಕು, ಯೋಜನೆ ಎಲ್ಲಿ ಸಿಗುತ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲ್ಲ. ಸೊ ಅಂಥವ್ರಿಗೆಲ್ಲ ನಾವು ಮೇಲೆ ತರಕ್ಕೆ ಅವ್ರ ಪಾಪ ಅವ್ರ ಹತ್ರ GST ಇರಲ್ಲ, ರಿಜಿಸ್ಟ್ರೇಷನ್ ಮತ್ತು ಬ್ಯಾಂಕ್ ಉದ್ಯಮ ಆಧಾರ ಇದು ಇರಲ್ಲ, FSSI ಸರ್ಟಿಫಿಕೇಟ್ ಇರಲ್ಲ. ತಾವು ಮುಂದೆ ಬಂದು ದೊಡ್ಡ ಪ್ರಾಡಕ್ಟ್ ಮಾಡಿ ತಾವು ಒಂದು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ತಾವು ಒಂದು ಪ್ರತಿನಿಧಿಸಕ್ಕೆ ಇದೊಂದು ಯೋಜನೆಯನ್ನು ಭಾಳ ಸಿಸ್ಟಮೆಟಿಕ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದೆ. ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ 60% ಅನುದಾನ ಕೊಡ್ತದೆ, ಸ್ಟೇಟ್ ಗೌರ್ಮೆಂಟ್ 40% ಕೊಡ್ತದೆ. ಔಟ್ ಆಫ್ 35% ವಾಟ್ ಸಬ್ಸಿಡಿ ಈ ಸೆಂಟ್ರಲ್ ಗೌರ್ಮೆಂಟ್ ಗಿವಿಂಗ್. ಸೊ ನೆಕ್ಸ್ಟ್ ಹೋಗಲಿ. ಸೊ ಯಾಕೆ ಇದು ಯೋಜನೆ ಬಂತಂದ್ರೆ ಸುಮಾರು ದೇಶದಲ್ಲಿ ಆಗಿರ್ಬೋದು, ನಮ್ಮ ರಾಜ್ಯದಲ್ಲಿ ಮೋರ್ ದೆನ್ 1 lakh ಇಂಥ ಸಣ್ಣ ಉದ್ದಿಮೆದಾರರು ಇದ್ದಾರೆ. ಬಟ್ ಅವರು ಮುಂದೆ ಬರೋಕ್ಕೆ ಇದೊಂದು ಪ್ಲ್ಯಾಟ್ಫಾರ್ಮ್ ಒದಗಿಸೋಕ್ಕೆ ಒಂದು ಅನುವು ಮಾಡಿಕೊಡುವಂಥ ಒಂದು ಯೋಜನೆ. ನೆಕ್ಸ್ಟ್ ಸೊ ದಿಸ್ ಸ್ಕೀಮ್ ಈಸ್ ವೆರಿ ಸಿಸ್ಟಮೆಟಿಕಲಿ ಡಿಸೈನ್ಡ್. ಡೇ ಟು ಡೇ ಇಟ್ ಈಸ್ ಮಾನಿಟರ್ಡ್ ಬೈ ಇಂಟರ್ ಮಿನಿಸ್ಟ್ರಿಯಲ್ ಕಮಿಟಿ ಸೆಂಟ್ರಲ್ದಲ್ಲಿ. ಸೊ ಸೆಂಟ್ರಲ್ದಲ್ಲಿ ಇಂಟರ್ ಮಿನಿಸ್ಟ್ರಿಯಲ್ ಕಮಿಟಿ ಇದೆ, ಅಲ್ಲಿ ಒಂದು ಸೆಂಟ್ರಲ್ ಲೆವೆಲ್ ಪ್ರಾಜೆಕ್ಟ್ ಮಾನಿಟರಿಂಗ್ ಯೂನಿಟ್ ಇದೆ. ಅದೇ ರೀತಿ ನಮ್ಮ ಸ್ಟೇಟದಲ್ಲಿಯೂ ಸಹಿತ ನೆಕ್ಸ್ಟ್ ಸ್ಲೈಡ್, ಸ್ಟೇಟದಲ್ಲಿಯೂ ಸಹಿತ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಈಸ್ ಅ ನೋಡಲ್ ಏಜೆನ್ಸಿ, ನೋಡಲ್ ಡಿಪಾರ್ಟ್ಮೆಂಟ್. ನಮ್ಮದು ಕೆಪೆಕ್ ಈಸ್ ಅ ನೋಡಲ್ ಏಜೆನ್ಸಿ. ಸೊ ನೋಡಲ್ ಆಫೀಸರ್ ಈಸ್ ಅ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಜಿಲ್ಲಾ ಮಟ್ಟದಲ್ಲಿ ಸಹಿತ DC ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಇದೆ. ಅಪಾರ್ಟ್ ಫ್ರಮ್ ದ ಟೆಕ್ನಿಕಲ್ ಸಪೋರ್ಟು ಸಹಿತ ವಿಲ್ ಗೆಟ್ ಫ್ರಮ್ CFTR. ಸೊ ಸಮಗ್ರವಾದಂಥ ಒಂದು ಸ್ಕೀಮ್ ಇದೆ. ಸೊ ಎಷ್ಟು ರೇಬಲಿ ಮಾವು ಸಂಬಂಧಿತ ಪ್ರೊಸೆಸಿಂಗ್ ಇಂಡಸ್ಟ್ರಿ ಹಾಕೋಕ್ಕೆ ಅನುಕೂಲ ಇತ್ತು. ಈಗ ಅದನ್ನು ತೆಗೆದಿದ್ದಾರೆ. ಮಾವನ್ನು ಮಾಡ್ಬೋದು, ನಿಂಬಿದು ತಾವು ಮಾಡ್ಕೋಬೋದು, ಹಪ್ಪಳನೂ ಮಾಡ್ಬೋದು, ಶೇಂಗಾ ಹಿಂಡಿದು ಮಾಡ್ಬೋದು, ರೊಟ್ಟಿನೂ ಮಾಡ್ಬೋದು, ಇಂಡಸ್ಟ್ರಿಯನ್ನು ಹಾಕೋಬೋದು. ಇಲ್ಲಿ ಸಬ್ಸಿಡಿಯನ್ನು ಕೈಯಲ್ಲಿಲ್ಲ, ಎವ್ರಿಥಿಂಗ್ ಈಸ್ ಬ್ಯಾಂಕ್ ಲಿಂಕ್ಡ್. ಕಂಪ್ನಿಗೆ ದುಡ್ಡನ್ನು ಕೊಡ್ತಾರೆ, ನಿಮಗೆ ಮೆಟೀರಿಯಲ್ ಬರುತ್ತೆ, ನಮ್ಮ ಸಬ್ಸಿಡಿ ನಿಮಗೆ ಲೋನ್ ಸ್ಯಾಂಕ್ಷನ್ ಆದ ತಕ್ಷಣ ನಿಮ್ಮ ಮಿರರ್ ಅಕೌಂಟದಲ್ಲಿ ಬಂದು ಜಮಾ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು 10 ಲಕ್ಷ. ಸೊ ಇಟ್ ಈಸ್ 3 ವರ್ಷದವರೆಗೆ ನೀವು ಸರಿಯಾಗಿ ಲೋನನ್ನು ಪೇ ಮಾಡ್ಕೊತ ಹೋದರೆ ಇಮಿಡಿಯೇಟ್ ನಿಮಗೆ 3 ವರ್ಷ ಆದ ನಂತರ ನಿಮ್ಮ ಅಕೌಂಟಿಗೆ ಜಮಾ ಆಗ್ತದೆ. ಒಂದು ವೇಳೆ ನೀವು ಬಡ್ಡಿ ಕಟ್ಟದಲ್ಲಿ ವ್ಯತ್ಯಾಸ ಉಂಟಾದರೆ ಅದೇ ನಮ್ಮ ಸಬ್ಸಿಡಿಯನ್ನು ನಿಮ್ಮ ಬಡ್ಡಿ ಅಕೌಂಟಿಗೆ ಜಮಾ ಮಾಡ್ಕೊಳ್ಳುವಂಥದ್ದು. ಸೊ ಮ್ಯಾಕ್ಸಿಮಮ್ ನಾವು ಸಬ್ಸಿಡಿ ಕೊಡೋದು ಎಷ್ಟು? 15 ಲಕ್ಷ. ಇಫ್ ಯು ಡೂ ಎಷ್ಟು 30 ಲಕ್ಷ ಮಾಡಿದ್ರೆ 50% ಎಕ್ಸಾಕ್ಟ್ಲಿ 15 ಲಕ್ಷ ಕೊಡ್ತೀವಿ ಲೋನ್. ಸಪೋಸ್ 50 ಲಕ್ಷ ನೀವು ಲೋನ್ ಮಾಡಿದ್ರು ಸಹಿತ 15 ಲಕ್ಷ ಈಸ್ ಲಿಮಿಟ್ ಆಗಿರ್ತದೆ. ಅದೇ ರೀತಿ FPOಗಳಿಗೆ ಸಹಿತ ಮತ್ತು ಇಂಡಿವಿಜುವಲ್ SHG ಗ್ರೂಪಿನವರಿಗೆ ಸಹಿತ ಇದನ್ನು ಅವಕಾಶನ ಸದುಪಯೋಗ ಪಡ್ಕೊಳ್ಬೋದು. ಅದರಲ್ಲಿ ಈಗ ನೆಕ್ಸ್ಟ್ ಮಹಿಳೆಯರು ಸಹಿತ ಇದ್ದಿದ್ದೀರಾ. ಈಗ ಹಳ್ಳಿಯಲ್ಲಿ ಬಹಳಷ್ಟು ಜನ ಮಹಿಳೆಯರು ಸ್ವಸಹಾಯ ಸಂಘದ ಗುಂಪಿನವರು ಇದ್ದಿರ್ತಾರೆ. ಅವರಿಗೆ ನಾವು 40,000 ರೂಪಾಯಿ ಆ್ಯಸ್ ಎ ನಾವು ಗ್ರ್ಯಾಂಟ್ ಅಂತ ಹೇಳಿ ವಿಲ್ ಗಿವ್ ಟು ಫೆಡರೇಷನ್. ಅವ್ರ ಫೆಡರೇಷನಿಗೆ ನಾವು ಕೊಡ್ತಾ ಇದ್ದೀವಿ ಆ್ಯಸ್ ಎ ಗ್ರ್ಯಾಂಟ್, ಫ್ರೀಯಾಗಿ ನಾವು ಕೊಡ್ತಾಯಿವಿ 40,000 ರೂಪಾಯಿ. ಎದಕ್ಕೆ? ಅವರಿಗೆ ಏನಾದರೂ ಸ್ಮಾಲ್ ವರ್ಕಿಂಗ್ ಕ್ಯಾಪಿಟಲ್ ಆಗಿರ್ಬೋದು, ಯಾವುದೋ ಸ್ಮಾಲ್ ಮಷಿನ್ ತೊಗೊಳಕ್ಕಾಗಿರ್ಬೋದು. ಸೊ ಈಚ್ SHGಗೆ 40,000 ರೂಪಾಯಿ ಪರ್ ಗ್ರೂಪಿಗೆ ನಾವು ಮ್ಯಾಕ್ಸಿಮಮ್ 4 ಲಕ್ಷ ರೂಪಾಯಿ ಅಂದರೆ 10 ಜನಕ್ಕೆ ನಾವು ಕೊಡುವಂಥ ಇದು ಇದೆ. ಇದು ಫ್ರೀಯಾಗಿ ನಾವು ಫೆಡರೇಷನ್ದವ್ರಿಗೆ ಕೊಡ್ತೀವಿ. ಫೆಡರೇಷನ್ದವ್ರು ಇಂಟರ್ನ್ ಅವರು ತಮ್ಮ ಸಂಘದವ್ರಿಗೆ 1% 2% ಇಂಟ್ರೆಸ್ಟ್ ಕೊಟ್ಟು ತಾವು ಹೇಗೆ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಇಲ್ಲಿ SHG ಮಹಿಳೆಯರು ಇದು ಯಾರು ಫುಡ್ ಪ್ರೊಸೆಸಿಂಗ್ದಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅವ್ರು ಪಡೆದುಕೊಳ್ಬಹುದು. ಜೊತೆಗೆ
ಯಾರಾದರೂ SHG ಮಹಿಳೆ ಇಲ್ಲ ಸರ್ ನಾನು ಇಂಡಿವಿಜುವಲ್ ಆಗಿ ಲೋನು ನಾನು ತೊಗೋತೀನಿ ಅಥವಾ ನಾವು ಸ್ವಸಹಾಯ ಸಂಘದ ಪರವಾಗಿ ಲೋನ್ ತೊಗೋತೀವಿ ಅಂದ್ರೂ ಸಹಿತ ದೇ ಆರ್ ಎಲಿಜಿಬಲ್ ಫಾರ್ ಬೋತ್. ಇಂಡಿವಿಜುವಲ್ ಆಗಿ ಶಿ ಕ್ಯಾನ್ ಅಪ್ಲೈ ಮತ್ತು ಗ್ರೂಪದಲ್ಲಿ ಸಹಿತ ಅವರು ಪಡೆದುಕೊಳ್ಬೋದು. ಸಿ ದ್ಯಾಟ್ ದ ಪ್ರಾಜೆಕ್ಟ್ ಕಾಸ್ಟ್ ನಿಮ್ಮ ಟರ್ನ್ ಓವರ್ಗಿಂತ ಹೆಚ್ಚಿರಬಾರ್ದು. ಸೊ ಅದರೊಳಗೆ ಇತ್ತಂದರೆ ದೇ ಆರ್ ಈಸಿಲಿ ಅವೈಲಬಲ್, ದೇ ಆರ್ ಎಲಿಜಿಬಲ್ ಫಾರ್ ಗೆಟಿಂಗ್ ಲೋನ್. ನೆಕ್ಸ್ಟ್ ಹೋಗಿ ನೆಕ್ಸ್ಟ್. ಸೊ ಇದರಲ್ಲಿ ಇಂಡಿವಿಜುವಲ್ ಮತ್ತು ಗುಂಪಿನವ್ರಿಗೆ ಏನೇನು ಅರ್ಹತೆ ಮುಂಚೆಲ್ಲ ಕೆಲವೊಂದು ಈ ಯೋಜನೆಯಲ್ಲಿ ಇತ್ತು. ಎಷ್ಟು 8ನೇ ಪಾಸ್ ಆಗಿರಬೇಕು, 8ನೇ ಕ್ಲಾಸ್ ಪಾಸ್ ಆಗಿರಬೇಕು ಮತ್ತು ಅವರು ಅದರ ಬಳಿ ಎಕ್ಸ್ಪೀರಿಯನ್ಸ್ ಇರಬೇಕಂತೇಳಿ ಮಾಡ್ಕೋತ ಬಂದಿರ್ತಾರೆ. ಸೊ ಎಜುಕೇಷನ್ ತೆಗೆದು ಬೇಕಿಂಗ್ ಕ್ಯಾಪಿಟಲ್ಗೆ ಕೊಡೋದಿಲ್ಲ ಮತ್ತು ಏನು 30% ಏನು ಸಿವಿಲ್ ವರ್ಕ್ ಏನು ಮಾಡ್ತಿರಲ್ಲ ದಟ್ ಈಸ್ ಟೆಕ್ನಿಕಲ್ ಸಿವಿಲ್ ವರ್ಕ್, ನೀವೇನು ಮಷಿನ್ ಇನ್ಸ್ಟಾಲ್ ಮಾಡ್ತೀರ ದಟ್ ಪ್ರಾಜೆಕ್ಟದಲ್ಲಿ ಇನ್ವಾಲ್ವ್ ಆಗಿರಬೇಕು. ಈಗ ಕೇಳ್ತಾರೆ ನೀವೆಲ್ಲ ಬಂದಿದ್ದೀರಾ, ನೀವು ಊರಲ್ಲಿ ಇದು ಹೇಳಬೇಕಂತ ಹೇಳ್ತಾ ಇದ್ದೀರಾ. ಜನರಲ್ ಕ್ವಶನ್ ಬರೋದು ಅವ್ರ ಕಡೆಯಿಂದ, ಸರ್ ಇವೆಲ್ಲ ಯಾರು ಮಾಡ್ಬೇಕ್ರಿ? ಸೊ ನೀವೇನು ಮಾಡೋದು ಬೇಕಾಗಿಲ್ಲ, ಆನ್ಲೈನ್ದಲ್ಲಿ ಅರ್ಜಿ ಸಲ್ಲಿಸಬೇಕಾಗಿರ್ತದೆ. ಆನ್ಲೈನ್ದಲ್ಲಿ ಅರ್ಜಿ ಸಲ್ಲಿಸಬೇಕು. ಆದರೂ ಸಹಿತ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಂಥೇಳಿ ನಾವು ಕೃಷಿ ಇಲಾಖೆಯಲ್ಲಿ ಆಯ್ಕೆ ಮಾಡಿರ್ತಾರೆ. ದೇ ಆರ್ ರಿಟೈರ್ಡ್ ಬ್ಯಾಂಕ್ ಆಫೀಸರ್ಸ್ ಆಗಿರ್ಬೋದು, ದೇ ಆರ್ ಆಲ್ರೆಡಿ ದೇರ್. ಅವ್ರ ಕೆಲಸ ಏನಂದ್ರೆ ನಿಮಗೆ ಹ್ಯಾಂಡ್ ಹೋಲ್ಡಿಂಗ್ ಮಾಡೋದು. ನೀವು ಜಸ್ಟ್ ಅವ್ರಿಗೆ ಫೋನ್ ಮಾಡಿ ನಾ ಒಂದು ಏನು ಶೇಂಗಾ ಚಟ್ನಿದು ಒಂದು ಹೌ ಟು ಇನ್ಯೂರೇಬಲಿ ಕೋಟ್ ದ ರೀಸನ್ ಆನ್ಲೈನ್ದಲ್ಲಿ ಅವರು ಕೋಟ್ ಮಾಡಬೇಕು. ಸೊ ನಾವು ಮ್ಯಾಕ್ಸಿಮಮ್ ನೋಡ್ತಾ ಇದ್ದೀವಿ ಲೋನ್ ರಿಜೆಕ್ಟ್ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ನೆಕ್ಸ್ಟ್. ಸೊ ಇನ್ನೊಂದು ಏನು ಮಾಡಿದ್ದಾರೆ ಅಂತ ಮುಂಚೆ ಏನಿತ್ತು ಈ ಯೋಜನೆಯಲ್ಲಿ, ವಿವಿಧ ಯೋಜನೆಯಲ್ಲಿ ಯಾರು ಲಾಭ ಪಡ್ಕೊಂಡಿರ್ತಾರೋ ಅವರು ಈ ಯೋಜನೆಗೆ ಅರ್ಹರಲ್ಲ ಅಂತಿತ್ತು. ಆದರೆ ಈಗ ಒಂದು ತಿಂಗಳ ಹಿಂದೆ ಅದನ್ನು ತೆಗೆದಿದ್ದಾರೆ. ಈಗ SIDBIಯಲ್ಲಿ ನೀವು ಕನ್ವರ್ಜೆನ್ಸ್ ಮಾಡ್ಕೋಬೋತಿದ್ದು. ಅವ್ರು ಹೇಳಿದ್ರಲ್ಲ ಯಾವುದದು ಸಂಗಮ್ ಸ್ಕೀಮ್ ಅಂತೇಳಿ, ಮೈಕ್ರೋ ಎಂಟರ್ಪ್ರಿನರ್ಸ್ಗೆ ಡೀಲ್ ಆಗುತ್ತೆ ಅದು. ಸೊ ಅಲ್ಲಿ ನಿಮಗೆ 7% ಇಂಟ್ರೆಸ್ಟ್ ಇತ್ತಂದರೆ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡದಲ್ಲಿ 3% ಇಂಟ್ರೆಸ್ಟ್ ಸಬ್ವೆನ್ಷನ್ ಇದೆ. ಇವೆಲ್ಲ ಸಮಗ್ರ ನಮ್ದು ಇಲ್ಲಿ 50% ನಾವು ಕೊಡ್ತೀವಿ. ಸಪೋಸ್ ಒಬ್ಬ ಮಹಿಳೆಗೆ 2 ಲಕ್ಷ ಲೋನ್ ಬೇಕಿತ್ತಂದರೆ 1 ಲಕ್ಷ ಸಬ್ಸಿಡಿ ಬತ್ತು. ಸೊ ಫರ್ದರ್ ಇವೆಲ್ಲ ಬ್ಯಾಂಕ್ದಲ್ಲಿ ಇವೆಲ್ಲ ಸ್ಕೀಮನ್ನು ಕನ್ವರ್ಜೆನ್ಸ್ ಮಾಡಿದರೆ ಆಕೆಗೆ ಮತ್ತಿಷ್ಟು ಹೊರೆಯನ್ನು ಕಡಿಮೆ ಆಗುತ್ತದೆ. ಇಲ್ಲಿ ನಾವು ವಿಚಾರ ಮಾಡಬೇಕಾಗಿದ್ದು ಕೆಳಮಟ್ಟದ ಏನು ವಿಲೇಜ್ ಲೆವೆಲ್ ಇಂಡಸ್ಟ್ರಿ, ಕಾಟೇಜ್ ಇಂಡಸ್ಟ್ರಿ, ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಇದೆ ಅದನ್ನು, ಅದು ದೊಡ್ಡ ಲೆವೆಲನ್ನು ಹೋಗೋದು ಬೇಕಾಗಿಲ್ಲ. ಇಲ್ಲಿ ನಾವು ಅವರನ್ನು ಟಾರ್ಗೆಟ್ ಮಾಡಿ ಅವರಿಗೆ ನಾವು ಹೆಲ್ಪ್ ಮಾಡಿದ್ರೆ ನಾಳೆ ಅವರ ಮಾತು ಏನು ಹೇಳ್ತಾರಲ್ಲ, ನೀವು ಪುಣ್ಯ ಬರಲಿಯಪ್ಪ ಅಂತ ಒಂದೇ ಒಂದು ಶಬ್ದ ಅದನ್ನು ನಮ್ಮ ಮನಸ್ಸಿಗೆ ತಟ್ಟಿತ್ತಂದ್ರೆ ಎಷ್ಟು ಖುಷಿಯಾಗುತ್ತೆ. ಅದು ಒಂದು ರೀತಿಯಿಂದ ಮುಂದೆ ನಮಗೆ ಸಹಾಯ ಆಗುತ್ತೆ. ದಯಮಾಡಿ ತಾವು ಏನಿದ್ದೀರಾ ಬಂದಿದ್ದೀರಾ ನಿಮ್ಮ ಕ್ಷೇತ್ರದ ಕ್ಷೇತ್ರದಲ್ಲಿ ನಮ್ಮ ಕೃಷಿ ಇಲಾಖೆ ಭೇಟಿ ಕೊಡಿ. ಚೇಂಬರ್ಸ್ ಆಫ್ ಕಾಮರ್ಸ್ ಜೊತೆಗೆ ಲೆಟ್ ಅಸ್ ಹ್ಯಾವ್ ಎನ್ ಅವೇರ್ನೆಸ್ ಪ್ರೋಗ್ರಾಮ್ ಅಬೌಟ್ ದಿಸ್ ಸ್ಕೀಮ್ ಈಸ್ ಎಂಟೈರ್ ಇನ್ ಈಚ್ ಡಿಸ್ಟ್ರಿಕ್ಟ್. ಸೊ ನೆಕ್ಸ್ಟ್. ಸೊ ಹಿಂದೆ ಹೋಗಿ. ಸೊ ಇದರಲ್ಲಿ ಯಾವ್ಯಾವ ಆಹಾರ ಸಂಸ್ಕರಣೆ ಚಟುವಟಿಕೆಯಲ್ಲಿ ಬರೋದಿಲ್ಲ. ಈಗ ಸೆಕೆಂಡ್ರಿ ಫುಡ್ ಪ್ರೊಸೆಸಿಂಗ್ ಆಗಿರಬೇಕು. ಈಗ ನೀವು ಭತ್ತ ಇದ್ದಿರ್ತದೆ, ಭತ್ತ ತೆಗೆದು ಬರೀ ಅಕ್ಕಿ ಮಾಡ್ತೀನಂತ ಇಲ್ಲ, ಅಕ್ಕಿಲಿಂದ ಫರ್ದರ್ ನೀವು ಮಾಡಬೇಕು. ಏನು ರವಾ ಬ್ಯಾಟರ್ ಮಾಡಿರ್ಬೋದು, ಬೇರೆ ನುಚ್ಚು ಮಾಡಿ ಮಾಡ್ಬೋದು. ಅದೇ ರೀತಿ ಸದಕ ಇದೆ, ಸದಕಲ್ಲಿಂದ ನೀವು ರವೆ ಮಾಡ್ಬೋದು, ಅದನ್ನು ಮಾರಾಟ ಮಾಡ್ಬೋದು. ಅದೇ ರೀತಿ ಶೇಂಗಾ ಚಟ್ನಿ ಮಾಡಿರ್ಬೋದು. ನಿನ್ನೆನೆ ಒಂದು ಹ್ಯಾಡ್ ಆನ್ ಕಾನ್ಫರೆನ್ಸಲ್ಲಿ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲಿ ಒಬ್ಬ ಮಹಿಳೆ ಬಂದಿದ್ರು ಎಂಟರ್ಪ್ರಿನರ್. ಶೇಂಗಾದ ಕಾಳಿನಿಂದ ಶಿ ಈಸ್ ಡೂಯಿಂಗ್ 7-8 ಪ್ರಾಡಕ್ಟ್ ಮಾಡ್ತಾರೆ. ಅದು ಶೇಂಗಾ ಕಾಳೆ, ಅದು ಹುರಿತಾರೆ. ಹುರಿದು ಶೇಂಗಾ ಇದು ಲೆಮನ್ ಫ್ಲೇವರ್, ಟೊಮೆಟೊ ಫ್ಲೇವರ್, ಶುಂಠಿ ಫ್ಲೇವರ್, 7-8 ಫ್ಲೇವರ್ ಮಾಡಿ ಶಿ ಈಸ್ ಅರ್ನಿಂಗ್ ಮಂತ್ಲಿ 1 to 2 lakhs. ಬಿಜಾಪುರದಲ್ಲಿ ನಾವು ವಿಸಿಟ್ ನೋಡಿದಾಗ ಸೊ ಶಿ ಈಸ್ ರೊಟ್ಟಿ ಮಾಡ್ತಾ ಇದ್ದಾಳೆ. ಮುಂಚೆ ಹಾರ್ಡ್ಲಿ ಶಿ ಯೂಸ್ ಟು ಮೇಕ್ ಅದು ಕಲ್ಲು ಇದು ಏನು ಮಷಿನ್, ಸ್ಮಾಲ್ ಮಷಿನ್ ಇತ್ತು, ಪ್ರೆಸ್ಸಿಂಗ್ ಮಷಿನ್ದಲ್ಲಿ 500 ರೊಟ್ಟಿ ಮಾಡ್ತಿದ್ದಳು. ಈಗ ಅಂಡರ್ ದಿಸ್ ಸ್ಕೀಮ್ ವಿ ಹ್ಯಾವ್ ಪ್ರೊವೈಡೆಡ್ ಅರೌಂಡ್ ಇಟ್ ಈಸ್ 1 lakh 1.5 lakhದಲ್ಲಿ ಇದು ರೊಟ್ಟಿ ಮಾಡೋ ಮಷಿನ್ ಕೊಟ್ಟಿದ್ದೀವಿ. 5,000 ರೊಟ್ಟಿಯನ್ನು ಡೈಲಿ ಮಾಡ್ತಾ ಇದ್ದಾಳೆ. ₹1 ಮಾರ್ಜಿನ್ ಅಕ್ಕಿಗೆ ದಿನ ಉಳಿದ್ರೆ ತಿಂಗಳ ಎಷ್ಟಾಯಿತು?
1.5 ಲಕ್ಷ. ಸೊ ನಾವು ಅಲ್ಲಿ ಹೋಗಿ ಇದರಲ್ಲಿ ನೋಡಿ ಚೆಕ್ ಕೊಡೋದಿಲ್ಲ, ದುಡ್ಡು ಕೊಡೋದಿಲ್ಲ, ನೇರವಾಗಿ ಬ್ಯಾಂಕ್ ಹೋದ ನಂತರ ಆ ಯಮ್ಮ ಅದರ್ ದೆನ್ ದಿಸ್ ರೊಟ್ಟಿ ಏನೇನೋ ಸ್ವೀಟ್ ಈ ದುನ್ಯಾ ಗುಲಾಬ್ ಜಾಮೂನು ಮಾಡ್ತಾ ಇದ್ದಾಳೆ, ಶೇಂಗಾ ಬೇರೆ ಬೇರೆ ಸ್ವೀಟ್ಸ್ ಎಲ್ಲ ಮಾಡ್ತಿದ್ದಾಳೆ. ನಾವು ಕೂತಿರ್ತಾಡ, ಸರ್ ಇದು ತೋರಿ ಸರ್, ಇದು ತಗೋರಿ ಸರ್, ಇದು ತಗೋರಿ ಸರ್. ಆ ಖುಷಿಲಿಂದ ಎಷ್ಟು ಕೊಡ್ತಾ ಇದ್ದಾಳಲ್ಲ, ಯಾಕಮ್ಮ ಇಲ್ಲ ಸರ್ ನಿಮ್ಮ ಈ ನಮ್ಗೆ ಬ್ಯಾಂಕ್ಲಿಂದ ಸಬ್ಸಿಡಿ ಬಂದು ನನಗೆ ಭಾಳ ಅನುಕೂಲ ಆಗ್ಯದ ಅಂತೇಳಿ. ಸೊ ತಾವು ಹುಡುಗರು ಇಲ್ಲಿ ಕೂತಿದ್ದೀರ, ಇಂಥ ವಿಚಾರ ಮಾಡಿರಿ. ವಿಚಾರ ಇಲ್ಲ ಇಲ್ಲಿ ಈಗ ಆಗಲೇ ಜ್ಯೋತಿ ಇಂಡಸ್ಟ್ರಿ ಅವ್ರು ಹೇಳ್ತಾ ಇದ್ದಾರಲ್ಲಿ ಒಂದು ಹಬ್ ಬರ್ತಾ ಇದೆ ಅಂತೇಳಿ. ಸೊ ಯು ಕ್ಯಾನ್ ಲಿಂಕ್ ಈ ಸ್ಕೀಮ್ ಅಲ್ಲಿ ಮಾಡ್ಬೋದು. ಸೊ ಇದರಲ್ಲಿ ಬರೀ ಜೇನು ತಂದು ಮಾರಾಟ ಅಲ್ಲ, ಯು ಹ್ಯಾವ್ ಟು ಪ್ಯಾಕ್ ಇಟ್ ಆ್ಯಂಡ್ ಸೆಲ್ ಇಟ್. ಅದೇ ರೀತಿ ಮೀನಿನ ಪದಾರ್ಥ ಇರ್ತಾವೆ, ಮೀನನ್ನು ನೀವು ಡ್ರೈ ಮಾಡಿ ಮಾಡ್ಬೋದು. ಈ ಬೆಳಗಾವಿ ಕಡೆ ಎಲ್ಲ ನಿಮಗೆ ಬರೀ ಮಳೆನೇ ಇರ್ತದೆ, ಶಾವ್ಗಿ ಮಾಡ್ತಿರ್ತೀರ, ಶಾವ್ಗಿ ಒಣಗಿಸೋಕ್ಕೆ ಒಂದು ಇದೂ ಇರಲ್ಲ. ಸೋಲಾರ್ ಡ್ರೈಯರ್ಸ್ ಆಗಿರ್ಬೋದು, ಎಲೆಕ್ಟ್ರಿಕ್ ಡ್ರೈಯರ್ಸ್ ಎಷ್ಟು ಅದಕ್ಕೆ 80,000 1 ಲಕ್ಷ ರೂಪಾಯಿ ಅದನ್ನು ನೀವು ಒದಗಿಸಿ ಕೊಟ್ಟರೆ ದೇ ಆರ್ FPO ಕಂಪ್ನಿ ಆಗಿರ್ಬೋದು, ಅವರೆಲ್ಲ ಎಲಿಜಿಬಲ್ ಇದ್ದಾರೆ ಅಂತೇಳಿ. ಅದರಲ್ಲಿ ತಾವು ಇದನ್ನು ಅಳವಡಿಸಿ. ಸರ್ ಪ್ರಾಜೆಕ್ಟ್ ರಿಪೋರ್ಟ್ ಯಾರು ಮಾಡ್ತಾರೆ ಅಂತೇಳಿ, ಪ್ರಾಜೆಕ್ಟ್ ರಿಪೋರ್ಟು ಮಾಡೋರು ನೀವು ಒಬ್ಬ ಕನ್ಸಲ್ಟೆಂಟಿಗೆ ಹೈಯರ್ ಮಾಡ್ಕೊಂಡು ಮಾಡಿದ್ರೆ 50,000 ರೂಪಾಯಿ ನಾವು ನಿಮಗೆ ಕೊಡ್ತೀವಿ. ಅದಕ್ಕೆ ಖರ್ಚನ್ನು ಸಹಿತ ನಾವು ಏನು ನಿಮಗೆ ತೊಂದರೆನೂ ಇಲ್ಲ. ಸೊ ಇದನ್ನು ಫ್ಲಾಗಿರೋ ಅದ್ರ ಜೊತೆ ವಿವಿಧ ಪ್ರೊಸೆಸಿಂಗ್ ಲೈನ್ಸ್ ಹಾಕಿ ಲೆಟ್ ದಮ್ ಯುಟಿಲೈಸ್ ಆ್ಯಂಡ್ ಗೋ ಅಂಥದ್ದನ್ನು ತಾವು ಮಾಡಿ. ನೆಕ್ಸ್ಟ್, ಸೊ ಇದರಲ್ಲಿ ಬರೀ ODOP ಒಂದು ಜಿಲ್ಲೆ ಒಂದು ಉತ್ಪನ್ನಕ್ಕೆ ಎತ್ತಲ್ಲ, ಇಟ್ಲಿ ಎನಿ ಪ್ರೊಸೆಸಿಂಗ್ ಫುಡ್ ಪ್ರೊಸೆಸಿಂಗದಲ್ಲಿ ತಾವು ಮಾಡ್ಬೋದು. ಸೊ ನೆಕ್ಸ್ಟ್ ಹೋಗಿ ನೆಕ್ಸ್ಟ್ ಸೊ ಪ್ರೀವಿಯಸ್ ಆನ್ಲೈನ್ದಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಇದರಲ್ಲಿ ತಾವು ಹೋಗ್ಬೋದು. ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಏನು ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಇರ್ತಾನಲ್ಲ ಅವನ ಥ್ರೂ ಅವರೇ ನೀವು ಸಲ್ಲಿಸ್ಬೋದು, ಡೈರೆಕ್ಟಾಗಿ ನೀವೇ ಸಲ್ಲಿಸ್ಬೋದು. ಜಿಲ್ಲಾ ಮಟ್ಟದಲ್ಲಿ ಸಮಿತಿಯಲ್ಲಿ ಅದು ಹೋಗಿ ಇಮಿಡಿಯೇಟ್ ಪಾಸ್ ಆಗುತ್ತೆ. ನೀವೇನೋ ತಿಂಗಳಗಟ್ಟಲೆ ಬೀಳ್ತದೆ ಅಂತೇಳಿ ವಿಚಾರ ಮಾಡಬೇಡ್ರಿ, ಇಮಿಡಿಯೇಟ್ ಆನ್ಲೈನ್ದಲ್ಲೇ ಎಲ್ಲ ಬರ್ತದೆ. ನಾವು ಆನ್ಲೈನ್ದಲ್ಲೇ ಸಬ್ಸಿಡಿಯನ್ನು ರೈತ ಸೆಂಟ್ರಲ್ ನಮ್ಮ ನೋಡಲ್ ಬ್ಯಾಂಕ್ ಈಸ್ ಯೂನಿಯನ್ ಬ್ಯಾಂಕ್, ಅವ್ರಿಗೆ ನಾವು ನೇರವಾಗಿ ಕೊಡ್ತೀವಿ. ಅವ್ರು ಇನ್ ಟರ್ನ್ ದೇ ವಿಲ್ ಡಿಸ್ಟ್ರಿಬ್ಯೂಟ್ ಟು ಆಲ್ ದ ಬ್ಯಾಂಕ್ಸ್. ನೆಕ್ಸ್ಟ್ ಆಗಿರ್ಬೇಕು, FPOಗಳಾಗಿರ್ಬೋದು, ಪ್ರಾಡಕ್ಟ್ ಇದ್ದಿರ್ತಾವೆ, ಸಂಘದವ್ರು ಮಾಡ್ತಿರ್ತಾರೆ. ನಮಗೀಗ ಠಾಕೂರ್ ಪೇಡ ಇದೆ, ಬೇರೆ ಬೇರೆ ಇದೆ. ಈಗ ನೀವು ನೋಡಿರ್ಬೋದು ಉಮ್ಮದಿ ಶೇಂಗಾ ಚಟ್ನಿ ಎಲ್ಲ ಫೇಮಸ್ ಆಗಿದೆ. ಅದೇ ರೀತಿ ನಮ್ಮ ಬೆಂಗಳೂರದೊಳಗೆ ಕೇಳಬೇಕಂದ್ರೆ ರೊಟ್ಟಿ ಎಲ್ಲಿ ಬರ್ತಾವಂದ್ರೆ ಹುಬ್ಬಳ್ಳಿ, ಧಾರವಾಡ, ಹಾವೇರಿ. ಸೊ ನಿಮ್ಮದೇ ಒಂದು ಬ್ರ್ಯಾಂಡ್ ಬಿಳಿಜೋಳ ರೊಟ್ಟಿ, ಧಾರವಾಡ ಬಿಳಿಜೋಳ ರೊಟ್ಟಿ ಅಂತೇಳಿ ಯಾಕೆ ಕೊಡಬಾರ್ದು? ಸೊ ನೀವು ಒಂದು ಇದರಲ್ಲಿ ಏನೇನು ಬರ್ತಾವೆ ನೆಕ್ಸ್ಟ್. ಸೊ ಇದರಲ್ಲಿ ನೀವು ಪ್ಯಾಕಿಂಗ್ ಸೈಜ್ ಏನಿರಬೇಕು, ಪ್ಯಾಕಿಂಗ್ ಬ್ರ್ಯಾಂಡ್ ಹೇಗೆ ಕೊಡ್ತೀರಾ, DPR ಶುಡ್ ಕಂಟೇನ್ ಆಲ್ ದೋಸ್ ಥಿಂಗ್ಸ್. ನೀವು ಎಲ್ಲಿ ಹೋಗಿ ಅಡ್ವರ್ಟೈಸ್ ಮಾಡಿಕೊಟ್ಟಿಯನ್ನು ನಾವು ನಿಮಗೆ ಸಬ್ಸಿಡಿಯನ್ನು ಕೊಡುವಂಥ ಒಂದು ಯೋಜನೆ ಇದೆ. ಇದಕ್ಕೆ ತಾವು ಇವನ್ ಇದರಲ್ಲಿ ಬಾಡಿಗೆಯಲ್ಲಿ ಗೋಡೌನ್ ಆಗಲಿ 3 ವರ್ಷದವರೆಗೆ ದೆನ್ ಕೋಲ್ಡ್ ಸ್ಟೋರೇಜ್ ತೊಗೋಬೋದು. ಬಟ್ ಹೊಸ ಬಿಲ್ಡಿಂಗ್ ಕಟ್ಟೋಕ್ಕೆ ಅವಕಾಶ ಇಲ್ಲ. ಸೊ ಇದನ್ನು ತಾವು ಯಾರಾದರೂ ಮಾಡ್ತಾ ಇದ್ದಾರೆ ಸರ್, ಇದನ್ನು ಸಹಿತ ನಾವು ಪ್ರಾಜೆಕ್ಟ್ ರಿಪೋರ್ಟ್ ನೀವು ಮಾಡೋದೇ ಬೇಕಾಗಿ. ಉದ್ದೇಶ ಕರೆಕ್ಟ್ ಇದ್ದರೆ ಭಗವಂತ ನಿಮಗೆ ಈಗ ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ನಿರಂತರವಾಗಿ ನಿಮಗೆ ಹೆಲ್ಪ್ ಮಾಡ್ತಾರೆ. ಸುಖವಾಗಿ ಊಟ ಕೊಡ್ತಾನೆ, ಹೊಟ್ಟೆ ತುಂಬ ಊಟ ಇರ್ತದೆ, ನಿದ್ದೆ ಇರ್ತದೆ, ದವಾಖಾನೆ ಹೋಗೋ ಅವಶ್ಯಕತೆ ಬೀಳಲ್ಲ. ನೋಡಿರಿ, ವಿಚಾರ ಮಾಡಿರಿ. ಸೊ ಕೋವಿಡ್ ಬಂದು ಹೋಯ್ತು, ಕೋವಿಡ್ದೊಳಗೆ ಹೆಂಡ್ತಿ ಮಕ್ಕಳಿಗೆ ನೋಡಲಿಲ್ಲ, ಗಂಡ ಯಾರು ಕೊಡ್ಬೇಕ್ರಿ ತರಬೇತಿ, ಇದು ಪ್ರೊಸೆಸಿಂಗ್ ಬಗ್ಗೆ ಹೆಂಗೆ ಗೊತ್ತಾಗಬೇಕ್ರಿ. ಎಕ್ಸ್ಪೋಜರ್ ಸಪ್ರೇಟ್ 3 days 5 days ಕ್ಯಾನ್ ಜಾಯಿನ್ ಹ್ಯಾಂಡ್ಸ್ ವಿತ್ FKCCI ಆಗಿರೋ 100% ಫ್ರೀ ಕೊಡ್ತಾಯಿದ್ದೆವು. ಪರ್ ಹೆಡ್ ಅರೌಂಡ್ 4,000 ರೂಪಿ ಬೆನಿಫಿಟ್ ಅವ್ರಿಗೆ ಕಾಸ್ಟ್ ಇದೆ. 3 daysದಲ್ಲಿ 2,500 ಇದೆ. ಸೊ ದಿಸ್ ಈಸ್ ಸಮಗ್ರವಾದಂಥ ಭಾಳಂತ ಚಂದವಾದಂಥ ಮಾಡಿದ್ದು ಯೋಜನೆ ಇದೆ. ನೀವು ಹೇಳುವಂಥದ್ದು ಮನಸ್ಸು ಮಾಡಿ ಎಲ್ಲರಿಗೆ ಹೇಳಿ, ಲೆಟ್ ದಮ್ ಕಮ್ ಫಾರ್ವರ್ಡ್, ಲೆಟ್ ಮಹಿಳೆಯರು ಮುಂದೆ ಬರಲಿ. ಈಗ ಲಿಜ್ಜತ್ ಪಾಪಡ್ ಗೀಪಡ್ ಹೇಗೆ ಬಂದರು ಎಲ್ಲ ಅಂಥದ್ದು ನಮ್ಮ ಕಡೆ ಯಾಕೆ ಆಗಬಾರ್ದು ರೀ? ಉತ್ತರ ಕರ್ನಾಟಕ, ನಾನು ಉತ್ತರ ಕರ್ನಾಟಕ ಬಟ್ ಬೆಂಗಳೂರಲ್ಲಿ ಇದ್ದೀನಿ, ನನಗೆ ಕೆಟ್ಟ ಅನ್ನಿಸ್ತದೆ. ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ ಅಂತೇಳಿ ವಿ ಹ್ಯಾವ್ ಗಿವನ್ ಟು ದಿಸ್ ಇಸ್ ಎಕ್ಸ್ಕ್ಲೂಸ್ 100% ಈ ಸ್ಕೀಮ್ದಲ್ಲೇ ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ 100% ಯೂನಿವರ್ಸಿಟಿ ಕೊಟ್ಟಿದ್ವಿ. ಹೋಗಿ ನಾವು ಹೆನ್ ಐ ಹ್ಯಾವ್ ಟೇಕನ್ ಲಾಸ್ಟ್ ಇಯರ್ ಚಾರ್ಜ್ ಎಲ್ಲ ನೋಡ್ತೀನಿ, ಎಲ್ಲ ಬೆಂಗಳೂರು ಯೂನಿವರ್ಸಿಟಿ ಅದಾರ.
ನಾ ಇಮಿಡಿಯೇಟ್ಲಿ ಕಾಲ್ಡ್ ಧಾರವಾಡ ವಿ ಸಿ ಅವ್ರಿಗೆ, ಸರ್ ಒಂದೂ ಇಲ್ಲಲ್ಲ ನಂಬಲ್ಲಿ ಈ ಕಡೆ, ಬರೀ ಎಲ್ಲ ಈ ಕಡೆ ಅದಾವ ಅಂಥೇಳಿ ತೊಗೊಂಡು 5-6 ಈ ಕಡೆ ಮಾಡಿಸ್ಬಿಟ್ವಿ. ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ ಗೌರ್ಮೆಂಟ್ ಇದರಲ್ಲಿ 3 to 5 processing line, then they will give training also to, and ಅಲ್ಲಿ ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ಸ್ ಯೂನಿವರ್ಸಿಟಿ ಅವ್ರು ರನ್ ಮಾಡಲ್ಲ. ಗೌರ್ಮೆಂಟ್ ಹ್ಯಾಸ್ ಪುಟ್ ಎ ಕ್ಲಾಸ್, ಯು ಹ್ಯಾವ್ ಟು ಗಿವ್ ಟು ಥರ್ಡ್ ಪರ್ಸನ್ ಟು ರನ್ ದಟ್. ನೀವು ಮಾಡಿದ್ರೆ ಅದು ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ, ಅದಕ್ಕೆ ಥರ್ಡ್ ಪರ್ಸನ್ಗೆ ಟೆಂಡರ್ ಕರೆದು ಕೊಡ್ತಾರೆ. ಯು ಕ್ಯಾನ್ ರನ್ ಇಟ್, ಅಲ್ಲಿ ಟ್ರೈನಿಂಗು ಕೊಡ್ತಾರೆ, ಎವ್ರಿಥಿಂಗ್. ಸೊ ಈ ಯೂನಿವರ್ಸಿಟಿ ಅವರು ದೇ ಆರ್ ಪಾರ್ಟ್ ಆಫ್ ದಟ್, ಲೆಟ್ ಯು ಬಿ ಪಾರ್ಟ್ ಆಫ್ ದಟ್, ಲೆಟ್ ವಿ ಟುಗೆದರ್ ಜಾಯಿನ್ ಹ್ಯಾಂಡ್ಸ್ ಆ್ಯಂಡ್ ಲೆಟ್ 24-25 ಮಾತ್ರ ಇದೆ ಯೋಜನೆ. ಅಲ್ಲಿವರೆಗೆ ಎಷ್ಟು ಸಾಧ್ಯತೆ ಇಲ್ಲ. ಹೆಲ್ಪ್ ಗೌರ್ಮೆಂಟ್ ಈಸ್ ಪ್ಲೀಸ್ ಟು ಗಿವ್ ಅಮೌಂಟ್. ಸೊ ಲೆಟ್ ಅಸ್ ಯೂಟಿಲೈಸ್ ಆ್ಯಂಡ್ ಲೆಟ್ ಅಸ್ ಹೆಲ್ಪ್ ಟುಗೆದರ್. ಥ್ಯಾಂಕ್ ಯು ಸರ್. Thank you, sir. I request Ramesh Chandra Lohoti and Vinay Joli to honor our speaker. Last but 3 sessions, ತಮ್ಮೆಲ್ಲರ ತಾಳ್ಮೆ, ಸಹನೆ, ಸಹಕಾರ ಬೇಕು. ಇನ್ನು 3 ಟೆಕ್ನಿಕಲ್ ವರೆಗೆ ಮುಗಿಸ್ಬೇಕಂತ ಯೋಚನೆ ಮಾಡಿದ್ವಿ. ನಮ್ಮೆಲ್ಲೇ ಶರ್ಮಾ, Quality Council of India. Request Ajay Sharma to come on the dais from Quality Council of India. And also I request Indrajit Bhattacharya from MSME, Quality Council of India. Both of them from College. So we have only one session, Quality Council of India. Our respected speakers have already come on the dais. Also request Ramesh Lohoti and Vinay Joli to honor our speakers. Yeah, I request Sanjay Patil also on the dais to receive our token of gesture. Yes, sir. ಸ್ನೇಹಿತರೆ, ಇನ್ನೊಂದು 30 ನಿಮಿಷದಲ್ಲಿ ಎಲ್ಲ ಕಾರ್ಯಕ್ರಮ ಮುಗಿಯುವ ಹಂತಕ್ಕೆ ಬರ್ತಾ ಇದೆ. ತಮ್ಮ ಕೊನೆಯ ಸ್ಪೀಕರ್ ಇದ್ದಾರೆ ಫ್ರಮ್ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ. ಗುಣಮಟ್ಟದ ಬಗ್ಗೆ ನಿನ್ನೆ ಒಂದು ಸೆಷನ್ ಆಯಿತು, ಇವತ್ತು 2ನೇ ಸೆಷನ್ನು. ತಮ್ಮೆಲ್ಲರಿಗೂ ಮಾಹಿತಿ ಕೊಡ್ತಾ ಇರ್ತಾರೆ. ಕೊಟ್ಟಾದ್ಮೇಲೆ ಈ ಕಾರ್ಯಕ್ರಮ ಒಂದು ಕೊನೆಯ ಹಂತಕ್ಕೆ ಬರ್ತಾ ಇದೆ. ತಮ್ಮೆಲ್ಲರ ಸಹಕಾರ, ಸಹನೆ ನಮ್ಮೆಲ್ಲರಿಗೂ ಬೇಕಾಗಿದೆ. So Ashish, are the slides ready? Yeah. So good afternoon, ladies and gentlemen. I'll speak in Hindi or I'll speak in English. So English chalega? Chalega. So thank you. I come from the National Accreditation Board for Education and Training. I'm the director there at Quality Council of India, Delhi. So we'd like to take you through the journey of lean manufacturing that we have been implementing since 2014
a scheme of the Ministry of MSME. Like Mr. Ullas Kamath mentioned, we need all our industries to improve quality, reduce cost and continuously do resource efficiency. So that is the definition of lean: to improve quality, reduce cost and enhance the resource efficiency, both in the manufacturing as well as in the service sector. So this lean concept is a concept of 1400 in the Ford manufacturing sector, and later on in the Toyota manufacturing during 1900s. So Ashish, can you pull up the slides? So since I am standing in front of your lunch, I'll make it more interactive. I'll show you a short audio visual first in our lean journey between 2014 and 2018, which both NPC, that is National Productivity Council, and Quality Council of India undertook. So please have a look at the video. Ashish. MSMEs play a vital role in the country's economy that contributes to 45% of industrial production and 40% of exports. They are also the largest contributors in the employment generation. विश्व की तेज गति से आगे बढ़ने वाली जो अर्थव्यवस्थाएं हैं, आज बड़ी इकोनॉमी जिसको कहते हैं, उसमें हिंदुस्तान सबसे तेज गति से आगे बढ़ने वाली इकोनॉमी है। खासकर सूक्ष्म और लघु उद्योगों ने एक कमाल करके दिखाई और भारत के विकास दर को न सिर्फ नीचे आने नहीं दिया, इतना ही नहीं, उसको आगे बढ़ाने में भी बहुत बड़ा योगदान किया। With the advent of globalization, the competition in the manufacturing sector is ever increasing. In this competitive environment, enterprises need to adopt efficient practice to sustain. While big industries usually have dedicated funds and resources for innovation and efficiency, small and medium enterprises have hardly any time or resource for this important but not so direct activity. Wastage in the manufacturing process causes latency in the production process that leads to delay in output, resulting in monetary loss. Lean manufacturing focuses on the elimination of wastage in industry by going from a push approach to going for pull by manufacturing on demand. It is common to see inefficient production processes in many industries, resulting in excessive wastage like defects, overprocessing, inventory, motion, non-utilized talent, overproduction, transportation, and waiting. So this is just a preview. The entire 5-minute video is on Google, Quality Council of India Lean Manufacturing. The whole idea is that to implement lean manufacturing both in the manufacturing sector as well as in the service sector. So this journey of 2014 to 2018, 2019 that we took from the Quality Council of India, I'm going to take you through these slides, which, can you go to the next one, Ashish? Ashish, can you click to the next? Yes. So I'll skip these slides because my colleague Dr. Raj has about what is Quality Council of India and board, which is on the right, on the left hand side, which is the National Accreditation Board for Education and Training. Go to the next one. So we have these vertical heads, which is the one for the formal
Education Excellence Division, which is working in the K-12 segment. Then we have the Environment Division. Then we have the Skill Training Division. And then we have the MSME Division, which implements the Lean Manufacturing Scheme. Go to the next one. So the concept of lean has been explained. Go to the next. So it is, as I said, it is improving the quality, decreasing the cost, and because of all these challenges that the MSMEs are facing. So the best solution is to implement lean. Go to the next one. This is again shows that we are moving out and making the time shorter. Go to the next one. Next slide, next. So these are the 8 forms of lean wastages which needs to be removed under lean, which talks about the defects, the overproduction, the waiting time, the non-utilization of talent, the transportation, inventory, motion, as well as extra processing. Just go to the next slide. This is an illustration to show these wastages which are covered under lean, which needs to be removed and continuously. Go to the next one. These are some of the tools which are shown in lean, and these tools have gone up to 18 tools today, and even it covers the automation slide, that is low cost automation, which is putting in sensors and improving the wastages. What gets tracked gets improved. So these are just few tools which have been shown, and so as I said, out of those 18 tools in the lean journey, the consultant has to pick up minimum of 8 tools which are to be implemented in the industry. Go to the next. So this is the MSME scheme which happened since 2014 to 2019. Go to the next. As I said, it was driven by both National Productivity Council and Quality Council of India. Go to the next. The benefits are improves quality, eliminates waste, reduce the time, reduced total cost, and to basically to improve the competitiveness of the MSME sector. Go to the next. This is the scheme in brief. I'll not talk about it because it is moved out. We are coming with a new scheme which is going to be launched by the Ministry of MSME shortly, taking out all the hurdles. It will come out so that it's were seen by the ministry, and it is one of the most popular schemes of the Ministry of MSME. Go ahead, next. So this was the geographical reach which has been shown. 243 clusters were made, reaching up approximately more than 2,000 MSMEs. Go to the next. So this is showing the cluster spread, that is what are the types of clusters, the sectors which are shown here. Largely it was automobile, engineering and garment or textiles. So about 32 sectors were covered, but in the new phase, this clusters are going to be heterogeneous clusters. So no homogeneity because of ease of cluster formation. So 4 to 10 units will form a cluster. Go to the next. So this is a very important slide. I'd like you to pay an attention to this. So out of these 94 clusters, 768 units completed the journey of 18 months with an average investment in production and maintenance of 2.14 crores per unit, saved about 25 lakhs, and the return on consultant was about 7 times. So there is an investment on the consultant which is up to 3.6 lakhs per consultant, 80% of which is subsidized by the Ministry of MSME, and in the new scheme for the traditional industries under Spurti scheme, 90% of the consultant fee is going to be taken care by the Ministry of MSME. The unit who intends to take this scheme, only 10% of the cost the unit owner has to be paid for Spurti clusters. For rest of the manufacturing as well as the service sector, 80% of the fee will be taken care by the Ministry of MSME. So savings per unit was seen of 25 lakhs and total savings up to 200 crores for 768 units. Go to the next. So this is showing a slide which are the total benefits which were realized: higher productivity, quality improvements, improved customer satisfaction, reduced cost, enhanced profitability,
overall improvement in equipment effectiveness, reduced lead times, reduced space requirements, overall equipment effectiveness, reduced wasting equipments in the racks. They have got a lot of floor space, and the results were reducing chances of tool damage, reducing chances of accident, and becomes easily identifiable by reducing retrieval time of the tools. Next one was another one in the K.G.Road industrial area, which is the auto sector. You can see before and after pictures where the goods, the inventory has been kept properly, so that quality improvement has happened, better preservation of wires, and cost savings have happened of 30,000 rupees per year. Go to the next. This is another one which is the same one which shows the improvements which are before and after pictures, which is the used screen red tagged, relocated, unwanted dies were disposed, and in the second one, unwanted materials at fusion area were relocated at separate rack. Next one. So these are the glimpses of implementation of the tools used, the 5S, the audit checks, etc., and the shadow boarding which has been done, and the lining which has been done, yellow lining for safety purposes. Go ahead to the next. This is another one in Kolhapur in Maharashtra, Pragati Founders, which went from loss-making organization, which after implementation of lean, it started making savings, both in savings and as well as in cost savings. Cost savings were there up to 14,000. Floor savings has happened. Go to the next. So this, as I told you, the company was at minus 3% loss making. Post implementation of lean, in 18 months, it went up to 12% profit with lean implementation. Go to the next. So the new scheme is going to be announced shortly. You be alert for that. It is going to be very soon announced by Ministry of MSME. As I said, provider scheme at National Accreditation Board for Education and Training, which is called as a scheme for LSP, which goes around two ISOs, 21001 and 29993. So 21001 stands for Education Organization Management System, and 29993 is ISO for Learning Service Provider. So if you are a learning service provider who is delivering on hybrid learning or blended learning approach, you can avail, get yourself one scheme. And the second important scheme is, like in the previous session it was mentioned, that we are heading for a 5 trillion economy, but we need to ensure that all our systems, that is IT systems, digital systems, are plugged for all security and vulnerabilities. So QCI NABET is going to be the key prime nodal point to ensure that all the checks and balances for security should be plugged under a new scheme which is driven by NTRO, which is National Technology Research Organization, under NCIIPC, National Critical Information 2 scheme. This second scheme also is going to launch shortly. So, Honorable, present our case of the extraction in Indian trade. Before I start formally, I should confess that I do not know Kannada, but I definitely can speak the language of quality, which is basically a concern of you and me, a concern of the investor and the industrialist. And so, the quality plays a big role in ensuring that our products, services, process are good, delivered to the consumer as per their requirements. So with this approach, let us start the relevance, the interface between the entrepreneurs, the industries, and how quality and its independent certification of extraction helps the industry. Next slide. So that's the international trade scenario where you have the trade, the World Trade Organization, then down you have the standards, the ISO and the IC, the international agencies, and then policies, the trade agreements, innovation, cost competition, and global value chains are all known to you.
you are experts in that. The quality infrastructure is a critical component wherein we see how the quality affects ultimately the consumer, its receivables of services and products. Next slide. Next. So these are the critical quality infrastructure factors which affect your trade, your business, your manufacturing or your services. When we talk of quality, we talk of the quality which can be maintained through, for example, BIS standard. So you need to standard to manufacture a product as per the BIS standard. You need to have a technical regulation in place. For example, MOEF, you have to, or a Central Pollution Control Board, you as a manufacturer, you need to have specific parameters, the effluents, the various emissions, they have to be within the parameters. Why? There is a technical regulation involved. Conformity assessment, NABL labs or any sort of testing आप कराते हैं, it comes under the form of the conformity assessment. Inspection agencies, factories act के under में inspection होता है, you have the inspections in place, though that is being done solely by the factory inspectorate. The extraction and MRAs is a new term, and extraction is what we get into it. And extraction is basically an independent endorsement of the competence in simple terms. So when we say this inspection agency, this particular lab, this particular testing house is extracted, it means that it has been independently certified that it is competent, it is knowledgeable, has the required qualification, skill, experience and training to do this particular lab testing or do this particular kind of inspection, do this particular kind of arrangements. So when these arrangements which are formed as part of the conformity assessment and then the extraction agreements signed between the two extraction bodies of countries, between the countries, these build a platform for at the government levels to sign formal MOUs or government bilateral negotiations. Next slide. I think we can skip this. Yeah, hold on to this. So manufacturing sector is one of the key sectors wherein there is a lot of investment coming up, especially because of the Make in India program. The DPIIT, the nodal agency for the industry, is helping in terms of the technical regulations and the standards to promote the industry and especially the manufacturing sector. The Department of Heavy Industries is coming up with a draft regulations on the machine safety as well. So these kind of initiatives in the manufacturing sector is being taken up in India. Next slide. As part of the service sector also, be it in terms of the healthcare or the 5G wireless service, you must be knowing 2 days before Airtel had made a pilot project in your Bosch, very near to you in Bangalore, the pilot project implementation of the 5G wireless services. Next. Some specific challenges which our exporters, our manufacturers, our service providers face when they export their products and services to other countries is first of all is the brand and the trust that is required, the core competency and the international standards which are required. You develop and test and produce a product as per the Indian standard. When you export it to another country, they want as per their country standard or international standard. So that's an interface or a standard concern which comes into picture. And the new technologies and these things are definitely, we have to bridge the gap of the technology difference that is there in India, the other developed countries. The apex we have the BIS, the national standards body, with national accreditation bodies, the NABL and the NABCB, which is the National Accreditation Board for Certification and Inspection Bodies, is there for the national accreditation. You have the National Meteorological Institute for the meteorology, and the legal meteorology has a separate apex body in India. These basically do oversee the various inspection certification bodies or the testing laboratories, all the calibration laboratories
who in turn are providing various services to the consumers and the public at large. Next. That was the expression we already discussed, so we can skip this. Next. Next. So a glimpse on the QCI, you would have already known with Banerjee sir. So basically, I would focus directly on the next slide. So that's the organization structure where there is the NABCB, which is involved in the National Electrician Board for certification bodies. We'll see this in the upcoming slide. So that's the electrician framework. It's not supreme in itself. We have at international level those international electrician bodies who oversee us through the system of peer evaluation, and then there is a national body in each country which looks after the accreditation, and then it provides accreditation to various conformity bodies down the line in their countries, and then the products and services are delivered. Next slide, please. The management system certification bodies would just like to make one thing clear. NABCB does not provide any ISO 9001 or ISO 14001 certificate directly. It ensures that the agencies, the certification agencies who are actually giving the certifications, whether it is the management system, the quality management system, energy, or the environment or food safety management system, those agencies are competent, they are capable, they are technically sound, their auditors or their inspectors are sound, and they have the relevant knowledge to issue those certifications. These are basically endorsed by us in form of accreditation. So we also provide accreditation to the product certification bodies, the personal certification, the inspection body, the third-party inspection agencies, and the validation verification bodies for various currently greenhouse gas emissions verification or validation, and the kind of filtered activities. Next slide. Next. So these are the international agencies. We had just talked about the Asia Pacific Accreditation Cooperation, the International Accreditation Forum, and the International Laboratory Accreditation Cooperation for the inspection and laboratories. Next slide. That's the framework, how it drills down from the international level to the regional multilateral arrangements, and then to the national electrician bodies in a specific country, and then down bodies. Next. Next. So that's the specific few key advantages of the accreditation. First of all, it ensures technical competence. When we say this inspection agency is accredited, this lab is accredited, you are assured of that this is having technical competence. This complies to various standards. It also ensures a trust amongst the consumers, amongst the clients as well. So it also helps in segregating the accredited agencies with the non-accredited agencies, and it helps in business development also, and opportunities to the agencies as well, and the manufacturers who get certified with these accredited agencies. Next. So that's the conclusion, that basically you have a lot of standardized international standards, you have conformity assessments in place. We have in India the necessary agencies, the conformity bodies who can do this job, and who are extra to NABCB to ensure that the customers are satisfied, the products are safe and good for use. Next. And that was all from our side. And any questions or clarifications, we would be happy to answer now, or you may always mail to us and contact to us. Thank you for your patience here. Thank you. ಥ್ಯಾಂಕ್ ಯು ಮಿಸ್ ರಾಜೇಶ್ ಶರ್ಮಾ. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಈ ಒಂದು ಸಮ್ಮೇಳನ ಕೊನೆ ಹಂತಕ್ಕೆ ಬಂದಿದೆ. ಸೊ ನಾವು ಐ ರಿಕ್ವೆಸ್ಟ್ ಅವರ್ ರವೀಂದ್ರ ಕೋರೆ ಫಾರ್ ಡೆಲಿವರ್ ದಿ ವೋಟ್ ಆಫ್ ಥ್ಯಾಂಕ್ಸ್. And my personal thanks to the President of FKCCI, Dr. I.S. Prasad, and President of Vinay Joli for giving this opportunity to coordinate for the technical session. Thank you very much, sir. Thank you.
ನಮಸ್ಕಾರ ಎಲ್ಲರಿಗೂ. ರಾಜ್ಯ ಮಟ್ಟದ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ಮಹಾಸಮ್ಮೇಳನದ ಮುಕ್ತಾಯ ಸಮಾರಂಭ. ಈ ಐತಿಹಾಸಿಕ ಸಮಾವೇಶವನ್ನು ನೆರವೇರಲು ಕಾರಣೀಭೂತರಾದಂಥ ನಮ್ಮ ಕಡೆಗೆ ಜೋಡೆತ್ತಂತೀವಿ, ಎರಡು ಸಂಸ್ಥೆಗಳ ಜೋಡೆತ್ತಲಾಗಿ, ಯಾಕಂದರೆ ಯಾವ ಎತ್ತು ಎಷ್ಟು ಭಾರ ಹೊತ್ತು ಅನ್ನೋದು ಮುಖ್ಯ ಅಲ್ಲ, ಕೊನೆಗೆ ನಾವು ಆ ವ್ಯವಸಾಯವನ್ನು ಮುತ್ತಕ್ಕಂಥದ್ದು. ಅದರಲ್ಲಿ ಜೋಡೆತ್ತಾಗಿ ಇಬ್ಬರು ಅಧ್ಯಕ್ಷರುಗಳು ಉದ್ಘಾಟಿಸಿ ಹಾಗೂ ಸಮಾರಂಭದ ವಿವಿಧ ಹಂತಗಳಲ್ಲಿ ಭಾಗವಹಿಸಿದ ಗಣ್ಯರಾದಂಥ ಮುಖ್ಯಮಂತ್ರಿಯಾದಂಥ ಬಸವರಾಜ ಬೊಮ್ಮಾಯಿಯವರು, ಕೈಗಾರಿಕಾ ಸಚಿವರಾದ ಮುರುಗೇಶ್ ನಿರಾಣಿ ಅವರು ಹಾಗೆ ಇನ್ನಿತರ ಶಾಸಕ ಮಹೋದಯವರಿಗೆ ಎರಡೂ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇನೆ. ಹಾಗೆ ಈ 2 ದಿನಗಳ ಸಮ್ಮೇಳನದಲ್ಲಿ ತಮ್ಮ ರಿಸೋರ್ಸ್ ಪರ್ಸನ್ ಆಗಿ ಸ್ಪೀಕರ್ಸ್ ಆಗಿ ಬಂದಂಥ ಎಲ್ಲ ಸ್ಪೀಕರ್ಸ್ಗಳಿಗೆ ಎರಡೂ ಮಹಾಸಂಸ್ಥೆಗಳ ಪರವಾಗಿ ವಿಶೇಷವಾದ ಧನ್ಯವಾದಗಳು. ಹಾಗೆ ಈ ಸಮಾರಂಭದ ಪ್ರಮುಖ ಆಕರ್ಷಣೆ 30 ಜಿಲ್ಲೆಗಳಿಂದ ಬರೆದಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಆಹ್ವಾನಿತರು ಎಲ್ಲರಿಗೂ ಇವೆರಡೂ ವಾಹಿನಿಗಳ ಮುಖಾಂತರ ತಲುಪಿಸ್ತಕ್ಕಂಥ ಪ್ರೆಸ್ ಮತ್ತು ಪ್ರಿಂಟ್ ಮೀಡಿಯಾ ಹಾಗೂ ಪ್ರತಿಯೊಬ್ಬರು ವೆಂಡರ್ಸು, ಒಬ್ಬರು ಲೈಟಿಂಗ್ ಹಿಡಿದು ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ ಎಲ್ಲರಿಗೂ ನಮ್ಮ ವಿಶೇಷವಾದ ಧನ್ಯವಾದಗಳು. ಹಾಗೂ ಈ ಸಮಾರಂಭ ಎಲ್ಲಿ ನಡೀತಾ ಇದೆ ಅಂದರೆ ಡ್ಯಾನಿಷನ್ ಹೋಟೆಲ್. ಈ ಸಂಸ್ಥೆಯ ಪ್ರತಿಯೊಂದು ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ ಸಹಾಯ ಮಾಡಿದ ಎಲ್ಲರಿಗೂ ಇವೆರಡೂ ಮಹಾಸಂಸ್ಥೆಗಳ ಪರವಾಗಿ ವಿಶೇಷವಾದ ಧನ್ಯವಾದಗಳು. ಈ ಎರಡು ಜೋಡೆತ್ತುಗಳಿಗೆ ಹೆಗಲಾಗಿ ನಿಂತಹ ಎರಡೂ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಎರಡೂ ಸಂಸ್ಥೆ ಈ ಕಾನ್ಫರೆನ್ಸ್ ಕಮಿಟಿ ಚೇರ್ಮನ್ ಆದಂಥ ಸುಜ್ಞಾನ ಹಿರೇಮಠ ಅವರು, ರಮೇಶ್ ಪಾಟೀಲ್ ಅವರು, ಬುರ್ಜಿ ಸರು ಹಾಗೂ ಎರಡೂ ಸಂಸ್ಥೆಯ ಪದಾಧಿಕಾರಿ, ವೈಸ್ ಪ್ರೆಸಿಡೆಂಟ್, ಸೆಕ್ರೆಟರಿ ಹಾಗೂ ಕನ್ವೀನರ್ ಎಲ್ಲರಿಗೂ ಎರಡೂ ಮಹಾಸಂಸ್ಥೆಗಳ ಪರವಾಗಿ ವಿಶೇಷವಾದಂಥ ಧನ್ಯವಾದಗಳು. ಹಾಗೆ ಈ ಎರಡೂ ಸಂಸ್ಥೆಯಿಂದ ಸಾಕಷ್ಟು ನಮ್ಮ ಸಿಬ್ಬಂದಿ ವರ್ಗ ಬೆಂಗಳೂರಿನಿಂದ ಆಯಿತು, ಹುಬ್ಬಳ್ಳಿಯಿಂದ ಆಯಿತು, ಹಗಲಿರುಳಿದ್ದಾರೆ. ಅವರಿಗೆ ಎರಡೂ ಸಂಸ್ಥೆಯ ಪರವಾಗಿ ವಿಶೇಷ ಧನ್ಯವಾದಗಳು. ಹಾಗೆ ಈ ಒಂದು ಸಮಾರಂಭ ನಡಿಬೇಕಂದ್ರೆ ಸಾಕಷ್ಟು ಜನ, ನಾನು ಯಾರು ಅವರಿವರಂತ ಹೆಸರು ತಗೋದಕ್ಕೆ ಆಗ್ತಾಯಿಲ್ಲ, ಪ್ರತಿಯೊಬ್ಬರು ಪ್ರತ್ಯಕ್ಷವಾಗಿ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಈ ಒಂದು ಐತಿಹಾಸಿಕ ಸಮ್ಮೇಳನ 90 ವರ್ಷದ ಇತಿಹಾಸದಲ್ಲಿ ಗಂಡು ಮೆಟ್ಟಿನ ನಾಡು ಹುಬ್ಬಳ್ಳಿಯಲ್ಲಿ ನಡೆದಿರೋದು ಯಶಸ್ವಿಯಾಗಿರೋದು, ಆ ಕಿತ್ತೂರು ರಾಣಿ ಚೆನ್ನಮ್ಮನ ಖಡ್ಗ ಎಷ್ಟು ಪ್ರಖರವಾಗಿ ಹೊಳಿತಾ ಇದೆಯೋ ಹಾಗೆ ಈ ಸಮಾರಂಭದ ಯಶಸ್ಸು ಸಹಿತ ಎಲ್ಲ ದಿಕ್ಕಿಗೂ ಮುಟ್ಟಿದೆ ಅಂಥೇಳಿ ಎಲ್ಲರಿಗೂ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ನಮ್ಮ ಎರಡೂ ಸಂಸ್ಥೆಯ ಪರವಾಗಿ ವಿಶೇಷವಾದಂಥ ಧನ್ಯವಾದಗಳು. ನನ್ನ ವೈಯಕ್ತಿಕವಾಗಿ ಈ ಸಮಾರಂಭದಲ್ಲಿ ಕನ್ವೀನರಾಗಿ ಕೆಲಸ ಮಾಡಲು ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಶ್ರೀ IS ಪ್ರಸಾದ್ ಅವರಿಗೆ ನನ್ನ ವಿಶೇಷವಾದ ಧನ್ಯವಾದಗಳು. ಆಗ ನನ್ನ ಕನೆಕ್ಟ್ ಮಾಡಿರ್ತಕ್ಕಂಥ KCCIನ ಪ್ರತಿಯೊಬ್ಬರು ಪದಾಧಿಕಾರಿಗಳು, ಹಾಗೆ ಯಾಕಂದರೆ ಪ್ರತಿಯೊಬ್ಬರು ಹೆಸರು ಹಾಕಲ್ಲ, ಹೀಗೆ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿ ಅಧ್ಯಕ್ಷ ಅಂತ ವೈಸ್ ಪ್ರೆಸಿಡೆಂಟ್ ಸಂದೀಪ್ ಸರ್ ಇದ್ದಾರೆ, ಪ್ರವೀಣ್ ಇದ್ದಾರೆ, ಹಾಗೆ ಹೋಟೆಲ್ ನಾನು ಮತ್ತೆ ಹೇಳಬೇಕಾಗಿಲ್ಲ ಕಾಮತ್ ಅವರಿದ್ದಾರೆ, ನಂದೀಶ್, ಪ್ರತಿಯೊಬ್ಬರೂ ಸಹಿತ ಕೆಲಸ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಹಾಗೂ ಎಲ್ಲ ಡೆಲಿಗೇಟ್ಗೂ ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸ್ತಾ, ಹಾಗೆ ಈ ಸಮಾರಂಭಗಳು ಇದು ಮೊದಲ ನಾಂದಿಯಾಗಿದೆ, ಪ್ರತಿ ವರ್ಷವೂ ನಡೀತಾ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಎರಡೂ ಸಂಸ್ಥೆ ಪರವಾಗಿ ಜೈ ಹಿಂದ್, ಜೈ ಕರ್ನಾಟಕ, ಜೈ FKCCI. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.